ಬಂದಂಥ ಎಲ್ಲ ಕ್ರೀಡಾ ಬಂಧುಗಳನ್ನು ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನಕ್ಕೆ ಸ್ವಾಗತಿಸಿಕೊಳ್ತಾ ಬಂಟ್ಸ್ ಪ್ರೀಮಿಯರ್ ಲೀಗ್ ಕೀರ್ತಿಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಮಾರಾಟ ಸಾಕುವಂಥ ಈ ಒಂದು ಪ್ರತಿಷ್ಠಿತ ಪಂದ್ಯಾಟಕ್ಕೆ ಎಲ್ಲರನ್ನ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದೀಗ ದಿನದ ಮೊದಲ ಪಂದ್ಯ ಅಧಿಕಾರಿ ಬೆಟ್ಟ ಅವಿಂಜರ್ಸ್ ವಿರುದ್ಧವಾಗಿ ತುಮಕೂರು ಮಿನಿ ಬಾನ್ಸ್ ಈ ತಂಡದ ನಾಯಕರು, ಪಾಲಕರು, ಆಟಗಾರರು ನಿಮ್ಮ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಆ ನಿಟ್ಟಿನಲ್ಲಿ ಯುವಜನರ 9 ಪಂದ್ಯಗಳು ನಡೆಯಲಿಕ್ಕಿದೆ. ಲೀಗ್ ಮಾದರಿ ಪಂದ್ಯಾಟ ನಿಮ್ಮ ಸಹಕಾರ ಅಗತ್ಯ. ಯಾಕಂದ್ರೆ ಸಮಯ ಮತ್ತು ಸಮುದ್ರದ ಯಾರನ್ನ ಕೂಡ ಕಾಯುವುದಿಲ್ಲ. ಟೈಮ್ ಅಂಡ್ ಟೈಮ್ ನೆವರ್ ವೇಟ್ ಫಾರ್ ಎನಿಬಡಿ. ಆ ನಿಟ್ಟಿನಲ್ಲಿ ಗಡಿಯಾರದ ಮುನ್ನಿನ ಜೊತೆ ನಾವು ಓಡಬೇಕಾಗಿದೆ. ಮೊದಲ ಪಂದ್ಯಕ್ಕೆ ಕಾಣಬೇಕಾಗಿದೆ. ನಂಗತ ವೀಕ್ಷಕರಲ್ಲಿ ಇವತ್ತಿನ ದಿನ ಸತೀಶ್ ಮಣಿವಾಲ, ಅದೇ ರೀತಿ ಸುರೇಶ್ ಭಟ್ ಮುಲ್ಕಿ, ಅಂಕಿತ್ ಸೌರವ್ ಮಂಗಳೂರು, ತೀರ್ಪುಗಾರಿಕೆ ಬೆಟ್ಟದಲ್ಲಿ ದೀಕ್ಷಿತ್ ಮಂಗಳೂರು, ದಿನೇಶ್ ಕುಳಾಯ್, ಅದೇ ರೀತಿ ಶರಣ್ ಮಣಿಪಾಲ ಇವರನ್ನ ಪಂದ್ಯಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಪಂದ್ಯಕೂಟಕ್ಕೆ ಆರಂಭವನ್ನು ನೀಡ್ತಾ ಇದ್ದೇವೆ. ಮೊದಲ ಹಂತದ ವೀಕ್ಷಕರಲ್ಲಿ ನಮ್ಮ ಜೊತೆ ಶ್ರೀಯುತ ಸತೀಶ್ ಮಣಿಪಾಲ. ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡಿಕೊಳ್ತಾ ಇದ್ದ ಯಮ್ನಾ ಸ್ಪೋರ್ಟ್ಸ್ ಮೂಡಬಿದ್ರೆ ಬಂದ ವೀಕ್ಷಕರು ಹತ್ತಿರದಲ್ಲಿ ಕುಳಿತು ವೀಕ್ಷಿಸುವಂತ ಅವಕಾಶವನ್ನ ಇವತ್ತಿನ ದಿನ ಯಮ್ನಾ ಸ್ಪೋರ್ಟ್ಸ್ ಮಾಡಿಕೊಳ್ತಾ ಇದೆ. ಕೀರ್ತಿಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ ಬಂಟ್ಸ್ ಪ್ರೀಮಿಯರ್ ಲೀಗ್ 2022 ಈ ತಂಡಗಳ 12 ಆಟಗಾರರು. ಮೊದಲ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಳನ್ನು ಆರಂಭಗೊಂಡಿದೆ. ಕೌಂಟ್ ಆನ್ ಬಿಗಿನ್ ಫಾರ್ ದ ಫಸ್ಟ್ ಮ್ಯಾಚ್ ಆಫ್ ದ ಡೇ. ಅಧಿಕಾರಿ ಬೆಟ್ಟ ಅವೆಂಜರ್ಸ್ ವರ್ಸಸ್ ತುಮಕೂರು ಮಿನಿ ಬಾನ್ಸ್. ಕ್ರೀಡೆ ಎನ್ನುವಂಥ ಧ್ಯೇಯವಾಕ್ಯ ಸದ್ಯನ ರಾಜಕಾರಣಿ ಸಜ್ಜನಿಕೆಗೆ ಪ್ರತಿರೂಪ ತಾಳ್ಮೆ ಪ್ರತಿರೂಪ ಶ್ರೀ ಕೆ ಅಮರನಾಥ್ ಶೆಟ್ಟಿ ಅವರ ನರವಿಗೋಸ್ಕರ ಒಂದು ಹೋರಾಟವನ್ನು ಸಂಘಟಿಸಿಕೊಳ್ತಾ ಇದೆ. ಬಂಟ ಸಮಾಜವನ್ನು ಒಗ್ಗೂಡಿಸುವ ಪ್ರಯತ್ನ, ಏಕತೆಗಾಗಿ ಕ್ರೀಡೆ ಎನ್ನುವಂಥ ಧ್ಯೇಯವಾಕ್ಯ
ಬೆಟ್ಟ ಅವೆಂಜರ್ಸ್ ಮತ್ತು ಮುಂಟ್ಕೂರು ಮುಟಿನಿ ಬಾನ್ಸ್ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಚೆಂಡು ಲಾಂಗ್ ಭಾಗದಲ್ಲಿ ಮೊದಲ ಓಟ ಪೂರೈಕೆ 2 ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಆ ನಿಟ್ಟಿನಲ್ಲಿ ಮೊದಲ ಚೆಂಡಲ್ಲಿ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಬಂಟರ ಸಂಘ ಮುಲ್ಕಿ ಇವರ ಆಶ್ರಯದಲ್ಲಿ ಜರುಗ್ತಾ ಇರುವಂತ ಮುಲ್ಕಿ ವಲಯ ಮಟ್ಟದ ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಇದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಂಟ್ಸ್ ಪ್ರೀಮಿಯರ್ ಲೀಗ್ ದಾಂಡು ಚೆಂಡುಗಳ ಪ್ರತಿಷ್ಠಿತ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಪ್ರಶಾಂತ್ 2ನೇ ಬಾರಿ ಎಸೆಯುವಂತ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಪೂರೈಕೆಯು ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. 1ನೇ ಅಧಿಕಾರಿ ಬೆಟ್ಟ ಅವೆಂಜರ್ಸ್ ಈ ತಂಡದ ಮಾಲಕರು ಶ್ರೀ ಗಂಗಾಧರ್ ವಿ ಶೆಟ್ಟಿ ಅವರು. ಮುಂಟ್ಕೂರು ಮುಟಿನಿ ಬಾನ್ಸ್ ಈ ತಂಡವನ್ನು ಎದುರಿಸ್ತಾ ಇದೆ. ಶ್ರೀ ಸಾಯಿನಾಥ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಈ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಗೌತಮ್ ಮತ್ತು ಮಿಥುನ್ ಆರಂಭಿಕ ಅಗ್ರಸರದ ಪ್ರಮುಖ ಓಪನರ್ಸ್ ಕೂಡ. ಆ ನಿಟ್ಟಿನಲ್ಲಿ ಮೊದಲ 2 ಚೆಂಡುಗಳ 3 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಗೌತಮ್ಗೆ ಸಿರುವಾದ ಚೆಂಡು ಬ್ಲಾಕ್ ಚೆಂಡು ಆರ್ಕರ್ಲಿ ಡೆಲಿವರಿ ಮೊದಲ ವಿಕೆಟ್ ಪಾತಾರ. ತನ್ಮೂಲಕವಾಗಿ 3ಕ್ಕೆ 1 ಮೊದಲ 3 ಚೆಂಡುಗಳಲ್ಲಿ ಬಾಸ್ ಉತ್ತಮ ಚೆಂಡು ಆರಂಭವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಗೌತಮ್ ಬ್ಯಾಕ್ ಟು ಪೆವಿಲಿಯನ್. ಬಂಟರ ಸಂಘ ಮುಲ್ಕಿ ಇವರ ಆಶ್ರಯದಲ್ಲಿ ಜರುಗ್ತಾ ಇರುವಂತ ಬಾಸ್ ಒಂದು ಉತ್ತಮ ರೀತಿಯ ಕ್ರಿಕೆಟ್ ಪಂದ್ಯಾಟ ಕೂಡ ಮುಲ್ಕಿಯ ಜೂನಿಯರ್ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಕೀರ್ತಿಶೇಷ ಅಮರ ಶೆಟ್ಟಿ ಅವರು ಗತಿಸಿದ 2 ವರ್ಷಗಳ ಬಳಿಕ ಬಾಸ್ ಒಂದು ಉತ್ತಮ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಈಗ ಬಂಟರ ಸಂಘ ಮುಲ್ಕಿ ಆಯೋಜಿಸ್ತಾ ಇದೆ. ಬಾಸ್ ಉತ್ತಮ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಜರುಗ್ತಾ ಇದೆ. ಹೊಸ ದಾಂಡಿಗ ಕೀರ್ತಿ ಅಂಗಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೌಲರ್ ಪ್ರಶಾಂತ್. ಮೊದಲ 3 ಚೆಂಡು 3ಕ್ಕೆ 1 ಅಧಿಕಾರಿ ಬೆಟ್ಟು ಅವೆಂಜರ್ಸ್. ಈಗ ದಾಂಡಿಗರ ತಂಡ ಮೊದಲ 3ಕ್ಕೆ ಪ್ರಮುಖ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಗೌತಮ್ನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರಶಾಂತ್ 4ನೇ ಬಾರಿಗೆ. ಕೀರ್ತಿಗೆ ಎಸೆದಿರುವಂತ ಚೆಂಡು ಔಟ್ ಸ್ವಿಂಗ್ ಡೆಲಿವರಿ ಬಾಸ್ ಉತ್ತಮ ಎಸೆತ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳಿಲ್ಲ. ಆ ನಿಟ್ಟು ಮೊದಲ 4 ಚೆಂಡುಗಳಲ್ಲಿ 3ಕ್ಕೆ 1 ಅಧಿಕಾರಿ ಬೆಟ್ಟಿ ಅವೆಂಜರ್ಸ್ ಮುಂಟ್ಕೂರು ಮುಟಿನಿ ಬಾನ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. 12 ಫ್ರಾಂಚೈಸ್ 12 ತಂಡಗಳ ಬಾಸ್ ಒಂದು ಉತ್ತಮ ಚೆಂಡು ಕ್ರಿಕೆಟ್ ಟೂರ್ನಮೆಂಟ್ 2 ದಿನಗಳ ಕಾಲ ಮುಖ್ಯ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಬಾಸ್ ಉತ್ತಮ ಚೆಂಡು ವ್ಯವಸ್ಥಿತ ಪಂದ್ಯಾಟ ಬಾನ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಟವಾಗಿ ಸಾಗ್ತಾ ಇದೆ ಕೂಡ. ಆ ನಿಟ್ಟ ಪ್ರಶಾಂತ್ ಮೊದಲ ಚೆಂಡು 2 ಓಟವನ್ನು ಪಡ್ಕೊಳ್ಳೋ ನಂತರ ಬಾಸ್ ಉತ್ತಮ ಚೆಂಡು ಬೌಲಿಂಗ್ ಅನ್ನು ಕೂಡ ಸಾಧಿಸ್ತಾ ಇದೆ ಪ್ರಶಾಂತ್. ಉತ್ತಮ ಚೆಂಡು ಆಟ. ಸ್ಕೋರ್ ಲೆಗ್ ವಿಭಾಗ 1 ಪೂರೈಕೆಯು ಕೂಡ ಈ ಹಂತದಲ್ಲಿ ಕೀರ್ತಿ ಮಾಡಿದ್ರು. ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 4ಕ್ಕೆ 1. ಗೌತಮ್ನ ವಿಕೆಟ್ ಅನ್ನು ಕಳ್ಕೊಂಡು ಕೀರ್ತಿ ಮತ್ತು ಮಿಥುನ್ ಅದೆಷ್ಟು ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ ನೋಡಬೇಕಾಗಿದೆ. ಅದೆಷ್ಟು ಓಟಗಳ ಜೊತೆಯಾಗಿ ಬರ್ತದೆ ನೋಡಬೇಕಾಗಿದೆ. ಆ ನಿಟ್ಟಿನ ಮೊದಲ ಪವರ್ ಪ್ಲೇಯ ಓವರ್ನಲ್ಲಿ 4ಕ್ಕೆ 1 ಬಂಟರ್ ಸಂಘ ಮುಲ್ಕಿ ರಿಜಿಸ್ಟರ್ಡ್ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ದೇಶ ಮತ್ತು ವಿದೇಶಗಳಲ್ಲಿ ನೋಡುವಂತ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಮುಲ್ಕಿಯ ಬಂಟರ ಸಂಘದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು
ನೋಡುವಂತ ಒಂದು ಅವಕಾಶವನ್ನು ಎಂ9 ಸ್ಪೋರ್ಟ್ಸ್ ಮಾಡ್ತಾ ಇದೆ. ಎರಡನೇ ಓವರ್ಗಾಗಿ ಅಕ್ಷತ್, ಅಧಿಕಾರಿ ಬಿಟ್ಟು ಎವೆಂಜರ್ಸ್ ಮೊದಲ 4ಕ್ಕೆ 1. ಈಗ ಹೊಸ ಬೌಲರ್ ಬರ್ತಾ ಇದ್ದಾರೆ ಅಕ್ಷತ್ ಶೆಟ್ಟಿ ಎರಡನೇ ಓವರ್ಗಾಗಿ. ಕೀರ್ತಿ ಸ್ಟ್ರೈಕ್ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಫಸ್ಟ್ ಬೌಂಡ್ರಿ ಈಗ ಬಾನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಬರ್ತಾ ಇದೆ. ಮೊದಲ ಬೌಂಡ್ರಿ ಈಗ ಕೀರ್ತಿ ದಾಖಲಿಸಿದ್ರು. ಎರಡನೇ ಚೆಂಡು ಓಟಗಳಿಗೆ ಅವಕಾಶಗಳಿಲ್ಲ. ಆ ನಿಟ್ಟಿನಲ್ಲಿ ಮೊದಲ ಚೆಂಡಲ್ಲಿ ಬೌಂಡ್ರಿಯನ್ನು ಕೂಡ ಕೀರ್ತಿ ದಾಖಲಿಸಿದ್ರು. ಎರಡನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಕ್ಷತ್ ಮೊದಲ 2 ಚೆಂಡುಗಳ 4 ಓಟವನ್ನು ದಾಖಲಿಸ್ತಾ ತಂಡದ ಮೊತ್ತ 8ಕ್ಕೆ 1. ಅಧಿಕಾರಿ ಬಿಟ್ಟು ಅವೆಂಜರ್ಸ್ 6 ಓವರ್ಗಳ ಪಂದ್ಯದ ಅದಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ಕರ್ಲಾಗಿ ಭಾಗದ ಒಂದೆರಡು ಪೂರೈಕೆ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಪಂದ್ಯದ ನಿರ್ಣಾಯಕರು ಅಂಪೈರ್ಸ್ ಆಗಿ ನ್ಯಾಯಾಧೀಶ ಆಗಿ ಬಾಸ್ ಅನುಭವಿ ನಿರ್ಣಾಯಕರು ನಮ್ಮ ಜೊತೆ ಇದ್ದಾರೆ. ಒಂದರಲ್ಲಿ ಮುಖ್ಯ ನಿರ್ಣಾಯಕರಾಗಿ ಈಗಾಗಲೇ ಚರಣ್ ರಾಜ್ ಮಣಿಪಾಲ್ ಮತ್ತು ದಿನೇಶ್ ಕುಲಾಯ್ ಫ್ರಮ್ ಮ್ಯಾಂಗ್ಳೂರ್ ಮತ್ತು ದೀಕ್ಷಿತ್ ಮ್ಯಾಂಗ್ಳೂರ್ ಈ ಪಂದ್ಯದ ನಿರ್ಣಾಯಕರಾಗಿ ಅಂಪೈರ್ಸ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಲಾಟ್ ಡೆಲಿವರಿ, ಓಟಗಳಿಗೆ ಅವಕಾಶಗಳಿಲ್ಲ. ನಿಟ್ಟಲ್ಲಿ ಮತ್ತೊಂದು ಡಾಟ್ ಬಾಲ್. ಎರಡನೇ ಓವರ್ ಜರುಗ್ತಾ ಇದೆ. ಆ ಎರಡನೇ ಓವರ್ನಲ್ಲಿ ಈಗ 9ಕ್ಕೆ ಪ್ರಮುಖ ವಿಕೆಟ್ ಅನ್ನು ಕಳಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಬಾನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಕ್ಷತ್ ಈ ಬಾರಿ ಹೆಸರು ಚೆಂಡು ಸ್ಟಂಪ್ ಔಟ್ ಗೆ ಬಹಳಷ್ಟು ಮನವಿಯನ್ನು ಸಲ್ಲಿಸಿದ್ರು. ನಾಟ್ ಔಟ್ ಅನ್ನುವಂತ ಒಂದು ತೀರ್ಮಾನ ಬರ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಕೀರ್ತಿ ಮೊದಲ ಚೆಂಡಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಆ ನಂತರದ ಚೆಂಡುಗಳು ಡಾಟ್ ಬಾಲ್ಗಳಾಗ್ತಾ ಇದೆ. ಆ ನಿಟ್ಟಿನ ಮೊದಲ ಎರಡನೇ ಓವರ್ನ 4 ಚೆಂಡುಗಳು ಈಗಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳ ಪಂದ್ಯಾಟ ಎರಡನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅದಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅದಷ್ಟು ಓಟಗಳನ್ನು ಈಗ ಅಕ್ಷತ್ ನಿಲ್ಲಿಸ್ತಾರೆ ನೋಡಬೇಕಾಗಿದೆ. ತಂಡದ ಮೊತ್ತ 9ಕ್ಕೆ 1. ಗೌತಮ್ನ ವಿಕೆಟ್ ಅನ್ನು ಕಳ್ಕೊಂಡು ಅಧಿಕಾರಿ ಬಿಟ್ಟು ಅವೆಂಜರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ವೈಟ್ ಬಾಲ್, ಅಕ್ರಮ ಎಸೆತ, ವೈಡ್ ಔಟ್ ಸೈಡ್ ಆಫ್ ಸ್ಟಾರ್, ಬಲವೇ ಬಹಳಷ್ಟು ಹೊರ ತಿರುವನ್ನು ಕಂಡ ಚೆಂಡು, ಅಕ್ರಮ ಎಸೆತ, ವೈಟ್ ಬಾಲ್ ಅನ್ನೋದಾಗಿ ತಿಳಿಸ್ತಾರೆ. ಆ ನಿಟ್ಟಿನಲ್ಲಿ ಒಂದು ಅತಿರಿಕ್ತ ಓಟುಗಳ ಒಂದು ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 10ಕ್ಕೆ 1. 5ನೇ ಚೆಂಡು ಲಾಂಗ್ ಆನ್ ಈ ಭಾಗದಲ್ಲಿ ಒಂದೆರಡು ಪೂರೈಕೆಯು ಕೂಡ ತನ್ಮೂಲಕವಾಗಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟೂಸ್ ಕಂಪ್ಲೀಟ್, ಸ್ಕೋರ್ 11, ಲಾಸ್ ಆಫ್ 1 ವಿಕೆಟ್. 11ಕ್ಕೆ 1 ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ ಅಧಿಕಾರಿ ಬೆಟ್ಟು ಅವೆಂಜರ್ಸ್ ಮುಂಡ್ಕೂರು ಮುಟಿನಿ ಬನ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಾಸ್ ಒಂದು ಉತ್ತಮ ರೀತಿಯ ಒಂದು ಬೌಲಿಂಗ್ ಕೂಡ ಜರುಗ್ತಾ ಇದೆ. ಬಾಸ್ ಉತ್ತಮ ರೀತಿಯ ಬೌಲಿಂಗ್ ಅನ್ನು ಸಾಧಿಸ್ತಾ ಇದ್ದಾರೆ ಮುಂಡ್ಕೂರು ಮುಟಿನಿ ಬನ್ಸ್ ತಂಡ. ಬಾನ್ಸ್ ಪ್ರೀಮಿಯರ್ ಲೀಗ್ ನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಿನಲ್ಲಿ 2ನೇ ಪಂದ್ಯಾಟ ಕಟೀಲ್ ಟೈಟನ್ಸ್ ಕೊಳತ್ತೂರು ವಾರಿಯರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ.
ಬೌಲರ್ ಅರ್ಜುನ್ ಮೂರನೇ ಓವರ್ಗಾಗಿ. ಮಿಥುನ್ ಸ್ಟ್ರೈಕರ್ಗೆ ತನ್ನ ಮೊತ್ತ 11ಕ್ಕೆ ಒಂದು ಮೊದಲ 2 ಓವರ್ಗಳಲ್ಲಿ. ಲೆಫ್ಟಿ ಅರ್ಜುನ್ ಈ ಬಾರಿ ಸೇರುವಂತ ಚೆಂಡು ಬಹಳ ಉತ್ತಮ ಚೆಂಡು ಹೊಡೆತ ಶಾರ್ಟ್ ಮಿಡ್ ವಿಕೆಟ್ ಬ್ಯಾಗ್ ಒಂದೊಂದು ಪೂರೈಕೆಯು ಕೂಡ ತನ್ನ ಮೊತ್ತ 12ಕ್ಕೆ ತಲುಪ್ತಾ ಇದೆ. 12ಕ್ಕೆ ಒಂದು ಅಧಿಕಾರಿ ಬೆಟ್ಟ ಅವೆಂಜರ್ಸ್ ಆದಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. 6 ಓವರ್ಗಳ ಪಂದ್ಯಾಟದಲ್ಲಿ ಅಧಿಕಾರಿ ಬೆಟ್ಟ ಅವೆಂಜರ್ಸ್ ತಂಡ ಮುಂಕೂರು ಮೂಟಿಲಿ ಬನ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಅರ್ಜುನ್ ಮೊದಲ ಚೆಂಡಲ್ಲಿ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಚೆಂಡು ಕೀರ್ತಿಗೆ ಹೆಸರುವಾದ ಚೆಂಡು ಬಹಳ ಉತ್ತಮ ಚೆಂಡು ಆಟ ಕೂಡ ಮಿಡ್ ಆಫ್ ವಿಭಾಗ ಒಂದೊಂದರ ಪೂರೈಕೆಯು ಕೂಡ ರಕ್ಷಣಾತ್ಮಕ ಆಟ ಒಂದೊಂದರ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಫಸ್ಟ್ 2 ಚೆಂಡುಗಳಲ್ಲಿ ಮೊದಲ 2 ಚೆಂಡುಗಳಲ್ಲಿ ಹಲೋ 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 ಬಾಸ್ ಸುತ್ತಮುತ್ತ ಸಹಿತ ಓಟುಗಳಿಗೆ ಅವಕಾಶಗಳಿಲ್ಲ. ಸಾಕಷ್ಟು ಸೋಲುತ್ತಿರುವನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯ ತಂಡದ ಮೊತ್ತ 14 ಓಟವನ್ನು ದಾಖಲಿಸ್ತಾ ಇದೆ. ಓ ಕ್ಯಾಚ್ ಆಗೋದು ಅವಕಾಶಗಳು ಗ್ಯಾಪ್ ಶಾಟ್ ಈ ಬಾರಿ ಮಿಡ್ ಆಫ್ ವಿಭಾಗದಲ್ಲಿ ಮೊದಲ ಓಟ ಪೂರೈಕೆ, ಎರಡನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಕೀರ್ತಿ ಮತ್ತು ಮಿಥುನ್ ಬಾಸ್ ಸುತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಇವಾಗ ಎರಡನೇ ಓಟವನ್ನು ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ತಂಡದ ಮೊತ್ತ 16ಕ್ಕೆ ತಲುಪ್ತಾರೆ. 16 ಶಾಟ್ ಬಿದ್ದಿರುವಂತ ಚೆಂಡು ಫುಲ್ ಶಾಟ್ ಈ ಬಾರಿ ಮತ್ತೆ ಮಿಡ್ ವಿಕೆಟ್ ಬ್ಯಾಗ್ ಒಂದೊಂದು ಪೂರೈಕೆಯೂ ಕೂಡ. ಸ್ಕೋರ್ 17 17ಕ್ಕೆ ತಲುಪ್ತಾ ಇದೆ. ಮೂರನೇ ಅಂತಿಮ ಒಂದೇ ಸತ ಬಾಕಿ ಉಳ್ಕೊಳ್ತಾ ಇದೆ. ಅರ್ಜುನ್ ಅಂತಿಮ ಚೆಂಡಲ್ಲಿ ಅದಾವ ರೀತಿಯ ಬೌಲಿಂಗ್ ಅನ್ನ ಸಾಧಿಸ್ತಾರೆ ನೋಡಬೇಕಾಗಿದೆ. ಕೊನೆ ಒಂದೇ ಸತ ರಿವರ್ಸ್ ಶಾಟ್ ಮತ್ತೆ ಅಕ್ಷ ಕವರ್ ವಿಭಾಗದಲ್ಲಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ಸ್ಕೋರ್ 18 ಮೊದಲ 3 ಚೆಂಡುಗಳಲ್ಲಿ 18 ಓಟವನ್ನು ದಾಖಲಿಸಿದ ಮೊದಲ 3 ಓವರ್ಗಳಲ್ಲಿ 6 ಓಟಗಳ ಒಂದು ಸರಾಸರಿ ರನ್ ರೇಟ್ ಅನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇನ್ನೂರು ಉಳಿದಿರುವಂತ 6 ಓವರ್ಗಳಲ್ಲಿ ಉಳಿದಿರುವಂತ 3 ಓವರ್ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 6 ಓವರ್ಗಳ ಒಂದು ಪಂದ್ಯಾಟ ಅಂಗನವಾಡ ಭಾಗದಲ್ಲಿ ಜರುಗ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಒಂದು ಆಶ್ರಯದಲ್ಲಿ ಮುಲ್ಕಿ ವಲಯ ಮಟ್ಟದ 32 ಗ್ರಾಮದಲ್ಲಿ ಒಟ್ಟಾಗಿ ಆಡುವ ಒಂದು ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಇದಾಗ್ತಾ ಇದೆ. ಬಂಟ್ಸ್ ಪ್ರೀಮಿಯರ್ ಲೀಗ್ 2022 ದಾಳು ಚೆಂಡುಗಳ ಪ್ರತಿಷ್ಠಿತ ಹಗಲಿನ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮುಲ್ಕಿ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಬಂಟ್ಸ್ ಪ್ರೀಮಿಯರ್ ಲೀಗ್ 4ನೇ ಓವರ್ ಮೊದಲ ಚೆಂಡು ದಾನ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಲೆಗ್ ಬಾಯ್ಸ್ ಒಂದೊಂದು ಪೂರೈಕೆ ಈ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕೋರ್ 19 ತಲುಪ್ತಾ ಇದೆ. ಗೌತಮ್ನ ವಿಕೆಟ್ ಅನ್ನು ಕಳಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದು ಕೂಡ 9 ವಿಕೆಟ್ಸ್ ಗಳು ಸುರಕ್ಷಿತ ಹಂತದಲ್ಲಿದೆ. ಅದೆಷ್ಟು ಓಟಗಳು ಒಂದು ಟಾರ್ಗೆಟ್ ನೀಡ್ತಾರೆ ನೋಡಬೇಕಾಗಿದೆ. ಸ್ಲೋ ಫುಟ್ ಚೆಂಡು ಕ್ಲೀನ್ ಬಾಲ್ ಡಿಬರೆ 2ನೇ ವಿಕೆಟ್ ಪತನ. ಮಿಥುನ್ ಬ್ಯಾಕ್ ಟು ಪೆವಿಲಿಯನ್. ಪ್ರಶಾಂತ ಮೊದಲ ಓವರ್ನಲ್ಲಿ ಕೂಡ ಗೌತಮ್ನ ವಿಕೆಟ್ ಅನ್ನು ಉರುಳಿಸಿದ್ರು. ಆ ಓವರ್ನಲ್ಲಿ ಕೇವಲ 4 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು.
ಇವಾಗ ಪ್ರಶಾಂತರ ಓವರ್ ಮತ್ತೊಂದು ವಿಕೆಟ್ ಅನ್ನ ಪಡ್ಕೊಳ್ತಾ ಇದೆ. ಮಿಥುನ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಅಧಿಕಾರಿ ಬಿಟ್ಟು ಅವೆಂಜರ್ಸ್ ತಂಡ 6 ಓವರ್ಗಳ ಪಂದ್ಯ, 36 ಚೆಂಡುಗಳು, ಅದಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನ ನೀಡ್ತಾರೆ ನೋಡಬೇಕಾಗಿದೆ. ಆಮೇಲೆ ಭಾಗದಲ್ಲಿ ಹೊಸ ದಾಂಡಿಯನ್ನ ಸೇರ್ಪಡೆ ವೀರೇಂದ್ರ, ಬೌಲರ್ ಪ್ರಶಾಂತ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಮೊದಲ 2 ಚೆಂಡುಗಳು ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನು 4 ಚೆಂಡುಗಳು ಅದೆಷ್ಟು ಓಟಗಳನ್ನು ನಿಲ್ಲಿಸ್ತಾರೆ ನೋಡಬೇಕಾಗಿದೆ. ಪ್ರಶಾಂತ ಬಾ ಸುತ್ತಮುತ್ತ ಚೆಂದ ಆಟ. ಪಾಟ್ ಮೇಲೆ 1 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕೋರ್ 20ಕ್ಕೆ ತಲುಪ್ತಾ ಇದೆ. ವೀರೇಂದ್ರ 1 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಮೊದಲ ಚೆಂಡು ಬನ್ಸ್ ಪ್ರೀಮಿಯರ್ ಲೀಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಓ ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ದಾಂಡಿಗನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲದ ಒಂದು ಚೆಂಡು ಕೂಡ ಇವಾಗ ಪ್ರಶಾಂತ ಎಸೀತಾ ಇದ್ದಾರೆ. ಬಹಳ ಶುದ್ಧಪಡಿ ಚೆಂಡು ಬೌಲಿಂಗ್ ಅನ್ನು ಪ್ರಶಾಂತ ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರನ್ ಮಾಡೋದೇ ಅವಕಾಶಗಳಿತ್ತು. ಡೈರೆಕ್ಟ್ ಹಿಟ್ ಆಗುವಂತ ಒಂದು ಅವಕಾಶಗಳಿತ್ತು, ಆದ್ರೆ ಯಾವುದೇ ರನ್ಔಟ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರಶಾಂತ. ಬಹಳ ಶುದ್ಧ ಬರ್ಚಂದು ಬೌಲಿಂಗ್ ಅನ್ನು ಕೂಡ ಪ್ರಶಾಂತ ತೋರ್ಪಡಿಸ್ತಾ ಇದ್ರೆ 1 ಓಟದ ಪೂರೈಕೆ ಆಗ್ತಾ ಇದೆ. ಕೀರ್ತಿ 1 ಓಟವನ್ನು ದಾಖಲಿಸಿದ್ರು. ಸ್ಕೋರ್ 21ಕ್ಕೆ ತಲುಪ್ತಾ ಇದೆ. ಫುಲ್ ಟಾಸ್ ಚೆಂಡು, ಸರಿ ಪರೀಕ್ಷಿತ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲೆಫ್ಟಿ ಒಂದು ಬೌಲರ್ ಚೇಂಜ್. ಅಕ್ಷತ್ ಅಭಿಷೇಕ್ ఏర్ అవుట్ అయ్యి ఆరు పాతారు లైవ్ ఉండవు పాత అవుజా ಸರಿ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಖ್ಯಾತ್ ಮತ್ತು ಕೀರ್ತಿ ಈಗ ಅಂಗನವಾಡಿ ಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಭಿಷೇಕ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಕೀರ್ತಿ ಸ್ಟ್ರೈಕರ್ಗೆ ಬರ್ತಾ ಇದ್ದಾರೆ. ಅವೇ ಇವರ ಸಿರೋದ ಚೆಂಡು ಫುಲ್ ಟಾಸ್ ಚೆಂಡು ಲಾಗ್ ಆಫ್ ವಿಭಾಗದಲ್ಲಿ ಸುಲಭ ಸಾಧ್ಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕೀರ್ತಿ ಔಟ್. ತನ್ಮೂಲಕವಾಗಿ ಅಧಿಕಾರಿ ಬೆಟ್ಟ ಅವೆಂಜರ್ಸ್ ಪ್ರಮುಖ 3 ವಿಕೆಟ್ಸ್ ಕಳ್ಕೊಳ್ತಾ ಇದ್ದಾರೆ. ಮೊದಲ 3 ವಿಕೆಟ್ಸ್ಗಳು ಈಗ 23 ಓಟಕ್ಕೆ ಕಳ್ಕೊಳ್ತಾ ಇದೆ. ಅಧಿಕಾರಿ ಬೆಟ್ಟ ಅವೆಂಜರ್ಸ್ ಮುನ್ಕೂರು ಮುಟ್ಟಿನ ಬನ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಕೀರ್ತಿ ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗೆ ಅಶ್ವತೋಷ್ ಅಂಗನ ಭಾಗವನ್ನು ಕಂಡುಕೊಳ್ತಾ. ಅಭಿಷೇಕ್ನ ಓವರ್ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಜರುಗ್ತಾ ಇದೆ. ಬಹಳ ಉತ್ತಮ ರೀತಿಯಲ್ಲಿ 2 ಓವರ್ಗಳು ಪ್ರಶಾಂತ್ ತೋರ್ಪಡಿಸಿದ್ರು. ಇವಾಗ ಅಭಿಷೇಕ್ನ ಓವರ್ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಜರುಗ್ತಾ ಇದೆ. ತಂಡದ ಮೊತ್ತ 24ಕ್ಕೆ. ಈತ ನಡುವೆ ಮತ್ತು ಸುಲಭ ಸಾಧ್ಯ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಹಿಂದೆ ಬಹಳ ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ ಕ್ಷೇತ್ರರಕ್ಷಕ. ಈಗ 2 ಓಟಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕೋರ್ 25ಕ್ಕೆ ತಲುಪ್ತಾ ಇದೆ. 25. 5ನೇ ಓವರ್ ಅಭಿಷೇಕ್ನ ಓವರ್ನಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಆಟ ಮತ್ತೆ ಲಾಂಗ್ ಆಫ್ ವಿಭಾಗದಲ್ಲಿ ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕಂಪ್ಲೀಟ್ ಆಗ್ತದೆ. ಫಸ್ಟ್ 5 ಓವರ್ಸ್ ಕಂಪ್ಲೀಟ್. ಸ್ಕೋರ್ 26, ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. 26ಕ್ಕೆ 4 ವಿಕೆಟ್ಸ್ ಕಳ್ಕೊಂಡು ಮೊದಲ 5 ಓವರ್ಗಳ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅವೇ ಸೋಟುಗಳ ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ ಅಧಿಕಾರಿ ಬೆಟ್ಟ ಅವೆಂಜರ್ಸ್ ತಂಡ. ಸ್ಟ್ರೈಕ್ ಇರುತ್ತೆ ಅಶ್ವಿತೋಷ್. ಕೌಶಿಕ್ನ ಮೊದಲ ಚೆಂಡು ಸೆಲೆಮಿಡಾನ ಭಾಗದಲ್ಲಿ ಸುಲಭ ಕ್ಯಾಚ್ ಆಗುವುದೆಲ್ಲ ಅವಕಾಶಗಳಿತ್ತು. ಮತ್ತೆ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಅಶ್ವಿತೋಷ್ 1 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಸ್ಕೋರ್ 27. 27ಕ್ಕೆ ತಲುಪ್ತಾ ಇದೆ. 5 ಚೆಂಡುಗಳ ಫಸ್ಟ್ ಸೆಷನ್ ಇನ್ನಿಂಗ್ಸ್ ಬಾಕಿ ಉಳ್ಕೊಳ್ತಾ ಇದೆ. ಅದೇ ಸೋಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. 35+ ಓಟಗಳು ಬರಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ 5 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. 2ನೇ ಚೆಂಡು ಲೆಗ್ ಸೈಡ್ ಅಲ್ಲಿ ಬಿದ್ದಿರುವುದು ಚೆಂಡು ತನ್ಮೂಲ ಫೈಂಡ್ ಆಗಿ ಭಾಗದಲ್ಲಿ ಶಾರ್ಟ್ ಫೈಂಡ್ ಆಗಿ ಸಿವರೆ ಕ್ಯಾಂಚಿನಲ್ಲಿ ಬೈ ಮೂಲಕವಾಗಿ 2 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಎರಡು ಓಟಗಳು ಬೈ ಮೂಲಕವಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 29 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ 2 ದಿನಗಳ ಕಾಲ ಬನ್ಸ್ ಸಮಾಜ ಬಾಂಧವ ಒಂದು ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಈಗ ಮುಲ್ಕಿ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಫೈನಲ್ ಆಗಿ ಭಾಗದಲ್ಲಿ ಇನ್ಸೈಡ್ ಎಡ್ಜ್ ಆಗಿರುವಂತ ಚೆಂಡು 2 ಓಟವನ್ನು ಪಡ್ಕೊಳ್ಳೋ ಸಾಧ್ಯತೆ ಈ ನಿಟ್ಟಿನಲ್ಲಿ ರನ್ ಔಟ್ ಆಗ್ತಾ ಇದೆ. ಮೊದಲ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 2ನೇ ಓಟದಲ್ಲಿ ಈಗ ರನ್ ಔಟ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 30ಕ್ಕೆ ಅರ್ಧಾಂಶ ವಿಕೆಟ್ಸ್ ಕಳ್ಕೊಳ್ತಾ ಇದೆ.
ಪ್ರಖ್ಯಾತ್ ರನ್ಔಟ್ ಆಗಿ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅಂಗನವಾಡ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಅಖಿಲ್ ಹೊಸ ದಾಂಡಿಗರು ಅಂಗನವಾಡ ಭಾಗಕ್ಕೆ ಬರ್ತಾ ಇದ್ದಾರೆ. ಈ ಪಂದ್ಯಾಟ ಮುಗಿದ ತಕ್ಷಣ ಕಟೀಲ್ ಟೈಟನ್ಸ್ ಮತ್ತು ಕೊಡತ್ತೂರು ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಾಸ್ ಉತ್ತಮ ಚಂದ ಕ್ರಿಕೆಟ್ ಪಂದ್ಯಾಟ ಜರುಗ್ತಾ ಇದೆ. ಔಟ್ ಸ್ವಿಂಗ್ ಡೆಲಿವರಿ ಕೌಶಿಕ್ ಬಾಸ್ ಉತ್ತಮ ಚಂದ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. 30ಕ್ಕೆ ಅರ್ಧಾಂಶ ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಅಧಿಕಾರಿ ಬೆಟ್ಟಿ ಅವೆಂಜರ್ಸ್. ಆ ನಿಟ್ಟಲ್ಲಿ ಮುನ್ಕೂರು ಮುಟಿನಿ ಬಾಸ್ ಒಂದು ಉತ್ತಮ ಚಂದ ಬೌಲಿಂಗ್ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಅಂತಿಮ ಓವರ್ ಜರುಗ್ತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ ಬಾಸ್ ಉತ್ತಮ ಚಂದ ಆಟ. ಅಖಿಲ್ ಎರಡನೇ ಓಟವನ್ನು ಪೂರೈಸಿದ್ರು. 32 ತಲುಪ್ತಾ ಇದೆ. ಫಾಸ್ಟೇಷನ್ ಅಂತಿಮ ಚೆಂಡು ಬಾಕುಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಕೊನೆಯ ಚೆಂಡು. ಅದೆಷ್ಟು ಓಟುಗಳು ಬರ್ತದೆ ನೋಡಬೇಕಾಗಿದೆ. ರಿವರ್ಸ್ ಶಾಟ್ ಬಾರಿ ಭಾಗದಲ್ಲಿ ಮೊದಲ ಓಟ ಪೂರೈಕೆ ಆಗ್ತಾ ಇದೆ. ಎರಡನೇ ಓಟ ರನ್ ಔಟ್ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ 33 ಓಟವನ್ನು ದಾಖಲಿಸ್ತಾ ಇದ್ದಾರೆ. 34 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಅಧಿಕಾರಿ ಬೆಟ್ಟಿ ಅವೆಂಜರ್ಸ್ ತಂಡ. ಮುನ್ಕೂರು ಮುಟಿನಿ ಬಾನ್ಸ್ 34 ಓಟ ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ. ಶ್ರೀ ಗಂಗಾಧರ್ ವಿ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಅಧಿಕಾರಿ ಬೆಟ್ಟಿ ಅವೆಂಜರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶ್ರೀ ಶಾನಾಥ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಮುನ್ಕೂರು ಮುಟಿನಿ ಬಾನ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡನೇ ಪಂದ್ಯ ಕಟೀಲ್ ಟೈಟನ್ಸ್ ಮತ್ತು ಕೊಡತ್ತೂರು ವಾರಿಯರ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಶ್ರೀ ರಾಜೇಶ್ ಶೆಟ್ಟಿ ಅವರೊಂದು ಮಾಲಕತ್ವದ ಕೊಡತ್ತೂರು ವಾರಿಯರ್ಸ್ ಆದ್ರೆ ಮತ್ತೊಂದೆಡೆಯಲ್ಲಿ ಮುಲ್ಕಿ ಕಟೀಲ್ ಟೈಟನ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶ್ರೀ ಅವಿನಾಶ್ ಶೆಟ್ಟಿ ಅವರೊಂದು ಮಾಲಕತ್ವದ ಕಟೀಲ್ ಟೈಟನ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶ್ರೀ ರಾಜೇಶ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಕೊಡತ್ತೂರು ವಾರಿಯರ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ದಿನದ ಎರಡನೇ ಪಂದ್ಯಾಟ ಲೀಗ್ ಕಮ್ ನಾಕ್ಔಟ್ ರೀತಿಯಲ್ಲಿ ಜರುಗ್ತಾ ಇರೋದು ಈ ಒಂದು ಪಂದ್ಯಾಟ ಕೂಡ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ಬಂಟ್ಸ್ ಪ್ರೀಮಿಯರ್ ಲೀಗ್ ಜರುಗ್ತಾ ಇದೆ. ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಅವರೊಂದು ಸ್ಮರಣಾರ್ಥ ಸವಿ ನೆನಪಿಗಾಗಿ ಅಮರನಾಥ್ ಶೆಟ್ಟಿ ಅವರು ಗತಿಸಿದ 2 ವರ್ಷಗಳ ಬಳಿಕ ಮುಲ್ಕಿಯ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಬಂಟ್ಸ್ ಸಮಾಜ ಬಾಂಧವರೊಂದು ಬಾಸ್ ಒಂದು ವ್ಯವಸ್ಥಿತ ಕ್ರಿಕೆಟ್ ಟೂರ್ನಮೆಂಟ್ ಕೂಡ 2 ದಿನಗಳ ಕಾಲ ಬಂಟ್ಸ್ ಪ್ರೀಮಿಯರ್ ಲೀಗ್ ಆಗಿ ಜರುಗ್ತಾ ಇದೆ. ಕೊಡತ್ತೂರು ವಾರಿಯರ್ಸ್ ನಾಯಕರು ದೇವಪ್ರಸಾದ್ ಶೆಟ್ಟಿ ಅವರು, ದೇವಪ್ರಸಾದ್ ರೈ ಅವರು ಮತ್ತು ಕಟೀಲ್ ಟೈಟನ್ಸ್ ಶ್ರೀ ಅಭಿಲೇಶ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ದಿನದ ಎರಡನೇ ಪಂದ್ಯ ಅಂಗನವಾಡಿಯಲ್ಲಿ ಜರುಗ್ತಾ ಇದೆ. ಅಧಿಕಾರಿ ಬೆಟ್ಟಿ ಅವೆಂಜರ್ಸ್ ಈಗಾಗಲೇ 34 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ. ಮುನ್ಕೂರು ಮುಟಿನಿ ಬಾನ್ಸ್ 34 ಓಟಗಳ ವಿಜಯದ ಟಾರ್ಗೆಟ್ಗಾಗಿ ಅಂಗಣ ಒಳಭಾಗದ ಆರಂಭಿಕರು ಪ್ರಮುಖ ಮೊದಲ ಓಪನರ್ಸ್ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 36 ಎಸೆತ 34 ಓಟಗಳ ಒಂದು ಟಾರ್ಗೆಟ್ ಇದೆ. ಈ ಹಂತದಲ್ಲಿ ವೀಕ್ಷಣೆ ಬದಲಾಯಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಬಾಸ್ ಅನುಭವಿ
ಹಿರಿಯ ವೀಕ್ಷಕರು 1989 ದಶಕದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರಾಜ್ಯ ಮಟ್ಟದ ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ವೀಕ್ಷಣೆ ನೀಡಿದಂಥ ಅತ್ಯುತ್ತಮ ವೀಕ್ಷಣೆದಾರರು ಕೂಡ ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್ ಫ್ರಮ್ ಮುಲ್ಕಿ. So thank you, Satish. So hello and welcome back to this government junior college ground. So good morning everybody. This is Suresh Bhatt speaking the microphone. Welcome all of you this government junior college ground here at Mulki. This is the Bunts Premier League 2022 limited overs tennis ball cricket tournament is being conducted by Bunts Association of Mulki. So 12 different teams are participating in this particular tournament, and the winners of this tournament will fetch a cash prize with an attractive trophy, and at the same time the runners-up team will also get cash prize along with the runner-up trophy. And not only this, along with this there will be some individual prizes like best batsman, best bowler, man of the series and man of the match. So the first, meantime we have the first inauguration match of this tournament is going on here between Adhikari Bettu Avengers versus Munkuru Mutiny Bunts. 34 is the victory target for Munkuru team to win this match. This is not a very difficult target for the team because they have got a very good batting lineup. So the bowlers of Adhikari Bettu Avengers will have to really work very hard. If they can pick up few wickets in the initial power play over, definitely they can put some pressures on the batsmen of Munkuru Mutiny Bunts. So let us see what is going to happen now. Meanwhile, the two openers for Munkuru team are already in the middle. Parikshit and Abhishek are the two openers. Parikshit is the man on strike and Abhishek will be at the non-striker's end. And the opener bowler for Adhikari Bettu Avengers will be Prakyat, a right-arm medium-pace bowler. He's going to bowl the first over of the innings now from the SVT end. So everything seems to be ready here. We have the green signal there by umpire Dinesh Baikampadi, and here is the first delivery of the first over now. Prakyat to Parikshit. That's a very, very fine delivery, pitching right into the block hole, and the batsman played it defensively forward, giving full respect to that delivery, gently pushing the ball to the offside, just giving the touch and going for a cheeky single, and he gets a single here. Parikshit is straight away off the mark. He opened his account, and the single will bring Abhishek on strike now. For this right-handed batsman, 4 men on the onside and 5 on the offside. There is a long on, a long off, silly mid on, extra cover, short third man, mid wicket, and a forward short leg. So everything seems to be ready now. The meantime we watch Prakyat, the bowler, for the second time in this over, bowls this one to Abhishek. That's a very, very fine delivery which beats the batsman. The ball went straight to the hands of the wicket keeper. So no possibility of any run there. The ball pitching on the off stump and batsman not getting the line of the ball. On that occasion, wicket keeper collects the ball neatly. So no chance of getting any score over there. So dot delivery there by the Prakyat. Once again, very, very fine delivery there by the bowler. The pace deceives the batsman, ball defrauds the batsman and directly into the wicket-keeper's baggage, so no runs resulted. The bowler, Prakyat, is bowling with good line and length. He is not giving any room for the batsman to play, and he has to maintain the same line and length throughout his scorcher now. We come back to the bowler as the next delivery.
That ball keeping very low, surprise the batsman. The batsman doesn't know much about delivery. He doesn't have any clue about that ball. Misses it completely, and wicket keeper does the rest of the job, and he returns the ball back to the bowler. Once again, the ball is in the hands of the bowler Prakyat, and he will be bowling now for the 5th time in this over. There could be a chance of run out, and I think that's all over for the batsman. First wicket goes down for Munkuru Mutiny Bunts. A big blow for the team in the first over of the innings. Abhishek, without making any score, will have to move back to the pavilion here. So very good piece of bowling there by Prakyat, and a good piece of fielding as well of his own bowling, followed through and picks up the ball, and he was very quick without making any mistakes. He returns the ball back to the wicket keeper, and wicket keeper makes no mistakes. So first wicket goes down for Abhishek now. So the new batsman now joining is Abhishek. Converted that into full toss. Good piece of fielding there. Very good piece of fielding. Good presence of mind. He was very quick. He has saved a couple of runs for his team. Otherwise the ball would have been crossed the boundary ropes here. Really a good presence of mind. That's the end of the over. Very good over from Prakyat. He has just considered only 1 run in that first over. In the power play over, he has given only 1 run. So Munkuru Mutiny Bunts are in trouble now. They have lost the first wicket of Abhishek. Now Parikshit and Abhishek are the 2 batsmen in the middle. They will have to play with cool mind. What they should do is just work the balls into the gap, pick up single to keep the scoreboard moving, and rotate the strike. That's what they need to do now. 33 more runs required in the remaining 30 balls. So Bunts Association of Mulki are organizing this most prestigious cricket tournament, Bunts Premier League 2022, in the sweet memory of late Amarnath Shetty. So we will have to really appreciate the hard work and effort put by the teammates of Bunts Association of Mangalore. We are in the first match of the tournament. The final match will be played tomorrow evening, and after the final match we have got grand presentation ceremony over here. So we'll have to wait and see which team is going to become the champions of this tournament to lift this attractive Bunts Premier League 2022. So Virendra has been introduced here to bowl the second over of the innings. In the first ball they get a single here. The meantime we watch Virendra for the second time in this over from the far edge. Short of run delivery, room outside the off-stop, ball is in the air. It could be out of the fielder is underneath it. My goodness, he has dropped it. He has put down that catch. The ball was quite high in there for a while. There was a fielder, and it was a simple catch which was directly going into the throats of the fielder. The fielder was not able to carry it, and fortunately the batsman survives here. Very lucky indeed. A big reprieve for the batsman here. Virendra once again for the third time is over. That should be a no ball, no doubt about the delivery. The ball was going down the leg side, and no ball has been signaled here. So I think here is a chance of free hit for the batsman to go for big hits now. Let us see whether the left-hander will be able to take the advantage of this free hit delivery now. So here is a golden opportunity for the batsman to go for a big hit now. Parikshit misses the line of the ball. Ball went straight to the wicket-keeper's hand. Good piece of wicket-keeping there by the wicket-keeper. And the rest of the job is done by the wicket-keeper. He returns the ball back to the bowler. Once again, Virendra is back to his bowling mark now.
Virendra on his way to the left-hander Parikshit. Converted that into full toss, played it nicely to the covers, handsome looking cover drive, lovely cover drive. They come back for the second and completed 2 runs very comfortable here. Good running between the wicket here, aggressive running between the wicket, and this is the kind of running between the wicket we need in the limited overs matches to put the pressures on the fielders as well as on the bowlers. So a couple of runs have been added to the total. With that, the scorecard of Munkuru Mutiny Bunts now slowly moves on to 7. I beg your pardon, 8 runs on the scoreboard. Played elegantly to the onside and he gets a single here. So single to Parikshit, and with that their score now moves on to 9. 9 for the loss of 1 wicket. The man out is Abhishek for duck, and the 2 batsmen in the middle are Parikshit and Abhishek. Abhishek, the right-handed batsman, is on strike, batting on 2 runs. Stepped out very quickly, down the bit he goes. There is a fielder. Venu, the fielder, collects the ball, but before the fielder can pick it up and throws back to the wicketkeeper, there is ample time for both these 2 batsmen to go for an easy single. That's the end of the over. Pretty good over from Virendra. So after the completion of 2 overs, it is 10 with 1 wicket down. So Munkuru Mutiny Bunts are playing here under the ownership of Shri Sainath Shetty, whereas Adhikarabetu Avengers owner is Shri Gangadhar Shetty. So very good, interesting match is going on here in the first match of the day number 1. So Parikshit is the man at the non-striker bench, and Abhishek is batting on 3. Parikshit is playing sensibly there, batting on 5 runs. He has to concentrate on his singles, and he will have to take the full responsibility of this game on his shoulder. He is the son of Shri Sainath Shetty, the owner of Munkuru Mutiny Bunts, and he will have to take the full responsibility of this game on his shoulder now in order to come back into this game. They can't afford to lose any wickets. They must keep their wicket intact now, because 4 more overs to go now. 24 runs required to win this match. Stepped out very quickly, down the way he goes, and ball is rushing towards the boundary for 4 runs. All the way to the boundary for 4 runs. No chance for any fielders to stop that ball. Treats the ball on merits. No risk taken. No need of running for that, because the timing is good and the placement is perfect. Excellent cricketing shot there by Abhishek. Parikshit is the bowler. He has to improvise his bowling now. In the very first ball which he has bowled, he has conceded a boundary here. So Abhishek is on strike now. Parikshit at the non-striker's bench. Again, room outside the off-stump, played elegantly to the extra cover region, towards the gully region. There is a fielder. The fielder collects the ball, but he cannot prevent the batsman from picking up a comfortable single here. A good, sensible cricket is going on here between Abhishek and Parikshit. Both these 2 batsmen are son of Shri Sainath Shetty, the owner of Munkuru Mutiny Bunts. Left-hander is on strike now. 15 runs on the scoreboard for Munkuru team. Parikshit, who is batting on 5 runs, is ready to face the bowler Prakyat now. We come back to Prakyat once again for the 3rd time in this over. From the SVT end, balls this one. That's a very fine delivery, almost a Yorker delivery there, pitching right into the block hole, and the batsman Parikshit played it defensively forward, giving full respect to that delivery, not for runs. He played almost a test cricket forward defensive stroke there, and the ball went straight to the bowler. Good piece of fielding of his own bowling, followed through and picks up the ball, so no runs resulted. We come back to the bowler, to Parikshit.
That's a clever bowling there, intelligent bowling, and an even bounce there, flighted delivery, comprehensively beaten. The pace deceived the batsman and ball betrays the batsman directly into the wicketkeeper's baggage. So no runs resulted. Good improvisation in the bowling by Parikshit, and he will have to bowl with straight line and length, perfectly straight to the wicket. Tight and accuracy bowling have to be given high priority now by the bowlers of Athikaribettu Avengers. Converted that into full toss but couldn't make the use of juicy full toss, just giving the touch, played elegantly to the offside region through the cover point, and he gets a single, and that single will bring Abhishek on strike now. With that single, the scorecard of Mulki Mutiny Bunts now slowly moves on to 16. 16 with 1 wicket down. A good partnership is going on here between these two batsmen. Now Athikaribettu Avengers will have to pick up some wickets. They really need a breakthrough here in order to come back into this game at this stage of the game. Let us see what strategy the bowler will adopt now. Right-hander Abhishek will take the strike. Abhishek, the batter, is ready to face the bowler Parikshit now. That's a clever bowling there, steers it down to third man. Abhishek wanted a single but rightly sent back by Parikshit. There was a fielder at short third man region. The ball directly went to the fielder at third man. So dot delivery there by Prakhyath. So Prakhyath has completed his quota of 2 overs. In the 2 overs, he has given 7 runs, and he has not picked up any wicket. So pretty good over there by Prakhyath. In the first over, he has just conceded 1 run, and in this over 5 runs have come up. So that is the end of the over number 3. After the completion of 3 overs, runs on the scoreboard is 16 with 1 wicket down. Three more overs to go now. That means 18 balls remaining and 18 more runs required for Mulki Mutiny Bunts to win this match against Athikaribettu Avengers. So change in the bowling position here. Venu has been introduced here for the first time, a right-arm medium-face bowler. He is going to bowl the 4th over of the innings. 18 balls to go and 18 runs required. So very hot sunshine here today at Government Junior College ground. Crowd is more than expected, and as the day progresses, we can expect a huge crowd. The final match will be played tomorrow evening after at around 5 o'clock, and after the final match we have got grand presentation ceremony over here. Some of the chief guests will be presiding over the function tomorrow. So we'll have to wait and see which team is going to become the champions of this tournament to lift this attractive BPL Trophy 2022. So after this match, yet another interesting match will be played between Katil Titans versus Kodetturu Warriors. I request the players of both teams to get ready for the next match. So Venu is ready to bowl. Some change in the field placement is going on here. He's making some change in the field placement at the offside region. So everything seems to be ready now. The left-hander Parikshit is on strike, and Abhishek, his brother Abhishek, is at the non-striker bench. Venu is ready to bowl. Here is the first delivery of the 4th over now. That was a full toss delivery. He played it elegantly to the long on region. There is a fielder straight to the fielder. The fielder comes across and corrects the ball, but he cannot prevent the batsman from picking up a comfortable single here. A good partnership is going on here between these two batsmen. Athikaribettu Avengers will have to break this partnership now. The bowlers must be very, very smart. They should work very hard now in order to come back into this game. They desperately need a wicket here.
This time the batsman tried a fancy stroke, but he found utter failure in playing that one. The ball was going down the leg side. He wanted to sweep the ball to the fine leg region, but misses the line of the ball. The ball went straight to the wicketkeeper's hand, and wicketkeeper corrects the ball behind the stumps. So no runs resulted here. Second ball is a dot ball from Venu. Once again we come back to Venu for the third time this over with a long run up. Right arm over the wicket, passes the umpire. Stepped out very quickly, but not from the middle of the bat. Not a fully controlled stroke. He has lost his complete rhythm there. Not much of power behind that shot. The ball takes the leading edge of the bat, and the batsman will have to play satisfied with only a single here. So single to Abhishek. With that single, his individual score now moves on to 8, and the total score now moves on to 18 with 1 wicket down. The man out is Abhishek for duck. Parikshit, the left-hander, is ready to take the strike now. He will be facing Venu. Full toss, and he has given complete punishment for the bowler, but straight to the fielder there. Very good piece of fielding. One bounce to the fielder at mid-wicket region. The fielder runs across and corrects the ball. Otherwise, the ball would have been crossed the boundary ropes here. So he has saved a couple of runs. A good piece of fielding there by the fielder at mid-wicket region. So only 2 runs resulted here. Venu once again bows this one. Again a full toss delivery, goes for a big one. It could be 6, and that's a mighty 6. Lovely charming and nice footwork by the batsman. Down the wicket goes, picked it up very nicely and hits it over the deep mid-wicket fence for a huge 6. So he has given complete punishment for the bowler, charging the bowler on that occasion. He has scored 6 valuable runs. With those 6 runs, their score now jumps up to 26. 34 is the victory target, and at the moment it is 24 with 1 wicket down. Again a full toss delivery, handsome looking cover drive, lovely cover drive, crashed away nicely to the covers before the fielder at cover point region comes across and collects the ball. These two batsmen were very quick, a good understanding there between the two batsmen, aggressive running between the wicket, very productive over for Munkuru Mutiny Bunts. So end of the over number 4, a bit of expensive over there by Venu. So after the completion of 4 overs, it is 28 runs on the scoreboard. That means only 6 runs away from their victory. Everything is good going for the team. These two batsmen, Parikshit and Abhishek, have taken the full responsibility of this game on their shoulders, and they are playing very sensibly here. So two brothers, Parikshit and Abhishek, are in the middle there. These two players are sons of Sri Sainath Shetty, who is the owner of Munkuru Mutiny Bunts. So now they are in a driver's seat here, slowly marching towards the victory. Everything is good going for the team. Adhikari Betu Avengers will have to break this partnership now. Room outside the off stump, wanted to make a space for himself, but not from the middle of the bat, straight to the fielder. Venu collects the ball, but before the fielder collects the ball and threw it back to the wicketkeeper, there is ample time for both these two batsmen to go for an easy single. So single to Abhishek, and the scorecard now slowly moves on to 29. And left-hander Parikshit will take the strike here. Again he goes for a big one. The ball is raising towards the boundary ropes. Long chase for the fielder there, and I think it has crossed the boundary ropes here. The ball has touched the boundary ropes. 4 valuable runs from the bat of Parikshit here. That was a short on leg delivery. Room outside the leg stump, and batsman pulled away nicely onto the onside, hammered the ball to the... Scores are level now. Only 1 run required for Munkuru Mutiny Bunts to enter into the next round here. This time, with that, Munkuru Mutiny Bunts have won the match comfortably against Adhikari Betu Avengers. What a magnificent, amazing and deserving victory for the team. They have pulled a sensational victory in the first inaugural match. A lovely, great victory for Munkuru Mutiny Bunts. So Parikshit and Abhishek have played a good batting performance. They have shown a very good batting performance. Parikshit is the not-out batsman,
who played beautifully and made 22 runs in his individual account. The opener batsman Parikshit astonishing 22 runs and Abhishek made 10 runs. So the next match will be played between Katil Titans versus Kodatturu Warriors. I request the 12th man of both the teams to come to the commentators box immediately. So meanwhile, changing the commentary position here, and for further commentary, I have got Mr. Satish Manipal is with me in the commentary box, who is emerging one of the finest cricket commentator of in Kannada language. So I'm going to hand over the microphone to Satish Manipal for the further commentary. So please come in, Mr. Satish Manipal. ಧನ್ಯವಾದಗಳು ಸುರೇಶ್ ಭಟ್ ಮುಲ್ಕಿ ಅವರೇ. ಬಂಟರ ಸಂಘ ಮುಲ್ಕಿ ಇವರ ಆಶ್ರಯದಲ್ಲಿ ಜರುಗ್ತಾ ಇರುವಂಥ 2 ದಿನಗಳ ಕಾಲದ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ ಕ್ರಿಕೆಟ್ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಪಂದ್ಯದಲ್ಲಿ ಈಗಾಗಲೇ ಅಧಿಕಾರಿ ಬೆಟ್ಟ ಎವೆಂಜರ್ಸ್ ಅನ್ನು ಮಣಿಸಿದ ತಂಡ ಮುಂಡ್ಕೂರು ಮುಟಿಲಿ ಬಾನ್ಸ್ ಮೊದಲ ಜಯವನ್ನು ದಾಖಲಿಸಿದ್ದಾರೆ. ಎರಡನೇ ಪಂದ್ಯ ಕಟೀಲ್ ಟೈಟಾನ್ಸ್ ವರ್ಸಸ್ ಕೊಡತ್ತೂರು ವಾರಿಯರ್ಸ್, ಈ ನಡುವಣ ಎರಡನೇ ಪಂದ್ಯಾಟ ಜರುಗುತ್ತದೆ. ಟಾಸ್ ಅನ್ನು ಜಯಿಸಿದ ತಂಡ ಕಟೀಲ್ ಟೈಟನ್ಸ್ ಈಗಾಗಲೇ ಆಂಗಣದ ಭಾಗದಲ್ಲಿ ಕ್ಷೇತ್ರಾಕ್ಷಣೆಗಾಗಿ ಇಳಿತಾ ಇದ್ದಾರೆ. ಅವರನ್ನು ಎದುರಿಸುವ ತಂಡ ಕೊಡತ್ತೂರು ವಾರಿಯರ್ಸ್ ಮೊದಲ ಓಪನರ್ಸ್ ಅಂಗಣಕ್ಕೆ ಪ್ರವೇಶ ಮಾಡಬೇಕು ಅನ್ನೋದ ಕೇಳಿಕೊಂಡು ಎರಡೂ ತಂಡದ ನಾಯಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. 12th ಪ್ಲೇಯರ್ ನೀವು ಕಡ್ಡಾಯವಾಗಿ ನಮ್ಮ ವೀಕ್ಷಣೆಗೊಳಗೆ ಕಳಿಸ್ಕೊಡ್ಬೇಕು ಅನ್ನೋದೇ ಕೇಳಿಕೊಳ್ತಾ ಇದ್ದೇವೆ. ಕಟೀಲ್ ಟೈಟನ್ಸ್ ಕ್ಯಾಪ್ಟನ್ 12th ಪ್ಲೇಯರ್ ಅನ್ನು ಕಳಿಸ್ಕೊಡಿ. ಕೊಡತ್ತೂರು ವಾರಿಯರ್ಸ್ ಕ್ಯಾಪ್ಟನ್ ಕೂಡ 12th ಪ್ಲೇಯರ್ ನೀವು ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕು ಅನ್ನೋದೇ ಕೇಳಿಕೊಳ್ತಾ ಇದ್ದೇವೆ. ಎರಡೂ ತರದ ಆಟಗಾರರು ಪ್ಲೇಯರ್ಸ್ ಡಗ್ಔಟ್ಸ್ ಅಲ್ಲಿ ಇರಬೇಕು ಅನ್ನೋದಾಗ ನಿಮ್ಮನ್ನ ಕೇಳಿಕೊಂಡು ಆಂಗಣದ ಭಾಗದಲ್ಲಿ ಈಗಾಗಲೇ ಕ್ಷೇತ್ರಕ್ಷಣೆಗಾಗಿ ಇಳಿತಾ ಇದೆ ಕಟೀಲ್ ಟೈಟಾನ್ಸ್. ಅವರನ್ನು ಎದುರಿಸುವ ತಂಡ ಕೊಡತ್ತೂರು ವಾರಿಯರ್ಸ್ ಅಗ್ರಸರದ ಪ್ರಮುಖ ಆಟಗಾರರು ಅಂಗಣಕ್ಕೆ ಬರಬೇಕಾಗಿದೆ. ಶ್ರೀ ರಾಜೇಶ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಕೊಡತ್ತೂರು ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಶ್ರೀ ಅಭಿಲಾಷ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಕಟೀಲ್ ಟೈಟಾನ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 12 ತಂಡಗಳು 12 ಫ್ರಾಂಚೈಸ್ಗಳಾಗಿ 170ಕ್ಕೂ ಮಿಕ್ಕಿದಂಥ ಆಟಗಾರರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 32 ಗ್ರಾಮಗಳು ಒಟ್ಟಾಗಿ ಮುಲ್ಕಿ ವಲಯ ಮಟ್ಟದ ಒಂದು ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಈಗ ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣ ಮುಲ್ಕಿಯಲ್ಲಿ ಜರುಗ್ತಾ ಇದೆ. ಬಂಟರ ಸಂಘ ಮುಲ್ಕಿ ಮತ್ತು ಯುವ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಗ್ತಾ ಇದೆ. ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಅವರೊಂದು ಸ್ಮರಣಾರ್ಥಕವಾಗಿ ಬಂಟ್ಸ್ ಪ್ರೀಮಿಯರ್ ಲೀಗ್ ಜರುಗ್ತಾ ಇದೆ. ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಅವರು ಗತಿಸಿದ 2 ವರ್ಷಗಳ ಬಳಿಕ ಮುಲ್ಕಿಯ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಬಂಟ್ಸ್ ಸಮಾಜ ಬಾಂಧವರ ಒಂದು ಪ್ರತಿಷ್ಠಿತ ಹಗಲಿನ 2 ದಿನಗಳ ಕಾಲದ ಕ್ರಿಕೆಟ್ ಟೂರ್ನಮೆಂಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. Katil Titans won the toss and elected to field first. ಅವರನ್ನು ಎದುರಿಸುವ ತಂಡ ಆಂಗಣದ ಭಾಗದಲ್ಲಿ ಈಗ ಕೊಡತ್ತೂರು ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಲೀಗ್ ಕಮ್ ನಾಕ್ಔಟ್ ರೀತಿಯಲ್ಲಿ ಜರುಗ್ತಾ ಇರೋದು ಈ ಒಂದು ಟೂರ್ನಮೆಂಟ್ ಈಗ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದರಲ್ಲಿ ಕಟೀಲ್ ಟೈಟಾನ್ಸ್, ಮತ್ತೊಂದು ಕೊಡತ್ತೂರು ವಾರಿಯರ್ಸ್.
ಕೊಡತ್ತೂರು ವಾರಿಯರ್ಸ್ ನ ಆರಂಭಿಕ ಅಗ್ರಸರದ ಪ್ರಮುಖ ಆಟಗಾರ ಅಂಗಣಕ್ಕೆ ಬರ್ತಾ ಇದ್ದಾರೆ. ಅಕ್ಷತ್ ಮತ್ತು ಸುಧೀರ್ ಮೊದಲ ಓಪನರ್ಸ್. ಎಸ್ಕಾರ್ಕಿ ಭಾಗದಲ್ಲಿ ನಾಗರಾಜ್ ಮೊದಲ ಚೆಂಡು ತನ್ಮೂಲಕವಾಗಿ ಕ್ಲೀನ್ ಬೌಲ್ಡ್ ಮೊದಲ ವಿಕೆಟ್ ಪತನ. 0-1 ತನ್ಮೂಲಕ ಕೊಡತ್ತೂರು ವಾರಿಯರ್ಸ್ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ಬಾಸ್ ಉತ್ತಮ ರೀತಿಯ ಬೌಲಿಂಗ್ ಅನ್ನು ಸಂಘಟಿಸಿದ್ರು ನಾಗರಾಜ್. ಮೊದಲ ಚೆಂಡಲ್ಲಿ ಲೆಫ್ಟ್ ಅಕ್ಷತ್ ನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಕೊಡತ್ತೂರು ವಾರಿಯರ್ಸ್. ಆ ಮೊದಲ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವಿತರಿಸಲಾಗ್ತದೆ. ಮೊದಲ ಪಂದ್ಯದಲ್ಲಿ ಬಾಸ್ ಉತ್ತಮ ಬೌಲಿಂಗ್ ಮತ್ತು ಬ್ಯಾಟಿಂಗ್ ವಿಭಾಗ ಎರಡೂ ವಿಭಾಗದಲ್ಲಿ ಕೂಡ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸಿದ ಮುಟಿನಿ ಮುಂಕೂರು ಬಂಟ್ಸ್ನ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪರೀಕ್ಷಿತ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಅಧ್ಯಕ್ಷರು ಪುರುಷೋತ್ತಮ ಶೆಟ್ಟಿ, ಗೌರವಾಧ್ಯಕ್ಷರು ಸಂತೋಷ್ ಕುಮಾರ್ ರೆಡ್ಡಿ ಹಾಗೂ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಭಂಡಾರಿ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪರೀಕ್ಷಿತ್ ಶೆಟ್ಟಿ, ಮುಂಕೂರು ಮುಡಿನಿ ಪಂಚ್ನ ಪರೀಕ್ಷಿತ್ ಶೆಟ್ಟಿ ಅವರಿಗೆ ನೀಡಿ ಗೌರವಿಸುತ್ತಾರೆ. ಬಾಸ್ ಉತ್ತಮ ರೀತಿಯಿಂದ ಆಟ. ಯಕ್ಷಗಾನ ಭಾಗದಲ್ಲಿ ಗ್ಯಾಪ್ ಶಾಟ್ ಇದ್ದಾರೆ. ಮೊದಲ ಆಟ ಸುಲಭ ಸಾಧ್ಯ ಪೂರೈಸಿ ಎರಡನೇ ಆಟ ಹಂತದಲ್ಲಿ ಚೆಂಡು ಸಿಬರಕ್ಕೆ ಕ್ರಮಿಸ್ತಾ ಇದೆ. ಫಸ್ಟ್ ಬೌಂಡ್ರಿ ಬೇರೆ ಬಿಪಿಎಲ್ ಬೌಂಡ್ರಿ. ಬಂಟ್ಸ್ ಪ್ರೀಮಿಯರ್ ಲೀಗ್ನ ಎರಡನೇ ಇನ್ನಿಂಗ್ಸ್ ಮೊದಲ ಬೌಂಡ್ರಿಗೆ ದಾಖಲಿಸಿದ್ರು. ಸುಧೀರ್ನ ಮೊದಲ ಬೌಂಡ್ರಿ ಮಾಡ್ತಾ ಇದೆ ಕೊಡತ್ತೂರು ವಾರಿಯರ್ಸ್. ಈಗ ಬಾಸ್ ಉತ್ತಮ ರೀತಿಯ ಬೌಂಡ್ರಿಯನ್ನು ದಾಖಲಿಸಿ ಸುಂದರತೆ ಒಂದು ಬೌಂಡ್ರಿ ಅಕ್ಷಕವಾಸಿ ಭಾಗದಲ್ಲಿ. ನಾಗರಾಜ್ ಮೊದಲ ಚೆಂಡಲ್ಲಿ ಅಕ್ಷತ್ರ ವಿಕೆಟ್ ಅನ್ನು ಉಳಿಸಿದ್ರು. ನಂತರದ ಚೆಂಡಲ್ಲಿ 3 ಓಟಗಳು ಮತ್ತು ಬೌಂಡ್ರಿ ಬರ್ತಾ ಇದೆ. ಈ ರೀತಿಯಾಗಿ ಬಾಸ್ ಉತ್ತಮ ಚೆಂಡು ಬೌಂಡ್ರಿಯನ್ನು ಕೂಡ ಇವಾಗ ಸುಧೀರ್ ದಾಖಲಿಸಿದ್ರು. ನಾಗರಾಜ್ ಚೆಂಡಿನ ಗತಿ ಬರಿ ಮಾಡ್ತಾರೆ. ಓಟುಗಳಿಗೆ ಅವಕಾಶಗಳಿಲ್ಲ. ನೆಗೆತವನ್ನು ಕಂಡದ ಚೆಂಡು ಬೌನ್ಸರ್ ಚೆಂಡನ್ನು ಎಸೀತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಮೊದಲ 4 ಚೆಂಡುಗಳು ಮುಕ್ತಾಯ. 7-1 7 ಲಾಸ್ ಆಫ್ 1 ಕೊಡತ್ತೂರು ವಾರಿಯರ್ಸ್ ಕಟೀಲ್ ಟೈಟನ್ಸ್ ಅನ್ನು ಎದುರಿಸ್ತಾ ಇದೆ. ಗ್ಯಾಪ್ ಶಾಟ್ ಇದ್ದಾರೆ. ಮತ್ತೊಂದು ಅಕ್ಷಕವಾಸಿ ಭಾಗದಲ್ಲಿ ಅಂತಿಮ ಬಾಸ್ ಉತ್ತಮದ ಕ್ಷೇತ್ರಾಕ್ಷಣೆ. 2 ಓಟ ಸುಲಭ ಸಾಧ್ಯ ಪೂರೈಸಿದ. 3ನೇ ಓಟ ಕೂಡ ಈ ಹಂತದಲ್ಲಿ ಪೂರೈಕೆಯನ್ನ ಕಂಡುಕೊಳ್ತಾ ಇದೆ. ಬಾಸ್ ಒಂದು ಉತ್ತಮ ರೀತಿಯೊಂದು ಆಟ ಬರ್ತಾ ಇದೆ. ಸುಧೀರ್ ಮತ್ತು ಹೇಮಂತ್ ಅದೆಷ್ಟು ಪಾರ್ಟ್ನರ್ಶಿಪ್ ಅನ್ನು ಬೆಳೆಸ್ತಾರೆ ನೋಡಬೇಕಾಗಿದೆ. ಅದೆಷ್ಟು ಜೊತೆಯಾಟ ಮುಂದುವರಿತದೆ ನೋಡಬೇಕಾಗಿದೆ. ಮೊದಲ ಓವರ್ ನಾಗರಾಜ್ ಹೇಮಂತ್ಗೆ ಸೇರುವಂತ ಚೆಂಡು ಬಾಸ್ ಉತ್ತಮ ರೀತಿಯ ಒಂದು ಆಟ. ಹೇಮಂತ್ ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ಮೊದಲ ಓವರ್ ಮುಕ್ತಾ ಇದೆ. ಬಾಸ್ ಉತ್ತಮ ರೀತಿಯ ಒಂದು ಆರಂಭವನ್ನು ಕಂಡುಕೊಳ್ತಾ ಇದೆ. 11 ಓಟಗಳಿಗೆ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಕ್ಷತ್ನ ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ಬಾಸ್ ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ ಕೊಡತ್ತೂರು ವಾರಿಯರ್ಸ್ ತಂಡ. ಬಂಟ್ಸ್ ಪ್ರೀಮಿಯರ್ ಲೀಗ್ನ ದಾಡು ಚೆಂಡುಗಳ ಪ್ರತಿಷ್ಠಿತ ಹಗಲಿನ ಬಂಟ್ಸ್ ಸಮಾಜ ಬಾಂಧವರ 2 ದಿನಗಳ ಕಾಲ ನಡೆಯುವಂತ ಈ ಒಂದು ಕ್ರಿಕೆಟ್ ಪಂದ್ಯ ಬಾಸ್ ವ್ಯವಸ್ಥಿತವಾಗಿ ಸಾಂಗವಾಗಿ ಅತ್ಯುತ್ತಮವಾಗಿ ಜರುಗ್ತಾ ಇದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣ
ಮುಲ್ಕಿ ಅಂಗಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಅವರು ಗತಿಸಿದ 2 ವರ್ಷಗಳ ಬಳಿಕ ಬಂಟ್ಸ್ ಸಮಾಜವಾದ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 32 ಗ್ರಾಮಗಳು ಒಟ್ಟಾಗಿ 12 ತಂಡಗಳು ಫ್ರಾಂಚೈಸ್ಗಳಾಗಿ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಮತ್ತು ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಪಂದ್ಯ ಮೊದಲ ಪವರ್ ಪ್ಲೇಯಲ್ಲಿ 11 ಓಟುಗಳಿಗೆ 1 ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಹೊಸ ಬೌಲರ್ ಶ್ರೀಕಾಂತ್ ಒಂದರದ ಪೂರೈಕೆ ಕೂಡ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಹೇಮಂತ್ 1 ಓಟವನ್ನು ಪೂರೈಸಿದ್ರು. ಸುಧೀರ್ ಸ್ಟ್ರೈಕರ್ಗೆ ಬರ್ತಾ ಇದ್ದಾರೆ. ಶ್ರೀಕಾಂತ್ 2ನೇ ಚೆಂಡಿಗಾಗಿ. ಬಹಳ ಸುತ್ತಮರ ಚೆಂದ ಆಟ, ಜಾನ್ಮೆ ಆಟ, ತಾಲ್ ಮೇಲೆ ಓಟುಗಳು ಬರ್ತಾ ಇದೆ. ಹಂತದಲ್ಲಿ ಪೂರೈಕೆಯೂ ಕೂಡ ಬಾಸ್ ಒಂದು ತಮಿಳ್ತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಈ ಬಾರಿ ಬಾಸ್ ಚುರುಕಿನ ಓಟ, ಜಿಂಕೆ ಹರಿಣಗಳ ಓಟ ಮುಲ್ಕಿ ಅಂಗಣವಲ ಭಾಗವನ್ನು ಕಂಡುಕೊಳ್ತಾ ಇದೆ. ಕೊಳತ್ತೂರು ವಾರಿಯರ್ಸ್ ಬಾಸ್ ಸುತ್ತಮರ್ಚ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಶ್ರೀಕಾಂತ್ರ ಮೊದಲ ಓವರ್ ಕೂಡ ಅಂಗಣವಲ ಭಾಗದಲ್ಲಿ ಜರುಗ್ತಾ ಇದೆ. ಕಟೀಲ್ ಟೈಟನ್ಸ್ ಮೊದಲ ಬ್ರೇಕ್ ಥ್ರೂ ತಂದ ನಂತರ ಬಾಸ್ ಒಂದು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಬರ್ತಾ ಇದೆ. ಹೇಮಂತ್ ಮತ್ತು ಸುಧೀರ್ ಬಾಸ್ ಉತ್ತಮ ರೀತಿಯ ಜೊತೆ ಆಟ ಮುಂದುವರಿತಾ ಇದೆ. ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ನೀಡ್ತಾರೆ ನೋಡಬೇಕಾಗಿದೆ 6 ಓವರ್ಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ. ಒಂದರ ಕೊಳತ್ತೂರು ವಾರಿಯರ್ಸ್, ಮತ್ತೊಂದರಲ್ಲಿ ಕಟೀಲ್ ಟೈಟಾನ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶ್ರೀಕಾಂತ್ ಬರೆಸಿರೋದು ಚೆಂಡು ಶಾಟ್ ತನ್ಮೂಲವಾಗಿ ಫಲೆಗ್ನಲ್ಲಿ ಮತ್ತೆ 2 ಓಟುಗಳು ಪೂರೈಕೆ ಆಗ್ತಾ ಇದೆ. ಥ್ರೋ ವೈಫಲ್ಯತೆಯನ್ನು ಕಂಡುಕೊಂಡು 3 ಓಟ ಪೂರೈಕೆ ಹಂತದಲ್ಲಿ 4 ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಇನ್ಸೈಡ್ ಎಡ್ಜ್ ಆಗಿರುವಂತದ್ದು ಚೆಂಡು ಲಾಂಗ್ ಲೆಗ್ ಸೀಮಾ ರೇಖೆ ಅಂಚಿನಲ್ಲಿ ಬಾಸ್ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಆದ್ರೂ ಕೂಡ 4 ಓಟಗಳು ಈಗ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕೋರ್ 18 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಾಸ್ ಸುತ್ತಮುತ್ತಲಿಂದ ಆರಂಭ. ರನ್ನರ್ ಮಾಡೋದು ಅವಕಾಶಗಳಿತ್ತು. ಶ್ರೀಕಾಂತ್ ಬಾಸ್ ಸುತ್ತಮುತ್ತ ಕ್ಷೇತ್ರಾಕ್ಷಣೆಯನ್ನು ಕೂಡ ಮಾಡಿದ್ರು. ಬೌಲರ್ಸ್ ಬ್ಯಾಕ್ ಟ್ರೈ ಆಗ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಜರುಗ್ತಾ ಇದೆ. ಸೆಕೆಂಡ್ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇವರೇ ಚೆಂಡು ಮಿಡಲ್ ವಿಭಾಗದಲ್ಲಿ ಸುಲಭವಾದ ಕ್ಯಾಚ್ ಕೈ ಸೇರ್ತಾ ಇದೆ. ಸೆಕೆಂಡ್ ವಿಕೆಟ್ ಔಟ್. ತನ್ಮೂಲಕವಾಗಿ ಸುಧೀರ್ ಕ್ಯಾಚ್ ಔಟ್ ಬ್ಯಾಕ್ ಟು ಪೆವಿಲಿಯನ್. ಇದುವರೆಗೆ ಬಹು ಸುತ್ತಮರಿತ ಒಂದು ಆಟವನ್ನು ಆಡಿ ತೋರ್ಪಡಿಸಿದ ಆಟಗಾರ ಸುಧೀರ್ ಒಂದು ಸುಂದರತೆ ಬೌಂಡ್ರಿಯನ್ನು ಕೂಡ ಯಕ್ಷ ಕವರ್ಸ್ ವಿಭಾಗದಲ್ಲಿ ದಾಖಲಿಸಿದ್ರು. ಇವಾಗ ಸುಲಭದ ಒಂದು ಕ್ಯಾಚ್ ಅನ್ನು ಮಿಡ್ ಆಫ್ ವಿಭಾಗದಲ್ಲಿ ನೀಡ್ತಾ ಇದ್ದಾರೆ. ಶ್ರೀಕಾಂತ್ ಬ್ರೇಕ್ ಥ್ರೂ ಅನ್ನು ತಂದ್ರು. ಸ್ಕೋರ್ ಇವಾಗ 18ಕ್ಕೆ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾರೆ. ಸುಧೀರ್ ಬ್ಯಾಕ್ ಟು ಪೆವಿಲಿಯನ್. ಅಂಗನ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಹೇಮಂತ್ ಸ್ಟ್ರೈಕರಿಗೆ ಓಟುಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ದೇವಿ ಪ್ರಸಾದ್ ಈಗಾಗಲೇ ಅಂಗನಕ್ಕೆ ಎಂಟ್ರಿಯನ್ನು ನೀಡಿದ ಹೊಸ ದಾಂಡಿಗರು ಕೂಡ. ಹೇಮಂತ್ ಮತ್ತು ದೇವಿ ಪ್ರಸಾದ್ ಅದೆಷ್ಟು ಓಟುಗಳ ಒಂದು ಟಾರ್ಗೆಟ್ ಅನ್ನು ಎದುರಾಳಿಗೆ ನೀಡ್ತಾರೆ ನೋಡಬೇಕಾಗಿದೆ. ಒಂದರಲ್ಲಿ ಕೊಡತ್ತೂರು ವಾರಿಯರ್ಸ್, ಮತ್ತೊಂದರಲ್ಲಿ ಕಟೀಲ್ ಟೈಟನ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಂಟ್ಸ್ ಪ್ರೀಮಿಯರ್ ಲೀಗ್ ದಾಂಡು ಚೆಂಡುಗಳ ಪ್ರತಿಷ್ಠಿತ 2 ದಿನಗಳ ಕಾಲ ನಡೆಯುವಂತ ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಇದಾಗ್ತಾ ಇದೆ.
12 ಮಾಲಕತ್ವದಲ್ಲಿ 12 ಫ್ರಾಂಚೈಸ್ಗಳಾಗಿ 170ಕ್ಕೂ ಮಿಕ್ಕಿದ ಮುಲ್ಕಿ ವಲಯ ಮಟ್ಟದ ಬಂಟ್ಸ್ ಸಮಾಜ ಬಂದ ಪ್ರತಿಷ್ಠಿತ ಪಂದ್ಯಕೂಟ ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಹೊಸ ಬೌಲರ್ ಕಟೀಲ್ ಟೈಟನ್ಸ್ಗೆ ಬರ್ತಾ ಇದ್ದಾರೆ. ಈತ ಸ್ಟ್ರೈಕರ್ಗೆ ದೇವಿ ಪ್ರಸಾದ್. ಮೊದಲ ಚೆಂಡು ಸೆಲೆಮಿಡ್ ಆಫ್ ವಿಭಾಗದ ಒಂದೆರಡು ಪೂರೈಕೆ ಆಗ್ತಾ ಇದೆ. ಜೀವನ್ ಹೊಸ ಬೌಲರ್. ಶಾತ್ ಆಡ್ಮನ್ ಫೈನ್ ಲೆಗ್ ಮಿಡ್ ವಿಕೆಟ್ ಮಿಡ್ ಆನ್ ಲಾಂಗ್ ಆಫ್ ಆಕ್ಷನ್ ಕವರ್ಸ್. ಸೆಲೆಮಿಡ್ ಆಫ್ ವಿಭಾಗ ಕ್ಷೇತ್ರಕ್ಷಣ ಜಮಾ ಮಾಡಿಕೊಳ್ತಾ ಇದೆ ಕಟೀಲ್ ಟೈಟನ್ಸ್. ಈ ಪಂದ್ಯಾಟವನ್ನು ಆಡ್ತಾರೆ. ಸೆಕೆಂಡ್ ಬಾಲ್ ಓಟುಗಳಿಗೆ ಅವಕಾಶಗಳು ದಾಂಡುಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಡಾಟಾ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಜೀವನ್ ಮೊದಲ ಚೆಂಡು ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ಟರು. ಎರಡನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಜೀವನ್ ಮೂರನೇ ಬಾರಿಗೆ. ಹೇಮಂತ್ಗೆ ಹೆಸರುವಾದ ಚೆಂಡು ಯಕ್ಷ ಕವರ್ ಒಂದೋಡಿದ ಪೂರೈಕೆ ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣೆ ಕಟೀಲ್ ಟೈಟನ್ಸ್ ಮಾಡ್ತಾ ಇದೆ. ಸ್ಕೋರು 20ಕ್ಕೆ ತಲುಪ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ ಕಳ್ಕೊಂಡು ಈಗ ಕಟೀಲ್ ಟೈಟನ್ಸ್ ನ ಎದುರಾಳಿಯಾಗಿ ಕೊಡತ್ತೂರು ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಲೀಗ್ ಕಮ್ ನಾಕ್ಔಟ್ ರೀತಿಯ ಈ ಒಂದು ಕ್ರಿಕೆಟ್ ಪಂದ್ಯ 2ನೇ ಪಂದ್ಯ ಅಂಗನವಾಡಿ ಭಾಗದಲ್ಲಿ ವಿಚಾರ ಆಗ್ತಾ ಇದೆ. ವೈಡ್ ಬಾಲ್ ವೈಡ್ ಔಟ್ಸೈಡ್ ಆಪ್ಷನ್ ಬಾರಿ ಬಲಗೂಡ ಬಹಳ ಸ್ವರ ತಿರುವನ್ನ ಕಂಡಂತ ಚೆಂಡು ವೈಟ್ ಬಾಲ್ ಅನ್ನೋದಾಗಿ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ. ಅಕ್ರಮ ಎಸೆತ ಯಕ್ಷ ಓಟ್ಗಳು ಬರ್ತಾ ಇದೆ. ಸ್ಕೋರ್ 21. ಬಹಳ ಸುತ್ತಮುತ್ತ ಆಟ ಲೇಟ್ ಕಟ್ ಅನ್ನ ಮಾಡಿದ್ರು. ದೇವಿ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಅದಷ್ಟು ಓಟುಗಳನ್ನು ದಾಖಲಿಸ ನೋಡಬೇಕಾಗಿದೆ 6 ಓವರ್ಗಳ ಪಂದ್ಯದಲ್ಲಿ. ಸ್ಕೋರ್ 22ಕ್ಕೆ ತಲುಪ್ತಾ ಇದೆ. ಜೀವನ ಅಂತಿಮ ಈ ಓವರ್ನಲ್ಲಿ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 5ನೇ ಸತ ಶಾಟ ಬಿದ್ದ ಚೆಂಡು ಯಕ್ಷ ಕವರಿ ಬರೆ ಗ್ಯಾಪ್ ಶಾಟ್. ಮತ್ತೊಂದು ಬೌಂಡರಿ ಈಗ ಹೇಮಂತ್ ದಾಣಿನಲ್ಲಿ ಬರ್ತಾ ಇದೆ. ಬಿಪಿಎಲ್ ಬೌಂಡ್ರಿ. ಬಾಸ್ ಒಂದು ತೊಂಬರ್ ಚೆಂಡು ಸುಂದರತೆಯ ಬೌಂಡ್ರಿಯನ್ನು ಹೇಮಂತ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ ಕೊಡತ್ತೂರು ವಾರಿಯರ್ಸ್. ಬಾಸ್ ಒಂದು ಉತ್ತಮ ರನ್ ರೇಟ್ ಅನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಲಾಂಗನ್ನ ಭಾಗದಲ್ಲಿ 2ನೇ ಓಟ ಮತ್ತೆ ಪೂರೈಕೆ ಆಗ್ತಾ ಇದೆ. ಹೇಮಂತ್ ಬಾಸ್ ಸುತ್ತಮುತ್ತ ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಎಂದ ಬೌಂಡ್ರಿ ದಾಖಲಿಸಿದ್ರು. ಈಗ 2 ಓಟವನ್ನು ದಾಖಲಿಸಿದ್ರು. ಸ್ಕೋರ್ ಕೂಡ 28ಕ್ಕೆ ತಲುಪ್ತಾ ಇದೆ. ಮೊದಲ 3 ಓವರ್ಗಳಲ್ಲಿ 18 ಚೆಂಡುಗಳನ್ನು ಎದುರಿಸಿದ ತಂಡ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಾಸ್ ಒಂದು ಉತ್ತಮ ರನ್ ರೇಟ್ ಅನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಅಕ್ಷತ್ನ ವಿಕೆಟ್ ಅನ್ನು ಕಳೆಗೊಂಡ್ರು ಕೂಡ ಬಾಸ್ ಉತ್ತಮ ಆಟವನ್ನು ಆಡಿದ್ರು. ಸುಧೀರ್ ಒಂದು ಬೌಂಡರಿ ಸಮೇತ ಬಾಸ್ ಉತ್ತಮ ಆಟವನ್ನು ಆಡಿ ತೋರ್ಪಡಿಸಿದ್ರು ಕೂಡ. ಆ ನಂತರ ಈಗ ಹೇಮಂತ್ ಮತ್ತು ದೇವಿ ಪ್ರಸಾದ್ನ ಜೊತೆ ಆಟ ಮುಂದುವರಿತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಟಪ್ ಆಗ್ತಾ ಇದೆ. 3 ಓವರ್ಗಳಲ್ಲಿ 18 ಚೆಂಡುಗಳ ಎದುರಿಸಿದ ತಂಡ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಉಳಿದಿರುವ 18 ಚೆಂಡು ಅರ್ಥಾತ್ 3 ಓವರ್ಗಳಲ್ಲಿ ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. ಕೊಡತ್ತೂರು ವಾರಿಯರ್ಸ್ ಟೈಟನ್ಸ್ ಕಟೀಲ್ ಅನ್ನು ಎದುರಿಸ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯನ್ನು ಬದಲಾಯಿಸ್ತಾ ಇದ್ದಾವೆ. ಮತ್ತೋರ್ವ ಅನುಭವಿ ಹಿರಿಯ ವೀಕ್ಷಣೆದಾರರು ಮಿತ್ರ ಶೀರ್ಷ ಐಕಾಲ ಕನ್ನಡ ಮಾಧ್ಯಮಕ್ಕಾಗಿ ಮುಂದಿನ ಹಂತಕ್ಕಾಗಿ. ವಂದನೆಗಳು ಸತೀಶ್ ಅವರೇ. ಈಗಾಗಲೇ ಶ್ರೀಕಾಂತ್ ಅವರ ಎಸೆತಗಾರಿಕೆಯಲ್ಲಿ 8 ಓವರ್ಗಳ ಸೇರ್ಪಡೆಯನ್ನು ಕಂಡ್ರೆ ಮೊದಲ ಎಸೆತ ಡಾಟ್ ಆಗ್ತಾ ಇದೆ. ತಿರುಗರನ್ನು ದಾಟಿ ಎಸೆದಂತ 2ನೇ ಎಸೆತ ಈ ಮತ್ತೆ ಸುಂದರತೆ ಎಸೆತ, ಬಹಳಷ್ಟು ಸುಂದರತೆ ಎಸೆತ. ದಾಂಡು ಚೆಂಡಿನ ನೇರ ಸಂಪರ್ಕ ಕಾಣ್ತಾ ಇಲ್ಲ. ಮತ್ತೆ ಸತತ ಚಿಕ್ಕ ಎಸೆತಗಳು ಕಂಡು ಬರ್ತಾ ಇದೆ. ಶ್ರೀಕಾಂತ್ ತಂಡದ ಕಪ್ತಾನ
ಕಟೀಲ್ ಟೈಟನ್ಸ್ನ ನಾಯಕ ಅಭಿಲಾಷ್ ಶೆಟ್ಟಿ ಮಾಲಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಕಟೀಲ್ ಟೈಟನ್ಸ್ ರಾಜೇಶ್ ಶೆಟ್ಟಿ ನಡುಗೋಡು ಇವರ ಸಾರಥ್ಯದಲ್ಲಿ ಸಾಗಿ ಬರ್ತಾ ಇದೆ. ಕೊಡತ್ತೂರು ವಾರಿಯರ್ಸ್ ಬಂಟ್ ಪ್ರೀಮಿಯರ್ ಲೀಗ್ 2022ರ ಮೊದಲ ಪಂದ್ಯಾಟದ ವಿಜೇತ ತಂಡವಾಗಿ ಮುಂಕುರುಮಿಟಿನ ಮಡಿ ಹೊಂದಿದೆ. ದ್ವಿತೀಯ ಪಂದ್ಯ ಸಾಗಿ ಬರ್ತಾ ಇದೆ. ಒಂದೆಡೆ ಮೋಡ ಕವಿದ ವಾತಾವರಣ, ರಣಬಿಸಿಲಿನ ವಾತಾವರಣ ಇದ್ರೂ ಕೂಡ ಕ್ರಿಕೆಟ್ಗೆ ಬಹಳಷ್ಟು ಉತ್ಸಾಹಕ್ಕೆ ಏನೋ ಕೊರತೆಯನ್ನು ಕಾಣ್ತಾ ಇಲ್ಲ. ಬಹಳಷ್ಟು ಅಚ್ಚುಕಟ್ಟಿನ ವ್ಯವಸ್ಥೆಯಲ್ಲಿದೆ. ಮುಲ್ಕಿ ಬಂಟರ ಸಂಘದ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಸೆಯಲ್ಲಿ ಸಾಗಿ ಬರ್ತಾ ಇದೆ ಪ್ರತಿಷ್ಠಿತ ಪಂದ್ಯಾಟ. ಕೀರ್ತಿ ಶೇಷ ಅಮರನಾಥ್ ಶೆಟ್ಟಿ ಸ್ಮರಣಾರ್ಥವಾಗಿ ಈ ಒಂದು ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಒಟ್ಟು ಮೊತ್ತ 29. 4ನೇ ಓವರ್ ಚಾಲ್ತಿಯಲ್ಲಿ 29. ಶ್ರೀಕಾಂತ್ ಮತ್ತೆ ದೂರದ ಬಬ್ಬನಾಡು ರಸ್ತೆ ಕಡೆಯಿಂದ ಮತ್ತೆ ಗಾಳಿ ಇಳ್ತಾ ಇದೆ. ಬಹುಶಃ ಖಾಲಿ ಜಾಗದಲ್ಲಿ ಬೀಳ್ತಾ ಇದೆ. ಬೂಟ್ ವರ್ಷವನ್ನು ಕಾಣ್ತಾ ಇದೆ. ತನ್ನ ಮಧ್ಯೆ ಒಂಟಿ ಓಟಗಳ ಸೇರ್ಪಡೆ ಕೂಡ ತಂಡಕ್ಕಾಗ್ತಾ ಇದೆ. ತಂಡ ಒಟ್ಟು ಮೊತ್ತ 30 ಕಾಣ್ತಾ ಇದೆ. ಅಂಕಿಅಂಶದಲ್ಲಿ 1000 ಮಂದಿಗೆ ಪಂದ್ಯಕೂಟದ ನೇರ ಪ್ರಸಾರ ಮಾಡುತ್ತಾ ಇದೆ M9 ಸ್ಪೋರ್ಟ್ಸ್. ದೂರದ ವೀಕ್ಷಕರಿಗೆ ಹತ್ತಿರದಲ್ಲಿ ಕುಳಿತು ವೀಕ್ಷಿಸುವಂತ ಅವಕಾಶವನ್ನು ತರುತ್ತಾ ಇದೆ M9. ಮತ್ತೆ ಶ್ರೀಕಾಂತ್ ಈ ಬಾರಿ ಬಹಳಷ್ಟು ಕೆಳಂತರಲ್ಲಿದ್ದಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಹೇಮಂತ್ ದಾಂಡು ವಂಚಿಸಿಕೊಳ್ತಾ ಇದೆ. ದಾಂಡು ಚೆಂಡಿನ ಮತ್ತೆ ನೇರ ಸಂಪರ್ಕ ಕಾಣ್ತಾ ಇಲ್ಲ. ತಂಡದ ಒಟ್ಟು ಮತ್ತೆ ನಿಂತ ನೀರಾಗ್ತದೆ 30ರಲ್ಲಿ. 4ನೇ ಓವರ್ ಚಾಲ್ತಾರೆ. ಕಡಿವಾಣವನ್ನು ಬಿಗಿತಾ ಇದ್ದಾರೆ ಶ್ರೀಕಾಂತ್. ತಂಡದ ನಾಯಕ ಇತರರಿಗೆ ಮಾದರಿ ಆಟವನ್ನು ಆಡ್ತಾ ಇದ್ದಾರೆ. ಕುಳ್ಳನೆ ವಾಮನಮೂರ್ತಿ ತ್ರಿವಿಕ್ರಮನ ಸಾಧನೆ ಈ ಮೈದಾನದಲ್ಲಿ. ಮತ್ತೆ ಸ್ವಲ್ಪ ಓವರ್ ಬಿಟ್ಟಿದ್ದಲ್ಲವರೇ ಲಾಂಗ್ ಆಫ್ ಮಧ್ಯಭಾಗದಲ್ಲಿ ಆಡುವ ಪ್ರಯತ್ನವನ್ನು ಮಾಡಿದ್ರು. ಕೇವಲ ಒಂಟಿ ಓಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 31ಕ್ಕೆ ಬೆಳೀತಾ ಇದೆ. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ಈಗಾಗಲೇ 31. ಪಂದ್ಯಕೂಟದ ತೀರ್ಪುಗಾರಿಕೆ ಪೀಠದಲ್ಲಿ ಒಂದೆಡೆ ದೀಕ್ಷಿತ್ ಮಂಗಳೂರು, ಮತ್ತೊಂದೆಡೆ ಚರಣ್ ಮಣಿಪಾಲ್. ಪಂದ್ಯಕೂಟದ ಯಶಸ್ಸಿನ ಹಿಂದೆ ಪ್ರಮುಖ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹಗಲು ವೇಳೆ ಹದ್ದಿನ ಕಂಡಂತೆ, ರಾತ್ರಿ ವೇಳೆ ಬಾವಲಿ ಕಂಡಂತೆ ಬಹಳಷ್ಟು ವ್ಯವಸ್ಥಿತವಾದಂತಹ ಪಂದ್ಯಕೂಟಕ್ಕೆ ಬಹಳಷ್ಟು ಸಮರ್ಪಕವಾದಂತಹ ತೀರ್ಪುಗಾರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಜವಾಬ್ದಾರಿ ಪೀಠವನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ. ವೀಕ್ಷಕರಲ್ಲಿ ನನ್ನ ಜೊತೆ ಸುರೇಶ್ ಭಟ್ ಮುಲ್ಕಿ, ಜೊತೆಯಲ್ಲಿ ಸತೀಶ್ ಮಣಿಪಾಲ. ಅಂಕಿಅಂಶ ಪಟ್ಟಿಯಲ್ಲಿ ಸೌರವ್ ಮಣಿಪಾಲ್, ಸೌರವ್ ಜಬ್ಬು, ಸ್ವಲ್ಪ ಮಟ್ಟಿಗೆ ಒಳಚಿರುವನ್ನ ಕನ್ನಡ ಚೆಂಡು ಇನ್ಸುನ್ ಡೆಲಿವರಿ ಡಿಸ್ಕಾಲ್ ಮೇಲ್ಭಾಗದಲ್ಲಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟಗಳು, ಅವಳಿ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಚಿರತೆ ಮಾದರಿ ಓಟ, ಜಿಂಕೆ ಮಾದರಿ ಓಟ, ಚುರುಕಿನ ಗತಿಯ ಓಟಗಳು, ಯುವ ಕಾಲುಗಳು ಬಹಳಷ್ಟು ವೇಗವಾಗಿ ಪಾಮಿಂಗ್ ಟ್ರೇಸ್ ಅನ್ನು ತಲುಪ್ತಾ ಇದೆ. ತನ್ಮೂಲಕವಾಗಿ ಅವಳಿ ಓಟಗಳ ಸೇರ್ಪಡೆಯಿಂದ ತಂಡ ಒಟ್ಟು ಮೊತ್ತ 33. 3 ವಿಕಾಸ್ ಕವತ್ತಾಳು ಬರೆಸಿದ ಹುಡುಗ ವಿಕಾಸ್ ತೀರ್ಪುಗಾರನ ದಾಟಿ ಸುಂದರ ಔಟ್, ಬಹುದ ವಿಕೆಟ್. ಈ ಮಧ್ಯೆ ಸುಂದರತೆ ಎಸೆತ, ಈ ಮಧ್ಯೆ ಔಟ್. ಹಿಟ್ ವಿಕೆಟ್ ಮಾದರಿಯಲ್ಲಿ ಔಟ್ ಆಗ್ತಾ ಇದ್ದಾರೆ. ವಿಶಿಷ್ಟ ಶೈಲಿಯ ಒಂದು ತೀರ್ಪಿಗೆ ಬಲಿ ಆಗ್ತಾ ಇದ್ದಾರೆ. ಬಹುಶಃ ಕ್ಯಾಪ್ ಗೂಟದ ಮೇಲ್ಭಾಗದಲ್ಲಿ ಗಾಳಿ ಸಹಾಯ ಮಾಡ್ತಾ ಇಲ್ಲ ಆಟಗಾರರಿಗೆ. ಗಾಳಿ ಆಟಗಾರರಿಗೆ ವಿಲನ್ ಆಗ್ತಾ ಇದೆ, ಖಳನಾಯಕನಾಗ್ತಾ ಇದ್ದಾರೆ. ಹೇಮಂತ್ ಬಹಳಷ್ಟು ಉತ್ತಮವಾದ ಆಟವನ್ನು ಆಡ್ತಿದ್ದ ಆಟಗಾರ ದುರದೃಷ್ಟಕರ ರೂಪದಲ್ಲಿ ಔಟ್ ಆಗ್ತಾ ಇದ್ದಾರೆ. ವೈಯಕ್ತಿಕವಾಗಿ 15 ಓಟವನ್ನು ಗಳಿಸಿಕೊಂಡ್ರು. ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಲ್ಲಿದೆ ಕೊಡತ್ತೂರು ವಾರಿಯರ್ಸ್. ಪ್ರಮುಖ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ವಿಕಾಸ್ ಈ ಬಾರಿ ಮತ್ತೆ ವಿರುದ್ಧ ವಿಕೆಟ್ ಸುಂದರತೆ ಹೇಳ್ತಾ ಡೀಪ್ ಮಿಡ್ ವಿಕೆಟ್ ಬಾಲ್ 4 ಬೌಂಡರಿ ರಿವರ್ಸ್ ವಿರುದ್ಧ ದಿಕ್ಕಿನಲ್ಲಿ ಆಡುವ ಪ್ರಯತ್ನದಲ್ಲಿ 34 ಯಶಸ್ಸು. ಹರ್ಷಿತ್ ಮೊದಲ ಎಸೆತಕ್ಕೆ ಬೌಂಡರಿ ಅದನ್ನ ದಾಖಲಿಸಿದ್ರು. ವಿರುದ್ಧ ದಿಕ್ಕಿನಲ್ಲಿ ಆಡುವುದು
ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಂಡಿ ಫ್ಲವರ್, ಮೈಕಲ್ ಗಾಟಿಂಗ್ ಈ ರೀತಿ ಆಟಗಾರರು ವಿರುದ್ಧ ದಿಕ್ಕಿನಲ್ಲಿ ಆಡಿದಂಥ ಅನುಭವಗಳು. ಮತ್ತೆ ಫುಲ್ ಟಾಸ್, ಈ ಬಾಜು ಮತ್ತೆ ಒನ್ ಬೌನ್ಸ್, ಬೌಂಡರಿ ನೋ ಬಾಲ್ ಅನ್ನೋದು ಸೂಚನೆ, ನೋ ಬಾಲ್ ಅನ್ನೋದು ಸೂಚನೆ ಕಂಡು ಬರ್ತಾ ಇದೆ. ಸೋಂದರದ ಆಟ ಮಿಂಚಿನ ಗತಿಯ ಸ್ಪರ್ಶವನ್ನು ಕೊನೆ ಹಂತದಲ್ಲಿ ನೀಡ್ತಾ ಇದ್ದಾರೆ ಹರ್ಷಿತ್, ಯುವ ಆಟಗಾರ, ಪಂಜಾಬ್ ಬರೆಸಿದ ಆಟಗಾರ, ಪಕ್ಷಿಗರ ಬರೆಸಿದ ಆಟಗಾರ. ತಂಡದ ಒಟ್ಟು ಮೊತ್ತ 4 ಓಟವನ್ನು ಕಾಣ್ತಾ ಇದೆ, 42ಕ್ಕೆ ನೆಗೆತಾ ಇದೆ. 42 ಇನ್ ದ ಬೋಟ್. ಒಂದು ಹಂತದಲ್ಲಿ ಒಂಟಿ ಅವಳ ಓಟಗಳಿಗೆ ಮನ ಮಾಡಿಕೊಂಡು ನಡುವೆ ಬೌಂಡರಿಯನ್ನು ದಾಖಲಿಸಿಕೊಂಡಂತ ಕೊಡುತ್ತೂರು ವಾರಿಯರ್ಸ್ ಕೊನೆ ಹಂತದಲ್ಲಿ ಹರ್ಷಿತ್ ಅವರ ಆರ್ಭಟದ ಆಟದಲ್ಲಿ ಮಿಂಚಿಕೊಳ್ತಾ ಇದೆ. ಟಾರ್ಗೆಟ್ ಬಿಲ್ಡಪ್ ಮಾಡೋ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಸತತ 2 ಬೌಂಡರಿಗಳು ವಿರುದ್ಧ ದಿಕ್ಕಿನಲ್ಲಿ ರಿವರ್ಸ್ ಸ್ವೀಪ್. ಜರ್ಸಿ ನಂಬರ್ 24 24 ಫ್ರೀ ಹಿಟ್ನ ಲಾಭ. ಮತ್ತೆ ಹರ್ಷಿತ್ಗೆ ವಿಕಾಸ್, ಭಾನುಪ್ರಕಾಶ್, ಮತ್ತೆ ಫುಲ್ ಟಾಸ್, ಬಾಲ್ ಹಂಚಿಕೆ ತೇಲ್ತಾ ಇದೆ. ಚೆಂಡು ಬಹುಶಃ ಬುತ್ತಿ, ಈ ಮಧ್ಯೆ ಔಟ್. ಸ್ಲೋವರ್ ಡೆಲಿವರಿ, ಮಿದುಗತಿಯ ಚೆಂಡು. ದೇವಿ ಪ್ರಸಾದ್ ಹುದ್ದೆಯನ್ನು ಕಳ್ಕೊಳ್ತಾ ಇದ್ದಾರೆ. ವೈಯಕ್ತಿಕವಾಗಿ 3 ಓಟವನ್ನು ಮಾತ್ರ ದಾಖಲಿಸಿದ್ರು. ಹೊಸ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 3ರಲ್ಲಿ ಬಹಳಷ್ಟು ಉತ್ತಮವಾದ ಒಂದೆಗೂಟವನ್ನು ಸಂಘಟಿಸಿಕೊಳ್ತಾ ಇದ್ದ ಮುಲ್ಕಿ ಬಂಟರ್ ಸಂಘ ಯುವ ವಿಭಾಗದ ಆಶ್ರಯದಲ್ಲಿ. ಪ್ರೀತು ಈ ಮಧ್ಯೆ ಮತ್ತೆ ಮತ್ತೆ ಕ್ಯಾಚ್ ಆಗೋ ಸಂಭವ, ಈ ಬಾರಿ ಔಟ್. ನಿರಂತರ ಹುದ್ದೆಗಳನ್ನು ಕಳ್ಕೊಳ್ತಾ ಇದೆ. ಹರ್ಷಿತ್ ಸಿಡಿಲ ಬರೆದ ಆಟವನ್ನಾಡಿ ಕೊನೆ ಹಂತದಲ್ಲಿ ಮಿದುಗತಿಯ ಚೆಂಡಿಗೆ ಬಲಿಯಾಗ್ತಾ ಇದ್ದಾರೆ. ಸ್ಲೋವರ್ ಡೆಲಿವರಿ, ಸ್ವಲ್ಪ ಮಟ್ಟಿಗೆ ತಂತ್ರಗಾರಿಕೆ ಆಟ ಭಾನು ಪ್ರಸಾದ್ ಕಡೆಯಿಂದ ಬರ್ತಾ ಇದೆ. ಹೊಸ ಕ್ರಮಾಂಕದ ಆಟ ಜರ್ಸಿ ನಂಬರ್ 9ರಲ್ಲಿ ರಾಜೇಶ್, ತಂಡದ ಮಾಲಕರು. ನಲವತ್ತ 43 43ಕ್ಕೆ 5 ಎನ್ನುವಂಥ ಸ್ಥಿತಿ. ಅರ್ಧಾಂಶ ಆಟಗಾರರು ಈಗಾಗಲೇ ವೇಳೆಯಲ್ಲಿ ವೈಯಕ್ತಿಕವಾಗಿ ಮೊದಲ ಹಂತದಲ್ಲಿ ಸುಧೀರ್ 13 ಓಟವನ್ನು ದಾಖಲಿಸಿದ್ರು. ತದನಂತರ 15 ಓಟವನ್ನು ಹೇಮಂತ್ ದಾಖಲಿಸಿದ್ರು. ಕೊನೆ ಹಂತದಲ್ಲಿ 2 ಬೌಂಡರಿ ಮುಖ್ಯನ 8 ಓಟವನ್ನು ದಾಖಲಿಸಿದ್ರು ಹರ್ಷಿತ್. ದಿನದ 3ನೇ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಕಿಂಗ್ಸ್ ಕಾರ್ನಾಡು ಬಂಟಿ ಬಾಯ್ಸ್ ಕೆಳಂಜೂರು. ದಿನದ 3ನೇ ಪಂದ್ಯ ಬಂಟಿ ಬಾಯ್ಸ್ ಕೆಳಂಜೂರು ವಿರುದ್ಧವಾಗಿ ಕಿಂಗ್ಸ್ ಕಾರ್ನಾಡು. ಹೊಸ ಕ್ರಮಾಂಕದ ಸ್ಥಿತಿಗಾರ ಸಂದೇಶ್, ಈ ಮಧ್ಯೆ ಗಲ್ಲಿ ವಿಭಾಗದಲ್ಲಿ ಕಟ್ ಮಾಡಿ ಆಡೋ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟಗಳು ಬರ್ತಾ ಇದೆ. ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಜರ್ಸಿ ನಂಬರ್ 3. ಒಂಟಿ ಓಟದ ಸೇರ್ಪಡೆ ತಂಡ ಒಟ್ಟು ಮೊತ್ತ 44. ನೆಲ್ಸನ್ 44 ಎನ್ನುವಂಥ ಸ್ಥಿತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ನೆಲ್ಸನ್ ಅನ್ನುವಂಥ ಸ್ಥಿತಿಯಲ್ಲಿ ಡೇವಿಡ್ ಸೇವರ್ಡ್ ಒಂದು ಕಾಲಲ್ಲಿ ನಿಲ್ಲುವಂಥ ಭಂಗಿಯನ್ನು ನೋಡಿದವರು ನಾವು ಟಿವಿ ಮಾಧ್ಯಮದಲ್ಲಿ. ಈ ಮಧ್ಯೆ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ ಸ್ಕಾರ್ ಲೆಗ್ ಮೇಲ್ಭಾಗದಲ್ಲಿ. ಅವಳಿ ಓಟಗಳಿಗೆ ಮನ ಬರ್ತಾ ಇದೆ. ಬಹುಶಃ ಚುರುಕಿನ ಗತಿಯ ಓಟ. ಪ್ರೀತು ಅದೇ ರೀತಿ ರಾಜೇಶ್ ಜೋಡಿ ಒತ್ತಡ ಮೀರುವ ತಂತ್ರದಲ್ಲಿ ಮೇಲುಗೈ. ಒಂದು ಓಟದ ಕೊರತೆ. ಅಳತೆಯ ಮಾಪನದಲ್ಲಿ ವ್ಯತ್ಯಾಸ. ಈ ಮಧ್ಯೆ ಅಡ್ಡ ಚೆಂಡು ಅಗಲ ಎಸೆತ.
ದೇಣಿಗೆ ರೂಪದ ಕಾಣಿಕೆ ರೂಪದ ಫ್ರೀ ಪ್ಯಾಕೇಜ್ ಗಿಫ್ಟ್ ಆನ್ ಬರ್ಡ್ಸ್ ಕೊಡುಗೆ ರೂಪದ ಓಟಗಳು ಯುಗಾದಿ ಹಬ್ಬದ ಕೊಡುಗೆ ತನ್ನ ಒಟ್ಟು 46 ಬಹುಶಃ ಈ ಒಂದು ಮುಂದೆ ಕೊಡಿದ ಗರಿಷ್ಠ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಕೊಡುತ್ತಿರುವ ವಾರಿಯರ್ಸ್ ಮುನ್ನುಗ್ಗಿ ವರ್ಷ ಲಾಂಗ್ ಆನ್ ಬಾಲ್ ಭಾಗದಲ್ಲಿ 1 ಬೌನ್ಸ್ ಬೌಂಡರಿ ಅಂಗಣದ ಮೈದಾನದಲ್ಲೇ ಈಗಾಗಲೇ ಬೌಂಡರಿಗಳು ಸುರಿಮಳೆ ಬರ್ತಾ ಇದೆ. ತೀರ್ಪುಗಾರ ಪೀಠದಲ್ಲಿ ಶರಣ್ ಮಣಿಪಾಲ್, ಸೊಲ್ವಾಡಿಗೆ ಬಿಲ್ಲಿ ಬೌಡನ್, ಸ್ಟೀವ್ ಬಕ್ನರ್ ಆಂಗಿಕ ಭಾಷೆಯಲ್ಲಿ. ಮೈದಾನದ ಒಳಭಾಗದಲ್ಲಿ ಆಟಗಾರರ ಬಣ್ಣದ ಸಂವತ್ಸರದ ಚಿತ್ತಾರ ಕಂಡುಬಂದರೆ ಮೈದಾನದ ಹೊರಭಾಗದಲ್ಲಿ ಜಾಹೀರಾತು ಫಲಕಗಳ ಚಿತ್ತಾರ. ಒಟ್ಟಾರೆಯಾಗಿ ಈ ಒಂದು ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಇವತ್ತಿನ ದಿನ ಕಾಮನಬಿಲ್ಲಿನ ಚಿತ್ತಾರ ವಿಬ್ಜಾರ್ ವೈಲೆಟ್ ಇಂಡಿಗೋ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಈ ರೀತಿಯ ಕಾಮನಬಿಲ್ಲಿನ ಚಿಂತನೆ ಕಂಡು ಬರ್ತಾ ಇದೆ. ಬಂಟ್ಸ್ ಪ್ರೀಮಿಯರ್ ಲೀಗ್ ಆಗಿ 2022ರ ಪ್ರತಿಷ್ಠಿತ ಪಂದ್ಯಕೂಟ BPL 2022 ತನ್ನ ಹುಟ್ಟುವುದ ಅರ್ಧ ಶತಕವನ್ನು ದಾಟಿಕೊಳ್ತಾರೆ. 51 ಈ ಮತ್ತು ಲಾಫ್ಟ್ ಡ್ರೈವ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಲಾಫ್ಟ್ ಡ್ರೈವ್ ಬರ್ತಾ ಇದೆ. ಅವಳಿ ಹೊಡೆಗಳು ಬರ್ತಾರೆ. ರಾಜೇಶ್ ಬಹಳಷ್ಟು ಸುಂದರ ದಾಟವನ್ನು ಆಡಿದ್ರು. ಜರ್ಸಿ ನಂಬರ್ 9 ಹುಡುಕ್ತಾ ಇದೆ. ಸಿಡಿಎಲ್ ಅಭ್ಯರ ದಾಟವನ್ನು ಆಡ್ತಾ ಇದೆ. ಕೊನೆ ಹಂತದಲ್ಲಿ ಕೊಡುತ್ತೂರು ವಾರಿಯರ್ಸ್ ಗಾಳಿಯ ಸಹಾಯ ಕೂಡ ಇದೆ. ಮತ್ತೆ ಸಂದೇಶ್ ಮುನ್ನುಗ್ಗಿ ಬಾರಿಸೋ ಪ್ರಯತ್ನ, ಬಹುಶಃ ಈ ಮಧ್ಯೆ ರನ್ಔಟ್. ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ಕೊನೆ ಹಂತದಲ್ಲಿ 6 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 54ರ ಸರಾಸರಿನ 54ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ತನ್ಮೂಲಕವಾಗಿ 9ರ ಸರಾಸರಿ. ಬಂಟಿ ಬಾಯ್ಸ್ ನಾಯಕರು ಟಾಸ್ ಹತ್ತಿರ ಬರಬೇಕು. ಹರ್ಷರಾಜ್ ಶೆಟ್ಟಿ GM, ಸುಂದರ್ ಶೆಟ್ಟಿ ಕಿಲ್ಪಾಡಿ, ರಘುನಾಥ್ ಶೆಟ್ಟಿ ಕಾರ್ನಾಡು ಟಾಸ್ಗಾಗಿ ಬರಬೇಕು ಆಡಿಸಲು. ಕಿಂಗ್ಸ್ ಕಾರ್ನಾಡ್ ಮತ್ತು ಬಂಟಿ ಬಾಯ್ಸ್ ಕಿಲಂಜಿಯವರು ಕ್ಯಾಪ್ಟನ್ 54ರ ವಿಶಾಲ ಲಕ್ಷ್ಯವನ್ನು ನೀಡ್ತಾ ಇದೆ. ಬಹುಶಃ ಒಂದು ಹಂತದಲ್ಲಿ ನಿಧಾನಗತಿ ಆಟಕ್ಕೆ ಒತ್ತು ಕೊಟ್ಟು ನಿಧಾನವೇ ಪ್ರಧಾನ ಎನ್ನುವಂತ ಆಟಕ್ಕೆ ಒತ್ತು ಕೊಟ್ಟು ಆಡಿದಂತ ಕೊಡುತ್ತೂರು ವಾರಿಯರ್ಸ್ ಪುರುಷೋತ್ತಮ್ ಶೆಟ್ಟಿ ಹಾಗೂ ರಾಜೇಶ್ ಶೆಟ್ಟಿ ಅವರ ಮಾಲಕತ್ವದ ಕೊಡುತ್ತೂರು ವಾರಿಯರ್ಸ್ ಕೊನೆ ಹಂತದಲ್ಲಿ ಸಿಟಿ ಲಂಬರದ ಆಟದ ಮುಖ್ಯವಾಗಿ 53 ಓಟವನ್ನು ದಾಖಲಿಸಿಕೊಂಡು 54ರ ಗುರಿಯನ್ನು ನೀಡ್ತಾ ಇದೆ. ಕಟೀಲ್ ಟೈಟಾನ್ಸ್ಗೆ ಅಭಿಲಾಷ್ ಶೆಟ್ಟಿ ಮಾಲಕತ್ವದ ಕಟೀಲ್ ಟೈಟಾನ್ಸ್ ಅಭಿಲಾಷ್ ಶೆಟ್ಟಿ ಮಾಲಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಬಹುಶಃ ಬಹಳಷ್ಟು ಪಂದ್ಯಕೂಟಗಳಲ್ಲಿ ಭಾಗವಹಿಸಿ ಮೊದಲ ಬಹುಮಾನಕ್ಕೆ ಮುತ್ತಿಕ್ಕಿದಂತ ತಂಡ ಕಟೀಲ್ ಟೈಟಾನ್ಸ್. ಇಲ್ಲಿ ಅದೃಷ್ಟದ ಪರೀಕ್ಷೆಯನ್ನು ಮಾಡಬೇಕು. 54 ಓಟವನ್ನ ಗುರಿ ಮುಟ್ಟಬೇಕಿದ್ರೆ ಸರಾಸರಿ 9ರ ಲೆಕ್ಕಾಚಾರದಲ್ಲಿ ಆಡಲೇಬೇಕಾಗಿದೆ. ಯಾವ ರೀತಿ ಪಂದ್ಯ ಸಾಗಿ ಬರ್ತದೆ ನೋಡ್ಬೇಕು. ರಣ ಬಿಸಿಲು ಊರು ಬಿಸಿಲಿದ್ರು ಕೂಡ ಕ್ರಿಕೆಟ್ನ ಕೌತುಕಕ್ಕೆ ಏನೂ ಮೋಸ ಇಲ್ಲ. ಕ್ರಿಕೆಟ್ನ ಕೌತುಕ ಗರಿಗೆ ತರ್ತಾ ಇದೆ. 36 ಎಸೆತ 54 ಓಟಗಳು ಬೇಕಾಗಿದೆ. ಯಾವ ರೀತಿ ಎದುರಾಳಿಗಳನ್ನ ಕಟ್ಟಿ ಹಾಕ್ತಾರೆ ಕೊಡುತ್ತೂರು ವಾರಿಯರ್ಸ್ ನೋಡಬೇಕಾಗಿದೆ. ಅದೇ ಹಂತದಲ್ಲಿ ಯಾವ ರೀತಿ ಗುರಿಯನ್ನು ಬೆನ್ನಡಿದೆ ಕಾದು ನೋಡಬೇಕು. ಸ್ವಲ್ಪ ಮಟ್ಟಿಗೆ ಕುತೂಹಲ ಗರಿಗೆ ತರ್ತಾ ಇದೆ. ಈ ಒಂದು ಹಂತದಲ್ಲಿ ವಿದ್ಯಮಾನದಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳುವ ಹೊತ್ತು ನಮ್ಮ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಇಂಗ್ಲಿಷ್ನಲ್ಲಿ ಮತ್ತೆ ಸನ್ಮಿತ್ರ ಶ್ರೀಯುತ ಸುರೇಶ್ ಭಟ್ ಮುಲ್ಕಿ. So thank you, Srisha. Hello and welcome back to this junior college ground. So second match of this BPL 2022 is going on here between Katilu Titans versus Kodetturu Warriors. 54 is the victory target for Kodetturu Warriors to win this match. This is not a easy target.
They need a run rate of exactly 9 per over. As far as Katil Titans is concerned, they've got a good number of bowlers, very experienced bowlers. So Kodatturu Warriors batsmen will have to really work very, very hard now. They need to steal as many as runs as possible in the first 2 overs. The first over will be a compulsory power play over. So let us see what the opener batsman will do now. They will have to take the advantage of this power play, because only 2 fielders will be allowed to stand outside the 30-yard circle in the first over. So now 54 is the target. So this is the Bunts Premier League 2022 limited 6 overs tennis ball cricket tournament is being conducted by Bunts Association of Mulki. So 12 different teams are participating in this particular tournament, and the winners of this tournament will fetch a cash prize with the attractive trophy, and at the same time the runners-up team will also get cash prize along with the runner-up trophy. And not only this, along with this there will be some individual prizes like best batsman, best bowler, man of the series and man of the match. The final match will be played tomorrow evening, and after the final match we have got grand presentation ceremony over here. In the first inaugural match, Munkuru Mutiny Bunts defeated Adhikarabettu Avengers, and they have entered into the second round. They have got 2 points in their points table here. Now the 2 openers for Katilu Titans are Shrikant, I think Sandesh and Shrikant are the 2 openers. The 2 umpires officiating for this match are Dikshit Mangalore and Charan Manipal. Dikshit Mangalore is the main umpire there, and Charan is standing at the square leg region as a square leg umpire. And the opener bowler will be Ashwath. Ashwath will be the opener bowler for Kodatturu Warriors. Sandeep is at the non-striker bench. The first ball is a dot delivery there. That's a very, very fine delivery which beats the batsman. The ball was straight to the hands of the wicket keeper. So no possibility of any run there. Katil Titans will have to score 54 runs in order to win this match. Goes for a big one, ball is in the air. It could be on the fielder, is underneath it. Long chase for the fielder, and my goodness, he has dropped that catch. The batsman wanted to go for a big hit but didn't get the line of the ball, not from the middle of the batch, not a fully controlled stroke. He played that shot with the loose hands. There was not much of power behind the shot. As a result, the ball was quite high in there for a while, and the fielder was not able to keep his eyes on the ball. The ball slipped away from his hand. A reprieve for the batsman here. So he got a big life here. Once again, the bowler Ashwath is ready to bowl from the far edge. In the left arm, round wicket fashion. Hammered the ball into his onside. Turned away nicely into the deep fine leg region for 4 runs. Couple of bounds over the boundary for 4 runs. Welcome boundary for Katilu Titans. That is a shot of the day from the bat of Shrikant. Shrikant is in a fire now. He's looking for big hits. As I mentioned earlier, they really need some big hits in the first 2 overs in order to come back into this game, because the target is 54, a big target set by Kodatturu Warriors. As the next delivery from the bowler from the far edge, he goes for a fancy stroke here, goes for a switch hit here, and the ball just falling short of man at short third man region. Before the fielder corrects the ball, there is ample time for both these 2 batsmen to go for an easy single here. 1 more run has been added to the total of Katilu Titans, and their score now moves on to 7. 7 without any loss. A good partnership is going on here between these 2 batsmen. Sandeep, the right-handed batsman, is on strike now. He goes for a big one, ball is in the air. Long chase for the fielder, and once again the fielder was not able to carry it. So 2 runs have been added here. A good running between the wicket. 2
2 more runs have been added to the total. With those couple of runs, their score now slowly moves on to 9. Ashwit will have to bowl perfectly straight to the wicket. He has to improvise his bowling now. Again goes for a big one. He finds the gap there. Long chase for the fielder. The fielder at the last moment was able to stop the ball very close to the bowling ropes here. But before the throw reaches the bowler, there is ample time for both these two batsmen to go for 2 runs. So end of the over. Little bit of expensive over. In the first over, Katila Titans have scored 11 runs. 54 is a target, and at the moment it is 11 without any loss. So Bunts Association of Mangalore, Mulki, is organizing this most prestigious cricket tournament, Bunts Premier League 2022, in the sweet memory of late Amarnath Shetty, who was a MLA of Mulki Mudbidri zone, a very famous popular leader. So changing the bowling position here. I think Harshit is going to bowl the second over of the innings, and he will be operating his over from the far range. Shrikant is ready to face the bowler Harshit now. The meantime, we watch Harshit with a long run up. Right arm over the wicket past the umpire. Shot of line delivery. Room also drops some crashing drive to the outside. The batsman crashed away nicely to the covers. Some sort of misfielding there, allowing the batsman to go for the second run comfortably here. So couple of runs have been added to the total. 2 more runs to Shrikant, and with that 2 runs, his Indian score now moves on to 8, and the total scorecard at the moment is 13 without any loss. 13 for none. A good partnership is going on here between these two batsmen, and Konetturu Warriors will have to break this partnership now. They have to come back into this game by picking up the wicket. Shrikant is on 9. Once again, he is ready to take the strike. That's a very, very fine delivery, pitching right into the block hole, almost a Yorker line delivery, and batsman played it forward defensive stroke, gently pushing the ball onto the onside, just giving the touch and going for a cheeky single. The fielder from mid-on region comes across and fielded the ball, but before that these two batsmen have gone through for an easy single. So single to Shrikant, he moves on to 10, and Sandeep will take the strike, who is batting on 4 runs. That's a very, very fine delivery. That ball is a dot delivery there. Batsman wanted to go for a switch hit, but misses the line of the ball. No runs taken. Again, he was looking for a switch hit here. Ball is not coming onto the bat. There is no proper correction with the bat and ball. Ball wraps onto the pad. Ball hitting the batsman's legs, so no runs resulted. Sandeep is one of the high hitter of the ball. He can hit the ball. He can smash the ball all around the ground. He has to go for big hits now. Let us see what he will do. Once again, we come back to Harshit on his way to Sandeep. That should be a wide, no doubt about delivery. Have a look at the typical umpiring skill there by the umpire. The ball was going far away from the off stump, and umpire has no hesitation in stretching his arms and giving a wide signal. He goes for a big one. Ball is in the air. It could be a catch. Yes, it is. That's a wonderful catch. Catch of the day. The ball was going for, the batsman was going for a big hit, but didn't get the line of the ball properly. Not from the middle of the bat. Not a fully controlled stroke. He has lost his complete rhythm there. He played the shot with the loose hands. Not much of power behind the shot. As a result, the ball was quite high in there for a while, and the man standing at long off region, making no mistake, caught it beautifully. So first wicket goes down for Katila Titans. They have lost their white towel wicket, a very important wicket. The dangerous batsman Sandeep departs. "15 runs on the scoreboard for the loss of 1 wicket. Sandeep has moved back to the pavilion to replace him. The new batsman now joining is another right-handed batter, Jeevan. Almost a Yorker line delivery there, loud appeal for leg before the wicket, but umpire says not out. A good decision in fact, because the ball was clearly missing the off stumps there, so no damage done. Umpire is unmoved, he says not out. A good over from
Harshit, he was able to pick up one important wicket in that over. So end of the over number 2 after 2 overs. It is 15 for the loss of 1 wicket. The man out is Sandeep for 4 and 2 batsmen in the middle are Shrikant and Jeevan. Jeevan is a newcomer. He's yet to open his account and Shrikant is batting on 10 runs. So Bunts Club of Mulki is organizing this wonderful cricket tournament, 2 days of cricket festival, cricket carnival, mega cricket extravaganza here for Bunts Bandhavas. We will have to really appreciate the organizers for making this a wonderful tournament, and we are also thankful to all the donors, sponsors who made this tournament a grand success, and we hope your cooperation will continue throughout the tournament and throughout the future also. So Katil Titans is playing against Konetturu Warriors in the second match of the day number 1. 54 is the target for Katil Titans to win this match in 6 overs. And at the moment, score remains on 15. Full toss, wanted to take the advantage of that juicy full toss. Stepped out very quickly, but not a fully controlled stroke. At the last moment, he just giving the touch, just gently pushes the ball onto the gaps of offside region, and he gets a easy single. That single will bring Jeevan on strike now. Shiva, the bowler, continues from the far range. Short of the delivery, pulled away nicely on the onside, turned away the ball to the long on region. They look for the second run, they come back for the, no, they will satisfy with only a single here. So Shrikant doesn't want to take any risk, so he didn't want to take any risk, so he sends the non-striker back, rightly sent back by him, so they will satisfy with only a single here. Slow and delivery, he goes for a fancy stroke here, but not from the middle of the bat. Bat and ball are not properly connected. On that occasion, he wanted to go for a switch hit, and he was able to get only 1 run in that ball. Once again, the ball is in the hands of the bowler Shiva. He is on his way to Jeevan, and no ball has been signaled there. So here is a chance of free hit for the batsman to go for big hits now. So let us see whether Jeevan will be able to take the advantage of this golden opportunity. That ball keeping very, very low, surprise the batsman. The batsman doesn't know much about delivery, doesn't have any clue about that ball, misses it completely, and the ball went straight to the wicketkeeper. Wicketkeeper returns the ball very quickly to the bowler, but before the throw reaches the bowler, the batsman had made his ground, so he's well home, so no damage done, no addition to the total. Score remains on 19. They have got a run rate of they have got a very good run rate. Only thing is they lost their first wicket. This time again a wide has been signaled here. At this stage of the game, the bowlers must bowl with perfect discipline line. Wicket to wicket bowling is very much required, because not only the runs are added, but also they should bowl one more extra delivery here. So each runs are very, very important now. He goes for a big wide, ball is in the air. It could be a 6, and that's a mighty 6. BPL 6 from the bat of Jeevan. Down the mid he goes, picked it up very nicely and hits that over the deep squalid region for a huge 6. That's a mighty 6. Lovely, charming and nice footwork by the batsman. He has given complete punishment for the bowler. Charging the bowler on that occasion, he has scored 6 valuable runs. So end of the over number 3. Bit of expensive over there by Shiva. He has considered too many runs in that third over. He has given too many extra runs as well. So over number 3 completed after 3 overs. Runs on the scoreboard is 26 in reply to the target of 54 runs. 3 more overs to go now. Let us see what is going to happen now. Meanwhile, changing the bowling position here at the same time, changing the commentary position also. And for further commentary, I would like to call Satish Manipal to continue in our state language. So over to Satish. ಧನ್ಯವಾದಗಳು
ಸುರೇಶ್ ಭಟ್ರೆ ತನ್ಮೂಲಕವಾಗಿ ಬಾಸ್ ಒಂದು ಉತ್ತಮ ಚೆಂಡು ಕೂಡ ಈ ಅಂಕಣ ಭಾಗವನ್ನು ಕಂಡುಕೊಳ್ತಾ ಇದೆ. 27 ತನ್ಮೂಲಕ ಚೆಂಡು ಸ್ಕಾಲರ್ ಸೀಮಾರ ಕೆರೆ ಕ್ರಮಿಸಾದ ಸೆಕೆಂಡ್ ಸಿಕ್ಸರ್ ಬಾರ್ ಬಿಪಿಎಲ್ ಸೂಪರ್ ಸಿಕ್ಸ್ ಬಾರೆ ಬಾಸ್ ಒಂದು ಉತ್ತಮ ಹೊಡೆತ ಶ್ರೀಕಾಂತ್ ಸೆಕೆಂಡ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 33 ಓಟಗಳಿಗೆ ತಲುಪ್ತಾ ಇದೆ. ಹರ್ಷಿತ್ ನ ಓವರ್ ನಲ್ಲಿ ಸಿಕ್ಸರ್ ಬರ್ತಾ ಇದೆ. ಬಾಲ್ ಸುತ್ತ ಮರ್ಚೊಂದು ಹೊಡೆತ ಕೂಡ ಶ್ರೀಕಾಂತ್ ದಾಖಲಿಸಿದ್ರು. ಕೊಳತ್ತೂರು ವಾರಿಯರ್ಸ್ ಒಂದೆಡೆಯಲ್ಲಿ, ಕಟೀಲ್ ಟೈಟನ್ಸ್ ಮತ್ತೊಂದೆಡೆಯಲ್ಲಿ ಲೀಗ್ ಕಪ್ ನಾಕ್ಔಟ್ ರೀತಿಯ ಕ್ರಿಕೆಟ್ ಪಂದ್ಯದ 2ನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 54 ಓಟಗಳ ಒಂದು ಟಾರ್ಗೆಟ್ ಇದೆ. ಆ ನಿಟ್ಟಿನಲ್ಲಿ 33 ಓಟಗಳು ಈಗಾಗಲೇ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹರ್ಷಿತ್ ಬಾರಿ ಚೆಂಡು ತಟ್ಟಿಮುಟ್ಟಿ ಓಟಗಳನ್ನು ಪಡ್ಕೊಳ್ಳುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸಿಕ್ಸರ್ ನಂತರ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡಾಟಾ ಡೆಲಿವರಿ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯಾಟದ ತರುವಾಯ ಕಿಂಗ್ಸ್ ಕಾರ್ನರ್ ಮತ್ತು ಬಂಟಿ ಬಾಯ್ಸ್ ಕೆಲೆಂಚೂರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 3ನೇ ಪಂದ್ಯಾಟವಾಗಿ ತನ್ಮೂಲಕ ಚೆಂಡು ಲೋಗನ ಭಾಗದಲ್ಲಿ ಸುಲಭವಾದ ಕ್ಯಾಚ್ ಇತ್ತು. ಲಾಲಿಪಾಪ್ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಸುಲಭದ ಕ್ಯಾಚ್ ಇತ್ತು. ಕ್ಷೇತ್ರಕ್ಷಕ ಕೈ ಚೆಲ್ತಾ ಇದ್ದಾರೆ. ಒಂದೋಟ ಬರ್ತಾ ಇದೆ. ತಂಡದ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 20 ಓಟುಗಳು ಬರಬೇಕಾಗಿದೆ. 4ನೇ ಓವರ್ ನಡೀತಾ ಇದೆ. ಶಳ ಬಿದ್ದಿದೆ ಚೆಂಡು ಮತ್ತೆ ಲಾಂಗನ ಭಾಗದಲ್ಲಿ ಒಂದರ ಪೂರೈಕೆ ಆಗ್ತಾ ಇದೆ. ಸುಲಭ ಸಾಧ್ಯವಾಗಿ ಒಂದರ ಪೂರೈಕೆಯನ್ನು ಮಾಡಿದ್ರು. 54 ಓಟಗಳು ಒಂದು ಬ್ರಾಡ್ ಟಾರ್ಗೆಟ್ ಅನ್ನು ನೀಡಿದ್ರು ಕೂಡ ಬಾರಸ್ ಒಂದು ಉತ್ತಮ ಆಟವನ್ನು ಆಡಿಕೊಂಡು ಬರ್ತಾ ಇದೆ ಕಟೀಲ್ ಟೈಟನ್ಸ್. ಶ್ರೀಕಾಂತ್ 2 ಸಿಕ್ಸರ್ ಅನ್ನು ದಾಖಲಿಸಿದ್ರು. ತನ್ಮೂಲಕ ಲಾಂಗನ ಭಾಗದಲ್ಲಿ ಕ್ಯಾಚ್ ಆಗುವ ಅವಕಾಶ ಇದೆ. ಶ್ರೀಕಾಂತ್ ಕ್ಯಾಚ್ ಔಟ್. 2 ಸಿಕ್ಸರ್ ಅನ್ನು ದಾಖಲಿಸಿದ ಶ್ರೀಕಾಂತ್ ಇವಾಗ ಲಾಂಗ್ ಆನ್ ಈ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನು ನೀಡಿದ್ರು. ಗಾಳಿಯ ವಿರುದ್ಧ ದಿಕ್ಕಿಗೆ ಆಟವನ್ನು ಆಡಿದ್ರು. ಲಾಂಗ್ ಆನ್ ಈ ಭಾಗದಲ್ಲಿ ಶ್ರೀಕಾಂತ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ತನ್ಮೇಲೆ ಕಟೀಲ್ ಟೈಟನ್ಸ್ ಪ್ರತಿ ಹೋರಾಟವನ್ನು ಮಾಡಿದ ತಂಡ 2 ಸುಂದರದ ಸಿಕ್ಸರ್ ಅನ್ನು ದಾಖಲಿಸಿದ ಶ್ರೀಕಾಂತ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇವಾಗ ಇನ್ನು ಕೂಡ 24 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 12 ಚೆಂಡು 19 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 12 balls are remaining, 19 runs required to win this match. 12 गेंद बचा है, 19 रन चाहिए. 12 balls 19, 12 ಎಸೆತ 19 ಓಟಗಳು ಬರಬೇಕಾಗಿದೆ. ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ, ರೋಮಾಂಚನಕಾರಿ ಪಂದ್ಯ ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಬಂಟ್ ಸಮಯ ಬಾಂಧವರ ಪ್ರತಿಷ್ಠಿತ ಪಂದ್ಯ, 2ನೇ ಪಂದ್ಯ. ಪ್ರತಿ ಹೋರಾಟವನ್ನ ಮಾಡ್ತಾ ಇದೆ ಕಟೀಲ್ ಟೈಟನ್ಸ್ ಮತ್ತೊಂದು ಕೊಳತ್ತೂರು ವಾರಿಯರ್ಸ್. 12 ಚೆಂಡು 19 ಓಟಗಳು ಬರಬೇಕಾಗಿದೆ. ಆಂಗಣದ ಭಾಗದಲ್ಲಿ ಹೊಸ ಆಟಗಾರರು ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾರೆ. ನಾಗರಾಜ್ ಮತ್ತು ಜೀವನ್ ಅದ್ಯಾವ ರೀತಿಯ ಜಯವನ್ನು ತಂದುಕೊಡ್ತಾರೆ ನೋಡಬೇಕಾಗಿದೆ ಕಟೀಲ್ ಟೈಟನ್ಸ್ಗೆ. 12 ball 19. ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್
11 ಎಸೆತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 1 ರಿಂದ 2 ಬೌಂಡರಿ, 1 ಸಿಕ್ಸರ್ ಪಂದ್ಯದ ಗತಿಯನ್ನು ಬದಲಾಯಿಸುತ್ತದೆ. ಆ ನಿಟ್ಟಿನಲ್ಲಿ 16 ಸಿಕ್ಸರ್ 16 ಬೌಂಡರಿ ಅಂತ ದಾಖಲಿಸ್ತಾರೆ, ನೋಡಬೇಕಾಗಿದೆ. ಅದಾವ ರೀತಿಯ ಬೌಲಿಂಗ್ ಕೂಡ ಕೊಡತ್ತೂರು ವಾರಿಯರ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾರೆ, ನೋಡಬೇಕಾಗಿದೆ. ರಾಜೇಶ್ ಬಹಳಷ್ಟು ಅನುಭವಿ ಎಸ್ಗಾರರು. ಫುಲ್ ಟಾಸ್ ಚೆಂಡ, ಗ್ಯಾಪ್ ಶಾಟ್ ಬರೆ ಸ್ಕೈಲಾಗಿ ಭಾಗದಲ್ಲಿ ಸುಂದರತೆಯ 2ನೇ ಓಟವನ್ನು ಪೂರೈಸಿದ್ರು. 10 balls 17, 10ಕ್ಕೆ 17 ಓಟಗಳು ಬರಬೇಕಾಗಿದೆ. 1 ಬೌಂಡರಿ 1 ಸಿಕ್ಸರ್ ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಆಗ್ತದೆ. ಆ ನಿಟ್ಟಿನಲ್ಲಿ ರಾಜೇಶ್ ಅವರು ಅದಾವ ರೀತಿಯಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾರೆ, ನೋಡಬೇಕಾಗಿದೆ. 3ನೇ ಚೆಂಡು ಫ್ರಂಟ್ ಫೀಲ್ಡ್ ಬಂದು ಹೊಡೆಯುವ ಅಕ್ರಾಸ್ ಲೈನ್ ಕೈ ಕೊಡ್ತಾ ಇದೆ. ಓಟುಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ ಬರೀ ರಾಜೇಶ್ನ 5ನೇ ಓವರ್. ಮೊದಲ ಚೆಂಡು ಡಾಟ್ ಬಾಲ್, 2ನೇ ಚೆಂಡು ಡಬಲ್, 3ನೇ ಚೆಂಡು ಡಾಟ್ ಆಗಿದೆ. ಅದಾವ ತೀರ್ಮಾನ ಬರ್ತಾ ನೋಡಬೇಕಾಗಿದೆ. ತನ್ನ ಮೂಲಕ ಔಟ್, ವಿಕೆಟ್ ಪತನ. ಕಾಟ್ ಬಿಹೈಂಡ್ ಬಲವಾದ ಅಭಿಲಾನು ಗುಡ್ ರಕ್ಷಣೆ ಮಾಡಿದ್ರು, ವಿಕೆಟ್ ಕೀಪರ್ ಮಾಡಿದ್ರು. ಹೇಮಂತರ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಕಟೀಲ್ ಟೈಟನ್ಸ್ ನಾಗರಾಜನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಅಂಗನವಾಡಿ ಭಾಗದಲ್ಲಿ ಹೊಸ ಆಟಗಾರರು ಬರ್ತಾ ಇದ್ದಾರೆ. 9 ಎಸೆತ 17 ಓಟಗಳು ಬರಬೇಕಾಗಿದೆ. 9 balls 17 ರಿಕ್ವೈರ್ಡ್. ಅಂಗನವಾಡಿ ಭಾಗದಲ್ಲಿ ಸಂದೀಪ, ಮತ್ತೋರ್ವ ಸಂದೀಪನ ಎಂಟ್ರಿ ಆಗ್ತಾ ಇದೆ ಕಟೀಲ್ ಟೈಟನ್ಸ್ ಪರವಾಗಿ. ಈತ ನಡುವೆ ಟೊಮೆಟೊ ಚೆಂಡು ಸೆಲೆಪಾಟಿ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಇತ್ತು. ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಸಂದೀಪ್ಗೆ ಮೊದಲ ಅದೃಷ್ಟ ಒಳಿತಾ ಇದೆ. 1 ಹೊಡೆದ ಪೂರೈಕೆಯನ್ನು ಕಂಡುಕೊಂಡ್ರು. 8 ಎಸೆತ 16 ಓಟಗಳು ಬರಬೇಕಾಗಿದೆ. ತಂಡದ ಮೊತ್ತ ಈಗಾಗಲೇ 38ಕ್ಕೆ ತಲುಪ್ತಾ ಇದೆ. ಜೀವನ್ಗೆ ಹೆಸರುವಾತ ಚೆಂಡು ಬಹಳ ಸುತ್ತಮರಿತ ಎಸೆತ. ರಾಜೇಶ್ ಅವರು ಬಹಳ ಸುತ್ತಮರಿತೆಯಲ್ಲಿ ಸಾಕ್ತಾ ಇದೆ. ಪಂದ್ಯವನ್ನು ಉಳಿಸುವ ಎಲ್ಲ ಪ್ರಯತ್ನದ ಓವರ್ ಕೂಡ ಈಗ ರಾಜೇಶ್ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಈ ಓವರಲ್ಲಿ ಓಟಗಳು ನಿಲ್ಲುಗಡೆ ಆಗ್ತಾ ಇದೆ. ಒಂದು 12 ಚೆಂಡಿಗೆ 19 ಓಟಗಳು ಬರಬೇಕಾಗಿತ್ತು. ಈಗ ಕೊನೆಯ ಚೆಂಡು ರಿವರ್ಸ್ ಶಾಟ್ ರನ್ ಮಾಡುವಂತ ಒಂದು ಪ್ರಯತ್ನ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಓಟಗಳು ಬರ್ತಾ ಇದೆ. ಮೊದಲ 5 ಓವರ್ಗಳು ಮುಕ್ತಾಯ. ಕಟೀಲ್ ಟೈಟನ್ಸ್ನ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಕೊನೆಯ 6 ಚೆಂಡುಗಳಲ್ಲಿ 15 ಓಟಗಳು ಬರಬೇಕಾಗಿದೆ. ಈ ಓವರ್ನಲ್ಲಿ ಕೇವಲ 4 ಓಟವನ್ನು ಮಾತ್ರ ರಾಜೇಶ್ ನೀಡಿದ್ರು. ಆ ನಿಟ್ಟಿನಲ್ಲಿ ಸಂದೀಪನ ವಿಕೆಟ್ ಕೂಡ ಕಳಕೊಂಡ್ರು. ಈ ರೀತಿಯಾಗಿ ಅಂತಿಮ 6 ಚೆಂಡುಗಳಲ್ಲಿ 15 ಓಟಗಳು ಬರಬೇಕಾಗಿದೆ. ಅದಾವ ರೀತಿಯಲ್ಲಿ ಕಟೀಲ್ ಟೈಟನ್ಸ್ ಈ ಪಂದ್ಯಾಟವನ್ನು ಉಳಿಸ್ತಾರೆ, ನೋಡಬೇಕಾಗಿದೆ. 6 balls 15 runs to win. 6 ಎಸೆತ 15 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ಕಟೀಲ್ ಟೈಟನ್ಸ್ ತಂಡಕ್ಕೆ. ಒಂದು ಹಂತದಲ್ಲಿ ಸುಲಭದ ಜಯದತ್ತ ಮುನ್ನುಗ್ತಾರೆ ಕೊಡತ್ತೂರು ವಾರಿಯರ್ಸ್. ಅದಾವ ರೀತಿಯಲ್ಲಿ ಪಂದ್ಯಾಟದ ಜಯಬೇರಿಯನ್ನು ದಾಖಲಿಸ್ತಾರೆ, ನೋಡಬೇಕಾಗಿದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟ್ರಾರ್ ಇವರ ಆಶ್ರಯದಲ್ಲಿ ಜರುಗ್ತಾ ಇರುವ 2 ದಿನಗಳ ಕಾಲದ ಬಂಟರ ಸಂಘ ಮುಲ್ಕಿ ಇವರ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಜಂಟಿ ಆಶ್ರಯದಲ್ಲಿ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಕೂಟ ಇದಾಗ್ತಾ ಇದೆ. ಕೀರ್ತಿಶೇಷ ಕೆ ಅಮರ್ ಶೆಟ್ಟಿ ಅವರು ಗತಿಸಿದ 2 ವರ್ಷಗಳ ಬಳಿಕ ಅಮರ್ನಾಥ್ ಶೆಟ್ಟಿ ಟ್ರೋಫಿ ನಡೀತಾ ಇದೆ.
ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ ವ್ಯವಸ್ಥಿತ ಪಂದ್ಯಾಟ. ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ 2 ದಿನಗಳ ಕಾಲದ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶೀರ್ಷಾಯಿ ಬರೆಸ್ತಿರ್ಬೋದು ಚೆಂಡು ಲಾಂಗ್ ಲೆಗ್ ಇದ್ದಾಗ ಮೊದಲ ಓಟ ಪೂರೈಕೆ, ರನ್ಔಟ್ ಅವಕಾಶಗಳಿದೆ, ರನ್ಔಟ್ ಆಗ್ತಾ ಇದೆ. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ ಕಟೀಲ್ ಟೈಟಾನ್ಸ್. ಶೀರ್ಷನ ಮೊದಲ ಚೆಂಡಲ್ಲಿ ಈಗ ಒಂದೋಟ ಮತ್ತು ರನ್ಔಟ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಇನ್ನು ಉಳಿದಿರೋ 5 ಚೆಂಡು 14 ಓಟಗಳು ಜಯಕ್ಕಾಗಿ ಕಟೀಲ್ ಟೈಟನ್ಸ್ಗೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಲೀಗ್ ನಾಕ್ಔಟ್ ರೀತಿಯ ಈ ಒಂದು ಕ್ರಿಕೆಟ್ ಪಂದ್ಯ 2ನೇ ಪಂದ್ಯ ಕೊಡತ್ತೂರು ವಾರಿಯರ್ಸ್ ಜಯವನ್ನು ದಾಖಲಿಸಿದ ಎಲ್ಲ ಅವಕಾಶಗಳು ಇದೆ. ಆದರೆ ಕ್ರಿಕೆಟ್ ಅನ್ನೋದು ಅದೃಷ್ಟದ ಆಟ. ಯಾವುದೇ ಹಂತದಲ್ಲಿ ಕೂಡ ಅದೃಷ್ಟ ಬದಲಿಸಬಲ್ಲಂತ ಕ್ರೀಡೆ ಕೂಡ ಕ್ರಿಕೆಟ್. ಆ ನಿಟ್ಟಿನಲ್ಲಿ ಉಳಿದಿರೋ 5 ಚೆಂಡುಗಳಲ್ಲಿ 14 ಓಟಗಳು ಬರಬೇಕಾಗಿದೆ. 1ರಿಂದ 2 ಸಿಕ್ಸರ್ ಈಗ ಕಟೀಲ್ ಟೈಟನ್ಸ್ಗೆ ಅವಶ್ಯಕತೆ ಇದೆ. 5 balls 14 runs to win. ಪ್ರಥಮ ಬಾರಿಗೆ ಥರ್ಡ್ ಅಂಪೈರ್. ಔಟ್ಗಾಗಿ ಈಗ ಥರ್ಡ್ ಅಂಪೈರ್ ಬರ್ತಾ ಇದೆ. 3ನೇ ನಿರ್ಣಾಯಕರ ಸೂಚನೆ ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಅದಾವ ತೀರ್ಪು ಬರ್ತದೆ ನೋಡಬೇಕಾಗಿದೆ. ಸ್ಟ್ರೈಕ್ ಆಟಗಾರ ಔಟ, ನಾನ್ ಸ್ಟ್ರೈಕ್ ಆಟಗಾರ ಔಟ ನೋಡಬೇಕಾಗಿದೆ. ರನ್ಔಟ್ಗಾಗಿ ಒಂದು ಮನವಿಯನ್ನು ಈಗ ಸಲ್ಲಿಸಿದ್ರು 3ನೇ ನಿರ್ಣಾಯಕರು. ಈಗಾಗಲೇ ದಿನೇಶ್ ಕುಲಾಯ್ 3ನೇ ನಿರ್ಣಾಯಕರಾಗಿ ಈಗ ಅದಾವ ತೀರ್ಪನ್ನು ನೀಡ್ತಾರೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ವೀಕ್ಷಕ ವಿವರಣೆ ಬೇರೆ ತಂಡದ ಆಟಗಾರರು ದಯಮಾಡಿ ಬರಬೇಕು. ಬೇರೆ ತಂಡದ ಆಟಗಾರರು ಸಂದೀಪ್ ಔಟ್. ಸ್ಟ್ರೈಕ್ ಹ್ಯಾಂಡಿನ ಆಟಗಾರ ಸಂದೀಪ್ ರನ್ ಔಟ್ ಆಗ್ತದೆ. ಆ ನಿಟ್ಟಿನಲ್ಲಿ ನಾನ್ ಸ್ಟ್ರೈಕ್ ಆಟಗಾರ ಹಿಂದೆ ಬರಬೇಕಾಗಿದೆ. ಸಂದೀಪ್ ಔಟ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನು ಉಳಿದಿರುವಂತ 5 ಚೆಂಡು 14 ಓಟಗಳು ಬರಬೇಕಾಗಿದೆ. ವಿಕಾಸ್ ಸ್ಟ್ರೈಕರ್ಗೆ ಜೀವನ್ ನಾನ್ ಸ್ಟ್ರೈಕರ್. ಶೀಶಾ 5 ಚೆಂಡು 14 ಓಟಗಳು ಬರಬೇಕಾಗಿದೆ. 5 balls 14 runs to win. ಫುಲ್ ಟಾಸ್ ಚೆಂಡು ಈ ಬಾರಿ ಸ್ಕೋರ್ ಆಗಿ ಭಾಗದಲ್ಲಿ ನೋ ಬಾಲ್ +2 ಫ್ರೀ ಹಿಟ್ ನ ಅವಕಾಶ ಇದೆ. 1+2 3 ಓಟಗಳ ಸೇರ್ಪಡೆ. 5 ಚೆಂಡು 11 ಓಟಗಳು ಇನ್ನು ಜಯಕ್ಕಾಗಿ ಬರಬೇಕಾಗಿದೆ. 5 balls 11 runs to win. ಫ್ರೀ ಹಿಟ್ ನ ಅವಕಾಶದ ಫೀಟ್ ಚೆಂಡು ವಿಕಾಸ್ಗೆ ಫ್ರೀ ಹಿಟ್ ಇದೆ. ಓ ಬೌನ್ಸರ್ ಚೆಂಡು ಸ್ಟಂಪ್ ಔಟ್. ಫ್ರೀ ಚೆಂಡು ಸ್ಟಂಪ್ ಔಟ್ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
4 ಎಸೆತ 11 ಓಟುಗಳು ಬರಬೇಕಾಗಿದೆ. ಒಂದು ಸಿಕ್ಸರ್, ಒಂದು ಬೌಂಡರಿ, ಮತ್ತೆ ಕುತೂಹಲಕಾರಿ ಪಂದ್ಯ. 4 balls 11 runs, 4ಕ್ಕೆ 11. ಓ ಬಾಸ್ ಸುತ್ತ ಮರಿಚಂದ ಎಸೆತ ಕ್ಲೀನ್ ಬೌಲ್ಡ್ ಆಗ್ತಾ ಇದೆ. ವಿಕಾಸ್ ಔಟ್. ಗಾಳಿ ಸರಾಗವಾಗಿ ಬರ್ತಾ ಇದೆ, ಆದ್ರೆ ಲೆಫ್ಟಿ ಆಟಗಾರರಿಗೆ ಮಾತ್ರ ಪೂರಕವಾಗಿರುತ್ತೆ ಗಾಳಿ ಸಹಾಯ ಮಾಡ್ತದೆ. ರೈಟ್ ಆಟಗ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇರುವುದರಿಂದ ಸಿಕ್ಸರ್ ಬೌಂಡರಿಗಳು ಬಹಳಷ್ಟು ಕಮ್ಮಿಯಲ್ಲಿ ಬರ್ತಾ ಇದೆ. ಇನ್ನು ಉಳಿದಿರುವಂತ 3 ಚೆಂಡುಗಳಲ್ಲಿ 11 ಓಟುಗಳು ಜಾಯಕ್ಕಾಗಿ ಬರಬೇಕಾಗಿದೆ ಕಟೀಲ್ ಟೈಟನ್ಸ್ ತಂಡಕ್ಕೆ. ಮೂರು ಎಸೆತ 11 ಓಟುಗಳು ಜಾಯಕ್ಕಾಗಿ ಬರಬೇಕಾಗಿದೆ. 33 ಓಟಗಳಿಗೆ ಈಗಾಗಲೇ ಕಟೀಲ್ ಟೈಟನ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ದಿವಂಗತ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಟ್ರೋಫಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಂಟ್ಸ್ ಸಮಯ ಬಾಂಧವರ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟ ಮುಂದುವರಿತಾ ಇದೆ. 3 ಚೆಂಡು 11 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಶಿಶಾ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಪ್ರಸಾದ್ ಹೊಸ ದಾಂಡಿಗ ಕೂಡ. 3 balls 11 runs to win. ನಾಲ್ಕನೇ ಚೆಂಡು ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ತನ್ಮೂಲಕವಾಗಿ ಇನ್ಸೈಡ್ ಎಜ್ ಆಗಿರುವಂತಹ ಒಂದು ಚೆಂಡು. ಒಂದರದ ಪೂರೈಕೆಯೂ ಕೂಡ ಒಂದು ಸಿಕ್ಸರ್, ಒಂದು ಬೌಂಡ್ರಿ ಅವಶ್ಯಕತೆ ಕಟೀಲ್ ಟೈಟನ್ಸ್ ಜಯಕ್ಕಾಗಿ. 2 balls 10 run. 2 ಚೆಂಡು 10 ಓಟುಗಳು ಬರಬೇಕಾಗಿದೆ. ಒಂದು ಬೌಂಡರಿ, ಒಂದು ಸಿಕ್ಸರ್ ಈಗ ಜೀವನ ಜಯಕ್ಕಾಗಿ ದಾಖಲಿಸಲೇಬೇಕಾಗಿದೆ. ಅದ್ಯಾವ ಆಟ ಜೀವನ ದಾಂಡಿನಲ್ಲಿ ಬರ್ತದೆ ನೋಡಬೇಕಾಗಿದೆ. ಶಿಶಾ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ. ಓ ಲೆಗ್ ಸ್ಟಂಪ್ ಅಲ್ಲಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಕೊನೆಯ ಒಂದು ಚೆಂಡು 10 ಓಟಗಳು ಕಟೀಲ್ ಟೈಟನ್ಸ್ ನ ಜಯಕ್ಕಾಗಿ. ಆರ್ನಿಟ್ನಲ್ಲಿ ಕೊಡತ್ತೂರು ವಾರಿಯರ್ಸ್ ಜಯದತ್ತ ಮುನ್ನುಗ್ತಾ ಇದ್ದಾರೆ. ಲೀಗ್ನ ಪಂದ್ಯದ ಮೊದಲ ಜಯದತ್ತ ಕೊಡತ್ತೂರು ವಾರಿಯರ್ಸ್. ಶಡಬಿದ ಚೆಂಡು ಮಿಡ್ ಆನ್ ಭಾಗದಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಕೊಡತ್ತೂರು ಲೀಗ್ನ ಮೊದಲ ಪಂದ್ಯ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ ಮತ್ತು ಕಟೀಲ್ ಟೈಟನ್ಸ್ಗೆ ಕೃತಜ್ಞತೆಯನ್ನು ಹೇಳಿಕೊಂಡು ಮುಂದಿನ ಪಂದ್ಯ ಕಿಂಗ್ಸ್ ಕಾರ್ನಾಡ್ ಮತ್ತು ಬಂಟಿ ಬಾಯ್ಸ್ ಕೆಳಂಜೂರ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಫೀಲ್ಡಿಂಗ್ ಮಾಡಿ ಬೇಗ ಬನ್ನಿ ಬನ್ನಿ. 1 ಗಂಟೆ ನಾವು ಹಿಂದೆ ಇದ್ದೇವೆ. ಆಟ ಕಡಿಮೆ ಕಡಿಮೆ ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಒಂದು ಹಂತ ಮೊದಲ ಚೆಂಡಿಗೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ ನಂತರ ಬಹಳ ಉತ್ತಮ ರೀತಿಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿದಂತ ಆಟಗಾರರು, ಜೊತೆಗೆ 15 ಓಟಗಳ ಒಂದು ವೈಯಕ್ತಿಕ ಓಟವನ್ನು ದಾಖಲಿಸಿದಂತ ಕೊಡತ್ತೂರು ವಾರಿಯರ್ಸ್ ನ ಹೇಮಂತ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮುಗಿದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ಹೇಮಂತ್ ನಮ್ಮ ವೇದಿಕೆ ಬರಬೇಕನ್ನುವ ಕೇಳಿಕೊಳ್ತಾ ಇದ್ದೇವೆ. ಕೊಡತ್ತೂರು ವಾರಿಯರ್ಸ್ ನ ಹೇಮಂತ್ಗೆ ಮುಗಿದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ವಿತರಿಸಲು ಸತೀಶ್ ಚಂದ್ರ ಹೆಗ್ಡೆ ಮತ್ತು ಹರೀಶ್ ಚಂದ್ರ ಜೊತೆಗಾರರಿದ್ದಾರೆ. ಇವರು
ಅವಾರ್ಡ್ ವೇದಿಕೆ ಬರ್ತಾ ಇದ್ದಾರೆ. ಸತೀಶ್ ಚಂದ್ರ ಶೆಟ್ಟಿ ಸಚ್ಚೇರಿಪೇಟೆ ಮತ್ತು ಸತೀಶ್ ಚಂದ್ರ ಹೆಗ್ಡೆ ಸಚ್ಚೇರಿಪೇಟೆ ಮತ್ತು ಹರಿಶ್ಚಂದ್ರ ಶೆಟ್ಟಿ ಕರ್ನೂರಿ ಅವರು. ಆಂಗಣ ಭಾಗದಲ್ಲಿ ಕಿಂಗ್ಸ್ ಕಾರ್ನಾಡ್ ಮತ್ತು ಬಂಟಿ ಬಾಯ್ಸ್ ಕ್ಯಾಲಂಜೂರ್ ಮುಂದಿನ ಮೂರನೇ ಪಂದ್ಯಾಟವನ್ನು ಆಡ್ತಾ ಇದೆ. ಈಗಾಗಲೇ ಟಾಸ್ ಅನ್ನು ಜಯಿಸಿದ ಬಂಟಿ ಬಾಯ್ಸ್ ಕ್ಯಾಲಂಜೂರು ಅಂಗಣಕ್ಕೆ ಕ್ಷೇತ್ರ ರಕ್ಷಣೆಗಾಗಿ ಇಳಿತಾ ಇದ್ದಾರೆ. ಅವರನ್ನು ಎದುರಿಸುವ ತಂಡ ಕಿಂಗ್ಸ್ ಕಾರ್ನಾಡ್. ಅಂಗಣ ಒಳಗಾಗಿದೆ ಬಾಸು ಅನುಭವಿ ನಿರ್ಣಾಯಕರು ಕೂಡ ಒಂದೆಡೆಯಲ್ಲಿ. ಬಹಳಷ್ಟು ವರ್ಷಗಳಿಂದ ಯೂನಿವರ್ಸಿಟಿ ಆಟಗಾರರಾಗಿ KSCA ಕ್ವಾಲಿಫೈಡ್ ನಿರ್ಣಾಯಕರಾಗಿ 3 ವರ್ಷಗಳ ಕಾಲ ಮ್ಯಾಂಗ್ಳೂರ್ ಪ್ರೀಮಿಯರ್ ಲೀಗ್ MPL ಅನ್ನು ಆಡಿದಂಥ ಅನುಭವಿ ನಿರ್ಣಾಯಕರು ಒಂದೆಡೆಯಲ್ಲಿ ದಿನೇಶ್ ಕುಲಾಯ್, ಮತ್ತೊಂದರಲ್ಲಿ ದೀಕ್ಷಿತ್ ಫ್ರಮ್ ಮ್ಯಾಂಗ್ಳೂರ್ ಈ ಪಂದ್ಯದ ಮುಖ್ಯ ನಿರ್ಣಾಯಕರು ಮತ್ತು ಸ್ಕಾಟ್ಲೆಂಡ್ ನಿರ್ಣಾಯಕರಾಗಿ ಹಂಪೈರ್ಸ್ ಆಗಿ ಅಂಗಣಕ್ಕೆ ಹೋಗ್ತಾ ಇದ್ದಾರೆ. ಸ್ಕೋರ್ ಬೋರ್ಡ್ ನಲ್ಲಿ ಸೌರವ್ ಜಪ್ಪು ಫ್ರಮ್ ಮ್ಯಾಂಗ್ಳೂರ್, ಅವರ ವೀಕ್ಷಣೆಯಲ್ಲಿ ಶೀಶಾ ಐಕಲ, ಸುರೇಶ್ ಭಟ್ ಫ್ರಮ್ ಮುಲ್ಕಿ ಮತ್ತು ನಾನು ಸತೀಶ್ ಮಣಿಪಾಲ್. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾಯಿಸಿದ ಮುಂದಿನ ಹಂತಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ಶೀಶಾ ಐಕಲ. ವಂದನೆಗಳು ಸತೀಶ್ ಅವರೇ. ಈಗಾಗಲೇ ದಿನದ 3ನೇ ಪಂದ್ಯಕ್ಕಾಗಿ ಚಾಲನೆಯನ್ನು ಕಾಣ್ತಾ ಇದ್ದಾವೆ. ಅಂಗಣದ ಒಳಭಾಗದಲ್ಲಿ ರಣ ಬಿಸಿಲು ಸುಡು ಬಿಸಿಲ ವಾತಾವರಣ ಇದ್ರೂ ಕೂಡ ಕ್ರಿಕೆಟ್ನ ನಿಜಾರ್ಥದ ಕಾವುಗಳು ಏರಿಕೊಳ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್. ತವರಿನ ತಂಡ ತಾಯ್ನಾಡು ತಂಡ ಕಾರ್ನಾಡ್ ಕಿಂಗ್ಸ್ ವಿರುದ್ಧವಾಗಿ ಬಂಟಿ ಬಾಯ್ಸ್ ಕಿಲಂಚೂರು. ಈಗಾಗಲೇ ಅದರಸದ ನಾಡು ಚಿಮ್ಮಿಯನ್ನು ಗೆದ್ದುಕೊಂಡಿದ್ದ ಬಂಟಿ ಬಾಯ್ಸ್ ಮೈದಾನದ ಒಳಭಾಗದಲ್ಲಿ ಚಕ್ರವನ್ನು ಬಲಿತಾ ಇದೆ, ಅರ್ಥಾತ್ ಚೀನಾದ ಮಹಾಗೊಡೆಯನ್ನು ಬಲಿತಾ ಇದೆ. ಎದುರಾಳಿಗಳನ್ನು ಕಟ್ಟಿಯಾಗಿ ಆ ಸವಾಲಿನ ಮೊತ್ತವನ್ನು ಎದುರಿಸುವ ನಿಟ್ಟಿನಲ್ಲಿ ಎದೆಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ ಬಂಟಿ ಬಾಯ್ಸ್. ತಾಮದ ಸ್ವಯಂ ಸೇವಕರು ಗಮನಿಸಿಕೊಂಡಲ್ಲಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಹಸಿರು ನಿಶಾನ, ಗ್ರೀನ್ ಸಿಗ್ನಲ್. ದೀಕ್ಷಿತ್ ಮಂಗಳೂರು ಮುಖ್ಯ ತೀರ್ಪುಗಾರಿಕೆ ವಿಡದಲ್ಲಿ, ದಿನೇಶ್ ಕುಲಾಯ್ ಸಹ ತೀರ್ಪುಗಾರಿಕೆ ವಿಡದಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮ ಜೊತೆ ಸೌರವ್ ಮಂಗಳೂರು. ನೇರ ಪ್ರಸಾರದ ಹಕ್ಕನ್ನು ಮಾಡ್ತಾ ಇದೆ M9 ಸುಜಿತ್ ಮಾಡ. ಈ ಮಧ್ಯೆ ಮೊದಲ ಎಸೆತಕ್ಕೆ ಬೈರೂಪದ ಓಟಗಳು ಬರ್ತಾ ಇದೆ. ಒಂಟಿ ಓಟಗಳ ಮುಖ್ಯವಾಗಿ ಖಾತೆಗಳನ್ನು ಆರಂಭಿಸಿಕೊಳ್ತಾ ಇದೆ ಕಾರ್ನಾಡ್ ಕಿಂಗ್ಸ್. ಆರಂಭಿಕ ಕೊಂಡೆ ಒಂದೆಡೆ ಪ್ರಭ, ಮತ್ತೊಂದೆಡೆ ಹರಿಪ್ರಸಾದ್. ಈ ಮಧ್ಯೆ ಸುಂದರತೆ ಹೊಡೆತಗಳು ಬರ್ತಾ ಇದೆ. ಡಿ ಭಾಗದಲ್ಲಿ ಕಟ್ ಶಾಟ್ಗಳು ಬರ್ತಾ ಇದೆ. 4 ಓಟಗಳು ಬೌಂಡರಿ. ಪವರ್ ಪ್ಲೇಯ ಭರಪೂರ ಲಾಭವನ್ನು ಎತ್ಕೊಳ್ತಾ ಇದ್ದಾರೆ ಹರಿ. ಅದೇ ರೀತಿ ಪ್ರಭಾಕರ್ ಜೋಡಿ. ಬಹಳಷ್ಟು ಅನುಭವಿ ಆಟಗಾರ ಹರಿಪ್ರಸಾದ್. ಕಾರ್ನಾಡ್ ಯಂಗ್ಸ್ಟರ್ ಪರವಾಗಿ ಆಡುವಂತ ಬಹಳಷ್ಟು ಅನುಭವಿ ಆಟಗಾರ. ದೂರದ ಬೆಂಗಳೂರಿನಲ್ಲಿ ಬಹಳಷ್ಟು ತಂಡಗಳನ್ನು ಆಡಿ ಅನುಭವವನ್ನು ಕಂಡ ಆಟಗಾರ ಹರಿ. ಈ ಮಧ್ಯೆ ಮತ್ತೆ ಬಹುಶಃ ಖಾಲಿ ಜಾಗದಲ್ಲಿ ತಂಡ 1 ಬೌನ್ಸ್ 2 ಬೌನ್ಸ್ ಬೌಂಡರಿಯನ್ನು ಕಾಣ್ತಾ ಇದೆ. ಮತ್ತೆ ಸತತ ಬೌಂಡರಿಗಳು ಬರ್ತಾ ಇದೆ. 4 ಓಟಗಳು ಮತ್ತೆ ಜಮೆ ಆಗ್ತಾ ಇದೆ. ತಂಡ ಒಟ್ಟು ಮೊತ್ತ 9ಕ್ಕೆ ನೆಗೆತಾ ಇದೆ. ಕಾರ್ನಾಡ್ ಕಿಂಗ್ಸ್ ಈ ಒಂದು ಪಂದ್ಯ ಕೊಟ್ಟಿದ ಕರಿಗುದುರೆಗಳು ಬ್ಲ್ಯಾಕ್ ಔಟ್ಸ್. ಮತ್ತೆ ಸುಜಿತ್. ಈ ಮತ್ತೆ ಸುಂದರತೆ ಕಟ್ಸಾಡ್ ಆಡುವ ಪ್ರಯತ್ನಗಳು ಔಟರೇಜ್ ಆಗ್ತದೆ. ದಾಂಡಿನ ಹೊರಾಂಚನ ಕಾಣ್ತಾ ಇದೆ. 1 ಓಟಗಳು ಮಾತ್ರ ಕಾರ್ನಾಡ್ಗೆ ಜಮೆ ಆಗ್ತದೆ. ತನ್ನ ಒಟ್ಟು ಮೊತ್ತ 1 ದಶಕವನ್ನು ಪೂರೈಸಿಕೊಳ್ತಾ 10 ದಶಕದ ಪೂರೈಕೆಯಲ್ಲಿ ಈಗಾಗಲೇ ಕಾರ್ನಾಡ್ ಕಿಂಗ್ಸ್ ಮೊದಲ ಆಯ್ಕೆಯಾಗಿ ದಾಂಡಿತನವನ್ನು ಪಡ್ಕೊಂಡ ತಂಡ ಎದುರಾಳಿಗಳಿಂದ ದಾಂಡಿತನವನ್ನು ಪಡ್ಕೊಂಡು ಈಗಾಗಲೇ ಬಹಳಷ್ಟು ಯಶಸ್ಸಿನ 2 ಬೌಂಡರಿಯನ್ನು ಹೊಡೆದಂತ ದಾಖಲಿಸಿದಂತ ಆಟಗಾರ ಹರಿಪ್ರಸಾದ್ ಅವರ ಸಮರ್ಥ ಸಾರಥ್ಯ ಸಾಗಿ ಬರ್ತಾ ಇದೆ. ಕಿಶೋರ್ ಶೆಟ್ಟಿ ಇವರ ಮಾಲಕತ್ವದ ತಂಡ ಕಾರ್ನಾಡ್ ಕಿಂಗ್ಸ್. ಮತ್ತೆ ವಿರುದ್ಧ ದಿಕ್ಕಿನ ಹೊಡೆತಗಳು ಬಹಳಷ್ಟು ಸುಂದರ ಕ್ಯಾಚ್ ಅನ್ನು ಕೂಡ ಮಾಡಿಕೊಂಡ್ರು. ಜರ್ಸಿ ನಂಬರ್ 9 ಬಹಳಷ್ಟು ಸುಂದರ ಜಡ್ಜ್ಮೆಂಟ್ ಕ್ಯಾಚ್ ಮಗಡು ಮ್ಯಾಚ್ ಇತ್ತು. ಬಹಳಷ್ಟು ಕಾರ್ಬನ್ ಕಮಾಂಡ್ ಕ್ಯಾಚ್.
ಪ್ರಭಾಕರ್ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಅಂಕಿ ಸಲಹೆಗಾರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿದ ಪ್ರಭಾಕರ್ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಕಡೆಗೆ. ಇದೀಗ ಮೈದಾನದ ಒಳಭಾಗದಲ್ಲಿ ಹೊಸ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 15ರಲ್ಲಿ ಶಿವಪ್ರಸಾದ್. ಮೈದಾನದ ಒಳಭಾಗದಲ್ಲಿ ಬಹುಶಃ ಅಣ್ಣ ತಮ್ಮಂದಿರ ಜೋಡಿ, ಸಹೋದರರ ಸವಾಲು. ಸ್ಟೀವ್ ಮಾರ್ಕೋ, ಶೇನ್ಲಿ ಬ್ರೆಟ್ಲಿ, ಇಯಾನ್ ಚಾರ್ವೆಲ್, ಗ್ರೆಗ್ ಚಾರ್ವೆಲ್, ಮಾರ್ಕ್ ಚಾರ್ವೆಲ್ ಆಸ್ಟ್ರೇಲಿಯಾದಲ್ಲಿ, ಟೇನಸ್ ಸೂಜಿ, ಮಟಿನ್ ಸೂಜಿ ಕೀನ್ಯಾದಲ್ಲಿ, ಮಹೇಂದ್ರ ರಮಣ, ಸುರೇಂದ್ರ ಭಾರತದಲ್ಲಿ. ಹೀಗೆ ಅಣ್ಣ ತಮ್ಮಂದಿರ ಜೋಡಿ ಬಹಳಷ್ಟು ಯಶಸ್ಸನ್ನು ಕಂಡ್ರೆ ಜಿಂಬಾಯಲ್ಲಿ ಆಂಡಿಫ್ಲವರ್ ಗಾಂಫ್ಲೋವ. ಹೀಗೆ ಕಾರ್ನಾಡ್ ಕಿಂಗ್ಸ್ನಲ್ಲಿ ಈಗಾಗಲೇ ಶಿವಪ್ರಸಾದ್ ಹರಿಪ್ರಸಾದ್ ಜೋಡಿ, ಅಣ್ಣ ತಮ್ಮಂದಿರ ಜುಗಲ್ ಬಂದೆ. ಜೀವನ್ ಕೆ ಶೆಟ್ಟಿ ಇವರ ಮಾಲಕತ್ವದ ಕಾರ್ನಾಡ್ ಕಿಂಗ್ಸ್. ದಿನದ 4ರ ಪಂದ್ಯಕ್ಕಾಗಿ ಈಗಾಗಲೇ ಕರೆ ರವಾನೆ ಆಗಿದೆ. ಒಂದೆಡೆ ಆದಿ ಜನಾರ್ದನ ಶ್ರೀಮಂತರು ನಿತಿನ್ ಶೆಟ್ಟಿ ಸಾರಥ್ಯದಲ್ಲಿ, ಮತ್ತೊಂದೆಡೆ ಉಳಿವಾಡಿ ಕರುಣಾಕರ್ ಶೆಟ್ಟಿ ಇವರ ಮಾಲಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಈ ತಂಡಗಳ 12 ಆಟಗಾರ ದಯವಿಟ್ಟು ಬನ್ನಿ. ಕಾರ್ನಾಡ್ ಕಿಂಗ್ಸ್ ತಂಡದ 12 ಆಟಗಾರ, ಬಂಟಿ ಬಾಯ್ಸ್ ತಂಡದ 12 ಆಟಗಾರ ದಯವಿಟ್ಟು ಬನ್ನಿ. ಈ ಮತ್ತೆ ಸುಂದರತೆ ಎಸೆತ ಅಷ್ಟೇ ಉತ್ತಮ ಜಾಣ್ಮೆ ಆಟ, ಕಲಾತ್ಮಕ ಶೈಲಿ ಆಟ. ನವೀನ್ ಎಸೆತಗಾರಿಗೆ ನವೀನ್. ಈ ಮಧ್ಯೆ ಸುಂದರತೆ ಎಸೆತ ಸಾಲ್ವ್ ಬೋರ್ಡ್ಗೆ ಎಕ್ಸ್ಟ್ರಾ ಬೌನ್ಸ್ ಆಗ್ತಾ ಇದೆ. ಹೆಚ್ಚುವರಿ ಎಸೆತ ನೆಗೆತವನ್ನು ಕಾಣ್ತಾ ಇದೆ. ದಾಂಡು ಚೆಂಡಿನ ಮತ್ತೆ ನೇರ ಸಂಪರ್ಕದ ಚುಕ್ಕೆ ಎಸೆತ ಅರ್ಥ ಡಾಟೆಡ್ ಡೆಲಿವರಿ. ಅಣ್ಣ ತಮ್ಮಂದಿರ ಜೋಡಿ ಯಾವ ರೀತಿ ಎದುರಾಳಿಗೆ ಕಗ್ಗಂಟಾಗ್ತದೆ ಕಾದು ಮಾಡಬೇಕಾಗಿದೆ. ಅಣ್ಣ ತಮ್ಮಂದಿರ ಜೋಡಿಯನ್ನು ಮುರಿಯುವ ನಿಟ್ಟಿನಲ್ಲಿ ನವೀನ್ ಬಹಳಷ್ಟು ಉತ್ತಮವಾದ ಎಸೆತಗಾರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಮೊದಲ ಓವರ್ನ ಪವರ್ ಪ್ಲೇಯ ನಂತರ ತಂಡದ ಒಟ್ಟು 11 ಕರೆಗಿತಾ ಇದೆ. ಮೊದಲ ಓವರ್ನ ಪವರ್ ಪ್ಲೇಯಲ್ಲಿ 10 ಓಟವನ್ನು ದಾಖಲಿಸಿದಂಥ ಕಾರ್ನಾಡ್ ಕಿಂಗ್ಸ್, ಜೀವನ್ ಶೆಟ್ಟಿ ಮಾಲಕತ್ವದ ಕಾರ್ನಾಡ್ ಕಿಂಗ್ಸ್, ಶಿವಪ್ರಸಾದ್ ಅವರ ನಾಯಕತ್ವದಲ್ಲಿ ಸಾಗಿ ಬರ್ತಾರೆ. ಈ ಮಧ್ಯೆ ಸುಂದರತೆ ಹೊಡೆತ ಜಾಣ್ಮೆ ಆಟ ಮತ್ತೆ D5 ಲೆಗ್ ಭಾಗದಲ್ಲಿ 4ನೇ ಓಟಕ್ಕಾಗಿ ಬಹುಶಃ ಸಾಗಿ ಬರ್ತಾ ಇಲ್ಲ. ಕೇವಲ ತ್ರಿವಳಿ ಓಟಗಳು ಮಾತ್ರ ಬರ್ತಾ ಇದೆ. 1 ಶಾಟ್ ಅನ್ನೋದು ಸೂಚನೆ, 1 ಅಂಕದ ಕೊರತೆಯನ್ನು ಕಾಣಬೇಕಾಗಿದೆ. 1 ಶಾಟ್, ಕೇವಲ 2 ಓಟಗಳು ಮಾತ್ರ ಜಮೆ ಆಗ್ತಾ ಇದೆ. ಅಂಕಿ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಾದು ನೋಡಬೇಕಾಗಿದೆ, ಗುರಿಯನ್ನು ತಲುಪಿ ಓಡಬೇಕಾಗಿದೆ ಅಣ್ಣ ತಮ್ಮಂದಿರ ಜೋಡಿ. ಈ ಮಧ್ಯೆ ಮತ್ತೆ ಬ್ಯಾಟಿನ ಹೊರಂಚನ ಕಾಣ್ತಾ ಇದೆ. ಚುರುಕಿನ ಗತಿಯ ಓಟ, ಅಪಾಯದ ಮಧ್ಯೆ ಕೂಡ 8 ಓಟಗಳ ಜಮೆ ಆಗ್ತಾ ಇದೆ. ತಂಡ ಒಟ್ಟು ಮತ್ತೆ 15 ಕಾಣ್ತಾ ಇದೆ. ಮೊದಲ ಓವರ್ನಲ್ಲಿ 10 ಓಟಗಳು ಬಂದಿದ್ದರೆ ಈ ಒಂದು ಓವರಲ್ಲಿ ಈಗಾಗಲೇ 5 ಓಟಗಳು ಬರ್ತಾ ಇದೆ. 5 ಎಸೆತಗಳ ಮುಂದೆ ಕೊನೆಯ ಬಾರಿ ನವೀನ್ ಸುಂದರತೆ ಎಸೆತ ಡಾಟ್ ಬಾಲ್. ಈ ರೀತಿಯ ಡಾಟ್ ಬಾಲ್ ಬರಬೇಕಾಗಿದೆ ಬಂಟಿ ಬಾಸ್ಗೆ. ಯಾಕಂದ್ರೆ ಮೊದಲ ಆಯ್ಕೆಯಾಗಿ ದಾಂಡುಕತನವನ್ನು ಎದುರಾಳಿಗಳಿಗೆ ಬಿಟ್ಟುಕೊಂಡಂತ ತಂಡ ಬಂಟಿ ಬಾಯ್ಸ್ ಈಗಾಗಲೇ 7 ಚುಕ್ಕೆ 5 ಸರಾಸರಿಯನ್ನ ಎದುರಾಳಿಗಳಿಗೆ ಬಿಟ್ಟುಕೊಡ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ಈಗಾಗಲೇ 15 ಓಟವನ್ನು ಕಾರ್ನಾಡ್ ಕಿಂಗ್ಸ್ ದಾಖಲಿಸಿಕೊಳ್ತಾ ಇದೆ. ತನ್ಮೂಲಕವಾಗಿ 7 ಚುಕ್ಕೆ 5 ಸರಾಸರಿಯನ್ನ ಕಾಯ್ದುಕೊಳ್ತಾರೆ. ಇದೇ ರೀತಿಯ ಸರಾಸರಿಯನ್ನು ಕಾಯ್ದುಕೊಂಡ್ರೆ ಬಹುಶಃ 50ರ ಆಸುಪಾಸನ್ನು ಕಾಣ್ತದೆ. ಬಹುಶಃ 50 ಎನ್ನುವುದು ಖಂಡಿತವಾಗಿ ಕೂಡ ಘನತೆ ಗೌರವದ ಮೊತ್ತ 50ರ ಗಡಿಯನ್ನು ದಾಟಿ 60ರ ಗಡಿಯನ್ನು ಸಮೀಪಿಸಿದರೆ ಖಂಡಿತವಾಗಿ ಕೂಡ ಹೋರಾಟಗಾರ ಮೊತ್ತ ಉಳಿಸಿಕೊಳ್ಳಬಹುದಾದಂಥ ಮೊತ್ತ. ಆ ನಿಟ್ಟಿನಲ್ಲಿ ಎಸೆತಗಾರಿಗೆ ಇಲ್ಲಿ ಬದಲಾವಣೆ ಕಂಡುಬರ್ತಾ ಇದೆ. 3ನೇ ಓವರ್ ಎಸೆತಕ್ಕಾಗಿ ರಾಜೇಶ್, ಸ್ಲೋ ಡೆಲಿವರಿ, ಮುದುಗತಿಯ ಚೆಂಡು ರಾಜು. T20 ವಿಭಾಗದಲ್ಲಿ ಗಗನ್ ಬಹಳಷ್ಟು ನೆಗೆತವನ್ನು ಕಾಣ್ತಾ ಇದೆ. ಎಕ್ಸ್ಟ್ರಾ ಬೌನ್ಸ್, ಅಡ್ಡ ಚೆಂಡು ಅಗಲಿಸಿದ ಸೂಚನೆ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ 2 ಕೈಗಳನ್ನು ಬಾವಲಿಯಂತೆ ಅಗಲಿಸಿಕೊಂಡು ತೀರ್ಪುಗಾರ ದೀಕ್ಷಿತ್. ಇತರೆ ಓಟಗಳು, ಕಾಣಿಕೆ ರೂಪದ ಓಟಗಳು, ಫ್ರೀ ಬ್ಯಾಕ್, ಗಿಫ್ಟ್ ಆಫರ್ಸ್, ಬಳುವಳಿ ರೂಪದ ಓಟಗಳು ದಾಂಡುಗರು ಮಾಡುವ ಕೆಲಸವನ್ನು ಎಸೆತಗಾರರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ತಟ್ಟಿಬಿಟ್ಟು ಆಡುವ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳು ಬರ್ತಾ ಇದೆ. ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮಿಡ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕ ಜರ್ಸಿ ನಂಬರ್ 48.
ತಂಡ ಒಟ್ಟು ಮೊತ್ತ 18ಗೆ ನಗೀತಾ ಇದೆ. 18 for the loss of 1 wicket. This time left it drive. Chance of a catch was there. Yes, it is. So Hari Prasad is the man. Depart. The most dependable batsman back into the pavilion after making a breezy start. ಕಾರ್ನಾಡ್ ತಂಡದ 12ನೇ ಆಟಗಾರ ದಯವಿಟ್ಟು ಬನ್ನಿ. ಪಂದ್ಯದ ಆರಂಭದ ಮೊದಲು ನಿಮ್ಮ ಪಂದ್ಯದ ಆರಂಭದ 12ನೇ ಆಟಗಾರ ಕಡ್ಡಾಯವಾಗಿ ಇರಲೇಬೇಕು ಅನ್ನೋ ನಿಯಮ. ಪುಷ್ಪರಾಜ್ ಎಸೆತಗಾರರಿಗೆ ವೇಳೆ ಪುಷ್ಪರಾಜ್ ಕ್ರಮಾಂಕ ಸಂಖ್ಯೆ 4ರ ದಾಂಡಿಗ. ಸಂತೋಷ್ ಮತ್ತೆ ಅಡ್ಡ ಚೆಂಡು ಮತ್ತೆ ಆಗಲ್ಲ ಅನ್ಸುತ್ತಾ. ಈ ತರ ಓಟಗಳ ಮುಖ್ಯ ತಂಡದ ಒಟ್ಟು ಮೊತ್ತ 21. 21ಕ್ಕೆ ನಗೀತಾ ಇದೆ. ಮತ್ತೆ ಪುಷ್ಪರಾಜ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಗಾಳಿ ಸಂದ ಹೊರತಿರುವನ್ನ ಕಾಣ್ತಾ ಇದೆ. ಔಟ್ಸ್ವಿಂಗ್ ಆಗ್ತಾ ಇದೆ. ಹೊಸ ಕ್ರಮಾಂಕ ದಾಟದ ಸಂತೋಷ್ ಮತ್ತೆ ಈ ಮಧ್ಯೆ ಫುಲ್ ಟಾಸ್ ಮತ್ತೆ ಒಂಟಿ ಓಟಗಳು ಮಾತ್ರ ಬರ್ತಾ ಇದೆ ಶಿವ ಖಾತೆಗೆ. ತನ್ನ ಒಟ್ಟು ಮತ್ತೆ 22 2 ಕೊನೆಯ ಸತ ಲಾಸ್ಟ್ ಬಾಲ್ ಆಫ್ ದಿ ಥರ್ಡ್ ಓವರ್. ಮತ್ತೆ ಪುಷ್ಪರಾಜ್ ಈ ಮಧ್ಯೆ ಅಡ್ಡ ಚೆಂಡು ಮತ್ತೆ ಹೊರತಿರುವನ್ನ ಕಾಣ್ತಾ ಇದೆ. ಬಹಳಷ್ಟು ನೇರ ನಿಖರತೆಯನ್ನು ಕಾಯ್ದುಕೊಳ್ತಾ ಇಲ್ಲ. ತನ್ಮೂಲಕವಾಗಿ ಇತರ ಓಟಗಳ ವ್ಯತ್ಯಾಸ ಆಗ್ತಾ ಇದೆ. ದಾಂಡುಗರು ಮಾಡೋ ಕೆಲಸವನ್ನು ಎಸೆತಗಾರರು ಮಾಡ್ತಾ ಇದ್ದಾರೆ. ಒಂಟಿ ಓಟದ ಮುಖ್ಯವಾಗಿ ತಂಡ ಓಟ ಮೊತ್ತ 23 ಕಾಣ್ತಾ ಇದೆ. ಮುಕ್ತಾಯ ಕಂಡ 18 ಎಸೆತ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕಾರ್ನಾಡ್ ಕಿಂಗ್ಸ್. ಎದುರಾಳಿಗಳಿಂದ ದಾಂಡುಗತನವನ್ನು ಪಡ್ಕೊಂಡಂತ ತಂಡ ಈಗಾಗಲೇ 23 ಓಟವನ್ನು ಒಟ್ಟು ಮಾಡಿಕೊಂಡು ಸೇರಿಸಿಕೊಂಡು 2 ವಿಕೆಟನ್ನು ಕಳ್ಕೊಂಡಿದೆ. ಈಗಾಗಲೇ ಔಟ್ ಆದ ದಾಂಡುಗರು ಹರಿಪ್ರಸಾದ್ ವೈದ್ಯ 11 ಓಟ, ಅದೇ ರೀತಿ ಪ್ರಭಾಕರ್ ಶೂನ್ಯ ಸಂಪಾದನೆ. ಶಿವಪ್ರಸಾದ್ ಅದೇ ರೀತಿ ಸಂತೋಷ್ ಜೋಡಿ ಮೈದಾನದ ಒಳಗಾಗಿ 218 ಎಸೆತಗಳನ್ನು ಎದುರಿಸಿ ಆಡಬೇಕಾಗಿದೆ. ಸ್ವಲ್ಪ ಜೊತೆಗಾರಿಕೆ ಬೆಳೆಯಬೇಕಾಗಿದೆ. ಈ ಒಂದು ಹಂತದಲ್ಲಿ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಮಾಡಿಕೊಂಡು ಮತ್ತೆ ಸುರೇಶ್ ಭಟ್ So thank you, Srisha. Once again, welcome back to this Government Junior College ground. Third match of the day number 1 is going on here between Karnad Kings versus Bunty Boys. Now he is the bowler. Batsman played their shot elegantly to the long on region. There is a fielder. They come back with some sort of misunderstanding there between the two batsmen. Huge mix-up there. The non-striker wanted the second run, but Santosh Shetty was trying to send him back. Unfortunately, Karnad Kings have lost their third wicket here. Shiv Prasad is run out. He was able to score only 5 runs in his individual account. Score at the moment is 24 for the loss of 3 wickets. The first man out was Prabhakar for duck, and the second man out was Hari Prasad for 11, and Shiv Prasad is the last man out for 5. Santosh is still there on strike. Crashing drive to the offside, tremendous shot over the extra cover. Will they get 2 runs? They come back for second. Before the throw reaches the wicket keeper, there is ample time for Santosh to go for the second run comfortably here. So 2 more runs have been added to the total of Karnad Kings, which takes their full score to 26 now.
Kishore is at the non-striker side. That's almost a Yorker and delivery played elegantly onto the onside. They come back for the second and good running between the wicket here. Aggressive running between the wicket, and this is the kind of running between the wicket we need in the limited overs matches to put the pressures on the fielders as well as on the bowlers. So a couple of runs have been added to the total. With those 2 runs, Santosh individual score now moves on to 4, and total scorecard of Karnataka Kings is 28 now. Last ball to go of this over. Full toss, wanted to take the advantage of the juicy full toss there, but not from the middle of the bat, not a fully controlled stroke. There could be a chance of run out. The Santosh has to be hurry, and he was very quick, very smart. A good run between the wicket once again. So a couple of runs have been added to the total of Karnataka Kings. That's the end of the over number 4. After the completion of 4 overs, Karnataka Kings are 30 with 3 wickets down. 2 more overs to go now. We'll have to wait and see how many more runs they will be able to score in the remaining 2 overs. They are in a position to reach a target of around 45 to 50 runs, which will be the respectable score here. Now the remaining batsmen will have to look for some big hits. They desperately need some big boundaries or sixes in order to exert their score now. That's a bad start for this over. He starts off with the no ball here. The bowlers must concentrate on their line and length at this stage of the game. They should bowl perfectly straight to the wicket because each runs are very, very important. Not only the runs are added, but also they should bowl one more extra delivery here. So direct and accuracy, tight bowling has to be given high priority now. Played nicely to the covers. Some sort of confusion there between the 2 batsmen, so they will settle with only a single here. So with that single, the score now moves on to 31. Prithvi is the bowler who is operating his over from the far range. Once again, he's ready to bowl for the second time in this over. Full toss delivery, converted that into full toss, hammered the ball onto the onside, turned away the ball to the mid-wicket region. They come back for the second. Once again, aggressive running between the wicket here. Very good understanding between the 2 batsmen. Santosh was very quick. So 2 more runs to Santosh individual account, and the scorecard of Karnataka Kings now slowly moves on to 33. The 2 umpires officiating for this match are Charan Manipal and Dinesh Kulai. Charan Manipal is the main umpire there, and Dinesh Kulai is standing at the square leg region as a square leg umpire. That's a very, very fine delivery, and an even bounce there, flighted delivery. Batsman beaten comprehensively, and ball went straight to the wicket keeper's hand. The rest of the job is done by the wicket keeper. He returns the ball back to the bowler. Once again, the ball is in the hands of the bowler Prithvi. He's on his way to Santosh now. Again, similar delivery and similar result here. Batsman has to improvise his batting now. Santosh is finding some difficulty in facing the deliveries of Prithvi because his bowling is such a good line and length that he is not giving any room for the batsman to play. We come back to the bowler, Prithvi, from the SVT end. He goes for a switch hit here. That ball beats not only the batsman but also the wicket keeper. Meanwhile, before the fielder at short third man collects the ball, these 2 batsmen were very quick and they have completed 2 runs. So 2 more runs have been added to the total, and scorecard now moves on to 36. Last ball to go of this 5th over now. 36 runs on the scoreboard for Karnataka Kings. Bunty boys, after winning the toss, they had decided to field first. Meanwhile, no ball has been signaled here. Ball was going down the leg side, and it went directly to the wicket keeper. So here is a chance of free hit once again for the batsman Santosh to go for a big hit now. Let us see whether he will be able to take the advantage of that free hit. Full toss goes for a big one, hammered the ball to the onside, turned away the ball to the deep square leg region. There is a fielder, good piece of fielding there. He was very quick, collects the ball and threw it very quickly to the wicket keeper. But before the throw reaches the wicket keeper, there is ample time for both these 2 batsmen to go for an easy single. So end of the over number 5 after the completion of 5 overs. Karnataka Kings are 38 runs for the loss of 3 wickets. So Bunts Association of Mulki are organizing this most prestigious cricket tournament, Bunts Premier League 2022.
in the sweet memory of late Amarnath Shetty, who was a MLA of Mulki Mudbiti zone, very popular man. Meanwhile, bad start for this over here. The bowler starts off with a wide delivery. They are giving runs unnecessarily in the form of extras. So Bunty boys Kilinjuru bowler will have to improvise their bowling now. This time much better discipline, but this time again the ball was going far away from the off stump, and umpire has no hesitation in stretching his arms, turning around and giving a wide signal. One more run has been added to the total in the form of extra run now. Wanted to take the advantage of that juicy full toss. The batsman was rushing towards the danger end here. If it's a direct hit, the batsman would have been in trouble. Fortunately, no direct hit happened. So one run has been added to the total. That single will bring Kishore on strike now. I think he's out. The batsman misses the line of the ball and hits the bat. His bat touches the wicket. I think he's hit wicket and he has to move back to the pavilion. Fourth wicket goes down for Karnad Kings at the score of 41. Karnad Kings is playing in this tournament under the ownership of team owner Jeevan K. Shetty Mulki, whereas Bunty Boys Kilinjuru team owner is Sri Yogesh Mada. So we'll have to wait and see which team is going to win this match. Both the teams have got some outstanding, intelligent, clever, experienced players. So this match is going to be a very interesting match, really a fast-hitting game, and I think it has a real close finish. Ball was going down the leg side, and the batsman was thinking that it is too far from his leg stumps. So he just left the ball, leaves the ball to go to the wicket-keeper, but no runs resulted. Dot delivery there by bowler. Full toss and good piece of fielding there, very good piece of fielding there by the bowler of his own bowling, forward through and stops the ball. He has saved a couple of runs for his team, so only single resulted, single to the new batsman Dihan, and the score now moves on to 42. In fact, final over of the innings is in progress, sixth over is in progress here. The batsman tried a fancy stroke here, but he found utter failure in playing that one, and I think he is out and he has to move back to the pavilion here. Fifth wicket goes down for Karnad Kings at the score of 46. I beg your pardon, 42 runs on the scoreboard. So Bunty boys, after winning the toss, they had decided to field first, and in reply to that, Karnad Kings have scored 42 runs so far, and we are in the last over of the innings. Ball chipped up in the air. So that is the end of their innings. After the completion of 6 overs, Karnad Kings have scored 43 runs. That means 44 runs on the scoreboard for Karnad Kings. So 45 is the victory target now for Ranganath Shetty Kilpade, Kishore Shetty Karnad, Ramesh Shetty Kilpade. मुझे टॉस करे पर बंदी विनंती. Ranganath Shetty, Kishore Shetty Karnad, Ramesh Shetty Kilpade. टॉस करे बरोबर. So 45 is the victory target for Bunty Boys Kilinjuru to win this match in 6 overs. This is not a very difficult target for the team because they have got some experienced cricketers. At the same time, as far as Karnad Kings is concerned, their bowlers must bowl with perfect discipline line. They should try to get some wickets early in the innings and they have to try to put the pressures on the batting side. Let us see what is going to happen now. Meanwhile, the fielders of Karnad Kings are slowly entering into the ground, and we have the change. It's the time for us to change the commentary also, and for further commentary I'm going to hand over the microphone to Mr. Satish Manipal to continue in Kannada language.
ಧನ್ಯವಾದಗಳು ಸುರೇಶ್ ಭಟ್ ಅವರೇ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಡ್ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ 2 ದಿನಗಳ ಕಾಲದ ಕ್ರಿಕೆಟ್ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ ಬಂಟ್ಸ್ ಪ್ರೀಮಿಯರ್ ಲೀಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 45 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ ಕಿಂಗ್ಸ್ ಕಾರ್ನಾಡ್ ಬಂಟಿ ಬಾಯ್ಸ್ ಕೆಳಂಜೂರು ತಂಡಕ್ಕೆ. ಆ ನಿಟ್ಟಿನಲ್ಲಿ 45 ಓಟಗಳ ಒಂದು ಟಾರ್ಗೆಟ್ ಇದೆ. 36 ಚೆಂಡುಗಳ ಮುಂದೆ ಬರಬೇಕಾಗಿದೆ. ಈಗಾಗಲೇ ಆರಂಭಿಕ ಆಟಗಾರರು ಅಂಗನ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಹಲೋ, ಬಂಟಿ ಬಾಯ್ಸ್ ನಾಯಕರು 12th ಪ್ಲೇಯರ್ ಅನ್ನು ಕಳಿಸ್ಕೊಡಿ. ನಿಮ್ದು ಬಂಟಿ ಬಾಯ್ಸ್ 12th ಪ್ಲೇಯರ್ ಅನ್ನು ಕಳಿಸ್ಕೊಡಿ. ಮೊದಲ ಚೆಂಡು ಯತೀಶ್ ಆಶೀರ್ವಾದ ಚೆಂಡು ದುರ್ಬಲ ಬೇಡ ಕ್ಷೇತ್ರಾಕ್ಷರ ಕಳಪೆ ಫೀಲ್ಡಿಂಗ್ ಈ ಬಾರಿ ಮತ್ತೆ ಓಟಗಳ ಪೂರೈಕೆ. ಮೊದಲ ಓವರ್ನ ಮೊದಲ ಚೆಂಡಲ್ಲಿ ದುರ್ಬಲ ಮಟ್ಟದ ಕ್ಷೇತ್ರಾಕ್ಷರೆಯನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಿಂಗ್ಸ್ ಕಾರ್ನರ್ ಮೊದಲ ಚೆಂಡಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಎರಡನೇ ಚೆಂಡು ನವೇಲ್ ಓಟವನ್ನು ದಾಖಲಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಯತೀಶ್ ಮತ್ತು ನವೇಲ್ ಮೊದಲ ಅಗ್ರಸದ ಪ್ರಮುಖ ಆಟಗಾರರು ಕೂಡ. ಔಟ್ ಸ್ವಿಂಗ್ ಡೆಲಿವರಿ, ಚೆಂಡಿನ ಗತಿ ಬದಲಾವಣೆ, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಮೊದಲ 3 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. 4ನೇ ಚೆಂಡು ರಿವರ್ಸ್ ಶಾಟ್, ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಮೊದಲ ಚೆಂಡಲ್ಲಿ ಯತೀಶ್ 3 ಓಟವನ್ನು ಪೂರೈಸಿದ್ರು. ಆ ನಂತರದ 3 ಚೆಂಡುಗಳು ಈಗ ನವಿಲ್ ಡಾಟ್ ಮಾಡಿದ್ರು. ಫುಲ್ ಟಾಸ್ ಚೆಂಡು, ನೋ ಬಾಲ್ ಸೂಚನೆ. ಚೆಂಡು ಲಾಂಗ್ ಆಫ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆ. 1+4 5 ಓಟಗಳು ಈ ಹಂತದಲ್ಲಿ ಬರ್ತಾ ಇದೆ. 3 ಚೆಂಡುಗಳನ್ನು ಡಾಟ್ ಮಾಡಿದಂತ ನವೇಲಿ ಬಾರಿ ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನ ಚೆಂಡನ್ನು ಕಳಿಸ್ತಾ ಇದ್ದಾರೆ. ಬೌಂಡ್ರಿ ಮಾಡ್ತಾ ಇದೆ. ರಿವರ್ಸ್ ಶಾಟ್, ಟಾಪ್ ಎಜ್ ಆಗಿರುವಂತ ಚೆಂಡು. ಫ್ರೀಟ್ನ ಅವಕಾಶಗಳಿತ್ತು. 1 ಓವರ್ದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 9ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ನಲ್ಲಿ ಶಿವಪ್ರಸಾದ್ ಈ ಬಾರಿ ಚೆಂಡು ಗ್ಯಾಪ್ ಶಾಟ್ ಇದೆ. ಮಿಡಲ್ ಸೀಮಾರೆ ಕೆಲ ಸೆಕೆಂಡ್ ಬೌಂಡ್ರಿ ಬಾರಿ. ಹಿಂದೆ ನವೀಲ್, ಈಗ ಯತೀಶ್ನ ಬೌಂಡ್ರಿ ಮಾಡ್ತಾ ಇದೆ. 45 ಓಟಗಳ ಒಂದು ಟಾರ್ಗೆಟ್ ಇದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ ಮುಗಿದ ನಂತರ ಸ್ಕೋರ್ 13 ಓಟವನ್ನು ತಲುಪ್ತಾ ಇದೆ. ಬಹಳ ಸುತ್ತಮುತ್ತ ಆರಂಭ, ಭರ್ಜರಿ ಆರಂಭವನ್ನು ಈಗ ಬಂಟಿ ಬಾಯ್ಸ್ ಕೆಳಂಜೂರಿನ ತಂಡ ಮಾಡ್ತಾ ಇದ್ದಾರೆ. ಕಿಂಗ್ಸ್ ಕಾರ್ನಾಟ್ 45 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡಿದ್ರು. ಆ 45 ಓಟಗಳ ಟಾರ್ಗೆಟ್ ಅಲ್ಲಿ ಈಗಾಗಲೇ 13 ಓಟಗಳು ಮೊದಲ ಓವರ್ನಲ್ಲಿ ಈಗ ಬರ್ತಾ ಇದೆ. ಶಿವಪ್ರಸಾದ್ ಮೊದಲ ಓವರ್ನಲ್ಲಿ ನೋ ಬಾಲ್, 2 ಪ್ಲಸ್ ಬೌಂಡ್ರಿಗಳು ಬರ್ತಾ ಇದೆ. ಈ ರೀತಿಯ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹೊಸ ಬೌಲರ್ ಈಗ ಎರಡನೇ ಮೊದಲ ಚೆಂಡು ದಾಡ್ಬಿಟ್ಟು ಪ್ಯಾಡ್ ಮೇಲೆ ಮಾಡ್ತಾ ಇದೆ. ಲೆಗ್ ಪಾಸ್. ಹರಿಪ್ರಸಾದ್ ಎರಡನೇ ಓವರ್ಗಾಗಿ ಲೆಗ್ ಬಾಲ್ ರೂಪವಾಗಿ ನವಿಲ್ 1 ಹೊಡೆದವನ್ನು ಪೂರೈಸಿದ್ರು.
ಸ್ಕೋರ್ 14ಕ್ಕೆ ತಲುಪ್ತಾ ಇದೆ. ಎರಡನೇವರಲ್ಲಿ ಹರಿಪ್ರಸಾದ್. ಯತೀಶ್ಗೆ ಸಿರ್ವಾದ ಚೆಂಡು ಲಾಂಗರ್ಸ್ನಲ್ಲಿ ಸುಂದರತೆ ಹೊಡೆತ ಕೊನೆ ಹದಮ ಶುದ್ಧ ಬರ್ತದೆ ಕ್ಷೇತ್ರಕ್ಷಣೆ ನಡುವೆ 3 ಓಟಗಳು ಪೂರೈಕೆ. 4ನೇ ಓಟ ಯಾತದಲ್ಲಿ ನಿರ್ಣಾಯಕರ ತೀರ್ಪು ಬರಬೇಕಾಗಿದೆ. ತಂಡಪ್ಪರ್ 3ನೇ ನಿರ್ಣಾಯಕರ ಸೂಚನೆಯನ್ನು ನೀಡಿದ್ರು. ತಂಡಪ್ಪರ್ ಡಿಸಿಷನ್ ಅದ್ಯಾವುದು ಬರ್ತದೆ ನೋಡಬೇಕಾಗಿದೆ. 3 ಓಟಗಳನ್ನು ಸುಲಭ ಸಾಧ್ಯವಾಗಿ ಪೂರೈಸಿದ ತಂಡ. 4ನೇ ಓಟ ಈಗ ಕ್ಲೋಸ್ ಆಗಿರುವಂತಹ ಒಂದು ರನ್ಔಟ್ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ಈಗ ರನ್ಔಟಿನ ತೀರ್ಪು ಅದ್ಯಾವುದು ಬರ್ತದೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಸೂಚನೆಯನ್ನು ನೀಡಿದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಈಗ ಬರಬೇಕಾಗಿದೆ. ತನ್ಮೂಲಕವಾಗಿ ನಾಟ್ ಔಟ್ ಅನ್ನುವಂಥ ತೀರ್ಪು. ಈ ಹಂತದಲ್ಲಿ 4 ಓಟಗಳು ಪೂರೈಕೆ. ಯತೀಶನ 4 ಓಟಗಳು ಈಗ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬೌನ್ಸರ್ ಚೆಂಡು ನೆಗೆತವನ್ನು ಕಂಡಂತ ಚೆಂಡು ಹರಿಪ್ರಸಾದ್. ಸ್ಕೋರ್ ಈಗಾಗಲೇ 2ನೇ ಓವರ್ ಚಾಲ್ತಿ ಬಹಳ ಉತ್ತಮ ರೀತಿ ಆರಂಭವನ್ನು ಕಂಡುಕೊಂಡಿದ್ದಾರೆ. 18 ಓಟವನ್ನು ಪೂರೈಸಿದ ತಂಡ 19ನೇ ಓಟವನ್ನು ಪೂರೈಸಿದ್ರು. ಆ ನಿಟ್ಟಿನಲ್ಲಿ 2 ಓವರ್ಗಳಲ್ಲಿ ಈಗಾಗಲೇ ಭರ್ಜರಿ ಆರಂಭವನ್ನು ದಾಖಲಿಸ್ತಾ ಇದೆ. ಬಂಟಿ ಬಾಯ್ಸ್ ಕೆಲಂಜೂರಿನ ತನ್ನ 45 ಓಟಗಳ ಒಂದು ಟಾರ್ಗೆಟ್ ಅನ್ನು ಬೆನ್ನ ಹತ್ತಾ ಇದೆ. ಆ ನಿಟ್ಟಿನಲ್ಲಿ ಬಹಳ ಉತ್ತಮ ರೀತಿ ಆರಂಭವನ್ನು ದಾಖಲಿಸ್ತಾ ಇದ್ದಾರೆ. ಒಮ್ಮೆ ಯತೀಶ್ ಮತ್ತೆ ನವೀಲ್ ಬಹಳ ಉತ್ತಮ ರೀತಿಯಿಂದ ಎಸೆತ. ಔಟ್ಗಾಗಿ ಬಲವಾದ ಅಪೀಲ್ ಅನ್ನ ಮಾಡಿದ್ರು. ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ರಂಗನಾಥ್ ಶೆಟ್ಟಿ ಅವರವರಿಗೆ ಶಾಲು ಒದಿಸಿ ಹೋಗುತ್ತದೊಂದಿಗೆ ಗೌರವಿಸಬೇಕಾಗಿ ವಿನಂತಿ. ಪ್ರತಾಪ್ ಶೆಟ್ಟಿ 1980-90ರ ದಶಕದಲ್ಲಿ ಪ್ರತಾಪ್ ಶೆಟ್ಟಿ ಆಲ್ರೌಂಡರ್ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನ ರಂಗನಾಥ್ ಶೆಟ್ಟಿ ಕಿಲ್ಪಾಡಿ ಅವರು ಸಾಲು ಒದಿಸಿ ಹೋಗುತ್ತದೊಂದಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಟ್ ಬಾಲ್ ಸೇರ್ಪಡೆ ತಂಡ ಮತ್ತೆ 20ಕ್ಕೆ ತಲುಪ್ತಾ ಇದೆ. ಬಹಳ ಸುತ್ತಮುತ್ತ ಆರಂಭವನ್ನು ಕಂಡಂತ ಬಂಟಿ ಬಾಯ್ಸ್ ಕೆಲಂಜೂರು ತಂಡ 45 ಓಟಗಳೊಂದು ಟಾರ್ಗೆಟ್ಗಾಗಿ ಬರ್ತಾ ಇದ್ದಾರೆ. ಲೆಗ್ ಸ್ಟಂಪ್ ಅಲ್ಲಿ ಬಿದ್ದ ಚೆಂಡು ವೈಟ್ ಬಾಲ್ +1 ಓಟ. 1+1 ಎರಡನೇ ಓಟ ಹಂತದಲ್ಲಿ ನವೀಲ್ ರನ್ ಔಟ್. ಹೊಂದಾಣಿಕೆಯ ಕೊರತೆ. ಮೊದಲ ವಿಕೆಟ್ ಈಗ ರನ್ಔಟ್ ರೂಪದಲ್ಲಿ ಕೈ ಚೆಲ್ತಾ ಇದ್ದಾರೆ ಬಂಟಿ ಬಾಯ್ಸ್ ಕೆಳಂಜೂರಿನ ತಂಡ. 22ಕ್ಕೆ ಫಸ್ಟ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಈಗಾಗಲೇ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾವೆ. 250 ರೂಪಾಯಿಗಳು ಈಗ ನಗದು ಶಾಸ್ತ್ರ ನಮಗೆ ಸಿಕ್ಕಿದೆ. ಆದರೆ ಕಮಿಟೇಟರ್ ಬಾಕ್ಸ್ ಕಡೆ ಇದೆ. ಅದನ್ನು ನಾವು ಮುಖ್ಯ ವೇದಿಕೆ ನಮ್ಮ ಸಂಘಟನೆಗೆ ಕೊಡ್ತೇವೆ. ಯಾರಾದರೂ 250 ರೂಪಾಯಿನ ಕಳ್ಕೊಂಡಿವೆ ದಯವಿಟ್ಟು ನೀವು ಅಲ್ಲಿ ಬಂದು ಸಂಪರ್ಕಿಸಿ ಅದನ್ನು ಪಡೆದುಕೊಂಡು ಹೋಗಿ ಅನ್ನೋದನ್ನು ಕೇಳಿಕೊಳ್ತಾ ಇದ್ದಾವೆ. ತನ್ಮೂಲಕ ಬಿಗು ಹೋರಾಟದೊಂದು ಸುತ್ತಮುತ್ತ ಕ್ಷೇತ್ರಾಕ್ಷರ ಆಗ್ತಾ ಇದೆ. ಲಾಂಗ್ ಆಫ್ ಸಿಮರ ಕ್ಯಾಚ್ಗಳು ಹೊಸ ದಾಂಡಿಗನ ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ರಿಲೀವ್ ಕರಡ ಚೇಂಜ್ ಮಾಡ್ಕೊಂಡು
ಕಾಮೆಂಟೇಟರ್ಸ್ ಕುಲ್ಲಂಚೆನೆ ಟೀಚರಿಂಗಿ ಅಕಲಿಗೆ ಉಂಡ್ರೇರು ಬದ್ದಿಲೆ ಕೊಂಚ ನಡು ಪಾತಿರಿ ಅಂತ ದಯವಿಟ್ಟು ಗಮನಿಸಿ, ಬಂಟಿ ಬಾಯ್ಸ್ನ ನಾಯಕರು 12th ಪ್ಲೇಯರ್ ಅನ್ನು ಕಳಿಸ್ಕೊಡ್ಲೇಬೇಕು. ಯಾಕೆಂದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಮತ್ತೆ ನಾವು ನೀಡುವುದೇ ಇಲ್ಲ. ಬ್ಯಾಟ್ಸ್ಮನ್ ಹೆಸರೇ ಗೊತ್ತಿಲ್ಲ, ಆದ್ರೆ ನೀವು 12th ಪ್ಲೇಯರ್ ಅನ್ನು ಕಳಿಸ್ಕೊಡಿ. ಹೊಸ ದಾಂಡಿಗ ಸಂದೀಪ್ ಅಂಗನಾಳ ಭಾಗದಲ್ಲಿ ಸ್ಕೋರು 22. ಓ ಶಾಟ ಬಿದ್ದ ಚೆಂಡು, ವೈಟ್ ಬಾಲ್, ಅಕ್ರಮ ಎಸೆತ, ಅತಿರಿಕ್ತ ಓಟಗಳು ಬರ್ತಾ ಇದೆ. ಯತೀಶ್ ಮತ್ತು ಸಂದೀಪನ ಜೋಡಿ ಅದೆಷ್ಟು ಓಟಗಳು ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ತದೆ ನೋಡಬೇಕಾಗಿದೆ. ಬಾ ಸುತ್ತಮುತ್ತ ಗ್ಯಾಪ್ ಶಾಟ್ ಮಾಡಿ ಮಿಡ್ ಆಫ್ ವಿಭಾಗದಲ್ಲಿ ಒಂದರ ಪೂರೈಕೆ ಆಗ್ತದೆ. ಬಾ ಸುತ್ತಮುತ್ತ ಒಂದು ಥ್ರೋ ಕೂಡ, ಬಾ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ ಕಿಂಗ್ಸ್ ಕಾರ್ನಾಡ್ ತಂಡ. ಮತ್ತೆ 24ಕ್ಕೆ ತಲುಪ್ತಾ ಇದೆ. 45 ಓಟಗಳ ಟಾರ್ಗೆಟ್ ಇದೆ. ಫುಲ್ ಟಾಸ್ ಚೆಂಡು, ಕ್ಯಾಚ್ ಆಗೋದು ಅವಕಾಶ ಲಾಂಗ್ ಆನ್ ಭಾಗದಲ್ಲಿ ತನ್ಮೂಲಕ 3rd ವಿಕೆಟ್, 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಸಂದೀಪ ಬ್ಯಾಕ್ ಟು ಪೆವಿಲಿಯನ್. 22 ಓಟಗಳಿಗೆ ನಾಟ್ ಔಟ್ ವಿಕೆಟ್ಸ್ ಗಳು ಇದ್ದ ಸಂದರ್ಭ. ಈಗಲ್ಲ ದಿಢೀರ್ ಕುಸಿತವನ್ನ ಕಂಡುಕೊಳ್ತಾ ಇದ್ದಾರೆ ಬಂಟಿ ಬಾಯ್ಸ್. ಕೆಲಂಜೂರಿನ ತಂಡ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 24ಕ್ಕೆ 3, 22ಕ್ಕೆ ನೋ ಲಾಸ್, ಈಗ 24ಕ್ಕೆ 3. ಊಟ ಮಾಡುವವರು ಊಟ ಮಾಡಿ ಪಂದ್ಯಾಟವನ್ನು ವೀಕ್ಷಿಸಬಹುದು ಮತ್ತು ಆಡಬಹುದು. ಮುಲ್ಕಿ ಸಂಘದ ನೇತೃತ್ವದಲ್ಲಿ ವೇದಿಕೆ ಮತ್ತು ಮಹಿಳಾ ವೇದಿಕೆಯ ಸಹಭಾಗಿತ್ವದಲ್ಲಿ ನಡೆಯುವ ಪಂದ್ಯಾಟದ ಮಧ್ಯಾಹ್ನದ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ದಿಹಾನ್ ಶೆಟ್ಟಿ ಎಸ್ ಕಾರ್ಕಿ ಭಾಗದಲ್ಲಿ ದಾಟ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 24 ಓಟಗಳಿಗೆ 3 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಶಮಿಗೆ ಹೆಸರುವಾತ ಚೆಂಡು, ಬಹಳ ಉತ್ತಮ ಚೆಂದ ಆಟ. ಒಂದರ ಪೂರೈಕೆ ಕೂಡ ಈ ಹಂತದಲ್ಲಿ ಮಿಡ್ ಆಫ್ ಫೀಲ್ಡ್ ಸುಂದರತೆ ಒಂದು ಹೊಡೆತವನ್ನು ದಾಖಲು ಸಿಂಗಲ್ಸ್ ಆಟ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 8 ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರು 25ಕ್ಕೆ ತಲುಪ್ತಾ ಇದೆ. ತನ್ಮೂಲಕ ಕ್ಯಾಚ್ ಔಟ್. ಇದುವರೆಗೆ ನಿಂತು ಆಡಿದಂತ ಯತೀಶ್ ಈಗ ಮತ್ತೊಂದು ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. 22ಕ್ಕೆ ನೋ ಲಾಸ್, ಈಗ 27ಕ್ಕೆ 25ಕ್ಕೆ 4. ಸಮಯಕ್ಕೆ 1 ಗಂಟೆ ಹಿಂದೆ ಇದ್ದೇವೆ ನಾವು. 1 ಗಂಟೆ ತಿರವಲ್ಲ ಆಯ್ನಾತ ಬೇಗ ಮ್ಯಾಚ್ ಮುಗಿಪೋಡು. ದಯವಿಟ್ಟು ಪ್ಲೇಯರ್ಸ್ ಮಾತ್ರ ಸಹಕಾರ ಕೊರಡು ಬಂದು ಭೋಜನ ರೆಡಿ ಉಂಟು, ಊಟ ರೆಡಿ. ಹೊಸ ದಾಂಡಿಗ ಯಶೋಧರ್ ಹೊಸ ದಾಂಡಿಗರು ಕೂಡ. ಓ ಫುಲ್ ಟಚ್ ಚೆಂಡು, ಕ್ಲೀನ್ ಬೌಲ್ಡ್, ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಯಶೋಧರ್ ಮಾಡ ಬ್ಯಾಕ್ ಔಟ್, ಬ್ಯಾಕ್ ಟು ಪೆವಿಲಿಯನ್. ಒಂದು ಹಂತದಲ್ಲಿ 22 ಓಟಗಳಿಗೆ ನೋ ಲಾಸ್ ಆಟವನ್ನು ಆಡಿದ ತಂಡ ಈಗ 25ಕ್ಕೆ 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ದಿಢೀರ್ ಕುಸಿತವನ್ನು ಕಂಡ ತಂಡ ಬಂಟಿ ಬಾಯ್ಸ್ ಕೆಲಂಜೂರ್. 45 ಓಟಗಳ ಟಾರ್ಗೆಟ್ ಇದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 20 ಓಟಗಳು ಜಾಯಕ್ಕಾಗಿ ಬರಬೇಕಾಗಿದೆ. ಮೂರನೆಯವರ ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಪೃಥ್ವಿರಾಜ್ ಶೆಟ್ಟಿ ಹೊಸ ದಾಂಡಿಗ.
ಲಾಸ್ಟ್ 1 ಬಾಲ್ ಟು ಗೋ. ಫಸ್ಟ್ ಬಾಲ್ ವಿಕೆಟ್, ವೆರಿ ಫಸ್ಟ್ ಬಾಲ್ ವಿಕೆಟ್, ಆನಂತರ ಡಾಟ್, ಆನಂತರ ಸಿಂಗಲ್. 4ನೇ ಮತ್ತು 5ನೇ ಚೆಂಡಲ್ಲಿ ವಿಕೆಟ್. ಲಾಸ್ಟ್ 1 ಬಾಲ್ ಬಾಕಿ ಇದೆ. ಹ್ಯಾಟ್ರಿಕ್ ಚೆಂಡು ಅವಕಾಶ ಇದೆ. ವೆರಿ ಫಸ್ಟ್ ಬಾಲ್. ಸರಿ ಓಕೆ, ಡನ್, ಥ್ಯಾಂಕ್ ಯು. ಅಶ್ವಿನ್ ಆಳರವರು ಊಟಕ್ಕೆ ಹೋಗ್ತಾ ಇದ್ದಾರೆ. ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. 45 ಓಟಗಳ ಟಾರ್ಗೆಟ್, 26 ಆಗಿದೆ. 17 ಎಸೆತ, 19 ಓಟಗಳು ಬರಬೇಕಾಗಿದೆ. ಇದರ ಶುದ್ಧ ಬಂದಿದ್ದು ಹೊಡೆತ ಶಮ್ಮಿ. ಫೈನಲ್ ಆಗಿ ವಿಭಾಗದಲ್ಲಿ 1 ಓವರ್ದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 27. ಈ ಹಂತದಲ್ಲಿ ಬಹಳ ಸೂಪರ್ ಚಂದ ಆಟವನ್ನು ಆಡಿ ತೋರ್ಪಡಿಸ್ತಾ ಇದೆ ಶಮ್ಮಿ. ಹೊಸ ದಾಂಡಿಗ ಅಂಗನಲ ಭಾಗದಲ್ಲಿ ಈಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪೃಥ್ವಿಗೆ ಸರ್ವತ ಚೆಂಡು, ಕ್ಲೀನ್ ಬೌಲ್ಡ್. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಫುಲ್ ಟಾಸ್ ಚೆಂಡು, ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಿವಪ್ರಸಾದ್ ಓವರ್ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಒಂದು ಸುಲಭದ ಜಯ ಕೆಲಂಜೂರು ಬಂಟಿ ಬಾಯ್ಸ್ ಕಿತ್ತು. ಈಗ ಕಠಿಣ ಸವಾಲನ್ನು ಎದುರಿಸ್ತಾ ಇದ್ದಾರೆ. 22ಕ್ಕೆ ನೋಲಾಸ್, ನಂತರ ದಿಢೀರ್ ಕುಸಿತ. 27ಕ್ಕೆ 6. ಶಿವಪ್ರಸಾದ್ ಬಾರಿ ಸರ್ವತ ಚೆಂಡು ಫೈನಲ್ ಆಗಿ ಭಾಗದ 1 ಓವರ್ ಪೂರೈಕೆ ಆಗ್ತಾ ಇದೆ. 2ನೇ ಓವರ್ ದುರ್ಬಲ ಕ್ಷೇತ್ರ ರಕ್ಷಣೆ ಆತ. 2 ಓಟಗಳು ಕೂಡ ಪೂರೈಕೆ. 2ನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿ ದುರ್ಬಲ ಪಡ ಕ್ಷೇತ್ರ ರಕ್ಷಣೆ ಕಳಪೆ ಫೀಲ್ಡಿಂಗ್ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 1 ಶಾಟ್. ಓಕೆ, 1 ಶಾಟ್ ಅನ್ನೋದಾಗಿ ನಿರ್ಣಾಯಕರು ಅಂಪೈರ್ ಡಿಸಿಷನ್. 1 ಶಾಟಾ? ಓಕೆ, ಥ್ಯಾಂಕ್ ಯು. 1 ಶಾಟ್. 28ಕ್ಕೆ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಶಿವಪ್ರಸಾದ್ ಬಹಳ ಉತ್ತಮ ರೀತಿಯಾದ ಬೌಲಿಂಗ್ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರೋಚಕತೆ ಪಂದ್ಯ ಅಂಗನಲ ಭಾಗದಲ್ಲಿ ಸಾಗ್ತಾ ಇದೆ. ಒಂದೆಡೆ ಕಿಂಗ್ಸ್ ಕಾರ್ನರ್, ಮತ್ತೊಂದೆಡೆಯಲ್ಲಿ ಬಂಟಿ ಬಾಸ್. ಮಿಡ್ ಆಫ್ ವಿಭಾಗದಲ್ಲಿ ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಕೇವಲ 1 ಓಟ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಆ ನಿಟ್ಟಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ಮುಗಿತಾ ಇದೆ. 29ಕ್ಕೆ 6 ವಿಕೆಟ್ಸ್ ಕಳ್ಕೊಂಡಿದ್ದಾರೆ. ಇನ್ನು ಜಯಕ್ಕಾಗಿ 12 ಚೆಂಡು, 16 ಓಟಗಳು ಬರಬೇಕಾಗಿದೆ. 12 balls, 16 runs to win. ಓವರ್ 1ರ ಸರಾಸರಿ ರಿಕ್ವೈರ್ಡ್ 108 ರನ್ ರೇಟ್ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಆಧಾರು ಪಂದ್ಯಾಟವನ್ನು ಜಯಿಸ್ತಾರೆ ನೋಡಬೇಕಾಗಿದೆ. 16 ಓಟಗಳು ಬರಬೇಕಾಗಿದೆ. 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 12 balls, 16 runs to win. ತಂಡದ ಮೊತ್ತ 29, 6 ವಿಕೆಟ್ಸ್ ಕಳ್ಕೊಂಡಿದ್ದಾರೆ. 4 ವಿಕೆಟ್ಸ್ಗಳು ಇನ್ನೂ ಕೂಡ ಸುರಕ್ಷಿತ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅದಾವ ರೀತಿಯಲ್ಲಿ ಪಂದ್ಯಾಟದ ಫಲಿತಾಂಶ ಬರ್ತದೆ ನೋಡಬೇಕಾಗಿದೆ. ಒಂದು ಹಂತದ ಸುಲಭದ ಜಯಲತ್ತ ಮುನ್ನುಗ್ಗಿದ ತಂಡ ಬಂಟಿ ಬಾಯ್ಸ್. ಅನಂತರ ದಿಢೀರ್ ಕುಸಿತವನ್ನ ಕಂಡುಕೊಳ್ತಾ ಇದೆ. ಪ್ರಭಾಕರ್ ಹೊಸ ಬೌಲರ್.
ಮೊದಲ ಚೆಂಡು ಒಂದೆರಡು ಪೂರೈಕೆ ಆಗ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಶಮಿ ಸ್ಟ್ರೈಕ್ಗೆ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಓಟುಗಳನ್ನು ದಾಖಲಿಸಿಕೊಂಡು ಬರ್ತಾರೆ ನೋಡಬೇಕಾಗಿದೆ. ಪ್ರಭಾಕರ್ ಎರಡನೇ ಚೆಂಡಿಗೆ ಮಾಶುತ್ತ ಬರ್ತದೆ. ಹೊಡೆತ ಗ್ಯಾಪ್ ಶಾಟ್ ಇದೆ. ಸ್ಕಾಲಗಿಯಲ್ಲಿ ಎರಡನೇ ಓಟ ಹಂತದಲ್ಲಿ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 32. 32 loss of 6 important wickets. 10 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋದು ಅವಕಾಶ ನಿಟ್ಟಲ್ಲಿ ಶಮಿ ಕ್ಯಾಚ್ ಔಟ್. 32ಕ್ಕೆ 7ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 9 ಎಸೆತ 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆ ನಿಟ್ಟಿನಲ್ಲಿ ಒಂದು ಬೌಂಡರಿಯ ಅವಶ್ಯಕತೆ ಈಗ ಬಂಟಿ ಬಾಯ್ಸ್ ಕೆಳಂಜೂರದ ಪಂದ್ಯದ ಟರ್ನಿಂಗ್ ಪಾಯಿಂಟ್ಗಾಗಿ. ಸಿಂಗಲ್ ಡಬಲ್ ಓಟಗಳನ್ನು ಪಡ್ಕೊಳ್ಳೇಬೇಕಾಗಿರುತ್ತೆ ಒಂದು ಅನಿವಾರ್ಯತೆ. ಆ ನಿಟ್ಟಿನಲ್ಲಿ ವಿಕೆಟ್ಸ್ಗಳು ಉರುಳಿದ್ರೆ ಕಿಂಗ್ಸ್ ಕಾರ್ನಾಡ್ ಮೊದಲ ಪಂದ್ಯದಲ್ಲಿ ಈಗಿನ ಜಯವನ್ನ ದಾಖಲಿಸುತ್ತಾರೆ. ಮತ್ತೆ ಪ್ರಭಾಕರ್ ಸ್ಲೋವರ್ ಚೆಂಡನ್ನು ಎಸಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದೊಂದು ಪೂರೈಕೆ ಈ ಹಂತದಲ್ಲಿ ಮಾಡಿದ್ರು. ತನ್ನ ಮೊತ್ತ ಕೂಡ 33ಕ್ಕೆ ತಲುಪ್ತಾ ಇದೆ. 8 balls 12 runs. 2 ಸಿಕ್ಸರ್ ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್. ಸ್ಕಾರ್ಲ್ಯಾಗ್ ಮತ್ತೆ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಪ್ರಭಾಕರ್ ಔಟ್ಗಾಗಿ ಬಲವಾದ ಅಪೀಲನ್ನು ಮಾಡಿದ್ರು. ಕ್ಲೀನ್ ಬಾಲ್ಡ್ ಔಟ್. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ಓವರ್ ಮುಕ್ತಾಯ. ಔಟ್ ಅನ್ನೋದಾಗಿ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಕೊನೆಯ 6 ಚೆಂಡುಗಳ ಮಾತ್ರ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಆರು ಚೆಂಡು 11 ಓಟಗಳು ಬರಬೇಕಾಗಿದೆ. ಕೇವಲ 2 ವಿಕೆಟ್ಸ್ಗಳು ಮಾತ್ರ ಈಗ ಬಂಟಿ ಬಾಯ್ಸ್ ಕಿಲೆಂಜರ್ ಉಳಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಸುಲಭದ ಜಯದತ್ತ ಮುನ್ನುಗ್ಗಿದ ತಂಡ ಈಗ ಮತ್ತೊಂದು ವಿಕೆಟ್ ಔಟ್. ಸ್ಟೆಪ್ ಔಟ್ ವಿಕೆಟ್ ಅನ್ನು ಕೈ ಚೆಲ್ತಾ ಇದೆ. 9ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 34ಕ್ಕೆ 9, 22ಕ್ಕೆ ನೋ ಲಾಸ್, 34ಕ್ಕೆ 9. ಕೇವಲ 12 ಓಟಗಳಲ್ಲಿ ಈಗ 9 ವಿಕೆಟ್ಸ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. ಸುಲಭದ ಜಯ ದೂರವಾಗ್ತಾ ಇದೆ ಬಂಟಿ ಬಸ್ ಕೆಳಂಜೂರು ತಂಡಕ್ಕೆ. ಕೊನೆಯ ವಿಕೆಟ್ ಈಗ ಅಂಗಣದ ಭಾಗದಲ್ಲಿ. ಹ್ಯಾಟ್ರಿಕ್ ನ ಅವಕಾಶಗಳು ಇಲ್ಲ ಅಲ್ಲಿ. ಕೇವಲ ಲಾಸ್ಟ್ ವಿಕೆಟ್ ಇದು.
ಓ ಔಟ್ಗೆ ಬಲ ಪಿಲಾನ ಮಾಡಿದ್ರು ಮತ್ತೆ ಡಾಟ್ ಬಾಲ್. 4 ಚೆಂಡು 11 ಓಟ ಬರಬೇಕಾಗಿದೆ. ಕೊನೆಯ ವಿಕೆಟ್ ಉಳ್ಕೊಳ್ತಾ ಇದೆ. ಸಂತೋಷ್ ಮತ್ತೆ ಸಿರುವಾತ ಚೆಂಡು ಸಿಂಗಲ್ ಬರ್ತಾ ಇದೆ. 35 ಓಟವನ್ನು ತಲುಪ್ತಾ ಇದ್ದಾರೆ. 9 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಬಂಟಿ ಬಾಸ್ ಕೆಳಂಜೂರಿನ ತನ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 3 ಸತ 10 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿಯಲ್ಲಿ ಪಂದ್ಯಾಟ ಚೇಂಜಸ್ ಆಗ್ತಾ ನೋಡ್ಬೇಕಾದ್ರೆ ಆ ನಿಟ್ಟಲ್ಲಿ ಮಿಡ್ ವಿಕೆಟ್ ಶಾರ್ಟ್ ಮಿಡ್ ವಿಕೆಟ್ ಸುಲಭದ ಕ್ಯಾಚ್ ಕಾಯಿಸ್ತಾ ಇರ್ತಾ ಇದೆ. ಬಂಟಿ ಬಾಸ್ ಕೆಳಂಜೂರು ಆಲ್ ಔಟ್. ತನ್ನೆಲ್ಲ ವಿಕೆಟ್ಸ್ ಗಳನ್ನು ಕಳೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಿಂಗ್ಸ್ ಕಾರ್ನರ್ ಲೀಗ್ನ ಮೊದಲ ಪಂದ್ಯ ಜಯವನ್ನು ದಾಖಲಿಸ್ತಾ ಇದೆ. 22ಕ್ಕೆ ನೋ ಲಾಸ್, 35ಕ್ಕೆ ಆಲ್ ಔಟ್. ಮುಗಿದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಒಂದು ಹಂತದಲ್ಲಿ ನೋಡುವುದಾದ್ರೆ ಆಲ್ರೌಂಡರ್ ಆಟವನ್ನು ಆಡಿದ್ರು. ಆ ನಿಟ್ಟಿನಲ್ಲಿ ಈ ಪಂದ್ಯದಲ್ಲಿ ದಿಢೀರ್ ಕುಸಿತದ ಸಂದರ್ಭದಲ್ಲಿ ಬೌಲಿಂಗ್ ಚೇಂಜಸ್ ಅನ್ನು ಮಾಡಿಕೊಂಡು ಒಂದೇ ಓವರ್ನಲ್ಲಿ 3 ವಿಕೆಟ್ಸ್ ಉಳಿಸಿ ಕೇವಲ 1 ಓಟವನ್ನು ನೀಡಿದಾತ ಕಿಂಗ್ಸ್ ಕಾರ್ನರ್ನ ಚೇಂಜಿಂಗ್ ಬೌಲಿಂಗ್ ವಿಕೆಟ್ ಟೇಕರ್ ಬೌಲರ್ ದಿಹಾನ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ರಘುನಾಥ್ ಶೆಟ್ಟಿ ಕಾರ್ನಾಡ್ ಇವರುಗಳು ತಯಾರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ವಿತರಿಸುವುದಕ್ಕೆ ಹರ್ಷರಾಜ್ ಶೆಟ್ಟಿ, ರಘುನಾಥ್ ಶೆಟ್ಟಿ ಅವರು ಮುಂದಿನ ಪಂದ್ಯ ಆದಿ ಜನಾರ್ದನ ಸಿಮಂತೂರು ಮತ್ತು ಉಲೆಪಾಡಿ ಯುನೈಟೆಡ್ ನಡುವಣ ನಡೀತದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾಯಿಸಿದ ಮುಂದಿನ ಹಂತಕ್ಕಾಗಿ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಶೀಶಾ ಐಕಲ ಮುಂದಿನ ಹಂತಕ್ಕಾಗಿ ವಂದನೆಗಳು ಶ್ವೇತಾ ಸತೀಶ್ ಅವರ. ಈಗಾಗಲೇ ದಿನದ 4ನೇ ಪಂದ್ಯಕ್ಕಾಗಿ ಆರಂಭವನ್ನು ಕಾಣ್ತಾ ಇದೆ. ಮಧ್ಯಾಹ್ನದ ಬಿಸಿಲಿನ ನಡುವೆ ಸಿಮಂತೂರಿನ ಆದಿಜನಾರ್ದನ ಒಂದೆಡೆ ಆದರೆ ಮತ್ತೊಂದೆಡೆ ಉಳೆಪಾಡಿ ಯುನೈಟೆಡ್. ಕರುಣಾಕರ್ ಶೆಟ್ಟಿ ಮಾಲಕತ್ವದ ಉಳೆಪಾಡಿ ಯುನೈಟೆಡ್ ವಿರುದ್ಧವಾಗಿ ನಿತಿನ್ ಶೆಟ್ಟಿ ಮಾಲಕತ್ವದ ಆದಿಜನಾರ್ದನ ಸಿಮಂತೂರು. ಇತ್ತಂಡಗಳ 12 ಆಟಗಾರರು ಕಡ್ಡಾಯವಾಗಿ ಬನ್ನಿ. ಕರುಣಾಕರ್ ಶೆಟ್ಟಿ ಮಾಲಕತ್ವದ ಉಳೆಪಾಡಿ ಯುನೈಟೆಡ್ನ 12 ಆಟಗಾರ ಜೊತೆಯಲ್ಲಿ ಸಿಮಂತೂರು ಆದಿಜನಾರ್ದನದ 12 ಆಟಗಾರ. We request to welcome both the team in the initial stage of the match. If any ups and downs comes in the scoreboard, we are not responsible. 12th man is compulsory in the beginning of the match. 12 ಆಟಗಾರ ಕಡ್ಡಾಯವಾಗಿ ಬರಲೇಬೇಕಾಗಿದೆ. ನಿತಿನ್ ಶೆಟ್ಟಿ ಅದೇ ರೀತಿ ಕರುಣಾಕರ್ ಶೆಟ್ಟಿ ನಿಮ್ಮ 12 ಆಟಗಾರ ಬನ್ನಿ. ಸ್ಟ್ರೈಕರ್ ವಿಭಾಗದಲ್ಲಿ ಧನ್ರಾಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಧೀರಜ್. ಎಡಗೈ ಬಲಗೈ ಜೋಡಿ ಅಂಗಣದ ಒಳಭಾಗದಲ್ಲಿ ಯುನೈಟೆಡ್ ಉಳೆಪಾಡಿಗೆ.
ಬಹುಶಃ ಸೀಮಿತ 6 ಓವರ್ಗಳ ಪಂದ್ಯಾಟ ದಿನದ 4ನೇ ಪಂದ್ಯ ಸಾಗಿ ಬರ್ತಾ ಇದೆ. ಕಾಲಚಕ್ರ ತಿರುಗ್ತಾ ಇದೆ, ಗಡಿಯಾರದ ಮೇಲೆ ಓಡ್ತಾ ಇದೆ, ಸಮಯ ಕೈ ಜಾರ್ತಾ ಇದೆ. ದಯವಿಟ್ಟು ಆಟಗಾರರು ನಮ್ಮ ಜೊತೆ ಸಹಕರಿಸಿ. ಸಮಯ ಮತ್ತು ಸಮುದ್ರದಲ್ಲಿ ಯಾರನ್ನ ಕೂಡ ಕಾಯುವುದಿಲ್ಲವಂತೆ. ಟೈಮ್ ಅಂಡ್ ಟೈಡ್ ನೆವರ್ ವೇಟ್ ಫಾರ್ ಎನಿಬಡಿ, ಸೊ ಯು ಹ್ಯಾವ್ ಟು ರನ್ ವಿತ್ ದ ಟೈಮ್. ಬಹಳಷ್ಟು ಪಂದ್ಯಗಳು ಇನ್ನೂ ಕೂಡ ನಡೆಯಬೇಕಾಗಿದೆ. ದಿನದ 4ನೇ ಪಂದ್ಯ ಸಾಗಿ ಬರ್ತಾ ಇದೆ. ಗಡಿಯಾರದ ಮುಳ್ಳು 1:15 ಸೂಚಿಸ್ತಾ ಇದೆ. ಮೊದಲ ಪಂದ್ಯದಲ್ಲಿ ಏಕಪಕ್ಷೀಯ ಪಂದ್ಯದಲ್ಲಿ ಮುನ್ಕೂರು ಮಿಟನಿ, ದ್ವಿತೀಯ ಪಂದ್ಯದಲ್ಲಿ ಕೊಡತ್ತೂರು ವಾರಿಯರ್ಸ್, ತೃತೀಯ ಪಂದ್ಯದಲ್ಲಿ ಕಾರ್ನಾಡ್ ಕಿಂಗ್ಸ್. ಈಗಾಗಲೇ ವಿಜಯ ದುಂದುವಿಯನ್ನು ಒಳಗಿಸಿ ಮುಂದಿನ ಹಂತದ ಪಂದ್ಯಾಟದಲ್ಲಿ ಆಡಬೇಕಾಗಿದೆ. ಶಿಮಂತೂರು ಆದಿಜನದರ ಪರವಾಗಿ ವೈಶಾಖ್ ಶೆಟ್ಟಿ ಪರಿಚಯವನ್ನು ಕಾಣ್ತಾ ಇದ್ದೇವೆ. ಈ ಒಂದು ಮುಲ್ಕಿ ವಲಯದ ಬಹಳಷ್ಟು ವೇಗದ ಎಸೆತಗಾರ ಮುಲ್ಕಿ ಎಕ್ಸ್ಪ್ರೆಸ್ ವೈಶಾಖ್. ಧನರಾಜ್ ಸ್ಟ್ರೈಕರ್ ವಿಭಾಗದಲ್ಲಾದರೆ ಧೀರಜ್ ನಾನ್ ಸ್ಟ್ರೈಕರ್ ವಿಭಾಗ. ಎಡಗೈ ಬಲಗೈ ಜೋಡಿ. ಬಹುಶಃ ಕ್ಷೇತ್ರಕ್ಷರ ಮೇಲೆ ಮೊದಲ ಓವರ್ ಪವರ್ ಪ್ಲೇಯ ಲಾಭವನ್ನು ದಾಂಡಿಗೆ ಬಳಸಬೇಕಾಗಿದೆ. ಧನರಾಜ್ ಸ್ಟ್ರೈಕರ್ನಲ್ಲಿ ಮುಖ್ಯ ತೀರ್ಪುಗಾರ ವಿರುದ್ಧದಲ್ಲೇ ದಿನೇಶ್ ಮಂಗಳೂರು, ಅದೇ ರೀತಿ ಸಹ ತೀರ್ಪುಗಾರರು ದೀಕ್ಷಿತ್ ಮಂಗಳೂರು, ಧನರಾಜ್. ಈ ಮತ್ತೆ ಬಾಲಸ್ ಓಟಗಳು ಬರ್ತದೆ. ಮೊದಲ ಓಟಗಳು ಬರ್ತದೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ. ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮೊದಲ ಓಟವನ್ನು ಆರಂಭಿಸಿಕೊಳ್ತದೆ ಆದಿಜನಾರ್ದನ. ಈಗಾಗಲೇ ಬಹಳಷ್ಟು ಮಹಿಳಾ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಬಹಳಷ್ಟು ಮಹಿಳಾ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಕರಾಗಿ ನಮ್ಮೊಂದಿಗೆ. ಚಂದ್ರಕಲಾ ಶೆಟ್ಟಿ ಮಹಿಳಾ ವಿಭಾಗದ ಸಂಚಾಲಕಿಯಾಗಿ ಬಹಳಷ್ಟು ಮಹಿಳಾ ಪ್ರೇಕ್ಷಕರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಮಾಜಿ ಸಂಚಾಲಕಿ ಗೀತಾ ಹೆಗ್ಡೆ ಅವರ ಜೊತೆಯಲ್ಲಿ ಈ ಮಧ್ಯೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ಳದಿದ್ದರೂ ಕೂಡ ಅಡ್ಡ ಚೆಂಡುಗಳನ್ನು ತಗೋಚಾನೆ. ಸ್ವಲ್ಪ ಮಟ್ಟಿಗೆ ಇತರೆ ಓಟಗಳು 2 ಕೈಗಳನ್ನು ಸಮಾನಾಂತರವಾಗಿ ಭೂಮಧ್ಯ ರೇಖೆಗೆ ಚಾಚುವ ಮುಖೇನ ತೀರ್ಮಾನ ಕಂಡು ಬರ್ತಾ ಇದೆ. ಇತರ ಓಟಗಳು ಸೇರ್ಪಡೆಗೆ ತಂದ ಒಟ್ಟು ಮೊತ್ತ 2ಕ್ಕೆ ನಗೀತಾ ಇದೆ. ಮತ್ತೆ ವೈಶಾಖ್ ಸುಂದರತೆ ಸಿದ್ಧ, ಮತ್ತೆ ಅಡ್ಡ ಚೆಂಡು, ಸತತ ಬಲುವಳಿ ರೂಪದ ಬಹುಮಾನ ರೂಪದ ಓಟಗಳು, ಫ್ರೀ ಪ್ಯಾಕೇಜ್, ಗಿಫ್ಟ್ ಆಂಪರ್ಸ್. ಇತರ ಓಟಗಳ ಸೇರ್ಪಡೆಗೆ ತಂಡದ ಒಟ್ಟು ಮೊತ್ತ 4ಕ್ಕೆ ನಗೀತಾ ಇದೆ. 1+1. ಬಹಳಷ್ಟು ಗಾಳಿ ಮಂದ ಮಾರುತ ಬೀಸಿಕೊಳ್ತಾ ಇದೆ. ರಣ ಬಿಸಿಲು ಊರು ಬಿಸಿಲು ಇದ್ರೂ ಕೂಡ ಗಾಳಿಯ ಸಹಾಯದೊಂದಿಗೆ ಪಂದ್ಯಾಟಕ್ಕೆ ಆಟಗಾರರಿಗೆ ಬಹಳಷ್ಟು ಪೂರಕ ಆಗ್ತಾ ಇದೆ. ಅಟ್ಮಾಸ್ಫಿಯರ್ ಇಸ್ ವೆರಿ ವೆರಿ ಕೂಲ್. ಈ ಮಧ್ಯೆ ಸ್ಟೆಪ್ ಔಟ್ ಮಾಡಿರುತ್ತೆ. ಲಾಂಗ್ ಮಧ್ಯಭಾಗದಲ್ಲಿ 1 ಬಾಲ್ 2 ಬಾಲ್ 3 ಬಾಲ್ 4 ಬಾಲ್ ಬೌಂಡರಿ. ಬೌಂಡರಿ ಹೋಗ್ತಾ ಇಲ್ಲ. ಬಹುಶಃ ಈ ವಾದ್ಯ ಔಟ್. We are waiting for a addition. Run out. Two runs added to the total tally. With that couple of runs, score moves up to 6. But confusion. It is all the part of the game. Nothing to worry.
New man in is Varasheti, joining his partner. Dheeraj. Vaishak, once again, gently pushing, but not for run this time. Giving full respect to that delivery. No damage on no scoreboard. Scoreboard still runs at 6 for the loss of 1 wicket. Man out is Dhanraj out for 3. This time, beautifully played. Single added to the total scoreboard. Scoreboard moves slowly to 7 now. We are in very first over. Batsmen, both these batsmen are using the utility of the power play. Once again, Vaishak crossing umpire. Right arm over the well bowled, very well bowled. That was the beauty of the delivery. Beaten the batsman completely. Luckily, there is no connection between bat and ball. Well gathered by wicketkeeper Privesh. Privesh stand well behind the wicket, doing a sensible work behind the wickets. Once again, Vaishak. This time, once again, gently pushing, leg glance. This time, fumbling by the fielder, or the batsman to. No, only single added to the total scoreboard with a single scoreboard move up to 8 now. Very tight over. In the over, just 8 runs considered by Vaishak. So still 30 more balls to left in this over, this innings. Eight in the board for the loss of 1 wicket. Man out is Dhanraj. It's out for 3. Unfortunate dismissal for Dhanraj. This tournament is well conducted by Bunts and Mulki on account of late Mr. C.K. Amarnath Memorial Trophy. The winners of this tournament will chill the cash award along with the shining golden color Bunts Premier League Trophy 2022, and the runners will satisfy the cash award along with the shining golden color runners trophy. Plenty of individual players are there. Man of the match, man of the series, best batsman, best bowler. This tournament is well conducted by women's wing as well as the youth wing of Bansanga. Especially we are very, very thankful to Mr. Damodar Shetty, one of the most youth icon of the season. Damodar Shetty doing a sensible organizing for this tournament. We are very, very thankful to Mr. Damodar as well as Chandakala Shetty. Ritesh is the bowler for Shimantur Adi Janardhana. Ritesh, right arm over the wicket, crossing umpire. Right arm, sorry, left arm over the wicket. Gently pushing, only single resulted with a single. Slow and steady cricket is going on here. Is at Ulebadi versus Shimanturu. United Ulebadi. Double figure in the board already. 10 in the board. Ritesh, the icon player of Shimanturu. This time, gently pushing, only single result in the gap. No man's land. Slow and steady wins a race. They are sticking to that point. Ulebadi United. Single added to the scoreboard. Very, very cool and quiet cricket is going on here. Is at Junior College ground. Very hot sunshine. Two umpires doing a sensible work out in the middle. This damage might be carrying safely into the third slip fielder. Eleven for the loss of 2 wicket. New man in Suresh. Dheeraj is the man out. Sukesh is the new man in. Jersey number 4. Jersey number 4 and jersey number 10 out in the middle. Sukesh.
For Arvinder once again safely lands in the no man's land, only single. There is no chance of any second because Vaishak is the fielder. He is very aggressive in the middle. So Vidar Singh the score moves up to 12 now. 12 for the loss of 2 wickets. United Ulebadi after losing the toss, put into bat by Shimanturu. They are making the steady start. 12 in the meantime they lost 2 important wickets. 2 openers are already back in the pavilion. Dhanraj and Dheeraj already back in the pavilion watching the extra time of what is going on at the middle of the pitch. Once again in the meantime single added. Score moves up to unlucky figure 13 in the boat. 13 for the loss of 2 wickets. We are expecting more and more crowd in the afternoon because Saturday evening and tomorrow also, Sunday. This tournament is well conducted by Bunts and Mulki on account of late Mr. C.K. Amanashiti Memorial Trophy, one of the most legendary politician of the locality, Mulki Mudamudri zone. We are honoring and respecting the most admired personality of the Mulki Mudamudri constituency, Mr. K. Amanashiti. 13 for the loss of 2 wickets. After completion of 2 overs, 13 in the boat. ನಾಡಿಚಿಂಗೆ ಅದೃಷ್ಟವನ್ನು ಗೆದ್ದುಕೊಂಡಂತ ಶಿವಂತರು ಮೊದಲ ಆಯ್ಕೆಯಾಗಿ ಎದುರಾಳಿ ಉಳಿಪಡಿ ತಂಡವನ್ನು ದಾಳಿಗೆ ತನಕ ಆಹ್ವಾನಿಸಿಕೊಂಡು ಈಗಾಗಲೇ 13ಕ್ಕೆ 2 ಎನ್ನುವಂಥ ಸ್ಥಿತಿಯಲ್ಲಿ ನಿಯಂತ್ರಿಸಿಕೊಂಡು ಪಂದ್ಯ ಮುಂದುವರೆಯುತ್ತದೆ. ಯಶಸ್ಸುಗಾರಿಕೆಯಲ್ಲಿ ಮತ್ತೆ ವೈಶಾಖ್ ತಮ್ಮ ಗದ್ದನ 2ನೇ ಓವರ್, ಪಂದ್ಯ ಕೊಟ್ಟಿದ 3ನೇ ಓವರ್. ಪಂದ್ಯ ವೀಕ್ಷಣೆಯಲ್ಲಿ ನಿತಿನ್ ಶೆಟ್ಟಿ ಅವರ ಧರ್ಮಪತ್ನಿ ರೇಖಾ ಶೆಟ್ಟಿ ಕೂಡ ಪಂದ್ಯದ ವೀಕ್ಷಣೆಯಲ್ಲಿ. ತನ್ನ ಹುಟ್ಟುವತ್ತ 15 ನಿಧಾನವೇ ಪ್ರಧಾನ ಎನ್ನುವಂಥ ಆಟಕ್ಕೆ ಒತ್ತು ಕೊಟ್ಟು ಆಡ್ತಾ ಇದೆ. ಸ್ವಲ್ಪ ಮಾಡಿ ನೆಗೆತವನ್ನು ಕಾಣ್ತಾ ಇದೆ. ಎಕ್ಸ್ಟ್ರಾ ಬೌನ್ಸ್ ಅಡ್ಡ ಚೆಂಡು ಅಗಲೇ ಸಹಿತ ಸ್ವಲ್ಪ ಮತ್ತೆ ತೀರ್ಪುಗಾರ ದಿನೇಶ್ ಕುಳ ಬಹಳಷ್ಟು ಅನುಭವಿ ತೀರ್ಪುಗಾರ, ಮಂಗಳೂರಿನ MPL ಪರವಾಗಿ ಆಡಿದಂಥ ಅನುಭವಿ, KSCಯ ಅನುಭವಿ ತೀರ್ಪುಗಾರರು, ಅಂಗೀಕೃತ ತೀರ್ಪುಗಾರರು. ಮತ್ತೆ ವೈಶಾಖ್ ಮತ್ತೆ ಸುಂದರತೆ ಸಹಿತ ಬ್ಲಾಕ್ ಹೋಲಲ್ಲಿ ಬಿಡ್ತಾ ಇದೆ. ಯಾಕಲ್ಲಿ ಡೆಲಿವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚಿರತೆ ಮಾದರಿ ಓಟಗಳು ಬರ್ತಾ ಇಲ್ಲ. ಒತ್ತಡ ಬೀರುವ ತಂತ್ರಗಳಿಗೆ ಮಣಿತಾ ಇದೆ. ಸ್ವಲ್ಪ ಮಟ್ಟಿಗೆ ಉಳೆಬಾಡಿ ಯುನೈಟೆಡ್ ತನ್ನ ಓಟ 16 ಕಾಣ್ತಾ ಇದೆ. 16ಕ್ಕೆ 2 16-2. ಮತ್ತೆ ಸ್ವಲ್ಪ ಮಟ್ಟಿಗೆ ಲೆಗ್ ಲಾನ್ಸ್ ಮಾಡಿದ್ರೆ ಮತ್ತೆ ಔಟ್. ಈ ಮತ್ತೆ ಸುಂದರತೆ ಫೀಲ್ಡಿಂಗ್ ಕೂಡ ಬರ್ತಾ ಇದೆ. ಚಕ್ರಕ್ಕೆ ಬಲಿ ಆಗ್ತಾ ಇದೆ. ಚೀನಾದ ಮಹಾಗಡ ಮೇಲೆ ಭರತ್ಸೂದರಿಯನ್ನು ಕಳ್ಕೊಳ್ತಾ ಇದೆ. ನಿರ್ಗಮನ ಕಂಡ ಮೊದಲ 3 ಪ್ರಮುಖ ಆಟಗಾರರನ್ನು ಕಳ್ಕೊಂಡು ಉಳಿವಾಡಿ ಈಗಾಗಲೇ ಹಿನ್ನಡೆಯಲ್ಲಿ ಇದೆ. 16ಕ್ಕೆ 3 16 ಹೋದ ಲಾಸ್ 3 ವಿಕೆಟ್. ಅಗ್ರ ಕ್ರಮಾಂಕದ 3 ಆಟಗಾರರನ್ನು ಕಳ್ಕೊಂಡು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಹೋರಾಟವನ್ನು ಜಾರಿಗೊಳಿಸಬೇಕಾಗಿದೆ. ಹೊಸ ಕ್ರಮಾಂಕದ ಆಟಗಾರ ಶರತ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಸುಂದರತೆ ಸಹಿತ ಮತ್ತೆ ದಾಂಡು ಚೆಂಡಿನ ಮತ್ತೆ ನೇರ ಸಂಪರ್ಕದಲ್ಲಿ ಚಿಕ್ಕಿಗಳು ಮಾತ್ರ ಕಂಡು ಬರ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಡಾಟ್ ಬಾಲ್. ಅಂಕಿ ಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ವೃದ್ಧಿಯನ್ನು ಕಾಣ್ತಾ ಇಲ್ಲ. ನೋ ಇನ್ಕ್ರಿಮೆಂಟ್ ಇನ್ ದ ಸ್ಕೋರ್ ಬೋರ್ಡ್. ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಆಡೋ ಪ್ರಯತ್ನಗಳು ಬರ್ತಾ ಇದೆ. ವಿರುದ್ಧ ದಿಕ್ಕಿನ ಯಶಸ್ಸು ಕೂಡ ಬರ್ತಾ ಇದೆ. ಒಂಟಿ ಓಟಗಳು ಬರ್ತಾ ಇದೆ. 1857 ಆದಿ ಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟಿಕೊಂಡಿದ್ದ ಕ್ರಿಕೆಟ್ ಜನಕರ ನಾಡು ಇಂಗ್ಲೆಂಡ್ ಆದರೆ ಕ್ರಿಕೆಟ್ ದೇವರು ಹುಟ್ಟಿದ್ದು ಭಾರತದಲ್ಲಿ ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ನ ದಂತಕತೆ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲಿ ಡಾನ್ ಬ್ರಾಡ್ಮನ್. ಕ್ರಿಕೆಟ್ನ ಪಿತಾಮಹ ಎಂದು ಕರೆಯುವುದು WG ಗ್ರೇಸ್ ಅವರನ್ನು, ವಿನ್ಸ್ಟನ್ ಜಾರ್ಜ್ ಗ್ರೇಸ್. ಮತ್ತೆ ವೈಶು ಈ ಮತ್ತೆ ಲೆಫ್ಟ್ ಟ್ರೈ ಸ್ವಲ್ಪ ಮಟ್ಟಿಗೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟರು. ಮುಕ್ತಾಯ ಕಂಡ 18 ಎಸೆತಗಳ ಮುಂದೆ 18 ಓಟಗಳು ದಾಖಲಾಗಿದೆ. ತನ್ಮೂಲಕವಾಗಿ 3 ಹುದ್ದರಿಯನ್ನು ಕೂಡ ಕಳ್ಕೊಂಡ ತಂಡ ಇನ್ನುಳಿದ 18 ಎಸೆತಗಳ ಮುಂದೆ ಎಷ್ಟು ಓಟವನ್ನು ಕಲಾಗ್ತಾರೆ ಕಾದು ನೋಡಬೇಕಾಗಿದೆ.
ಈ ಒಂದು ಹಂತದಲ್ಲಿ ವೀಕ್ಷಕರನ್ನು ಕೂಡ ಬದಲಾವಣೆ ಮಾಡಿಕೊಂಡು ನಮ್ಮ ಮುಂದೆ ಮತ್ತೆ ಸನ್ಮಿತ್ರ ಶ್ರೀಯುತ ಸುರೇಶ್ ಭಟ್ ಮುಲ್ಕಿ ಇಂಗ್ಲಿಷ್ನಲ್ಲಿ. So thank you, Shisha. Once again, welcome back to this Government Junior College ground. So fourth match of the day number 1 is going on here between Adi Janardana Shrimanturu versus Ulepadi United. Batsman driven the ball onto the offside region. There is a fielder, but before the fielder can pick it up and throws back to the bowler, there is ample time for both these two batsmen to go for an easy single. Over number 4 is in progress. The bowler from the far edge is ready to bowl. Prakash is the bowler. Bowls this one to the left-hander. No ball has been signaled. He goes for a big one. Ball is hit the air. It could be 6. That's a mighty 6. A big sixer. Super sixer from the bat of left-hander. That was a no ball, and the batsman hammered the ball onto the deep mid-wicket fence for a huge 6. Down the wicket goes, picked it up very nicely, and he has given the nice treatment for the bowler, charging the bowler Prakash. On that occasion, he has scored 6 valuable runs. With those 6 valuable runs, the score now jumps up to 27. So terrific atmosphere here today at Government Junior College ground. Crowd is more than expected. We can expect a huge crowd as the day progresses. The first day of this BPL 2022 is going on here, and we are in the 4th match of the day number 1. This tournament is well inaugurated by Bunts Association of Mulki. 12 different teams are participating in this particular tournament. Meanwhile, here is a chance of free hit. Bowler Prakash from the far edge to the left-hander. Shot of delivery, hammered the ball to the outside, turned over the ball to the deep square region. There is a fielder at 5 leg. The fielder comes across and cracks the ball, and he has saved a couple of runs. A good piece of fielding there. He was very quick, corrects it, and threw it very quickly to the wicket keeper. Rupesh Shetty is doing his job as the wicket keeper. They are standing well behind the wickets. That's a slow ball and delivery, bit of variation. The pace deceives the batsman. The batsman doesn't know much about delivery. He wanted to play the shot onto the onside, but the ball is not coming onto the bat. Misses the line of the ball completely, and Rupesh Shetty does the rest of the job. He goes for a switch hit here. Ball is not coming onto the bat. Attempted for a reverse shot, but he failed in playing that one. So 1 run has been signaled in the form of leg by, and with that extra run, their score now moves on to 29. Once again, the ball is in the hands of the bowler Prakash. He's on his way to the left-hander. Almost a Yorker and delivery. Flicks the ball onto the onside. There is a fielder. Will they get 2? No, they will satisfy with only a single here. So end of the over number 4 after the completion of 4 overs. Runs on the scoreboard is 30 for the loss of 3 wickets. The first man out was Dhanraj for 3, and the second man out was Dheeraj for 2, and Bharat was out for 3, and the 2 batsmen in the middle are Sukesh and Sharath. Sharath is batting on 2, and Sukesh is playing very sensibly with the help of 1 big sixer. Once again, changing the bowling position here. Sandeep has taken over from Prakash, and Sandeep is ready to operate the 5th over of the innings now from the northern end. Shot of the delivery goes for a big one, straight into the commentator's box for a huge 6. So he has given the nice treatment for the bowler, completely finished, and he goes for a big one. That's a mighty 6. Score jumps up to 36 now. Some change in the field placement is going on here. Now these 2 batsmen are playing very sensibly. A good partnership is going on here, and Shrimanturu team bowlers need wickets now desperately in order to come back into this game and to put the pressures on the batsmen of Adi Janardana Shrimanturu. So Adi Janardana Shrimanturu is playing
under the leadership of Rupesh Shetty, a great cricketer, well-known cricketer. This time straight into the throats of the fielder, and this time again ball crosses the bowler for a sixer. BPL sixer from the bat of Sukesh. Second sixer from Sukesh. He is in a, I beg your pardon, he is a third sixer. He has already hit 3 sixers and he is on fire now, looking very, very dangerous. One of the hard hitter of the ball. He can hit the ball, he can smash the ball all around the ground. Raps onto the pad. Almost a Yorker and delivery. Good improvisation in the bowling. Leg by has been signaled by umpire. And one more run has been added to the total in the form of extra run, which takes their full score to 44 now. 44 with 3 wickets down. Over number 5 is in progress. Wanted to pull the ball onto the onside, but not from the middle of the bat. Ball takes the leading edge of the bat straight to the fielder at silly mid-on region, but the fielder cannot prevent the batsman from picking up a comfortable single. Once again, that single will bring the left-hander back on strike here. Goes for a big one. Ball is in the air. This time straight into the throats of the fielder. And the ball slipped away from his hand. Good effort there by the fielder. And the throw was not quite good enough. As a result, they get one more run here. Because of that poor throw, they get one more single. So 3 runs have been added to the total. 3 runs to the total to Sukesh individual account. With the help of those 3 runs, the scorecard of Adi team's score moves on to 47. Runs on the scoreboard for Ulepadi United team. Adi Janardana, after winning the toss, they had decided to field first and replied to that. Ulepadi United team have scored 47 runs so far in 5 overs. Last over to go now. 6 balls remaining. Let us see how many more runs they will be able to score in the remaining 6 balls. A huge discussion is going on there among the fielders of Adi Janardana Shrimanturu. ಫಸ್ಟ್ ಇಂಚ ಕೊರಂದ ವಾಪು ಲೇಟ್ ಲೇಟ್ ಮಂತ್ So 5 overs gone, 47 runs on the scoreboard. Bunts Association of Mulki is organizing this wonderful cricket tournament, Bunts Premier League BPL 2022, in the sweet memory of late Amarnath Shetty, and we are in the 4th match of the day number 1. The tournament was well inaugurated by Sri Purushottam Shetty, the president of Bunts Association Mulki. In the first inaugural match today, Munkuru Matinee Bunts defeated Athikarabettu Avengers, and they have got 2 points in their pool table. Now meanwhile, 4th match of this day is going on here between Adi Janardana Shrimanturu versus Ulepadi United.
Aditya Janardhan, after winning the toss, they had decided to field first. And in reply to that, Ulepadi United have scored 47 runs in 5 overs. So after this match, we have one more match between Katil Titans versus Fighter Shetty Punaruru. I request the players of both teams to get ready for the next match. So Rupesh Shetty will bowl the last over of the innings. Very popular cricketer. Rupesh Shetty excels not only in bowling department but also in the batting, and he is a brilliant wicket keeper too, and he has got lot of popularity because of his outstanding performance, and he will be operating in the last over of the innings now, and he's ready to bowl the 6th over of the innings with a short run up. Right arm over the wicket, pass on by full toss delivery, ball is in the air, it could be a catch. There is a fielder underneath it, and a very good catch taken by the fielder in the second attempt. So one more wicket goes down for Ulepadi United team now at the score of 47. So Rupesh Shetty has given the breakthrough what they were looking for, and he is the most successful bowler there by picking up that important wicket. So Sukesh departs. A fine innings from this young man has come to an end now. He played brilliantly, a brilliant knock by Sukesh, and he is now moving back to the pavilion. Sukesh has hit 3 sixes in his innings, and he has scored 28 valuable runs in his individual account. So brilliant knock of 28 runs from the bat of Sukesh has come to an end now. He's back in the pavilion. To replace him, new batsman will be another right-handed batter. Das Prakash is the newcomer. Steers it down to third man region, angling the face of the bat. He just realized that there is no slip, so cuts it off and down to third man before the fielder at down third man corrects the ball. There is ample time for both these two batsmen to go for an easy single. So with that single, Das Prakash is off the mark. He opened his account, and Sharath will be back on strike now. Sharath is ready to face Sukesh, Rupesh. Converted that into full toss, goes for a sweep shot, swept away nicely onto the onside. There is a fielder at deep square leg region, but before the throw reaches the wicket keeper, these two batsmen were very quick and they have completed 2 runs. So 2 more runs to Sharath's account. With those 2 runs, that brings up 50 for United Ulepadi. 50 runs on the scoreboard for United Ulepadi team. He goes for a switch it here, long chase for the fielder. 2 fielders are in a row. Good piece of fielding there by Vaishak. There could be a chance of run out, but before the throw reaches the wicket keeper, these two batsmen were very quick and aggressive running between the wicket here, and this is the kind of running between the wicket we need in the limited overs matches to put the pressures on the fielders as well as on the bowlers. Score moves up to 52 now. Clever bowling there, but ball was going down the leg side, so umpire has no hesitation in stretching his arms and giving a wide signal. That should be a wide, no doubt about that delivery. No argument at all from the bowler because he knows the situation. Anything down the leg side is called a wide delivery. So one more extra run has been added to the total. Hammered the ball onto the onside, played it elegantly at square leg region, paid the shot near the square leg umpire. They come back for second. Will they get 2 runs? There could be a chance of run out. We'll have to wait for umpire decision. No is well home. Good running between the wicket, aggressive running between the wicket once again. So no danger at all for the batsman. He's safe with the help of those 2 runs.
scorecard of Ulepadi United now moves on to 55. Last over is in progress, 55 runs on the scoreboard. Rupesh is ready to bowl once again to the right-handed batter. Full toss, and that's a slower lane delivery. Batsman completely beaten the pace. This is the batsman. Very clever bowling there. Intelligent bowling by Rupesh. That's the end of the innings. So after the completion of 6 overs, United Ulepadi have scored 55 runs. So 56 is the victory target now for Adi Janardana Shrimanturu team to win this match in 6 overs. This is not a very difficult target for the team because they have got a very good batting lineup. ಉಳ್ಳಪಾಡಿ ಅವರ ಫೀಲ್ಡಿಂಗ್ ಬೇಗ ತಯಾರಾಗಬೇಕು. ಮ್ಯಾಚ್ ಹೆಂಗಂತ ಹಿಂದೆ ಇದೆ ನಾವು ತಪ್ಪಲಾಗ್ತದೆ. So Shrimanturu team has got good outstanding cricketers like Rupesh Shetty, who is leading from the front, playing a sheet anchor role. So let us see what he is going to do in this match. Meanwhile, the fielders of Ulepadi ಮತ್ತು ಫೈಟರ್ ಶೆಟ್ಟಿ ಪುನರವರು, ಕಪಿಲ್ ಟೈಟನ್ಸ್, ಫೈಟರ್ ಶೆಟ್ಟಿ ಪುನರವರು, ಕಿಶೋರ್ ಶೆಟ್ಟಿ ಬಪ್ಪನಾಡಿದ್ದಾರೆ, ಉದಯ್ ಕುಮಾರ್ ಶೆಟ್ಟಿ ಸುಮಂತೂರು, ಶ್ರೀನಿವಾಸ್ ಶೆಟ್ಟಿ ಮಂಕೂರು ಇವರು ಟಾಸ್ಗಾಗಿ ಹೋರಾಡಬೇಕು. ಕಪಿಲ್ ಟೈಟನ್ಸ್ ಮತ್ತು ಫೈಟರ್ ಶೆಟ್ಟಿ ಪುನರವರು ನಡುವೆ ಇದೀಗ ಮುಂದಿನ ಟಾಸ್ಗಾಗಿ ಮನವಿ. ದಾಮೋದರ್ ಶೆಟ್ಟಿ ಅವರು ಟಾಸ್ನತ್ತ ತೆರಳಬೇಕು. So 56 is the victory target for Shrimanturu team to win this match in 6 overs. Meanwhile, the fielders of United Ulepadi are slowly entering into the ground, and it's a time for us to change the commentary language. I have got Mr. Satish Manipal, a Kannada commentator, is here with us in the commentary box. So I'm going to hand over the microphone to Satish Manipal. ಧನ್ಯವಾದಗಳು ಸುರೇಶ್ ಭಟ್. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುವಂಥ 2 ದಿನಗಳ ಕಾಲದ ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ ಪಂದ್ಯಕೂಟ ಅಂಗಡಲ ಭಾಗವನ್ನು ಕಂಡುಕೊಳ್ತಾ ಇದೆ. ಬಂಟ್ಸ್ ಪ್ರೀಮಿಯರ್ ಲೀಗ್ 2022 ದಾಡು ಚೆಂಡುಗಳ ಪ್ರತಿಷ್ಠಿತ ಪಂದ್ಯ ಮುಲ್ಕಿಯ ಸರ್ಕಾರಿ ಪದವಿ ಕಾಲೇಜ್ ಕ್ರೀಡಾಂಗಣದಲ್ಲಿ ವ್ಯವಸ್ಥಿತ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಮೊದಲ ಆರಂಭಿಕ ಹಂತದಲ್ಲಿ ದಾಂಡನ್ನು ಮೆಚ್ಚಿಕೊಂಡಂತ ಉಲೆಪಾಡಿ ಯುನೈಟೆಡ್ ತಂಡ 56 ಓಟಗಳ ಒಂದು ಬ್ರಾಡ್ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಫೈಟಿಂಗ್ ಸ್ಕೋರ್ ಅನ್ನು ನೀಡ್ತಾ ಇದ್ದಾರೆ. ಆದಿ ಜನಾರ್ದನ ಸಿಮಂತೂರ್ನ ತಂಡ ಅದ್ಯಾವ ರೀತಿಯಲ್ಲಿ ಈ ಪಂದ್ಯದ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 36-56 ಟಾರ್ಗೆಟ್ ಇದೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಸ್ಕೋರ್ ಅನ್ನು ಈಗಾಗಲೇ ದಾಖಲಿಸಿದ ತಂಡ ಉಲೆಪಾಡಿ ಯುನೈಟೆಡ್. ಸುಗೇಶ್ ಶೆಟ್ಟಿ ಅವರ ಪ್ರಮುಖ 3 ಸಿಕ್ಸರ್ಗಳೇ ಒಂದು ಹಂತದಲ್ಲಿ ಸ್ಪರ್ಧಾತ್ಮಕ ಓಟವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಅಗ್ರಸರದಿಯ ಪ್ರಮುಖ ಆಟಗಾರರು ಆದಿ ಜನಾರ್ದನ ಸಿಮಂತೂರ್ನ ಪರವಾಗಿ ಅಂಗಡಗಳ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದರಲ್ಲಿ ರೂಪೇಶ್ ಶೆಟ್ಟಿ, ಮತ್ತೊಂದರಲ್ಲಿ ಅಕ್ಷಯ್. ಈ ರೀತಿಯಾಗಿ ಮೊದಲ ಆರಂಭಿಕ ಅಗ್ರಸರದಿಯ ಪ್ರಮುಖ ಆಟಗಾರರು ಅಂಗಡಗಳ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಭರತ್ ಈಗ ಉಲೆಪಾಡಿ ಯುನೈಟೆಡ್ನ ಪರವಾಗಿ. ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತಂಡ ಪಡುಬಿದ್ರೆ ಕ್ರಿಕೆಟರ್ಸ್ ಪಡುಬಿದ್ರೆ ಪರಸ್ಪರ ಬಹಳಷ್ಟು ವರ್ಷಗಳಿಂದ ಆಡಿದಂತ ಅನುಭವಿ ಕ್ರಿಕೆಟಿಗ ರೂಪೇಶ್ ಶೆಟ್ಟಿ ಈಗಾಗಲೇ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓ ಮೊದಲ ಚೆಂಡು ತಾಳ್ಮೆಯ ಆಟ. ಜಾನ್ ಮೇಯಲ್ಲಿ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡು ರೂಪೇಶ್ ಶೆಟ್ಟಿ ಇರುವಷ್ಟು ಕಾಲ
ಆಶಾದಾಯಕ ಅಂಶ. ಯಾವುದೇ ಹಂತದಲ್ಲಿ ಬಿರುಸಿನ ಹೊಡೆತಗಳನ್ನು ದಾಖಲಿಸುವ ಸಮರ್ಥ ಆಟಗಾರ ರೂಪೇಶ್ ಶೆಟ್ಟಿ. ಎಕೆ ಸ್ಪೋರ್ಟ್ಸ್, ಬಿಬಿಸಿ ಅಗ್ರಹಾರ, ನ್ಯಾಶ್, ಫ್ರಾನ್ಸ್ ಬೆಂಗಳೂರು ಇತರ ಆತಿಥ್ಯ ಆಟಗಾರರೇ ಭಾಗವಹಿಸಿದ ಆಟಗಾರ ಕೂಡ ಮುಲ್ಕಿ ರೂಪೇಶ್ ಶೆಟ್ಟಿ. ನಾನ್ ಸ್ಟ್ರೈಕರ್ ಅಲ್ಲಿ ಈಗಾಗಲೇ ಮೊದಲ ಓಟವನ್ನು ಪೂರೈಸಿದ್ರು. ಅವರ ಜೊತೆಗೆ ಆರಂಭಿಕ ಅಗ್ರಸಾರಥಿ ಆಟಗಾರ ಅಕ್ಷಯ್ ಶೆಟ್ಟಿ ಆದಷ್ಟು ಓಟಗಳನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಭರತ್ ಮೊದಲ ಓವರ್ನಲ್ಲಿ ಮೊದಲ ಚೆಂಡಲ್ಲಿ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟು 56 ಓಟಗಳ ಒಂದು ಟಾರ್ಗೆಟ್ ಇದೆ. ಆ ನಿಟ್ಟಿನಲ್ಲಿ ಲೆಫ್ಟಿಗೆ ಪೂರಕವಾಗಿರುವ ಅಂಗನ ಅದ್ಯಾವ ರೀತಿಯಲ್ಲಿ ಲೆಫ್ಟಿ ಹೊಡೆತವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಹಿಂದೆ ಯುನೈಟೆಡ್ ಉಲೆಪಾಡಿ ಪರವಾಗಿ ಸುಖೇಶ್ ಶೆಟ್ಟಿ ಪ್ರಮುಖ 3 ಸಿಕ್ಸರ್ ಅನ್ನು ದಾಖಲಿಸಿ ಸ್ಪರ್ಧಾತ್ಮಕ ಸ್ಕೋರ್ ಅನ್ನು ಈಗಾಗಲೇ ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸಿದ್ರು. ಎರಡನೇ ಚೆಂಡು ವೈಟ್ ಬಾಲ್, ಅಕ್ರಮ ಎಸೆತ, ಅತಿರಿಕ್ತ ಓಟಗಳು ಬರ್ತಾ ಇದೆ. ಆಕ್ಷನ್ಸ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಭರತ್ ಶೆಟ್ಟಿ. ತಂಡದ ಮೊತ್ತ 2ಕ್ಕೆ ನೋ ಲಾಸ್. ಎಜೆ ಸೀಮಂತೂರು, ಆದಿ ಜನಾರ್ದನ ಸೀಮಂತೂರಿನ ತಂಡ 56 ಓಟಗಳನ್ನು ಈಗಾಗಲೇ ಚೇಸ್ ಮಾಡಬೇಕಾಗಿದೆ ಜಯಕ್ಕಾಗಿ. ಭರತ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಮತ್ತೆ ಚೆಂಡು ವೈಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ವೈಟ್. ಆಫ್ಸೈಡ್ ವಿಭಾಗ ಮಾಸ್ಟರ್ ತಿರುವನ್ನ ಕಂಡಂತ ಚೆಂಡು ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಚೆಂಡುಗಳನ್ನು ವೈಡ್ ಅನ್ನು ಎಸಿತಾ ಇದೆ ಭರತ್. ಆ ನಿಡೆ ತಂಡದ ಮೊತ್ತ 3ಕ್ಕೆ ನೋ ಲಾಸ್. ಒಂದು ಚೆಂಡು ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎರಡನೇ ಚೆಂಡು ಈ ಬಾರಿ ತಟ್ಟಿಮುಟ್ಟಿ ಒಂದೋಟದ ಪೂರೈಕೆ, ಚಿಕ್ಕಿ ಸಿಂಗಲ್. ಅಕ್ಷಯ್ ಒಂದು ಓಟವನ್ನು ಪೂರೈಸಿ ತಂಡ ಮತ್ತೆ 4ಕ್ಕೆ ನೋ ಲಾಸ್. ಮೊದಲ 2 ಚೆಂಡುಗಳಲ್ಲಿ ಆದಿ ಜನಾರ್ದನ ಸೀಮಂತೂರಿನ ತಂಡ ಟಾರ್ಗೆಟ್ 56. ಅದಾವ ರೀತಿಯಲ್ಲಿ ಪಂದ್ಯಾಟದ ಫಲಿತಾಂಶ ಬರ್ತದೆ ನೋಡಬೇಕಾಗಿದೆ. ಬಂಟ್ಸ್ ಪ್ರೀಮಿಯರ್ ಲೀಗ್, ಬಂಟ್ಸ್ ಕ್ರಿಕೆಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಲೆಗ್ ಸ್ಟಂಪ್ ಅಲ್ಲಿ ಬಿದ್ದ ಚೆಂಡು ಫೈನಲ್ ಆಗಿ ಭಾಗದ ಒಂದರದ ಪೂರೈಕೆ ಆಗ್ತಾ ಇದೆ. ರೂಪೇಶ್ ಶೆಟ್ಟಿ ಒಂದರದ ಪೂರೈಕೆಯನ್ನು ಮಾಡಿದ್ರು. ಈ ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಕಳೆದ 2 ವರ್ಷಗಳಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಕಂಡಂತ ಒಂದು ನೇರ ಪ್ರಸಾರದ ತಂಡ ಕೂಡ M9 ಸ್ಪೋರ್ಟ್ಸ್. ಈ ಪಂದ್ಯ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ದೇಶ ವಿದೇಶಗಳಲ್ಲಿ ಕೂಡ ಬನ್ಸ್ ಕ್ರಿಕೆಟ್ ನೋಡುವಂತ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಮತ್ತೆ ವೈಟ್ ಬಾಲ್ ಅನ್ನು ಎಸಿತಾ ಇದ್ದಾರೆ. ಈ ಓವರ್ ಅಲ್ಲಿ 3ನೇ ಅಕ್ರಮ ಎಸೆತ, 3ನೇ ವೈಟ್ ಬಾಲ್ ಅನ್ನು ಈಗ ಭರತ್ ಶೆಟ್ಟಿ ಎಸೆದ್ರು. ಆನ್ಯ ತಂಡದ ಮೊತ್ತ ಕೂಡ ಈಗ 5ಕ್ಕೆ ತಲುಪ್ತಾ ಇದೆ, 6ಕ್ಕೆ ತಲುಪ್ತಾ ಇದೆ. 56 ಓಟಗಳ ಟಾರ್ಗೆಟ್ ಇದೆ. ಮೊದಲ ಓವರ್ನಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾರೆ. ಆ ನಿಟ್ಟಿನಲ್ಲಿ ಗ್ಯಾಪ್ ಶಾಟ್ ಇದೆ. ಈ ಬಾರಿ ಯಾಕ್ಷ ಕವರ್ ವಿಭಾಗ ಒಂದರದ ಪೂರ 2 ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಸ್ಕೋರ್ 8ಕ್ಕೆ ತಲುಪ್ತಾ ಇದೆ. 8-4 ವಿದೌಟ್ ಲಾಸ್. 8ಕ್ಕೆ ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಇನ್ನು ಕೂಡ 2 ಚೆಂಡುಗಳ ಪಂದ್ಯ ಮೊದಲ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಔಟರ್ ಏಜ್ ಆಗಿರುವಂತ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗ ಒಂದರ ಪೂರೈಕೆ ಆಗ್ತಾ ಇದೆ. ತಂಡ ಮೊತ್ತ 9ಕ್ಕೆ ನೋ ಲಾಸ್. ಮೊದಲ 5 ಚೆಂಡುಗಳು ಮುಕ್ತಾಯ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ಮತ್ತು ಯುವ ಹಾಗೂ ಮಹಿಳಾ ವಿಭಾಗದ ಜಂಟಿ ಆಶ್ರಯದಲ್ಲಿ ಒಂದು ಅತ್ಯುತ್ತಮ ಕ್ರಿಕೆಟ್ ಪಂದ್ಯಾಟವನ್ನು ಜರುಗಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಇನ್ಸೈಡ್ ಎಜ್ ಆಗಿರುವಂತದ್ದು ಚೆಂಡು. ಮತ್ತೆ ಒಂದರದ ಪೂರೈಕೆಯನ್ನು ರೂಪೇಶ್ ಶೆಟ್ಟಿ ಮಾಡಿದ್ರು. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 10-9. 10ಕ್ಕೆ ಯಾವುದೇ ಉದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. 10 ವಿಕೆಟ್ಸ್ಗಳ ಸುರಕ್ಷಿತ ಹಂತದಲ್ಲಿ. ಇನ್ನು ಕೂಡ 56 ಓಟಗಳ ಟಾರ್ಗೆಟ್ ಇದೆ. 10 ಓಟಗಳನ್ನು ಈಗಾಗಲೇ ಮೊದಲ ಓವರ್ನಲ್ಲಿ ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 30 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 46 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ಆದಿ ಜನಾರ್ದನ ಸೀಮಂತೂರು ತಂಡಕ್ಕೆ. ಅದಾವ ರೀತಿಯ ಬೌಲರ್ಗಳು ಬ್ರೇಕ್ ಥ್ರೂ ಅನ್ನು ತರ್ತಾರೆ ನೋಡಬೇಕಾಗಿದೆ. ಅದಾವ ರೀತಿಯ ಓಟಗಳನ್ನು ಈಗ ಆದಿ ಜನಾರ್ದನ ಸೀಮಂತೂರಿನ ತಂಡ ದಾಖಲಿಸ್ತದೆ ನೋಡಬೇಕಾಗಿದೆ. ದಿವಂಗತ ಕೀರ್ತಿಶೇಷ ಅಮರ ಶೆಟ್ಟಿ ಅವರ ಒಂದು
ಸ್ಮರಣಾರ್ಥ ಅವರು ಗತಿಸಿದ 2 ವರ್ಷಗಳ ಬಳಿಕ ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ ವ್ಯವಸ್ಥಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಅವರದ್ದೇ ಹೆಸರಲ್ಲಿ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಟ್ರೋಫಿ ಅನ್ನುವಂಥ ಒಂದು ಟೂರ್ನಮೆಂಟ್ ಅನ್ನು ಈಗ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಟವಾಗಿ 2 ದಿನಗಳ ಕಾಲ ಪ್ರೀಮಿಯರ್ ಲೀಗ್ ರೂಪದಲ್ಲಿ 32 ಗ್ರಾಮಗಳ ಒಗ್ಗಾಡಿಸುವಂತ ಒಂದು ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಈಗ ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ಒಂದು ಕ್ರಿಕೆಟ್ ಅನ್ನು ಸಂಯೋಜಿಸ್ತಾ ಇದ್ದಾರೆ. 12 ತಂಡಗಳು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ. 12 ಫ್ರಾಂಚೈಸ್ಗಳಾಗಿ 170ಕ್ಕೂ ಮಿಕ್ಕಿದ ಮುಲ್ಕಿಯ ಬಂಟ್ಸ್ ಆಟಗಾರರು ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇ ಓವರ್ 10 ಓಟವನ್ನು ದಾಖಲಿಸಿ ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ ಆದಿ ಜನಾರ್ದನ ಸಿಮಂತೂರ್ನ ತಂಡ. ಈಗ ಸ್ಟ್ರೈಕ್ ಈಗ ರೂಪೇಶ್ ಶೆಟ್ಟಿಗೆ ಮತ್ತೆ ದೊರಕ್ತಾ ಇದೆ. ಬೌಲರ್ ಹೊಸ ಬೌಲ್ ಅಂತ ಅರಿತಾ ಇದ್ದಾರೆ. ರಾಜೇಶ್ 2ನೇ ಓವರ್ಗಾಗಿ ರಾಜೇಶ್ ಶೆಟ್ಟಿ ಟು ರೂಪೇಶ್ ಶೆಟ್ಟಿ. ಮುಲ್ಕಿ ರೂಪೇಶ್ ಶೆಟ್ಟಿ ಬಹಳಷ್ಟು ಕ್ರಿಕೆಟ್ ಅನುಭವಿ ಕೂಡ. ಅದ್ಯಾವ ರೀತಿ ಅನುಭವವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ ಮುಲ್ಕಿ ಅಂಗಣದಲ್ಲಿ. ಮೊದಲ ಚೆಂಡು ಸುತ್ತಮ ರುಚಿ ಒಂದು ಆಟ ಮುಲ್ಕಿ. ರೂಪೇಶ್ ಶೆಟ್ಟಿ ಆಡಿದ 2ನೇ ಓಟ ಈ ಆಟದಲ್ಲಿ ಪೂರೈಕೆಯೂ ಕೂಡ ಮೊದಲ ಓಟ ಸುಲಭವಾಗಿ ಪೂರೈಸಿದ್ರು. 2ನೇ ಓಟ ಕೂಡ ಸುಲಭ ಸಾಧ್ಯವಾಗಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ 12ಕ್ಕೆ ತಲುಪ್ತಾ ಇದೆ. ರಾಜೇಶ್ ಶೆಟ್ಟಿಯ ಮೊದಲ ಚೆಂಡಲ್ಲಿ 2 ಓಟವನ್ನು ಈಗ ರೂಪೇಶ್ ಶೆಟ್ಟಿ ದಾಖಲಿಸಿದ್ರು. ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ ರೂಪೇಶ್ ಶೆಟ್ಟಿಯ ಅದ್ಯಾವ ರೀತಿ ಆಟ ಬರ್ತದೆ ನೋಡಬೇಕಾಗಿದೆ. 56 ಓಟಗಳ ಒಂದು ಬ್ರಾಡ್ ಟಾರ್ಗೆಟ್ ಇದೆ. ಔಟ್ಗೆ ಬಲವಾದ ಅಪೀಲ್ ಅನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ತೀರ್ಮಾನ ಬರ್ತದೆ ನೋಡಬೇಕಾಗಿದೆ. ಬಲವಾದ ಅಪೀಲ್ ಇದೆ ವಿಕೆಟ್ ಕೀಪರ್ ಅಲ್ಲಿ. ನಿರ್ಣಾಯಕರು ನಾಟ್ ಔಟ್ ಅನ್ನುವಂತ ಒಂದು ತೀರ್ಮಾನ ಬರ್ತಾ ಇದೆ. ಕಾಟ್ ಬಿಹೈಂಡ್ಗಾಗಿ ಬಲವಾದ ಅಪೀಲ್ ಅನ್ನ ಮಾಡಿದ್ರು. ನಾಟ್ ಔಟ್ ನ ಒಂದು ತೀರ್ಮಾನ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾಟ್ ಔಟ್ ನ ಒಂದು ತೀರ್ಮಾನ ಬರ್ತಾ ಇದೆ. ಆ ನಿಟ್ಟಿನ ಬಹಳ ಸುತ್ತಮುತ್ತೊಂದು ಎಸೆತ ಕೂಡ ರಾಜೇಶ್ ಶೆಟ್ಟಿ ತೋರ್ಪಡಿಸಿದ್ರು. ಮತ್ತೆ ರಾಜೇಶ್ ಟು ರೂಪೇಶ್ ಶೆಟ್ಟಿ. ಉತ್ತಮ ರೀತಿಯೊಂದು ಆಟ. ಕೊನೆ ಹಂತದಲ್ಲಿ ಒಂದರದ ಪೂರೈಕೆಯನ್ನು ಕಂಡುಕೊಂಡು ಗಲ್ಲಿ ಭಾಗ ಒಂದರದ ಪೂರೈಕೆ ಆಗ್ತಾ ಇದೆ. ಲಾಂಗ್ ಆನ್ ಲಾಂಗ್ ಆಫ್ ಮಿಡ್ ಆಫ್ ಎಕ್ಸ್ಟ್ರಾ ಕವರ್ ಮತ್ತು ಕವರ್ ಪಾಯಿಂಟ್ ಶಾರ್ಟ್ ಥರ್ಡ್ ಮ್ಯಾನ್ ಫೈನ್ ಲೆಗ್ ಈ ರೀತಿಯಾಗಿ ಬಹಳಷ್ಟು ಉತ್ತಮ ಚೆಂಡು ಕ್ಷೇತ್ರಾಕ್ಷರನ್ನು ಜಮಾ ಮಾಡಿಕೊಳ್ತಾ ಇದೆ ಉಲೆಪಾಡಿ ಯುನೈಟೆಡ್ ತಂಡ. ಮಿಡ್ ಆಫ್ ವಿಭಾಗದ ಬಹಳಷ್ಟು ಉತ್ತಮ ಚೆಂಡು ಕ್ಷೇತ್ರಾಕ್ಷರನ್ನು ಸಂಯೋಜಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಜೇಶ್ ನ ಓವರ್ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಬಗ್ಗೆ ಕ್ಷೇತ್ರರಕ್ಷಕರು ಬರ್ತಾ ಇದ್ದಾರೆ. ಲೆಫ್ಟಿಗೆ ಸೇರುವಾತ ಚೆಂಡು ವೈಟ್ ಬಾಲ್. ಗಾಳಿ ಅತಿ ಹೆಚ್ಚಾಗಿ ಲೆಫ್ಟಿಗೆ ಸಹಾಯನ ಮಾಡ್ತದೆ. ಲೆಫ್ಟಿಗೆ ಪೂರಕವಾಗಿರುವಂತ ಒಂದು ಅಂಗನ ಈಗ. ಆ ನಿಟ್ಟಿನಲ್ಲಿ ಲೆಫ್ಟಿ ಅದೆಷ್ಟು ಓಟಗಳನ್ನು ಅಕ್ಷಯ್ ದಾಖಲಿಸ್ತಾರೆ ನೋಡಬೇಕಾಗಿದೆ.
ಓ ಬಹಳ ಸುತ್ತಮುತ್ತ ರೀತಿಯಿಂದ ಎಸೆತ ಸ್ಲೋವರ್ ಚೆಂಡು ದಾಳಿ ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ ಲೆಗ್ ಬಾಯ್ಸ್. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ ಇವಾಗ 16ಕ್ಕೆ ತಲುಪ್ತಾ ಇದೆ. 15ಕ್ಕೆ ತಲುಪ್ತಾ 15. ಉತ್ತಮ ಹೊಡೆತ ಡೀಪ್ ಸ್ಕೋರ್ ಫೈನಲ್ ಆಗಿ ಭಾಗದಲ್ಲಿ ಕಳಪೆ ಶಾಸ್ತ್ರಾಕ್ಷರ ಫಸ್ಟ್ ಬೌಂಡ್ರಿ BPL ಬೌಂಡ್ರಿ. ಲೆಫ್ಟ್ ಅಕ್ಷಯ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. ಆದಿ ಜನಾರ್ದನ ಸಿಮಂತೂರ್ನ ತಂಡ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಈಗ 19ಕ್ಕೆ ತಲುಪ್ತಾ ಇದೆ. 19. ರೂಪೇಶ್ ಶ್ರೀವಾಸ್ತವ ತಂಡ ಬೌಂಡ್ರಿ ದಾಖಲಿಸಿದ್ರು. ಮತ್ತೆ ಮಿಡ್ ವಿಕೆಟ್ ಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ. ಚೆಂಡು ಸೀಮರೆ ಕ್ಯಾಂಚಿನಲ್ಲಿ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ರೂಪೇಶ್ ಶೆಟ್ಟಿಯ ದಾಂಡಿನಲ್ಲಿ ಬೌಂಡ್ರಿ ಬರ್ತಾ ಇದೆ. ಆ ನಿಟ್ಟಿನ ತಂಡದ ಮೊತ್ತ 23 ಓಟಗಳು ಈಗ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ 2 ಓವರ್ಗಳು ಮುಗಿದ ನಂತರ ಆದಿ ಜನಾರ್ದನ ಸಿಮಂತೂರ್ನ ಮೊತ್ತ 23ಕ್ಕೆ ನೋಲಾಸ್. 56 ಓಟಗಳ ಟಾರ್ಗೆಟ್ ಇದೆ. ಈಗ 12 ಚೆಂಡುಗಳಲ್ಲಿ 23 ಓಟವನ್ನು ದಾಖಲಿಸ್ತಾ ಇದೆ. 2 ಬೌಂಡರ್ಗಳು ಸತತವಾಗಿ ಈಗ ಮುಲ್ಕಿ ರೂಪೇಶ್ ಶೆಟ್ಟಿ ದಾಖಲಿಸಿದ್ರು. ಅವರ ಆಟವೇ ಜಯದ ಮೇಲೆ ಒಂದು ಫಲಿತಾಂಶ ಇದೆ. ಆ ನಿಟ್ಟಿನಲ್ಲಿ ರೂಪೇಶ್ ಶೆಟ್ಟಿ ಇರುವಷ್ಟು ಕಾಲ ಆದಿ ಜನಾರ್ದನ ಸಿಮಂತೂರ್ನ ತಂಡಕ್ಕೆ ಧನಾತ್ಮಕ ಮೊತ್ತ ಪ್ಲಸ್ ಪಾಯಿಂಟ್. ರೂಪೇಶ್ ಶೆಟ್ಟಿಯ ವಿಕೆಟ್ ಅದ್ಯಾರು ಉರುಳಿಸ್ತಾರೆ ನೋಡಬೇಕಾಗಿದೆ. ಇತ್ತ ಹೊಸ ಬೌಲರ್ ಬರ್ತಾ ಇದ್ದಾರೆ. ಹೊಸ ಬೌಲರ್ ಆಗಿ ಉಲೆಪಾಡಿ ಯುನೈಟೆಡ್ ನ ಭರತ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಬಹಳ ಸುತ್ತಮುತ್ತಲಿಂದ ಆಟ ಮಿಡ್ ಆನ್ ಈ ಭಾಗದ ಮೊದಲ ಓಟ ಪೂರ 2 ಓಟ ಈ ಹಂತದಲ್ಲಿ ಮತ್ತೆ ಪೂರೈಸ್ತಾ ಇದ್ದಾರೆ. 25 ಓಟಗಳು ಈಗ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 25ಕ್ಕೆ ನೋಲಾಸ್. ಭರತ್ 2ನೇ ಬಾರಿ ಸೇರುವಂತ ಚೆಂಡು ಓಟಗಳಿಗೆ ಅವಕಾಶಗಳಿಲ್ಲ. ರಕ್ಷಣಾತ್ಮಕ ಆಟ ಡಾಟ್ ಬಾಲ್. 56 ಟಾರ್ಗೆಟ್ 25ಕ್ಕೆ ನೋಲಾಸ್. ಹಿಂದಿನ ಪಂದ್ಯದಲ್ಲಿ ಬಂಟಿ ಬಾಸ್ ಕೆಲೆಂಜೂರ ತಂಡ 22ಕ್ಕೆ ನೋಲಾಸ್, 39ಕ್ಕೆ ಆಲ್ ಔಟ್. ಆ ನಿಟ್ಟಿನಲ್ಲಿ ಈ ಪಂದ್ಯದ ಫಲಿತಾಂಶ ಅದೇನು ಬರ್ತದೆ ನೋಡಬೇಕಾಗಿದೆ. ಔಟರ ಜಾಗ್ರತೆ ಚೆಂಡು ಸುಲಭದ ಕ್ಯಾಚ್ ಮೊದಲ ಹಂತದಲ್ಲಿ ತಪ್ಪಿ ಹೋಯಿತು. ವಿಕೆಟ್ ಕೀಪರ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಕ್ಷಯ್ ಔಟ್. 25ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಆದಿ ಜನಾರ್ದನ ಸಿಮಂತೂರಿನ ತಂಡ. ಆ ನಿಟ್ಟಿನಲ್ಲಿ 56 ಓಟಗಳ ಒಂದು ಟಾರ್ಗೆಟ್ ಇದೆ. ಉಲೆಪಾಡಿ ಯುನೈಟೆಡ್ ನ ತಂಡದ ಮಾಲಕರು ಶ್ರೀ ಕರುಣಾಕರ್ ಶೆಟ್ಟಿ ಅವರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀ ಆದಿ ಜನರ ಸಿಮಂತೂರ್ ತಂಡದ ಮಾಲೀಕರು ಶ್ರೀ ನಿತಿನ್ ಶೆಟ್ಟಿ ಅವರ ತಂಡ ಈಗ 56 ಓಟಗಳ ಒಂದು ಟಾರ್ಗೆಟ್ಗಾಗಿ ಅದ್ಯಾವ ರೀತಿಯ ಹೋರಾಟವನ್ನು ಮಾಡ್ತದೆ ನೋಡಬೇಕಾಗಿದೆ. ಆಂಗಣ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಪ್ರಕಾಶ್ ಶೆಟ್ಟಿ ಹೊಸ ದಾಂಡಿಗರಾಗಿ ಅಂಗಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರೂಪೇಶ್ ಶೆಟ್ಟಿ ಅವರನ್ನು ಜೊತೆಗೂಡ್ತಾ ಇದ್ದಾರೆ. 25ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಅಕ್ಷಯ್ ಬ್ಯಾಕ್ ಟು ಪೆವಿಲಿಯನ್. ಮತ್ತೆ ಭಾರತ್ ಪ್ರಕಾಶ್ಗೆ ಶುರುವಾತ ಚೆಂಡು ಮೊದಲ ಓಟದ ಪೂರೈಕೆಯನ್ನು ಕಂಡುಕೊಂಡ್ರು ಸಿಲಿಬಿನ್ ಆಫ್ ವಿಭಾಗದಲ್ಲಿ. ಸ್ಕೋರ್ 26. ಈ ಪಂದ್ಯಾಟ ಈಗಾಗಲೇ ಆಗಮಿಸ್ತಾ ಇರುವವರು ನಮ್ಮ
ನಮ್ಮ ಕ್ರೀಡಾ ಪ್ರೋತ್ಸಾಹಕರು ಸಹಕಾರವನ್ನು ನೀಡ್ತಾ ಇರುವಂತ ಅನಂತ ಪದ್ಮನಾಭ್ ಭಟ್ ಈಗಾಗಲೇ ಈ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಬನ್ಸ್ನ ಈ ಒಂದು ಕ್ರಿಕೆಟ್ ಪಂದ್ಯದ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ರಿವರ್ಸ್ ಶಾಟ್ ಕ್ಯಾಚ್ ಆಗೋದು ಅವಕಾಶಗಳಿತ್ತು. ಕೊನೆ ಹಂತದಲ್ಲಿ ಕ್ಯಾಚ್ಗೆ ಬಹಳಷ್ಟು ಪ್ರಯತ್ನವನ್ನು ಅವಳಿ ಕ್ಷೇತ್ರರಕ್ಷಕರು ಮಾಡಿದ್ರು, ಆದ್ರೆ 2 ಓಟಗಳು ಪೂರೈಕೆ ಆಗ್ತಾ ಇದೆ. ಕವರ್ ಪಾಯಿಂಟ್ ವಿಭಾಗದಲ್ಲಿ ಸುಪ್ರೀತ್ ಮತ್ತು ಧನರಾಜ್ ಕ್ಯಾಚ್ಗೆ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು, ಗ್ಯಾಪ್ ಶಾಟ್ ಆಯ್ತು, ಆದ್ರೆ 2 ಓಟಗಳು ಈಗ ರೂಪೇಶ್ ಶೆಟ್ಟಿ ದಾಂಡಿನಲ್ಲಿ ಬರ್ತಾ ಇದೆ. ಸ್ಕೋರ್ 28 ತಲುಪ್ತಾ ಇದೆ. ಇನ್ನು ಕೂಡ 28 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 56 ಓಟಗಳ ಒಂದು ಬ್ರಾಡ್ ಟಾರ್ಗೆಟ್ ಇದೆ. ಸ್ಪರ್ಧಾತ್ಮಕ ಮೊತ್ತ ಫೈಟಿಂಗ್ ಸ್ಕೋರ್ ಉಲೇಪಾಡಿ ಯುನೈಟೆಡ್ ತಂಡ ದಾಖಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ರೂಪೇಶ್ ಶೆಟ್ಟಿ ಈಗ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಸತ ತನ್ಮೂಲಕವಾಗಿ ಪುಲ್ ಶಾಟ್ ಬಾರಿ ರೂಪೇಶ್ ಶೆಟ್ಟಿ ಔಟ್. ಮಹತ್ವದ ಬ್ರೇಕ್ ಥ್ರೂ ತರ್ತಾ ಇದ್ದಾರೆ. ನಂಬುಗೆಯ ಆಟಗಾರ ಆದಿ ಜನಾರ್ದನ ಸಿಮಂತೂರ್ನ ಆಧಾರ ಸ್ತಂಭ ಈಗ ಮಹತ್ವದ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ರು. ರೂಪೇಶ್ ಶೆಟ್ಟಿ ಬ್ಯಾಕ್ ಟು ಪೆವಿಲಿಯನ್. 28ಕ್ಕೆ 3. ಇನ್ನು 18 ಚೆಂಡುಗಳಲ್ಲಿ 28 ಓಟುಗಳು ಬರಬೇಕಾಗಿದೆ. 8 ವಿಕೆಟ್ಸ್ಗಳು ಸುರಕ್ಷಿತ ಹಂತದಲ್ಲಿ ಕುಳ್ಕೊಳ್ತಾ ಇದೆ. ಆಂಗಣ ಭಾಗದಲ್ಲಿ ಮತ್ತೋರ್ವ ನಂಬುಗೆ ಆಟಗಾರ, ಡೇಂಜರ್ಸ್ ಆಟಗಾರ ವಾಶಾಪ್ ಈಗಾಗಲೇ ತಂಡದ ನಾಯಕನಾಗಿ 4ನೇ ಕ್ರಮಾಂಕದ ಅಂಗಣಕ್ಕೆ ಬರ್ತಾ ಇದ್ದಾರೆ. ಉಳಿದಿರುವ 18 ಚೆಂಡುಗಳು 28 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ರೂಪೇಶ್ ಶೆಟ್ಟಿ ವಿಕೆಟ್ ಅನ್ನು ಕಳೆಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯನ್ನು ಬದಲಾಯಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಶೀರ್ಷ ಐಕಲ ಕನ್ನಡ ಮಾಧ್ಯಮದಲ್ಲಿ. ವಂದನೆಗಳು ಸತೀಶ್ ಅವರೇ. ಈಗಾಗಲೇ 18 ಎಸೆತಗಳ ಮುಕ್ತಾಯದಲ್ಲಿ 28 ಈಗಾಗಲೇ 28 ಓಟವನ್ನು ಕಲೆ ಹಾಕಿದಂತ ಸಿಮಂತೂರು ಆದಿ ಜನಾರ್ದನ ಇನ್ನುಳಿದ 18 ಎಸೆತಗಳ ಮುಂದೆ 28 ಓಟವನ್ನು ದಾಖಲಿಸಬೇಕಾಗಿದೆ. ಎಸೆತಗಾರಿಕೆ ಮತ್ತೆ ಧೀರಜ್ ಎಡಗೈ ವೇಗಿ, ಎಡಗೈ ಸೀಮಾ ಈ ಮಧ್ಯೆ 1 ಓಟಗಳು ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಶೋಕ್ ಅವಳಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 30 ಕಾಣ್ತಾ ಇದೆ. ನಿಧಾನಗತಿ ಆಟಕ್ಕೆ ಒಂಟಿ ಅವಳಿ ಓಟಗಳನ್ನು ಕಸಿದ ಮುಖೇನ ನಡುವೆ ಬೌಂಡರಿಯನ್ನು ಸಿಡಿಸುವುದರ ಮುಖೇನವಾಗಿ ಸಿಮಂತೂರು ಆದಿ ಜನಾರ್ದನ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. ಕ್ರಿಕೆಟ್ ಅಂದ್ರೆ ಹಾಗೆ ಲೆಕ್ಕಾಚಾರದ ಆಟ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಮತ್ತೆ ಧೀರಜ್ ಶಾರ್ಟ್ ಬೌಲಿಂಗ್ ರನ್ ಅಪ್. ಸೌಂದರ್ಯ ಸಹಿತ ದಾಂಡು ಚೆಂಡನ್ನು ವಂಚಿಸಿಕೊಳ್ತಾ ಇದೆ. ದಾಂಡು ಚೆಂಡಿನ ನೇರ ಸಂಪರ್ಕಲ್ಲ. ಗೂಟದ ಹಿಂಭಾಗದಲ್ಲಿ ಧನರಾಜ್, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಕಾಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವೈಶಾಖ್. ಅನುಭವಿ ಆಟಗಾರ ವೈಶಾಖ್ ನಾನ್ ಸ್ಟ್ರೈಕರ್ನಲ್ಲಿ. ಮತ್ತೆ ಧೀರಜ್ ಮತ್ತೆ ಟಾಪ್ ಮತ್ತೆ ಔಟ್. ಪ್ರಕಾಶನ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಸಿಮಂತೂರು ಆದಿ ಜನಾರ್ದನ 3ನೇ ಹುದ್ದರಿಯನ್ನು ಕೂಡ ಕಳ್ಕೊಳ್ತಾ ಇದೆ. ಪ್ರಮುಖ 3 ಆಟಗಾರರು ಈಗಾಗಲೇ ಪೆವಿಲಿಯನ್ ಗ್ಯಾಲರಿಯಲ್ಲಿ ಇನ್ನುಳಿದ ಆಟದ ಸವಿಯನ್ನು ಅನುಭವಿಸ್ತಾ ಇದ್ದಾರೆ. ಪೆವಿಲಿಯನ್ ಗ್ಯಾಲರಿಯಲ್ಲಿ ಈಗಾಗಲೇ ಔಟ್ ಆದ ದಾಂಡಿಗರು ಅಕ್ಷಯ್, ರೂಪೇಶ್, ಪ್ರಕಾಶ್. ಹೊಸ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 1ರಲ್ಲಿ ಪುನೀತ್ ಕಾಣ್ತಾ ಇದ್ದಾರೆ. ಪುನೀತರ ಪರಿಚಯ ಆಗ್ತಾ ಇದೆ. ಈ ಒಂದು ಪಂದ್ಯಕೂಟದ ವ್ಯವಸ್ಥೆಯಲ್ಲಿ ಬಹುಶಃ ಮುಲ್ಕಿ ಬಂಟರ ಸಂಘ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ ಬಹಳಷ್ಟು ವ್ಯವಸ್ಥಿತವಾದಂತಹ ಪಂದ್ಯಕೂಟವನ್ನು ಸಂಘಟಿಸಿಕೊಳ್ತಾ ಇದೆ. ದಾಮೋದರ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಪಂದ್ಯಕೂಟ ಬಹಳಷ್ಟು ವ್ಯವಸ್ಥಿತವಾಗಿ ಸಾಗಿ ಬರ್ತಾ ಇದೆ. ಬೆಳಗಿನ ಶಿವಗಳಿಗೆ ಆರಂಭಗೊಂಡಂತ ಕೀರ್ತಿ ಶೇಷ ಅಮರನಾಥ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ ದಿನದ 4ನೇ ಪಂದ್ಯವನ್ನು ಕಾಣ್ತಾ ಇದೆ. ಉಳಿಬೋಡಿ ಯುನೈಟೆಡ್ ವಿರುದ್ಧವಾಗಿ ಸಿಮಂತೂರು ಆದಿ ಜನಾರ್ದನ. ಈ ಮಧ್ಯೆ ಅಶೋಕ್
ಕ್ರಿಕೆಟ್ ಬದಲು ಫುಟ್ಬಾಲ್, ಕ್ರಿಕೆಟ್ನ ಬದಲು ಫುಟ್ಬಾಲ್ ಕಾಣ್ತಾ ಇದೆ. ಕಾಲಲ್ಲಿ ಆಡುವ ಪ್ರಯತ್ನವನ್ನು ಅಶೋಕ್ ಮಾಡ್ತಾ ಇದ್ದಾರೆ. ಐಶು ಅವಳಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 32 ಕಾಣ್ತಾ ಇದೆ. ಅಂಕಿ ಅಂಶದಲ್ಲಿ ದೀಕ್ಷಿತ್ ನಮ್ಮೊಂದಿಗೆ, ತೀರ್ಪುಗಾರ ವಿಡದಲ್ಲಿ ಚರಣ್ ಮಣಿಪಾಲ್, ಅದೇ ರೀತಿ ದೀಕ್ಷಿತ್ ಕೂಡ, ದಿನೇಶ್ ಮಂಗಳೂರು ಕ್ಷಮಿಸಿ. ಈ ಮಧ್ಯೆ ನೆಗೆತವನ್ನು ಕಾಣ್ತಾ ಇದೆ. ದಾಟುತ್ತವೆ ಕಾಲಿಗೆ ಬಿಡ್ತಾ ಇದೆ. ಲೆಗ್ ಬೈ ರೂಪದಲ್ಲಿ 1 ಓಟಗಳು ಬರ್ತಾ ಇದೆ. ಲೆಗ್ ಬೈ ಓಟಗಳ ಸೇರ್ಬಿಟ್ಟು ತಂಡ ಒಟ್ಟು ಮತ್ತೆ 33 ಕಾಣ್ತಾ ಇದೆ. 3-3. Still 23 more required to win this match. So miles to go. We will wait and see what will happen. Slight bit of fielding change. Subrit drop back into deep extra cover. Sorry, deep fine leg rather. Once again, Dheeraj, short ball of lefty seamer. This time once again wrapped in the pad. Once again leg by is the result. With that leg by score moved up to 34 now. Still 22 more required to win this match for Janardhan Shimantur. This is the match number 4 of the day tournament. Tomorrow there will be a valedictory function, prize distribution ceremony. 34, 22 more required out of 12 balls. 12 ಎಸೆತ 22 ಬೇಕಾಗಿದೆ. 22 required out of 12 balls. This match is not a over. This match is equally well balanced. 50-50 Britannia match is going on. So sweating field for Williamwood United under the captaincy of Ashok. They are playing a sensible cricket, fighting for the late Mr. Amala Chetty Memorial Trophy. Already Mulki Mitini, Kodeturu Warriors. Carlad Kings won the match in the initial stage. Dhanraj is the bowler. Right arm over the wicket. Ready to bowl the first ball of the first over of his quarter, 5th of the innings. 12 balls, 22 required. 2 mighty sixes, 2 mighty shots will turn the match, the picture of the match. This time ball up in there, fielder coming under it. Second catch taken by the fielder at deep Scala region. Das Prakash is the fielder. Amit is the new man in. Amit Raj. Amit is the striker. Once again, Dhanraj already take a very important wicket of Vaichak. This time running for the single, back for the second. Aggressive running once again. Very good piece of running. Really, these two persons are putting pressures for the fielders. With that couple of runs, score will move up to 36. 20 more required out of only single this time. Slow and steady cricket after the fall of wicket of Rumesh. Shimantu Rajijardana already set back in this game. Once again, Dhanraj ball, slow bowling run up. Well ball, very well ball. That was the beauty of the delivery. Beaten the last one completely. Luckily, there is no connection with bat and ball. Well gathered by wicket keeper. Score was still remains at 37, sorry, I beg your pardon, 37 in the board.
19 more required. This time, reverse sweep. This is the sixth number one of the innings of Adi Janardhana. Puneet is the man. He is exhibiting all his talent here. With that six, scoreboard galloping up to 43 now. One mighty shot can change the entire future of the match. This is what happened here. So 43 in the board already. Still 13 more required. This match is not at over. Equally well balanced. This time, once again, going for the same shot, missing completely this time. End of the over. So last 6 balls remaining. 13 more required. 6 balls, 13. Not easy, but we can't say anything in cricket. Cricket is a game of fun, game of magic, game of miracle. No one can predict the result at the end of the ball. The owner of Woodward United, Karunakar Shetty, and owner of Adi Janardhana Shimanturu is none other than Nitin Shetty. Asare Enterprises, Asare Constructions. Last over is going to bowl with the captain, Ashok, the skipper of the side. He is leading from the front, doing sensible workout for this game. So all his game plan is worked out here. So last 6 balls, 13 required. Slight bit of fielding change for the bowling of Ashok. Deep mid wicket, deep extra cover. Long on, long off. This time ball pitching outside the left stump. What is the call? There is no argument with the umpires because he knows the situation. Anything pitching beyond left stump or off stump is called as wide in the limited overs match. So with that wide, score moves up to 4-4. Nalvattanalku. Once again successive wide. Once again successive wide. Second consecutive wide. With that wide, score moves up to 45 now. 11 required. 6 balls remaining. 11 out of 6. Ashok with the skipper doing the mistakes here. He is gifting the runs for the last ones. This time gentle base, one single. With a single, score moves up to 46. 10 required out of 5 balls. Couple of runs required in each and every ball. 2 runs in each and every ball will cross the mark. That means that was the victory mark. Puneet is a second. Ashok is the ball. Right arm over the wicket. This time going for the reverse sweep, missing completely. Only single. This time chance of run out was there, but missing completely. Once again safe runs. Only single added to the scoreboard with a single scoreboard up to 47. Nine required. 9 required. Once again Ashok. Slower delivery. Ball off in there. Might be clearing the fans. Yes it is. Beautiful shot. What a spectacular shot by this man. Amit is the man. Ball is back try. 4 is the result. With that boundary, score moves up to 51. 5 required out of 3 was 5 required. This match is not yet over. Most exciting match of the tournament. Nail-biting match, heart-beating match is going on between Woodward versus Shimanturu. Nitin versus Karunakar Shetty. Five required, 3 balls remaining. Now Woodward under pressure.
We request a leg umpires, line umpires. Youth wing. There's a beautiful rebound down to the short, but we can the last running for the single. 2 runs added. Once again, couple of runs. 2 was remaining, 3 required. This match is the most memorable match. Definitely this match will become the most memorable match of the tournament. Bunts Premier League 2022. Match number 4. Most exciting match. Two balls remaining, 3 required. Katul Titans already won the toss in the match number 5 against City Fighters Punaruru. Katul Titans already won the toss and elected to field balls in the match number 5. Please get ready as soon as possible because we have got very short period of time. Time is running. Clock is running here. Already 2:30 in the clock. Ajay, if match ends in a tie, points will be shared. If match ends in a tie, points will be shared. Amit is the second. There's a lofted drive once again. Boundary is the result. With that boundary, Aditya Radha Shimanturu won the match. And then what a exciting match. Aditya Radha won the match comfortably at the end. Loose bowling by the skipper for Ulefwadi. Very poor bowling. Very poor bowling in the death over by Ashok. Adi Janardana Shimanturu registered their first victory in the league match. So in the meantime, bat number 5 will come and short. Will be coming very shortly. Katil Titans already won the toss and elected to field first. In the meantime, I would like to call Mr. Satish Madwal for the further continuation commentary in Canada. ಈ ಒಂದು ಪಂದ್ಯ ಶ್ರೇಷ್ಠ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ದಿಸ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೋಸ್ ಟು Amit of Adi Janardana. Amit of Adi Janardana got the man of the match award. Man of the match. Amit ಕೊನೆ ಹಂತದಲ್ಲಿ 2 ಬೌಂಡರಿಯನ್ನು ಸಿಡಿಸಿದ ಆಟಗಾರ ಪಂದ್ಯ ಶ್ರೇಷ್ಠ ಸ್ವೀಕರಿಸಬೇಕಾಗಿದೆ ಪ್ರಧಾನ ವೇದಿಕೆಯಲ್ಲಿ. ಓಟು ಸತೀಶ್.
ಹಲೋ ನಾಲ್ಕನೇ ಎಸೆತ ಫೋರ್ ಬಾಲ್ ಧನ್ಯವಾದಗಳು ಶಿಷ್ಯ ಐಕಲವರೇ. ಬಂಟ್ಸ್ ಸಮಾಜ ಬಾಂಧವರ ಮತ್ತೊಂದು ಆಂಗಣ ಭಾಗದಲ್ಲಿ ಪ್ರತಿಷ್ಠಿತ ಪಂದ್ಯಾಟ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಎಲೆಕ್ಟ್ರಿಷಿಯನ್ ಸೌಂಡ್ ಸಿಸ್ಟಮ್ಸ್ ಅವರು ಬರಬೇಕು. ದಿನೇಶ್, ಅಂಪೈರ್ ದಿನೇಶ್.
ತಂಡದ ಮೊತ್ತ 6. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತ ಬರುತ್ತದೆ ಎಸೆತ ಓಟಗಳಿಗೆ ಅವಕಾಶಗಳಿಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದರಲ್ಲಿ ಕಟೀಲ್ ಟೈಟನ್ಸ್ ಆದರೆ ಮತ್ತೊಂದರಲ್ಲಿ ಶೆಟ್ಟಿ ಫೈಟರ್ಸ್ ಪುನರೂರಿನ ತಂಡ. ಆ ನಿಟ್ಟಿನಲ್ಲಿ ಆಂಗಣದ ಭಾಗದಲ್ಲಿ ಈಗಾಗಲೇ ಕಟೀಲ್ ಟೈಟನ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ, ಕ್ಷೇತ್ರಾಕ್ಷಣೆಯನ್ನು ಮಾಡ್ತಾ ಇದೆ. ನಾಗರಾಜ್ ಹೆಸರುವಾದ ಚೆಂಡ ಮಿಡ್ ಆಫ್ ಭಾಗದಲ್ಲಿ ಒಂದೋಟದ ಪೂರೈಕೆ ಆಗ್ತಾ ಇದೆ. ಒಂದು ಓಟದ ಆಟವನ್ನು ಆಡಿದ್ರು. ಆ ನಿಟ್ಟಿನಲ್ಲಿ ಪ್ರದೀಪ್ ಮತ್ತು ರಕ್ಷಾನ್ ಈಗಾಗಲೇ ಆಂಗಣದ ಭಾಗದಲ್ಲಿ ಶೆಟ್ಟಿ ಫೈಟರ್ಸ್ಗಳ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ನಾಗರಾಜ್ ಎಸ್ಕಾರಿಕೆ ಭಾಗದಲ್ಲಿ ಔಟರ್ ಎಜ್ ಆಗಿರೋದು ಚೆಂಡು ಶಾರ್ಟ್ ಔಟ್ ಬಾರಿ ಭಾಗದಲ್ಲಿ ಮೊದಲ ಓಟ ಪೂರೈಕೆ ಆಗ್ತಾ ಇದೆ. ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 2ನೇ ಓವರ್ ಚಾಲ್ತಿಯಲ್ಲಿ 8ಕ್ಕೆ ತಲುಪ್ತಾ ಇದೆ. 2 ಪ್ರಮುಖ ವಿಕೆಟ್ಸ್ಗಳನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಶೆಟ್ಟಿ ಫೈಟರ್ಸ್ ಪುನರೂರಿನ ತಂಡ. ಕಟೀಲ್ ಟೈಟನ್ಸ್ ಕ್ಷೇತ್ರಾಕ್ಷಕರ ತಂಡ. ದಾಳಿ ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಸಿಲಿಮಿಡ್ ಅನ್ನೋ ಭಾಗದಲ್ಲಿ ಮೊದಲ ಓಟ ಪೂರೈಕೆ, 2ನೇ ಓಟ ಶೋಭ ಸಾಧ್ಯವಾಗಿ ಪೂರೈಸಿದ್ರು. ಬಾಸದ ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 2ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ ಮುಗಿದ ನಂತರ ಶೆಟ್ಟಿ ಫೈಟರ್ಸ್ ನ ಮೊತ್ತ 10ಕ್ಕೆ 2, 10 ಲಾಸ್ ಆಫ್ 2. ಲೀಗ್ನ ಮೊದಲ ಪಂದ್ಯದಲ್ಲಿ ಕಟೀಲ್ ಟೈಟನ್ಸ್ ಪರಾಜಯವನ್ನು ಕಂಡಿತ್ತು. ಈಗ 2ನೇ ಲೀಗ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಫಲಿತಾಂಶವನ್ನು ತರ್ತಾರೆ ನೋಡಬೇಕಾಗಿದೆ. ಶೆಟ್ಟಿ ಫೈಟರ್ಸ್ ಪುನರೂರಿನ ತನ್ನ ಮೊದಲ ಲೀಗ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಜಯಿಸ್ತಾರೆ ನೋಡಬೇಕಾಗಿದೆ. ಮೊದಲ 2 ಓವರ್ಗಳು ಮುಗಿದ ನಂತರ 10ಕ್ಕೆ 2 ವಿಕೆಟ್ಸ್ಗಳನ್ನು ಕಳ್ಕೊಂಡು ಶೆಟ್ಟಿ ಫೈಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. 6 ಓವರ್ಗಳ ಪಂದ್ಯ, ಇನ್ನು ಕೂಡ 24 ಚೆಂಡುಗಳು ಬಾಕುಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಬಂಟರ್ ಸಂಘ ಮುಲ್ಕಿ ರಿಜಿಸ್ಟರ್ ಮತ್ತು ಯುವ ಹಾಗೂ ಮಹಿಳಾ ವಿಭಾಗ ಜಂಟಿ ಇದಾಗ್ತಾ ಇದೆ. ಮೂರನೇ ಓವರ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ ಪ್ರದೀಪ ಸ್ಟ್ರೈಕರ್ಗೆ. ಆ ನಿಟ್ಟಲ್ಲಿ ರಕ್ಷಾ ನಾನ್ ಸ್ಟ್ರೈಕರಿಗೆ. 2ನೇ ಚೆಂಡು ದಾನ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಲೆಗ್ ಬಾಯ್ಸ್ ಒಂದೋಟದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 11-12ಕ್ಕೆ ತಲುಪ್ತಾ ಇದೆ. ಹನ್ನೆರಡು ಓಟಗಳಿಗೆ 2 ಇಂಪಾರ್ಟೆಂಟ್ ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಒಂದೆರಡು ಮೆಚ್ಚೂರನ್ನು ಕಂಡುಕೊಂಡ್ರು. ಶ್ರೀಕಾಂತ್ ಈ ಬಾರಿ ಹೆಸರುವಾದ ಚೆಂಡು ಆಫ್ ಸ್ಟಂಪ್ನಲ್ಲಿ ಬಿದ್ದಿರುವಂತ ಚೆಂಡು. ಯಕ್ಷ ಕವರ್ ಭಾಗದಲ್ಲಿ 2ನೇ ಓಟ, ಈ ಹಂತದಲ್ಲಿ ಪೂರೈಕೆಯೂ ಕೂಡ 2 ಓಟಗಳೊಂದು ಆಟವನ್ನು ಪೂರೈಸಿದ್ರು. ಚಾಲ್ತಿ ಕಂಡಂತ 3ನೇ ಓವರಲ್ಲಿ ಪಂದ್ಯಾಟ ನಡೀತಾ ಇದೆ. ಶ್ರೀಕಾಂತ್ರ ಓವರ್ ಮುಂದುವರಿತಾ ಇದೆ. ದರ್ಶನ್ ಮತ್ತು ಪ್ರದೀಪ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ.
ರಕ್ಷನ್ ಈಗ ಸ್ಟ್ರೈಕರ್ಗೆ. ಪ್ರದೀಪ್ ಮಿಡ್ವಿಕಾರಿ ಭಾಗದಲ್ಲಿ ಮೊದಲ ಓಟ ಪೂರೈಕೆ, ಎರಡನೇ ಓಟ ಈ ಹಂತದಲ್ಲಿ ಪೂರೈಕೆ ಆಗ್ತಾ ಇದೆ. ಒಂದೆಡೆಯಲ್ಲಿ ರಕ್ಷನ್, ಮತ್ತೊಂದೆಡೆ ಪ್ರದೀಪ ಈ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೂರನೇ ಚಾಲ್ತಿಯ ಮೂರನೇ ಓವರ್ ನಡೀತಾ ಇದೆ. ಶ್ರೀಕಾಂತ್ನ ಇನ್ನೂ ಕೂಡ ಮೂರನೇ ಓವರ್ನಲ್ಲಿ ಒಂದೇ ಸತ ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ ಈಗಾಗಲೇ ಅಂಕಿಅಂಶಗಳ ಪಟ್ಟಿಯಲ್ಲಿ 17 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ಸ್ಗಳ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರದೀಪ ಈಗಾಗಲೇ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕೊನೆ ಚೆಂಡು ಲೇಟ್ ಕಟ್ ಅನ್ನು ಮಾಡಿದ್ರು. ಕವರ್ ಪಾಯಿಂಟ್ ಮೇಲೆ ಮೊದಲ ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ಮೊದಲ 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 18 ಚೆಂಡುಗಳನ್ನು ಎದುರಿಸಿದಂತ ಶೆಟ್ಟಿ ಫೈಟರ್ಸ್ ಪುನರೂರಿನ ತಂಡ 18 ಓಟವನ್ನು ದಾಖಲಿಸಿದ್ದಾರೆ. 2 ವಿಕೆಟ್ಸ್ಗಳ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇನ್ನು ಕೂಡ 18 ಚೆಂಡುಗಳ ಪಂದ್ಯಾಟ, ಅರ್ಥಾತ್ 3 ಓವರ್ಗಳ ಫಸ್ಟ್ ಸೆಷನ್ ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ, ನೋಡಬೇಕಾಗಿದೆ. ಶೆಟ್ಟಿ ಫೈಟರ್ಸ್ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಕೋರ್ 18, ಲಾಸ್ ಆಫ್ 2. ಶ್ರೀ ಅಭಿಲಾಷ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಕಟೀಲ್ ಟೈಟನ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಶ್ರೀ ಪ್ರದೀಪ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಶೆಟ್ಟಿ ಫೈಟರ್ಸ್ ಪುನರೂರಿನ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 12 ತಂಡಗಳು, 12 ಫ್ರಾಂಚೈಸ್ ಆಗಿ 12 ಮಾಲಕರಲ್ಲಿ ಬಾಸ್ ಒಂದು ಉತ್ತಮ ಚಂದು ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಟ ಜರುಗ್ತಾ ಇದೆ. 2 ದಿನಗಳ ಕಾಲ ಮುಲ್ಕಿಯ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ ವ್ಯವಸ್ಥಿತ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೀರ್ತಿಶೇಷ ಅಮರೇಶ್ ಶೆಟ್ಟಿ ಅವರ ಮೆಮೋರಿಯಲ್ ಟ್ರೋಫಿ ಜರುಗ್ತಾ ಇದೆ. ಮಿಡ್ ಆಫ್ ಮಾಡುವಂಥದ್ದು ಅವಕಾಶಗಳಿತ್ತು. ಲೇಟ್ ಥ್ರೋ ಅನ್ನು ನೀಡಿದ್ರು. ಥ್ರೋ ತಡವಾಗಿ ಬಂತು. ಆ ನಿಟ್ಟಿನಲ್ಲಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ಪ್ರದೀಪ ಸಿಂಗಲ್ ಆಟವನ್ನು ಆಡಿದ್ರು. ಸ್ಕೋರ್ 19, 19ಕ್ಕೆ ತಲುಪ್ತಾ ಇದೆ. ರಕ್ಷನ್ ಸ್ಟ್ರೈಕರ್ಗೆ ಬರ್ತಾ ಇದ್ದಾರೆ. ಜೀವನ್ ಈ ಬಾರಿ ಎಸೆದಿರುವಂತಹ ಚೆಂಡು ಕೂಡ ಸೇಮ್ ಏರಿಯಾ, ಮಿಡ್ ಆಫ್, ಮತ್ತೊಂದೊಂದು ಪೂರೈಕೆ ಆಗ್ತಾ ಇದೆ. ಸ್ಕೋರ್ 20, 20ಕ್ಕೆ ತಲುಪ್ತಾ ಇದೆ. 20, ಲಾಸ್ ಆಫ್ 2. ಜೀವನ್ ಮೂರನೇ ಚೆಂಡು, ಪ್ರದೀಪ್ಗೆ ಎಸೆದಿರುವಂತಹ ಚೆಂಡು, ಓಟುಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. 6 ಓವರ್ಗಳ ಪಂದ್ಯ, 36 ಚೆಂಡುಗಳ ಒಂದು ಕ್ರಿಕೆಟ್ ಈಗ ಮೊದಲ 4ನೇ ಓವರ್ನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಓವರ್ನಲ್ಲಿ 3 ಚೆಂಡುಗಳು ಮುಕ್ತಾಯ, 2 ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಜೀವನ್ 4ನೇ ಚೆಂಡು, ಮತ್ತೆ ಡಾಟ್ ಬಾಲ್. ರಕ್ಷಣಾತ್ಮಕ ಆಟ, ಓಟಗಳು ಬರ್ತಾ ಇಲ್ಲ. ಸತತವಾಗಿ 2 ಚೆಂಡುಗಳು ಡಾಟ್ ಆಗ್ತಾ ಇದೆ. ಮೊದಲ 2 ಚೆಂಡುಗಳ ಸಿಂಗಲ್ಸ್ ಓಟುಗಳು ಬಂದಿತ್ತು. ಆ ನಂತರ 2 ಚೆಂಡುಗಳು ಡಾಟ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ 4ನೇ ಓವರ್ನಲ್ಲಿ. ಸ್ಕೋರ್ 20, ಲಾಸ್ ಆಫ್ 2. ಈತ ನಡುವೆ ಲಾಂಗ್ ಆಫ್ ಸಿಮರೆ ಕ್ಯಾಂಚಿನಲ್ಲಿ ನಿರ್ಣಾಯಕರ ತೀರ್ಮಾನ, ಸಿಕ್ಸರ್ ಅನ್ನೋದಾಗಿ ಷಟ್ಕ. 6 ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಈಗ 26ಕ್ಕೆ ತಲುಪ್ತಾರೆ. 2 ಚೆಂಡುಗಳು ಸತತವಾಗಿ ಡಾಟ್ ಮಾಡಿದಂತ ಪ್ರದೀಪ್ ಶೆಟ್ಟಿ
5ನೇ ಚೆಂಡಲ್ಲಿ ಈಗ ಜೀವನಿಗೆ ಸಿಕ್ಸರ್ ಅನ್ನ ಲಾಂಗ್ ಆನ್ ಈ ಭಾಗದಲ್ಲಿ ದಾಖಲಿಸಿದ್ರು. ಕೊನೆಯ ಚೆಂಡು ಬಹಳ ಸುತ್ತ ಬರ್ತದೆ. ಆಟ ಗ್ಯಾಪ್ ಶಾಟ್ ಇದೆ. ಆಫ್ ಸೈಡ್ ಭಾಗದ ಮೊದಲ ಓಟ ಪೂರ 2 ಓಟ ಈ ಆಟದಲ್ಲಿ ಪೂರೈಕೆಯೂ ಕೂಡ 4 ಓವರ್ಗಳು ಮುಗಿತಾ ಇದೆ. 28ಕ್ಕೆ 2 ವಿಕೆಟ್ಸ್ ಗಳ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 12 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅರ್ಥಾತ್ 2 ಓವರ್ಗಳು ಇನ್ನೂ ಕೂಡ ಫಸ್ಟ್ ಸೆಷನ್ ಅಲ್ಲಿ ಇದೆ. ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನ ನೀಡ್ತಾರೆ ನೋಡಬೇಕಾಗಿದೆ. ಫಸ್ಟ್ 4 ಓವರ್ಸ್ ಕಂಪ್ಲೀಟ್ 34 ಚೆಂಡುಗಳನ್ನು ಎದುರಿಸುವ ತಂಡ 28 ಓಟವನ್ನು ದಾಖಲಿಸ್ತಾ ಇದೆ. ಹೊಸ ಬೌಲರ್ ಈಗ ಕಟೀಲ್ ಟೈಟನ್ಸ್ ಪರವಾಗಿ ರಕ್ಷಣ್ ಸ್ಟ್ರೈಕರ್ಗೆ ಈ ತಂಡದ ಬಹಳ ಸುತ್ತ ಬರ್ತದೆ. ಆಟ ಕವಾರಿ ಭಾಗದಲ್ಲಿ ಬಹಳ ಸುತ್ತ ಬರ್ತದೆ. ಕ್ಷೇತ್ರ ರಕ್ಷಣೆ 2ನೇ ಓಟ ಮತ್ತೆ ಪೂರೈಕೆಯೂ ಕೂಡ ಬಹಳ ಸುತ್ತ ಬರ್ತದೆ. ಆಟವನ್ನು ಆಡಿದ್ರು ರಕ್ಷಣ್. 5ನೇ ಓವರ್ನ ಮೊದಲ ಚೆಂಡ 2 ಓಟವನ್ನು ಪೂರೈಸಿದ್ರು. ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಭಾನು ಪ್ರಸಾದ್ ಭಾನು ಮತ್ತೆ ಸ್ಕಾರ್ಗೆ ಭಾಗದಲ್ಲಿ 2ನೇ ಚೆಂಡು ಪ್ಯಾಡ್ ಮೇಲೆ ಬಂತು. ಮತ್ತೆ ವಿಕೆಟ್ಗೆ ಕ್ರಮಿಸ್ತಾ ಇದೆ. ಬೆಲ್ಸ್ ಉಳಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್ ಸೇಫ್ ಆಗ್ತಾ ಇದ್ದಾರೆ. ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳಿಲ್ಲ. 2ನೇ ಚೆಂಡನೀಗ ಭಾನುಪ್ರಸಾದ್. 3ನೇ ಬಾರಿ ಭಾನುಪ್ರಸಾದ್ ಟು ರಕ್ಷಣ್. ಫುಲ್ ಟಾಸ್ ಚೆಂಡು ರಿವರ್ಸ್ ಶಾಟ್. ನೋ ಬಾಲ್ ಪ್ಲಸ್ 6 ಇವರೇ ಬಿಪಿಎಲ್ ಷಟ್ಕ. 6 ಓಟಗಳ ಸೇರ್ಪಡೆ. ರಕ್ಷಣ್ ಈಗ ರಿವರ್ಸ್ ಶಾಟ್ ಯಕ್ಷ ಕವರ್ ಪಾಯಿಂಟ್ ಮೇಲೆ ಸುಂದರ ಸಿಕ್ಸರ್ ದಾಖಲಿಸಿದ್ರು. ಫ್ರೀ ಹಿಟ್ ನ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಭಾನು ಪ್ರಸಾದ್ ನ ಓವರ್ ಈಗ ಫ್ರೀ ಹಿಟ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ರಕ್ಷಣ್ ಮತ್ತು ಪ್ರಸಾದ್ ನ ಜೋಡಿ ಬಹಳ ಶುದ್ಧ ಬರ್ತದೆ. ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡಪ್ ಮಾಡ್ತಾ ಇದೆ. ರಿವರ್ಸ್ ಶಾಟ್ ಫ್ರೀ ಹಿಟ್ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಮೊದಲ ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ನಾಟ್ ಔಟ್ ಇರ್ತದೆ. ಆ ನಿಟ್ಟಿನಲ್ಲಿ ಕ್ಯಾಚ್ ಡ್ರಾಪ್ ಆಗಿದೆ. 1 ಓವರ್ ಪೂರೈಕೆಯನ್ನು ಮಾಡಿದ ಸ್ಕೋರ್ 38ಕ್ಕೆ ತಲುಪ್ತಾ ಇದೆ. ಸಮಸ್ಯೆ 40 ತಂಡದ ಮೊತ್ತ. ಡಾಟ್ ಬಾಲ್. ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಈ ಓವರ್ನಲ್ಲಿ ನೋ ಬಾಲ್ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟು ಸುಂದರದ ಒಂದು ಸಿಕ್ಸರ್ ಅನ್ನು ಕೂಡ ರಕ್ಷಣ್ ದಾಖಲಿಸಿದ್ರು. ಆ ನಂತರ 1 ಓವರ್ದ ಆಟ ರಕ್ಷಣೆ ಆದ ನಂತರ ಪ್ರದೀಪ ಡಾಟ್ ಮಾಡಿದ್ರು. ಈಗ ಮತ್ತೆ ಭಾನುಪ್ರಸಾದ್. ದಾನ್ವೇಟ್ ಪ್ಯಾಡ್ ಮೇಲೆ ಬರ್ತಾ ಇದೆ. ರನ್ ಔಟ್ ಮಾಡುವಂತ ಅವಕಾಶಗಳಿತ್ತು. ಲೆಗ್ ಬಾಯ್ಸ್ 1 ಓವರ್ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದ್ದಾರೆ. 41ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ನಲ್ಲಿ. ಶಾರ್ಟ್ ಬಿದ್ದ ಚೆಂಡು ಇವರೇ ಶೋತರ್ ಬೆಸಿಮರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಬಾಸೋದುತ್ತ ಬರ್ತಂದು ಬೌಂಡ್ರಿ ಈಗ ರಕ್ಷಣ್ ದಾಖಲಿಸಿದ್ರು. ಹಿಂದೆ ರಿವರ್ಸ್ ಸಿಕ್ಸರ್. ಈಗ ರಿವರ್ಸ್ ಬೌಂಡ್ರಿ. ರಕ್ಷಣ್ ರಿವರ್ಸ್ ಶಾಟ್ ಈಗ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಈಗ 45ಕ್ಕೆ ತಲುಪ್ತಾ ಇದೆ. ಬಾಸ್ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರು.
ಸುತ್ತಮುತ್ತ ಜಾತಾಟವನ್ನು ಮುಂದುವರಿಸಿದ್ರು. ಆ ನಿಟ್ಟಿನಲ್ಲಿ ರಕ್ಷಣ್ ಈಗಾಗಲೇ 23 ಓಟಗಳ ಅಜೇಯ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾರೆ. ಜೊತೆಗೆ ಪ್ರದೀಪ್ ಶೆಟ್ಟಿ ಕೂಡ ಬಹಳಷ್ಟು ಉತ್ತಮ ರೀತಿಯಿಂದ ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. 17 ಓಟಗಳ ನಾಟ್ಔಟ್ ಆಟವನ್ನು ಪ್ರದೀಪ್ ಶೆಟ್ಟಿ ಆಡ್ತಾ ಇದ್ರು. ಇನ್ನು 6 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ, ನೋಡಬೇಕಾಗಿದೆ. ಸ್ಕೋರ್ 45, ಲಾಸ್ ಆಫ್ 2, 5 overs ಕಂಪ್ಲೀಟ್. ಲಾಸ್ಟ್ 6 balls to go. 6 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟಗಳನ್ನು ದಾಖಲಿಸ್ತಾರೆ, ನೋಡಬೇಕಾಗಿದೆ. ರಕ್ಷಣ್ 23, ಪ್ರದೀಪ್ ಶೆಟ್ಟಿ 17. ಈ ರೀತಿಯ ಬಹಳಷ್ಟು ಉತ್ತಮ ಅಜಯ್ ಆಟ ಬರ್ತಾ ಇದೆ. ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸಂದೇಶ್ ಅಂತಿಮ ಓವರ್ಗಾಗಿ ಔಟರ್ ಎಜ್ ಆಗಿರುವಂತ ಚೆಂಡು. ಒಂದೋಟ ಬರ್ತಾ ಇದೆ. ಗಲಿಬಾಗಿ ಒಂದೋಟದ ಪೂರೈಕೆಯನ್ನು ಪ್ರದೀಪ್ ಶೆಟ್ಟಿ ಮಾಡಿದ್ರು. ಸ್ಕೋರ್ 46. ಅಂತಿಮ 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕಾರ್ನಾಡ್ ಮತ್ತು ಏಳಿಂಗೆ ಟಾಸ್ ಗಾಗಿ ಬರಬೇಕು. ಸ್ವರಾಜ್ ಶೆಟ್ಟಿ ಅವರು ಕೂಡ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಸಂದೇಶ್ ಬರೆಸಿರುವಂತ ಚೆಂಡು ಕಾಟನ್ ಬಾಲ್ ರಿಟರ್ನ್ ಕ್ಯಾಚ್ ಕೈ ಸೇರ್ತಾ ಇದೆ. ರಕ್ಷಣ್ ಔಟ್. ಬಹಳ ಉತ್ತಮ ಚೆಂಡು ಕ್ಯಾಚ್ ಅನ್ನು ಪಡ್ಕೊಂಡ್ರು. ರಿಟರ್ನ್ ಕ್ಯಾಚ್ ಈಗ ಬೌಲರ್ ಕೈ ಸೇರ್ತಾ ಇದೆ. ಸಂದೇಶ ಈಗ ವಿಕೆಟ್ ಅನ್ನು ಉಳಿಸಿದ. ಬಹಳ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ ರಕ್ಷಣ್ ಮತ್ತು ಪ್ರದೀಪ ಈಗ ಪಾರ್ಟ್ನರ್ಶಿಪ್ಗೆ ಬ್ರೇಕ್ ಅನ್ನು ನೀಡ್ತಾ ಇದ್ದಾರೆ. 46ಕ್ಕೆ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ದಾಂಡಿಗರಾಗಿ 5ನೇ ಕ್ರಮಾಂಕದಲ್ಲಿ ದಿನೇಶ್ ಶೆಟ್ಟಿ ಆಂಗನವಾಡಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸಂದೇಶ್ ಓವರ್ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 3ನೇ ಚೆಂಡು ಫುಲ್ ಟಾಸ್ ಚೆಂಡು ಕ್ಯಾಚ್ ಆಗೋದು ಅವಕಾಶ ಇದೆ. 3 ಮಂದಿ ಕ್ಷೇತ್ರರಕ್ಷಕರು ನಡುವೆ ಬಹಳ ಉತ್ತಮ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ದಿನೇಶ್ ಔಟ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಉಳಿಸ್ತಾ ಇದೆ. 43ಕ್ಕೆ 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 46ಕ್ಕೆ 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಓವರ್ನಲ್ಲಿ 3 ಚೆಂಡುಗಳಲ್ಲಿ ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ರಕ್ಷಣ್ ತರುವಾಯ ದಿನೇಶ್ ಶೆಟ್ಟಿ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆಂಗಣದ ಭಾಗದಲ್ಲಿ ಪ್ರಶಾಂತ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಂದೇಶ್ 4ನೇ ಚೆಂಡು ಓಟಗಳಿಗೆ ಅವಕಾಶಗಳಿಲ್ಲ. ಡಾಟೆಡ್ ಡೆಲಿವರಿ. 46ಕ್ಕೆ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಕೇವಲ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರತೆ ಒಂದು ಚೆಂಡು ತನ್ಮೂಲಕ ಕ್ಷೇತ್ರಕ್ಷ ವೈಫಲ್ಯತೆ ಕಳಪೆ ಫೀಲ್ಡಿಂಗ್ ಬೌಂಡ್ರಿ ಬಾರಿ. ಪ್ರಶಾಂತ್ ಬೌಂಡ್ರಿ ಅಂತ ದಾಖಲಿಸಿದ್ರು. ಶೆಟ್ಟಿ ಫೈಟರ್ಸ್ ಪುನರೂರು ಅರ್ಧ ಶತಕ ಪೂರ್ತಿ 50 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ ಚೆಂಡು ರನ್ ಮಾಡುವಂತ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ರನ್ ಔಟ್ ಅವಕಾಶಗಳಿತ್ತು. 51 ಓಟವನ್ನು ದಾಖಲಿಸಿದ್ದಾರೆ. 52 ಓಟಗಳೊಂದು ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಕಟೀಲ್ ಟೈಟನ್ಸ್ ತಂಡಕ್ಕೆ. ಶೆಟ್ಟಿ ಫೈಟರ್ಸ್ ಪುನರೂರಿನ ತಂಡ 51 ಓಟವನ್ನು ದಾಖಲಿಸ್ತಾ ಇದೆ. ರಕ್ಷಣ್ ಮತ್ತು ಪ್ರದೀಪ್ ಶೆಟ್ಟಿ ಅವರೊಂದು ಅತ್ಯುತ್ತಮ ಆಟವೇ 51 ಓಟವನ್ನು ದಾಖಲಿಸ್ತಾ ಇದೆ. ಬಹಳ ಉತ್ತಮ ಪಾರ್ಟ್ನರ್ಶಿಪ್ ಬಿಲ್ಟಪ್ ಅನ್ನ ಮಾಡಿದ್ರು. ರಕ್ಷಣ್ 23 ಓಟಗಳು ಮತ್ತು ಪ್ರದೀಪ್ ಶೆಟ್ಟಿ ನಾಟ್ಔಟ್ ಆಟವನ್ನು ಆಡಿದ್ರು. ಈ ರೀತಿಯಾಗಿ 18 ಓಟಗಳು ಒಂದು ನಾಟ್ಔಟ್ ಆಟವನ್ನು ಆಡಿದ್ರು. ಈ ರೀತಿಯಾಗಿ 51 ಓಟವನ್ನು ದಾಖಲಿಸ್ತಾ ಇದೆ.
ನಾಯಕರು ಟಾಸ್ ಬಾಜಿ ಮಾಡಬೇಕು. ಐವತ್ತ ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಶೆಟ್ಟಿ ಫೈಟರ್ಸ್ ಪುಣೆಯ ತಂಡ. ಸುತ್ತಮುತ್ತ ಒಂದು ಸ್ಪರ್ಧಾತ್ಮಕ ಸ್ಕೋರ್, ಫೈಟಿಂಗ್ ಸ್ಕೋರ್ ಅನ್ನು ದಾಖಲಿಸ್ತಾ ಇದ್ದಾರೆ. 53 ಓಟಗಳ ಟಾರ್ಗೆಟ್ ಅನ್ನು ಕಟೀಲ್ ಟೈಟನ್ಸ್ ತಂಡ ಪಡ್ಕೊಳ್ಬೇಕಾಗಿದೆ. ಅದಾವ ರೀತಿಯಲ್ಲಿ ಈ ಪಂದ್ಯದ ಚೇಸೆಯನ್ನು ಮಾಡ್ತಾರೆ ನೋಡಬೇಕಾಗಿದೆ. ಅದಾವ ರೀತಿಯಲ್ಲಿ ಈ ಫಲಿತಾಂಶ ಬರ್ತದೆ ನೋಡಬೇಕಾಗಿದೆ. ಈ ಹಂತದ ಮತ್ತೆ ವೀಕ್ಷಣೆ ಬದಲಾಯಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್ ಫ್ರಮ್ ಮುಲ್ಕಿ. So thank you, Satish. So hello and welcome back to this Government Junior College ground. So fifth match of this Bunts Premier League 2022 is going on here between Fighter Shetty Punaruru team versus Katil Titans. So Fighter Shetty Punaruru team has scored 53 runs. Now 54 is the victory target for Katil Titans to win this match. So terrific atmosphere here today at Government Junior College ground. Very hot sunshine here. The first day of this tournament is going on here and the fifth match of the tournament. This tournament is well organized by Bunts Association of Mulki in the sweet memory of late K. Amarnath Shetty. So we'll have to wait and see which team is going to become the champions of this tournament to lift this attractive BPL Trophy 2022. So 12 different teams are participating in this particular tournament, and the winners of this tournament will fetch a cash prize with the attractive trophy, and at the same time the runners-up team will also get cash prize along with the runner-up trophy. And not only this, along with this there will be some individual prizes like best batsman, best bowler, man of the series and man of the match. The final match of the tournament will be played tomorrow evening, and after the final match we have got grand presentation ceremony over here, so we'll have to wait and see who is going to win this tournament. The two openers for Katil Titans are already in the middle. Shrikant and Sandeep are the two openers. Shrikant is the man of strike and Sandeep is at the non-striker's end.
So Rakshan is the opener bowler for Shetty Fighters. He will bowl the first over of the innings. He will be operating his over from the far edge. Rakshan played a brilliant knock of 23 runs, and he is a brilliant bowler also. Now he is ready to bowl the first over of the innings. So astonishing knock of 23 runs from the bat of Rakshan and 18 runs from Pradeep help their team to reach a respectable target here. Everything seems to be ready here. Here is the first delivery of the first over. Crashing drive to the offside, tremendous shot over the extra cover, long chase for the fielder there. But good piece of fielding there by the fielder at long off region. So the batsman gets only a single here. With that single, Srikanth is off the mark. He opened his account, and that single will bring Sandeep on strike now. Sandeep is a hard hitter of the ball. He's ready to take the strike, taking guard from umpire, and he will be facing the bowler now. The meantime, we watched the bowler Rakshan for the second time in this over with a short runner. Bounce this one. And an even bounce there. That should be a wide delivery. No doubt about that ball. The ball was going far away from the off stump. So umpire has no hesitation in stretching his arms and giving a wide signal. Rakshan has to improvise his bowling now. He has to bowl perfectly straight to the wicket. Wicket to wicket bowling is very much required now. No ball has been signaled by the square leg umpire there. So one more extra run will be added to the total in the form of extra run. So here is a chance of free hit for the batsman to go for big hits now. Let us see whether Sandeep will take the advantage of this free hit delivery. The bowlers of Shetty Fighters will have to work very hard now. They should bowl perfectly straight to the wicket. Wicket to wicket bowling was very much required. Direct and accuracy have to be given high priority by the bowlers. He goes for a big one, hammer the boundary onside. One bounce over the boundary for 4 runs. No chance for any fielders to stop that ball. Treated the ball on merits, no risk taken, no need of running for that because the timing is good and the placement is perfect. Excellent cricketing shot there by Sandeep. So welcome boundary for Katil Titans from the bat of Sandeep in the very first power play over. He has taken the great advantage of that free delivery and smashed that hard to the long off fence for a boundary. So the bowler has to improvise his bowling now. He's looking a bit of expensive. Let us see what he's going to do now. Once again, some change in the field placement is going on here. 4 men on the offside for Sandeep and 5 men on the onside. He goes for a reverse shot here. Goes for a switch hit. The fielder at gully region collects the ball, but before the throw reaches the wicket keeper, there is ample time for both these two batsmen to go for a easy single. So single to Sandeep. His individual score now moves on to 5, and the total scorecard of the team moves on to 8. Srikanth will take the strike now. Srikanth is ready to face the bowler Rakshan. That ball pitching right into the block hole. Rakshan bowled that in the right spot, and batsman played that elegantly to the offside region before the fielder at mid-off region comes across and collects the ball. These two batsmen have ample through for an easy single. So single to Srikanth, and he moves on to 2. Sandeep is batting on 5. Score at the moment is 9 without any loss. That's a very, very fine delivery which beats the batsman. The ball went straight to the hands of the wicket keeper. So no possibility of any run there. The ball pitching on the off stump and batsman not getting the line of the ball. On that occasion, wicket keeper collects the ball neatly. So no chance of getting any score over there. That's a dot delivery there by the bowler Rakshan. Again, crashing drive to the offside. Tremendous shot over the extra cover. Played nicely through the covers. Lovely cover drive, but only single resulted here. So single to Sandeep in the last ball of the over to keep retain the strike. That's the end of the over number 1. After the completion of first over, it is 10 without any loss. 52 is a target. That means 42 more runs required in the remaining 5 overs.
This match is going to be a very interesting match, really a fast-hitting game because both these two teams are very, very favorite teams. So this is going to be an exciting match now, and I think it has a real close finish. 30 balls remaining, 42 runs required, all the wickets in hand. A huge wind is blowing here. The batsman will have to look for some big hits now. Power play is completed, field will be spread out. Now the batsman will have to look for some big hits also. At the same time, they have to rotate the strike. What they should do is just work the balls into the gap, pick up singles and keep the scoreboard moving. And whenever they get some loose deliveries or full toss deliveries, they will have to go for big hits. The two umpires officiating for this match are Charan Manipal and Dikshit Mangalore. Charan is the main umpire there, and Dikshit is standing at the square leg region as a square leg umpire. So change in the bowling position here. Abhijit has taken over from Rakshan, so Abhijit will bowl the second over of the innings. Sandeep is on strike, batting on 6 runs, and Srinath is batting on 2. In fact, Srikanth is the batsman at the non-striker's end. So Abhijit bowls this one to Sandeep. Full toss delivery, goes for a switch hit here, not from the middle of the bat. Long chase for the fielder. Will they get 2 runs? And they completed the second run also. Good running between the wicket here. Aggressive running between the wicket. So 2 more runs have been added to Sandeep's account. With the help of those 2 runs, the scorecard of Katil Titans now slowly moves on to 12. Almost a Yorker length delivery there, pitching right into the block hole. Meanwhile, low ball has been signaled there by the umpire. So 2 runs will be added to the total, 1 in the form of no ball and 1 from the bat. So totally 2 runs will be added to the total here in addition to the total. With the help of that, the score now moves on to 14 without any loss. A good partnership is going on here between Srikanth and Sandeep. So bowlers of Katil Titans will have to break this partnership now in order to come back into this game. So free chance. That's a very clever bowling there. Flighted delivery, and anyone bounce there. Batsman doesn't know much about delivery, doesn't have any clue about that ball, misses it completely, and wicketkeeper corrects the ball behind the stumps. Rest of the job is done by the wicketkeeper. Again, slow ball and delivery. Batsman gently pushes the ball onto the offside, just giving the touch and going for a cheeky single. He taps the ball at the last moment, stepped out quickly, wanted to play their shot to the long off region, but meanwhile he satisfied with only a single now. That's a clever bowling there, intelligent bowling. Batsman had no clue about that ball, misses it completely. There is no connection with the bat and ball, and wicketkeeper does the rest of the job. He returns the ball back to the bowler. Once again the ball is in the hands of the bowler. Short of lane delivery, goes for a big one, turned away the ball nicely onto the mid-wicket region, and a very good piece of fielding there. He has saved a couple of runs for his team. That was a long chase for the fielder and good presence of mind, and you can't do anything whenever you have got fielders with such a good presence of mind. So he has saved 2 runs for his team, otherwise the ball would have been crossed the boundary ropes here. So only 2 runs resulted. Full toss, played elegantly to the long off. There is a fielder at mid off, but before the fielder can pick it up, there is ample time for Sandeep to go for an easy single. So end of the over number 2 after the completion of 2 overs. Runs on the scoreboard is 18 without any loss. "34 more runs required in the remaining 4 overs. A huge discussion is going on there among the fielders of Katil Titans. They need to break this partnership now in order to come back into this game. Let us see whether this 3rd over is going to be a productive over for their team. If they can pick up 1 or 2 wickets in this over, definitely the things will change. So they desperately need wickets now. So I think Bipin will bowl the 3rd over of the innings.
He has been introduced here for the first time, a right arm medium fast bowler who is going to bowl the third over of the innings for Katil Titans. "24 balls remaining, 34 runs required." So all the wickets in hand. These two batsmen are playing very sensibly. They are building a good foundation for the rest of the team. They are building a good platform here, and Katil Titans desperately need wickets in this over. Can they pick up the wicket of Sandeep now? Let us see whether he will be able to give the required breakthrough in this over. No ball has been signalled. ಬಂಟ್ಸ್ ಪ್ರೀಮಿಯರ್ ಲೀಗಿನ ಪ್ರಥಮ ಹಾಗೂ ದ್ವಿತೀಯ ಮೊತ್ತವನ್ನು 30,000 ಮತ್ತು 20,000 50,000ದ ಮೊತ್ತವನ್ನು ನಮ್ಮ ಶಾಸಕರಾದ ಉಮ್ಮನಾಥ್ ಕೋಟೆನವರು ಕೊಡುತ್ತಿದ್ದಾರೆ. ಅವರಿಗೆ ಸಂಘ ಮುಲ್ಕಿ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. So we are thankful to all the sponsors, donors who made this tournament a grand success. We hope your cooperation will continue throughout the tournament and throughout the future also. The winners of this tournament will fetch a cash prize of 30,000 with the attractive trophy, and at the same time the runners-up team will also get 20,000 as a cash prize with the runner-up trophy. So the first ball was a no ball there by the bowler. Now to replace him, the new bowler Dinesh has been introduced. He has been brought into attack now. Crashing drive to the offside, crashed away nicely to the covers, but straight to the fielder there. Good piece of fielding. So the batsman Sandeep has to satisfy with only a single here. With that single, scorecard now moves on to 22. That's a fine delivery. Ball keeping very, very low. Batsman had no clue about that ball. That ball kept low, and batsman wanted to play that shot to the offside region. Ball is not coming onto the bat, so no runs resulted. Dot delivery there by the bowler Dinesh. 22 runs on the scoreboard for Katil Titans. He goes for a big one, smashed that hard to the fine leg fence for 4 runs. The fielder at the fine leg just became a spectator here. That was a long chase for him, but the ball crosses the body rope for 4 runs. No chance for any fielder to stop that ball. So he has given nice treatment for the bowler. Charging the bowler on that occasion, he has scored 4 valuable runs. So 4 valuable runs from the bat of Shrikant. He's a well-settled batsman now. At the non-strikers end, Sandeep is a set batsman. These two batsmen are playing a brilliant knock here. Fighter shit is Punaruru. Bowlers must be work very hard now. Goes for a big one. Ball is in the air. This time straight into the throats of the fielder at long on region. The fielder at long on makes no mistake. He kept his eyes on the ball and caught it beautifully. Finally he converted that into an amazing catch. So first wicket goes down for Katil Titans here. Shrikant departs. 26 for the loss of 1 wicket. 52 is the victory target for the team, and they have lost a vital wicket of Shrikant. Shrikant was able to score 7 runs in his individual account. Unfortunately, on that occasion, he goes for a big one, but didn't get the line of the ball properly. Not from the middle of the bat, not a fully controlled stroke. He has lost his complete rhythm there. As a result, the ball was quite high in there for a while, and a good presence of mind of the fielder at long on region. He converted that into an amazing catch. It's not an easy catch, because especially when you are looking at hot sun, it is difficult to judge these kinds of catches, but finally he converted that into a unbelievable catch. So first wicket goes down, and it is last ball to go of this over now.
straight to the fielder. Ball chipped up in the air, but there is a fielder, so no runs resulted. So that's the end of the over. Over number 3 completed after the completion of 3 overs. Runs on the scoreboard is 26. Okay, sorry for the inconvenience. One more ball is left. One ball to go. Very sorry for the inconvenience squad. Some confusion here in the scorecard. Last ball to go. (26 runs on the scoreboard). So here is the last ball of the third over now. This time there is a fielder. The ball was in the air for a while, but the fielder was not able to carry it. He has put it down. So no runs resulted, no damage done. End of the over. After 3 overs, runs on the scoreboard is 26. 26 with 1 wicket down. The man out is Srikanth for 7, and the 2 batsmen in the middle are Sandeep and Jeevan. Jeevan is the newcomer, yet to open his account, and Sandeep is playing sensibly. He's batting on 15 runs. So another 26 runs required in the remaining 3 overs. Can they achieve this target? Still plenty of wickets in hand. Sandeep is still there. He knows how important is his knock. So he will have to take the full responsibility of this game on his shoulder. Let us see what he does. At the same time, Jeevan has to try to give as many strikes as possible to Sandeep because he is the set man. So Rakshan has been brought back into attack. This is the second over of his coacher. In the first over he had conceded 8 runs and he has not picked up any wicket. So he has been brought back into attack now. So Rakshat is ready to bowl from the far end. Fighter Shetty's team need wickets now. This time he attempted for a switch hit here, but not from the middle of the bat, not a fully controlled stroke. Bat and ball are not properly connected, so he will have to satisfy with only a single here. That single will bring the newcomer Jeevan on strike. Right-handed batter Jeevan is taking guard from the umpire and he is ready to face Rakshan now. The meantime we watch Rakshan for the second time in this over. This time perfect cricketing shot there. One bounce over the boundary for 4 runs. BPL boundary from the bat of Jeevan. That was a 2-shot ball and batsman quickly realized that it is a short of line delivery. Stepped out very quickly and he attempted for a reverse shot and he found a great success in playing that one. He finds the gap and the ball crosses the boundary for 4 runs. That's a perfect cricketing shot there by the batsman Jeevan. There is no chance of going for a run because the ball went like a tracer bullet. So with those 4 runs, Jeevan has opened his account. He is straight away off the mark. Almost a Yorker line delivery there. Batsman played it defensively forward stroke. Just taps the ball and he gets a single. So single to Jeevan. He moves on to 5 and that single will bring dangerous batsman Sandeep on strike now. Rakshan once again on his way to the opener Sandeep.
hard hitter of the ball, a good timer of the ball, very popular cricketer Sandeep. He can hit the ball, he can smash the ball all around the ground. He has mastered the art of going for big hits. That's a clever bowling there by Rakshan, very intelligent bowling there, loud appeal for caught behind, but umpire says not out. That's a very, very fine delivery which beats the batsman. The ball went straight to the hands of the wicketkeeper, so no possibility of any run there. The ball pitching on the off stump and batsman not getting the line of the ball. On that occasion, wicketkeeper collects the ball neatly, so no chance of getting any score over there. Once again, ball is in the hands of the bowler, Rakshan. Straight down the ground he played. There is a fielder at mid-off. The fielder comes across and corrects the ball, but he cannot prevent the batsman from picking up a comfortable single. So single to Sandeep. With that single, the scorecard of Katil Titans now slowly moves on to 33. 52 is the target. 33 on the scoreboard with the for the loss of 1 wicket. That's again a very clever bowling there. The pace deceives the batsman. The ball defers the batsman and directly into the wicketkeeper's baggage. Good improvisation by the bowler Rakshan. End of the over number 4. After 4 overs, it is 33. 19 more runs required in the remaining 2 overs. A very interesting match is going on here. Both the teams can't afford to lose this game. Must win situation for both these two teams now to get 2 points in their points table. Hello, bowler. So Nitesh is going to bowl the next over of the innings. That will be the 5th over of the innings. A short man, Nitesh, is ready to bowl from the far end. Sandeep is on strike. 19 more runs required in the remaining 12 balls. The first ball is a no ball. The umpire is not happy with the bowling action of the bowler, so he says it is a no ball. So the batsman has got a great opportunity to go for big hit now, because it is a free hit ball now. Free hit chance for Sandeep. The opener batsman Sandeep is still there, playing sensibly. Sandeep is batting on 20 runs after facing 19 balls. This is the BPL 2022, proudly organized by Bunts Association of Mulki. So we will have to really appreciate the organizers for making this tournament a grand success. It's a wonderful cricket tournament here at Mulki Government Junior College ground. So terrific atmosphere. We can expect a huge crowd tomorrow, being the final day of this tournament. So 12 different teams have participated in this particular tournament. We can see some colorful banners in the ground. We are thankful to those who have supported us in giving these kinds of banners, and we are also thankful to our donors who made this tournament a grand success. We hope your cooperation will continue throughout the tournament and throughout the future also. So Vipin is going to continue the over. For the first time, he will be ready to bowl from the far range. The first ball was a no ball, so here is a free hit chance now. Vipin to Sandeep. Vipin on his way to the right-handed batter Sandeep. He goes for a big one. Ball is in the air, very high in the air, and straight into the throats of the fielder. But because of that
free hit chance. The batsman survives here. No danger at all for the batsman. No damage done. 2 runs have been added to the total of Katil Titans, and their score now moves on to 36. 52 is the target. 36 at the moment for the loss of 1 wicket. Whipping to Sandeep once again from the far range with a short run up. Right arm over the wicket past the umpire. Short of line delivery. Batsman stepped out very quickly and wide has been signalled. That should be at wide. No doubt about the delivery. No argument at all from the bowler because he knows the situation. It was going far away from the off stump and wide ball declared by umpire Dikshit Mangalore. So 1 more run has been added to the total. At this stage of the game, they should not give any extra runs. He goes for a big hit. No fielder there. He finds the gap. Couple of balls over the boundary for 4 runs. There is a huge gap. He finds the gap. He quickly realized that it's a too short of length delivery. So stepped out very quickly and attempted for a switch hit. And he got 4 runs in that ball. So with those 4 runs, Katil Titans, their score now moves on to 41. 52 is a target. That means they are just 11 runs away from their victory. Everything is good going for the team. They are in a driver's seat now, slowly marching towards the victory. So fighter Shetty's Panururu have to break this partnership. They have to get the wicket of Sandeep. Goes for a big one. Ball is in the air. It could be out. I think that's all over for the batsman here. So Sandeep, after playing a brilliant knock, on that occasion he wanted to smash that ball over the long off fielder, but unfortunately ball takes the leading edge of the bat and the fielder standing at long off region makes no mistake. He kept his eyes on the ball and he converted that into an amazing catch. So brilliant knock of 26 runs from Sandeep comes to an end now. The opener Sandeep played a fine innings of 26 runs and unfortunately he is now moving back to the pavilion. So second wicket goes down for Katil Titans. So dangerous batsman departs. So after this match, the next match will be played between Kings Karnad versus Elinje 11. I request the players of both teams to get ready for the next match. So Vipin is the most successful bowler. Much required breakthrough he has given. They got the important wicket of Sandeep. So they need 2 more wickets now. If they can pick 2 more wickets, definitely the things will change. That will put the pressures on the batsmen of Katil Titans. This time straight to the fielder, but before the throw reaches the wicketkeeper, the batsman was very quick and he completed a single comfortably here. 1 more run has been added to the total. With that, their score now moves on to 42. That means 10 more runs required. That ball keeping very, very low. Surprise the batsman. I think the batsman has to go back to the pavilion. The ball takes the leading edge of the bat and wicketkeeper makes no mistake. Caught it beautifully. So Katil Titans have lost another wicket here. So after the dismissal of Sandeep, things are slowly down for Katil Titans. They are losing wickets here unnecessarily in the regular intervals. They must keep their wicket intact. They can't afford to lose any more wickets now. So Charan is a newcomer to join with Nagraj. So 2 new batsmen are in the middle out there. Jeevan and Charan are the 2 batsmen in the middle. Seven balls to go, 10 more runs required. Katil Titans are in trouble now.
They are losing wickets in the regular intervals. Wickets are falling like a pack of cards here. Crashing drive to the offside. Tremendous shot over the extra cover. Lovely cover drive. They come back for the second and completed 2 runs comfortably here. Good running between the wicket. Aggressive running between the wicket. And this is the kind of running between the wicket we need in the limited overs matches to put the pressures on the fielders as well as on the bowlers. So 2 more runs have been added to the total. That's the end of the over number 5. Pretty good over from Vipin. So after the completion of 5 overs, runs on the scoreboard is 44. So 8 runs required in the last over. 6 balls to go, 8 runs required. A very interesting match is going on here. Fighter Shetties need wickets now. Can they pick 1 or 2 wickets? If they can get 1 or 2 wickets in the first 2 balls, definitely that will put the pressures on the Katil Titans. So the bowler will be under pressure now. 6 balls to go, 8 runs required. Batsman is also under pressure. High voltage match is going on here. Anything may happen. We cannot say exactly which team will win this match. 50-50 situation here. Must win situation. Rather a do or die situation for both these 2 teams now. A huge discussion is going on there among the fielders of Fighter Shetties Punaruru. Let us see who is going to bowl the last over of the innings. So Durga will bowl the final over of the innings for Fighter Shetties. ನಮ್ಮನ್ನ ಪಂಚಕ್ಕಾಗಿ 11 ಫೀಲ್ಡಿಂಗಿಗೆ ರೆಡಿ ಆಗಬೇಕು. ತುಂಬಾ ಹಿಂದೆ ಇದ್ದೇವೆ ನಾವು. So Durga is ready to bowl from the SVT end. Here is the first delivery of the last over of the innings. This time the ball takes the leading edge of the bat. Ball is rushing down the boundary ropes here. They come back for the second. So only 2 runs resulted. ಬೋರ್ ಹೊಡೆಬೇಕು ಇತ್ತ ಅವು ಸ್ಟೆಪ್ ಗೋಲ್ ಏಟ್ ಅಂಡಿತ್ತು So 46 runs on the scoreboard. 52 is the target. 6 more runs required. 5 balls to go. 6 more runs required. On that occasion, the batsman goes for a switch hit. Yeah, only 2 runs will be added. 46 runs on the scoreboard now. 5 balls remaining, 6 runs required. Very interesting match, exciting match. Again, that was a short of line delivery and batsman found utter failure in playing that one. The ball beats the batsman and went directly to the wicket keeper. So no runs resulted, no runs allowed. So second ball is a dot delivery there by the bowler Durga. So 4 more balls to go. 6 runs required. So 6 to get from the remaining 4 balls. Ball wraps onto the pad. Leg bye has been signaled, so 1 run will be added to the total in the form of leg bye, and their score now moves on to 47. 5 more runs required. 3 balls remaining. So very interesting match is going on here between Shetty Fighters Punaruru versus Katil Titans.
That's a very, very fine delivery which beats the batsman. The ball went straight to the hands of the wicket keeper. So no possibility of a run there. 2 balls to go, 5 runs required. Katil Titans batsman will have to improvise his batting now. The batsman is under pressure. Every dot ball will exert the pressure on the batsman. Good piece of bowling there by Durga. Is bowling with the in the right spot with good line and length. He's not giving any room for the batsman to play. 2 more balls to go. Every dot ball will exert the pressure on the batsman. 2 new batsmen in the middle there. 5 runs to get from the remaining 2 balls. Can they go for a boundary or sixes now? Durga is ready to bowl for the 5th time. With a long run up from the far range. Ready to pass umpire Charan. That's a clever bowling and clever piece of wicket keeping there. Meanwhile, wide has been signaled by the umpire. Batsman stepped out very quickly and wicketkeeper quickly realized that the batsman was going down the track, and he was very quick, very smart, collects it and made no mistake in removing the bails. So they have lost 1 more wicket here. Katil Titans are in deep, deep trouble now. So 2 balls to go, 4 more runs required. A very interesting match is going on here between Katil Titans versus Fighter Shetty's Punaruru team. 5th match of the day number 1 is going on here. "48 runs on the scoreboard for Katil Titans. They are losing wickets. That's a big disappointment for the team. After the dismissal of Sandeep, things are slowly down. Runs are really dried up here. And they have lost 3 quick wickets. Converted that into full toss, but there is a fielder. Fielder fumbles. Will they get 2 runs? They come back for the second. There could be a chance of an out. Very good piece of fielding and a good throw as well. Wicketkeeper makes no mistake. The batsman was short of his ground, so they have lost another wicket. So only 1 run will be added to the total here. 49 on the scoreboard. 52 is the target. 1 ball to go, 3 more runs required for Katil Titans to win this match. Last ball to go now, 3 more runs required. Can he go for big hit? They need a boundary desperately now to win this match and to get 2 points in their points table. Can we have the batsman name please? Who is the newcomer? Sandeep will take the strike. Lot of pressure on the newcomer. 3 runs required. Last ball to go. Durga is bowling with such a good line and length here. He's not giving any room for the batsman to play. Let us see what he's going to do in this last ball of the over. Here is the last delivery of the over. He goes for a big one. Ball is in the air, chipped up in the air. They come back for the second and completed 2 runs comfortably here. So the scores are level now. The match ended up with a tie here. What a match. It was a nail-biting finish, and Katil Titans at one stage they were looking in a solid form, but after the dismissal of Sandeep, they lost quick wickets, 3 wickets early. And after that, in the last ball 3 runs were required and they were able to score 2 runs, so the match ended up with a tie here. Fielding.
ಆಟದಲ್ಲಿ ಡೈ ಆದ ಪಂದ್ಯಕ್ಕೆ ಒಂದೊಂದು ಅಂಕವನ್ನು ಕೊಡಲಾಗುವುದು. So what a match it was. That was a dramatic end for the match. Both the teams have got 1 point each in their points table. So ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಂತ ಹೇಳಿ. within a short while from now, the next match will start immediately, and it's a time for us to announce the man of the match. So the man of the match award goes to Rakshan of Fighter Shetty's Punaruru team, who played a brilliant knock of 23 runs with the help of 1 sixer and 1 boundary. So I would request Rakshan to come on to the presentation area to collect your man of the match award from our chief guest. So the fielders are already in the middle, and it's time for us to change the commentary also. For further commentary, we have Mr. Shisha Aikala, one of the senior most commentator from Mulki and Kinigoli area. He's here with us. So welcome back, Shisha, and I'm going to hand over the microphone to you. So please come in. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು? Rakshan. ರಕ್ಷನ್, ಪ್ಲೀಸ್ ಕಮ್ ಫಾರ್ ದ ವಂದನೆಗಳು ಶ್ರೀಯುತ ಸುರೇಶ್ ಭಟ್ ಅವರೇ. ಈಗಾಗಲೇ ದಿನದ 6ನೇ ಪಂದ್ಯಕ್ಕಾಗಿ ಕ್ಷಣಗಣನೆ ಆರಂಭಗೊಂಡಿದೆ. ಒಂದೆಡೆ 7 11 ಮತ್ತೊಂದೆಡೆ ಕಿಂಗ್ಸ್ ಕಾರ್ನಾಡು. ಈಗಾಗಲೇ ಕಿಂಗ್ಸ್ ಕಾರ್ನಾಡು ಆರಂಭಿಕಗೊಂಡು ಒಂದೆಡೆ ಹರಿ, ಅದೇ ರೀತಿ ಪ್ರಭಾಕರ್ ಜೋಡಿ. ಈ ತಂಡಗಳ 12 ಆಟಗಾರರು, ಕಾರ್ನಾಡ್ ಕಿಂಗ್ಸ್ನ 12 ಆಟಗಾರ ಜೊತೆಯಲ್ಲಿ 7 11ನ 12 ಆಟಗಾರರು ದಯವಿಟ್ಟು ಬನ್ನಿ. We request the 12th one of both the team to assist the scorer. If any ups and downs comes in the scoreboard, we are not responsible. This is a very crucial league match. ಎಸೆತಗಾರಿಕೆ ವಿಭಾಗದಲ್ಲಿ 7ನೇ ಪರವಾಗಿ ವೈಭವ್ ಅವರ ಪರಿಚಯ ಆಗ್ತದೆ. ವೈಭವ್ ಸ್ವಲ್ಪ ಮಟ್ಟಿಗೆ ಈಗಾಗಲೇ ಸಂಜೆಯ ಇಳಿಬಿಸಿಲು ವಾತಾವರಣ ಮುತ್ತಿಕ್ಕಿಗೊಳ್ತಾ ಇದೆ. ಕಾಲಚಕ್ರ ಓಡ್ತಾ ಇದೆ, ಗಡಿಯಾರದ ಮುಳ್ಳು ಓಡ್ತಾ ಇದೆ. ಟೈಮ್ ಆ್ಯಂಡ್ ಟೈಡ್ ನೆವರ್ ವೇಟ್ ಫಾರ್ ಎನಿಬಡಿ. ಸಮಯ ಮತ್ತು ಸಮುದ್ರದಲ್ಲಿ ಯಾರನ್ನ ಕೂಡ ಕಾಯುವುದಿಲ್ಲವಂತೆ. ಆ ನಿಟ್ಟಿನಲ್ಲಿ ಗಡಿಯಾರದ ಮುಳ್ಳಿನ ಜೊತೆ ನಾವು ಓಡಬೇಕಾಗಿದೆ. ದಯವಿಟ್ಟು ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಗಿಸಿಕೊಡಿ. ಈ ತಂಡಗಳಲ್ಲಿ ವಿನಂತಿ, ತೀರ್ಪುಗಾರರಲ್ಲಿ ವಿನಂತಿ, ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಗಿಸಿಕೊಡಿ. ಕಾಲಚಕ್ರ ಓಡ್ತಾ ಇದೆ, ಗಡಿಯಾರದ ಮುಳ್ಳು ಓಡ್ತಾ ಇದೆ. ಹಸಿರ ನಿಶಾನ, ಗ್ರೀನ್ ಸಿಗ್ನಲ್. ತೀರ್ಪುಗಾರಿಕೆ ವಿಡದಲ್ಲಿ ಒಂದೆಡೆ ದೀಕ್ಷಿತ್, ಅದೇ ರೀತಿ ದಿನೇಶ್ ಸಮರ್ಥ ತೀರ್ಪುಗಾರ ದಂಡು. ಈ ಒಂದು ಒಂದೆಡೆ ಈ ವಾದ್ಯ ಪ್ರಥಮ ವಿಭಾಗದಲ್ಲಿ ಆರಂಭಗಳು 1 ಓಟಗಳ ಸೇರ್ಪಡೆಯೊಂದಿಗೆ ಖಾತೆಗಳು ಆರಂಭಗೊಳ್ತಾ ಇದೆ. ನವೀನ ಮತ್ತೆ ವೈಭವ್ ಮೊದಲ ಓವರ್ ಪವರ್ ಪ್ಲೇ ವೈಭವ್ ಮತ್ತೊಮ್ಮೆ ಮತ್ತೆ ಸ್ವಲ್ಪ ಅಡಿಗೆ ಹೆಗಲಿಗೆ ಬರುವಂತೆ ಚೆಂಡು ಬಹುಶಃ ಈ ಮಧ್ಯ ರನ್ ಅನಗತ್ಯ ಓಟಕ್ಕೆ ಮನಾಡಿದ ಬಹುಶಃ ಹರಿಪ್ರಸಾದ್ ಸ್ಪಂದನೆ ಕೊಡ್ತಾ ಇಲ್ಲ, ಓಟಗಳಿಗೆ ಮನ ಮಾಡ್ತಾ ಇಲ್ಲ. ತನ್ಮೂಲಕವಾಗಿ ಕಾರ್ನಾಡ್ ಕಿಂಗ್ಸ್ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ನವೀನನ ರೂಪದಲ್ಲಿ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ.
ಶಿವಪ್ರಸಾದ್ ನಂಬರ್ 3ನೇ ಕ್ರಮಾಂಕದಲ್ಲಿ ಅಣ್ಣ ತಮ್ಮಂದಿರ ಜೋಡಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೀವ್ ಮಾರ್ಕೋ ಶೇನ್ ಲಿಬ್ರೆಟ್ಲಿ ಚಾಪಲ್ ಆಸ್ಟ್ರೇಲಿಯಾದಲ್ಲಿ ಮಹೇಂದ್ರ ರಮಣ ಸುರೇಂದ್ರ ರಮನಾಥ್ ಸೌರವ್ ಗಂಗೂಲಿ ಫ್ರಾನ್ಸಿಸ್ ಗಂಗೂಲಿ ಇರ್ಫಾನ್ ಪಠಾಣ್ ಯೂಸುಫ್ ಪಠಾಣ್ ಬಹಳಷ್ಟು ಅಣ್ಣ ತಮ್ಮಂದಿರ ಜೋಡಿ ಟೋನಿ ಸೂಜಿ ಮಾರ್ಟಿನ್ ಸೂಜಿ ಆಂಡಿ ಫ್ಲೋರ್ ಕ್ಯಾನ್ಫ್ಲೋವ ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಅಣ್ಣ ತಮ್ಮಂದಿರ ಜೋಡಿ ಕಾರ್ನಾಡ್ ಪರವಾಗಿ ಶಿವ ಅದೇ ರೀತಿ ಹರಿ ಅಣ್ಣ ತಮ್ಮಂದಿರ ಸಹೋದರರ ಸವಾಲು ಜುಗಲ್ಬಂದಿ ನಡೀತಾ ಇದೆ. ಮೊದಲ ಪಂದ್ಯದಲ್ಲಿ ಬಹಳಷ್ಟು ಅದ್ಭುತವಾದ ಆಟವನ್ನು ಆಡಿದಂಥ ಹರಿ ಈ ಪಂದ್ಯದಲ್ಲೂ ಕೂಡ ಮಿಂಚಿಸಿದ್ರೆ ಕಾರ್ನಾಡ್ಗೆ ಸೊಲ್ವಾಡ್ಗೆ ಆಸರೆ. ಈ ಮಧ್ಯೆ ಮುನ್ನುಗ್ಗಿ ಬಳಸುವ ಪ್ರಯತ್ನ ಕೇವಲ ಒಂಟೋಡಿಗೆ ಮಾತ್ರ ತೃಪ್ತಿಯನ್ನು ಕಾಣಬೇಕಾಗಿದೆ. ಒಂಟೋಡಿಗೆ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 2ಕ್ಕೆ ನೆಗೆತಾ ಇದೆ. ಬಿದ್ದಂಥ ಹುದ್ದರಿ ಒಂದು ಔಟ್ ಆದ ದಾಂಡಿಗೆ ಪ್ರಭಾ ಈಗಾಗಲೇ ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಕೊಟ್ಟು ಪೆವಿಲಿಯನ್ ಗ್ಯಾಲರಿಯಲ್ಲಿ ತನ್ನ ಸಹ ಆಟಗಾರ ಜೊತೆಯಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿ ಕಾರ್ನಾಡ್ ಕಿಂಗ್ಸ್ ಪರವಾಗಿ ಮತ್ತೆ ವೈಭವ್ ಗಾಳಿಯ ಸಹಾಯದೊಂದಿಗೆ ಆಡಬೇಕಾಗಿದೆ. ಟಿಶ್ಯೂ ಬಹಳ ಸೂಕ್ತವಾದ ಆಟವನ್ನು ಆಡಿದ್ರು. ಜಾನ್ವೆ ಆಟ ಸ್ಟ್ರೈಕ್ ರೊಟೇಷನ್ ಮಾಡುವ ತುದಿ ಬದಲಾವಣೆ ಆಟವನ್ನು ಆಡಿದ್ರು. ಒಂಟು ಹೊಡೆದ ಮುಖ್ಯವಾಗಿ ಶಿವ ಖಾತೆ ಆರಂಭ ತಂಡ ಒಟ್ಟು ಮೊತ್ತ 3ಕ್ಕೆ ನೆಗೆತಾ ಇದೆ. 3-4 ಲಾಸ್ ಆಫ್ 1 ವಿಕೆಟ್. ಮತ್ತೆ ಹರಿಪ್ರಸಾದ್ಗೆ ವೈಭವ್ ಬಹಳಷ್ಟು ಆಕರ್ಷಕವಾದಂಥ ಬೌಲಿಂಗ್ ಶೈಲಿ. ಓಮಚ ಶ್ರೀರಾಮ್ ಕೇವಲ ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಹೊಡೆದ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 4ಕ್ಕೆ ನೆಗೆತಾ ಇದೆ. ನಿಧಾನಗತಿ ಆಟಕ್ಕೆ ಒತ್ತು ಕೊಡ್ತಾ ಇದೆ. ಮೊದಲ ಓವರ್ನ ಮೊದಲ ಓವರ್ನ ಮುಕ್ತಾಯದಲ್ಲಿ ಕೇವಲ 4 ಓಟವನ್ನು ಮಾತ್ರ ಬಿಟ್ಕೊಟ್ಟು 1 ಹುದ್ದರಿಯನ್ನು ಬಿಟ್ಕೊಟ್ಟಿದೆ ಕಾರ್ನಾಡು ಕಿಂಗ್ಸ್. ಸ್ಥಳೀಯ ತಂಡ ತಾಯ್ನಾಡು ತಂಡ ತವರಿನ ತಂಡ ತವರಿನ ಮೈದಾನದ ಭರಪೂರ ಲಾಭವನ್ನು ಎತ್ತಬೇಕಾಗಿದೆ. ಮೊದಲ ಪಂದ್ಯದಲ್ಲಿ ಕಳಕೊಳ್ಳುವ ಪಂದ್ಯವನ್ನು ಬೌಲಿಂಗ್ ಮುಖ್ಯವಾಗಿ ಗೆದ್ದಂಥ ತಂಡ ಈ ಪಂದ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹೋರಾಟ ನೀಡ್ತಾ ಇದೆ 7 ಇಂಚ್ ವಿರುದ್ಧವಾಗಿ. ಯುವ ತಂಡದಲ್ಲಿ ಹೊಂದಿರುವಂಥ 7 ಇಂಚ್ ಒಂದು ಕಡೆ ಮತ್ತೊಂದೆಡೆ ಅನುಭವಿ ಆಟಗಾರ ತಂಡನ ಹೊಂದಿರುವಂಥ ಕಾರ್ನಾಡು. ಒಂದು ಲೆಕ್ಕದಲ್ಲಿ ಹೇಳುವುದಾದ್ರೆ IPLನಲ್ಲಿ ಚೆನ್ನೈ ವಿರುದ್ಧವಾಗಿ ಪಂಜಾಬ್ ಅಥವಾ ಡೆಲ್ಲಿ ಯುವ ಆಟಗಾರ ತಂಡನೇ ಹೊಂದಿರುವಂಥ ಡೆಲ್ಲಿ ಪಂಜಾಬ್ ಚೆನ್ನೈ ಬಹಳಷ್ಟು ಹಿರಿಯ ಆಟಗಾರರನ್ನು ಕಟ್ಟಿಕೊಂಡಂಥ ತಂಡ. 1857 ಆದಿಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟುಕೊಂಡಿದ್ದ ಕ್ರಿಕೆಟ್ ಜನಕರ ನಾಡು ಇಂಗ್ಲೆಂಡ್. ಈ ಮಧ್ಯೆ ತಟ್ಟುಬಿಟ್ಟು ಆಡುವ ಪ್ರಯತ್ನ ಬರುತ್ತದೆ. ಸ್ಕ್ವೇರ್ ಲೆಗ್ ಮೇಲೆ 1 ಓಟಗಳು ಬರ್ತಾ ಇದೆ. 1 ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 5ಕ್ಕೆ ನೆಗೆತಾ ಇದೆ. ರಂಜಿತ್ ಎಸೆತಗಾರಿಕೆಯಲ್ಲಿ ಮಿದುಗತಿಯ ಬೌಲಿಂಗ್ ಎಸೆತಗಾರಿಕೆ ಶಾರ್ಟ್ ಬೌಲಿಂಗ್ ರನ್ ಈ ಮಧ್ಯೆ ಸ್ವಲ್ಪ ಮಾಡಿ ಲಾಫ್ಟ್ ಡ್ರೈವ್ ಪುಷ್ ಮಾಡಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾತ್ರ ಬಿಟ್ಟುಕೊಟ್ರು. 1 ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 6ಕ್ಕೆ ನೆಗೆತಾ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಸ್ವಲ್ಪ ಓಟಿಗೆ ಒಂಟಿ ಅವಳಿ ಓಟಗಳಿಗೆ ಮನ ಕೊಟ್ಟು ಆಡ್ತಾ ಇದೆ. ನಿಧಾನಗತಿ ಆಟಕ್ಕೆ ಒತ್ತು ಕೊಟ್ಟು ಆಡ್ತಾ ಇದೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ರೇಸ್ ಎನ್ನುವ ತತ್ವಕ್ಕೆ ಒತ್ತು ಕೊಟ್ಟು ಆಡ್ತಾ ಇದೆ ಕಾರ್ನಾಡ್ ಕಿಂಗ್ಸ್. ದಿವಂಗತ ಕೀರ್ತಿಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಸ್ಮರಣಾರ್ಥವಾಗಿ ಸಾಗಿ ಬರ್ತಾ ಇದೆ ಬಂಟ್ಸ್ ಪ್ರೀಮಿಯರ್ ಲೀಗ್ 2022. ಮುಲ್ಕಿಯ 32 ಗ್ರಾಮದ 180 ಮಿಗಿಲಾದಂಥ ಯುವ ತಂಡನ ಕಟ್ಟಿಕೊಂಡು 12 ಆಟಗಾರರು 12 ತಂಡಗಳು 12 ಮಾಲಕರು ಈ ಪಂದ್ಯಕೂಟಕ್ಕೆ ವಿಶೇಷವಾದಂಥ ರಂಗನ್ನು ತುಂಬುತ್ತಾ ಇದ್ದಾರೆ. ಮೈದಾನದ ಒಳಭಾಗದಲ್ಲಿ ಆಟಗಾರರ ಬಣ್ಣ ಬಣ್ಣದ ಸಂಭಾಷಣೆಯ ಚಿತ್ತರ ಕಂಡು ಬಂದರೆ ಮೈದಾನದ ಹೊರಭಾಗದಲ್ಲಿ ಬಣ್ಣ ಬಣ್ಣದ ಜಾಹೀರಾತು ಮೂಲಕದ ಚಿತ್ತರವನ್ನು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಮೈದಾನಕ್ಕೆ ಕಾಮನ ಬಿಲ್ಲಿನ ಚಿತ್ತರ ವಿಲ್ಚರ್ ವೈಲೆಟ್ ಇಂಡಿಗೋ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಈ ರೀತಿಯ ವರ್ಣ ಸಿಂಚನ. ಮತ್ತೆ ತಟ್ಟುಬಿಟ್ಟು ಆಡುವ ಪ್ರಯತ್ನ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ 1 ಓಟಗಳು ಬರ್ತಾ ಇದೆ. ಹರಿ ದಂಡಿನಿಂದ ಬರ್ತಾ ಇದೆ. 120 ಓಟಗಳು ತಂಡಕ್ಕೆ ಆಸರೆ ಆಗ್ತಾ ಇದೆ. ತಂಡ ಒಟ್ಟು ಮತ್ತೆ ದಶಕದ ಪೂರೈಕೆ ಇನ್ನಷ್ಟೇ ಆಗಬೇಕಾಗಿದೆ. 9ಕ್ಕೆ 1 9-4-1. ಮತ್ತೆ ರಂಜಿತ್ ಈ ಮಧ್ಯೆ ಮತ್ತೆ ಪುಷ್ ಮಾಡುವ ಪ್ರಯತ್ನ ಬೌಲರ್ಸ್ ಬ್ಯಾಕ್ಸ್ ಆಡುವ ಪ್ರಯತ್ನ ಬರ್ತಾ ಇದೆ. 1 ಓಟಗಳು ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮುಕ್ತಾಯ ಕಂಡ ದ್ವಿತೀಯ ಓವರಲ್ಲಿ ತಂಡ ಒಟ್ಟು ಮೊತ್ತ 10. ಮೊದಲ ಓವರಲ್ಲಿ 4 ದ್ವಿತೀಯ ಓವರಲ್ಲಿ 6 ಒಟ್ಟಾಗಿ 7 ಎದುರಾಳಿಗಳಿಗೆ 10 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದೆ 12 ಎಸೆತಗಳ ಮುಂದೆ. ಬಹಳಷ್ಟು ಜಿದ್ದಿನ ಕಾಳಗವನ್ನು ಕಾಣುತ್ತಿರುವಂಥ ಮೊದಲ ಪಂದ್ಯದಿಂದಲೇ ಆರಂಭದ ಪಂದ್ಯದಿಂದಲೇ ಬಹಳಷ್ಟು ರೋಚಕತೆಯನ್ನು ಕಾಣುತ್ತಿರುವಂಥ ಈ ಒಂದು ಪಂದ್ಯಕೂಟ ಬಂಟ್ಸ್ ಪ್ರೀಮಿಯರ್ ಲೀಗ್
22ರ ಪ್ರತಿಷ್ಠಿತ ಪಂದ್ಯಾಟ. ಬಂಟ ಸಮಾಜದ ಬಾಂಧವರಿಗಾಗಿ ಮೀಸಲಾಗಿತ್ತಂತ ಈ ಒಂದು ವಿಶೇಷವಾದಂಥ ಪಂದ್ಯಾಟದ ನೆನಪಿಗೋಸ್ಕರ ಅಮಾನ ಶೆಟ್ಟರ ನೆನಪಿಗೋಸ್ಕರ ಈ ಒಂದು ಪಂದ್ಯವನ್ನು ನಡೆಸ್ತಾ ಇದೆ. ಬಂಟರ ಸಂಘ ಮುಲ್ಕಿ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ. ಯಶ್ ಎಸೆತಗಾರಿಕೆ ವಿಭಾಗದಲ್ಲಿ ಫುಲ್ ಟಾಸ್ ಭೀಮಾರ್ ಶೈಲಿಯ ಮಾದರಿ ಎಸೆತಗಳು. ಸ್ವಲ್ಪ ಮಟ್ಟಿಗೆ ಐಸಿಸಿಯ ನಿಯಮಗಳು ಕೂಡ ಎಸೆತಗಾರಿಕೆ ಮಾರಕ ಆಗ್ತಾ ಇದೆ. ಕ್ರಿಕೆಟ್ನ ಶ್ರೇಯಸ್ಸಿಗಾಗಿ ಮಾಡಿಕೊಂಡ ನೀತಿ ನಿಯಮಗಳು ಬಹುಶಃ ಎಸೆತಗಾರಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದುಬಾರಿ ಆಗ್ತಾ ಇದೆ, ಮಾರಕ ಆಗ್ತಾ ಇದೆ. ನೋ ಬಾಲ್, ಫ್ರೀ ಹಿಟ್ನ ಲಾಭ. ಹರಿಪ್ರಸಾದ್ಗೆ ಮೊದಲ ಫ್ರೀ ಹಿಟ್ನ ಲಾಭ ಲಭಿಸ್ತಾ ಇದೆ. ಕಾದು ಕುಳಿತ ಗಿಡುಗ ಈಗಲಾಯ್ಸ್ 12ಕ್ಕೆ 1 ಎನ್ನುವಂಥ ಸ್ಥಿತಿ. ಮೊದಲ ಓವರ್ನಲ್ಲಿ ಹುದ್ದರಿಯನ್ನು ಬಿಟ್ಕೊಂಡಂಥ ಕಾರ್ನಾಡ್ ಕಿಂಗ್ಸ್ ರನ್ಔಟ್ ರೂಪದಲ್ಲಿ ಬಿಟ್ಕೊಂಡಂಥ ಹುದ್ದರಿ ಎಸೆತಗಾರಿಗೆ ಇನ್ನಷ್ಟೇ ಯಶಸ್ಸು ಲಭಿಸಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಬಹಳ ಸುಂದರದ ಎಸೆತ. ಮತ್ತೆ ವೈಡ್ ಅನ್ನೋ ಸೂಚನೆ. ಫ್ರೀ ಹಿಟ್ ಕೌಂಟೇನ್ ಇನ್ನೂ ಕೂಡ ಜೀವಂತವಾಗಿದೆ. ಫ್ರೀ ಹಿಟ್ ಕಂಟಿನ್ಯೂ. ಧೀಮಂತ ನಾಯಕ, ಜನಸೇವಕ, ಅಜಾತ ಶತ್ರು ಎನ್ನುವಂಥ ನಗಲ್ಸೆಯನ್ನು ಪಡೆದಂಥ ಅಮರನಾಥ್ ಶೆಟ್ಟಿ ಅವರ ನೆನಪನ್ನು ಮಾಡಿಕೊಂಡು ಈ ಒಂದು ಪಂದ್ಯಾಟದ ಆಯೋಜನೆಯಲ್ಲಿ ಬಂಟರ ಸಂಘ ಮುಲ್ಕಿ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ. ಮಧ್ಯೆ ಅಡ್ಡ ಚೆಂಡು ಮತ್ತೆ ಸತತ ಬಳುವಳಿ ರೂಪದ ಬಹುಮಾನ ರೂಪದ ಓಟಗಳು. ಯುಗಾದಿ ಹಬ್ಬದ ಕೊಡುಗೆ ದಾಂಡಿಗರು ಮಾಡುವ ಕೆಲಸವನ್ನು ಬಹುಶಃ ಎಸೆತಗಾರರು ಮಾಡ್ತಾ ಇದ್ದಾರೆ. ಅಂಕಿ ಅಂಶ ಮಟ್ಟಿ ಬೆಳೀತಾ ಇದೆ. ತಂಡದ ಒಟ್ಟು ಮೊತ್ತ 14ಕ್ಕೆ ನೆಗೆತಾ ಇದೆ. ತೃತೀಯ ಓವರ್ ಚಾಲ್ತಿಯಲ್ಲಿ ನೇರ ನಿಖರತೆಯನ್ನು ಕಾದುಕೊಳ್ಬೇಕಾಗಿದೆ 7 ಇಂಡಿಯನ್ಸ್ನ ಎಸೆತಗಾರರು. ಮೊದಲ 2 ಓವರ್ ಸ್ವಲ್ಪ ಮಟ್ಟಿಗೆ ಕಬ್ಬಿಣದ ಕಡಲಾದರೆ ಈ ಒಂದು ಓವರಲ್ಲಿ ಇತರ ಓಟಗಳು ಬರ್ತಾ ಇದೆ. ಮಧ್ಯ ಔಟರ್ ಫ್ರೀ ಹಿಟ್ ನೇರವಾಗಿ ಗೂಟರಕ್ಷಣ ಕೈ ಸೇರಿದ್ರು ಕೂಡ ಓಟಗಳಿಗೆ ಬರ್ತಾ ಇಲ್ಲ, ಅಪಾಯ ಇಲ್ಲ. ಹುದ್ದರಿನ ನಷ್ಟವನ್ನು ಕಾಣ್ತಾ ಇಲ್ಲ ಕಾರ್ನಾಡ್ ಕಿಂಗ್ಸ್. ಬಹಳಷ್ಟು ಅನುಭವಿ ಆಟಗಾರ, ಹಿರಿಯ ಆಟಗಾರ ಹರಿಪ್ರಸಾದ್, ದೂರದ ಬೆಂಗಳೂರಿನಲ್ಲಿ ಉದ್ಯೋಗಿ. ಮತ್ತೆ ಯಶ್ ಅವರ ಸಹೋದರ ಶಿವಪ್ರಸಾದ್. ಈ ಮಧ್ಯೆ ಮತ್ತೆ ಔಟರೇಜ್ ಆಗ್ತದೆ. ಪ್ರಥಮ ಜಾರಿ ವಿಭಾಗದಲ್ಲಿ ಓಣಿ ವಿಭಾಗದಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 15 ಕಂಡ್ರೆ 7ರ ವೈಯಕ್ತಿಕ ಮೊತ್ತದಲ್ಲಿ ಹರಿ ನಾನ್ ಸ್ಟ್ರೈಕ್ ತುದಿಯಲ್ಲಿ. ಮತ್ತೆ ಯಶಸ್ ಈ ಮಧ್ಯೆ ಸುಂದರತೆ ಹೊಡೆತ ಅಷ್ಟೇ ಉತ್ತಮವಾದ ತಡೆತಗಳು ಕೂಡ ಕಂಡು ಬರ್ತಾ ಇದೆ. 1 ಓಟದ ಮಕ್ಕಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 14ಕ್ಕೆ ರಗುತ್ತಾ ಇದೆ. 16 for the loss of 1 wicket. ಬಹಳಷ್ಟು ವಿಶಾಲವಾದಂಥ ಜೂನಿಯರ್ ಕಾಲೇಜ್ ಮೈದಾನ, ಬಹಳಷ್ಟು ಪಂದ್ಯಗಳಿಗೆ ಸಾಕ್ಷಿಯಾದಂಥ ಮೈದಾನ. 1990ರಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಪಂದ್ಯಕ್ಕೆ ಸಾಕ್ಷಿಯಾದಂಥ ಮೈದಾನ. 7 ಸ್ಟಾರ್ ಕಾರ್ನಾಡಿಗರ ಆಶ್ರಯದಲ್ಲಿ ಸಾಗಿ ಬಂದಿತ್ತು ಪ್ರತಿಷ್ಠಿತ ರಾಜ್ಯ ಮಟ್ಟದ ಪಂದ್ಯಾಟ. ಆ ಒಂದು ಪಂದ್ಯದಲ್ಲಿ ಜೈ ಕರ್ನಾಟಕ ಬೆಂಗಳೂರು ಚಾಂಪಿಯನ್ ಆಗಿ ಮೂಡಿ ಬಂದಿತ್ತು. 1992ರಲ್ಲಿ ವಿಜಯ ಕಾಲೇಜ್ ಮೈದಾನದಲ್ಲಿ ಮಾನಿಶ್ ಮುಲ್ಕಿ ಅವರ ಆಶ್ರಯದಲ್ಲಿ ತುರ್ಲಾನ್ ಮಾನಿಶ್ ಟ್ರೋಫಿ ರಾಜ್ಯ ಮಟ್ಟದ 14 ಬೆಳಕಿನ ಪಂದ್ಯಾಟ ಮುಲ್ಕಿ ಪರಿಸರದಲ್ಲಿ ನಡೆದಿತ್ತು. ತೃತೀಯ ರಾಜ್ಯ ಮಟ್ಟದ ಪಂದ್ಯಾಟ ಮುಲ್ಕಿ ಪರಿಸರದಲ್ಲಿ ನವಭಾರತ ಮುಲ್ಕಿ KS ರಾವ್ ನಗರ ಮೈದಾನದಲ್ಲಿ ನಡೆಸಿಕೊಂಡಿದ್ರು. ತಂಡ ಒಟ್ಟು ಮೊತ್ತ 19ಕ್ಕೆ ನಗೀತಾ ಇದೆ. 3ನೇ ಓವರ್ನ ಕೊನೆ ಎಸೆತ. ಈ ಥರ ಓಟಗಳನ್ನು ಸೇರಿದರೆ ಒಟ್ಟು 9 ಓಟವನ್ನು ಬಿಟ್ಕೊಟ್ರು ಯಶ್. ಈ ಮಧ್ಯೆ ಬಲವಾದ ಮನವಿ ಪುರಸ್ಕಾರ ಬರ್ತಾ ಇಲ್ಲ. ಬಹಳಷ್ಟು ಉತ್ತಮವಾದ ತೀರ್ಪುಗಾರಿಕೆ ಬಿಡದಲ್ಲಿ ಚರಣ್ ಮಣಿಪಾಲ್ ಓವರ್ನ ಮುಕ್ತಾಯ. ಬಹಳಷ್ಟು ಪ್ರಮುಖ ಪಾತ್ರ ತೀರ್ಪುಗಾರ ಪೀಠ ಅಂದರೆ ಬಹಳಷ್ಟು ಪ್ರಮುಖ ಪಾತ್ರ ಕ್ರಿಕೆಟ್ನ ಇತಿಹಾಸದಲ್ಲಿ, ಬಹುಶಃ ಕ್ರೀಡೆ ಇತಿಹಾಸದಲ್ಲಿ ತೀರ್ಪುಗಾರರಿಗೆ ಬಹಳಷ್ಟು ಮಾತ್ರವಾದಂಥ ಉನ್ನತವಾದಂಥ ಸ್ಥಾನಮಾನ ಇದೆ. ಬಹುಶಃ ಹಗಲು ವೇಳೆ ಹದ್ದಿನ ಕಣ್ಣಂತೆ, ರಾತ್ರಿ ವೇಳೆ ಬಾವಲಿ ಕಣ್ಣಂತೆ. ಮುಕ್ತಾಯ ಕಂಡ 18 ಎಸೆತ 19 ಓಟವನ್ನು ಕಲೆ ಹಾಕ್ತಾ ಇದೆ. ಈ ಒಂದು ಹಂತದಲ್ಲಿ ಬಹುಶಃ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಮಾಡುವಂಥ ಹೊತ್ತು ಸತೀಶ್ ಮಣಿಪಾಲ ಮುಂದಿನ ಹಂತದಲ್ಲಿ ನಮ್ಮೊಂದಿಗೆ.
ಧನ್ಯವಾದಗಳು ಶಿಶಾಯಿಕಲ್ ಅವರೇ. 3 ಓವರ್ಗಳ ಬಳಿಕ ಈಗಾಗಲೇ 19 ಓಟವನ್ನು ದಾಖಲಿಸಿದ 18 ಓಟವನ್ನು ದಾಖಲಿಸಿದ ಈಗಾಗಲೇ 2 ಓಟವನ್ನು ಮತ್ತೆ ಪೂರೈಸ್ತಾ ಇದೆ. ತಂಡದ ಮೊತ್ತ 21 ಓಟವನ್ನು ದಾಖಲಿಸ್ತಾ ಇದೆ. ಸಚಿನ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಎರಡನೇ ಚೆಂಡು, ಫುಲ್ ಟಾಸ್ ಚೆಂಡು, ಲಾಂಗ್ ಆನ್ ಸುತ್ತಮುತ್ತ ಕ್ಷೇತ್ರಕ್ಷಣೆ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಮತ್ತೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಮತ್ತೆ 2 ಓಟಗಳ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ ಇವಾಗ 23 ಓಟವನ್ನು ತಲುಪ್ತಾ ಇದೆ. ಶಾಳ ಬಿದ್ದಿರುವಾದ ಚೆಂಡು ಕೊನೆಯ ಹಂತದಲ್ಲಿ 1 ಬೌನ್ಸ್ ಪಾಸ್ ಸುತ್ತಮುತ್ತ ಕ್ಷೇತ್ರಾಕ್ಷಣೆ ಮತ್ತೆ 2 ಓಟಗಳ ಪೂರೈಕೆನೀಗ ಪೂರೈಸ್ತಾ ಇದ್ದಾರೆ ಹರಿಪ್ರಸಾದ್ ಮತ್ತು ಶಿವಪ್ರಸಾದ್ ಸಹೋದರ ಆಟ ಅದೆಷ್ಟು ಓಟಗಳ ಪಾರ್ಟ್ನರ್ಶಿಪ್ ಅನ್ನು ಬೇಯಿಸ್ತಾ ನೋಡಬೇಕಾಗಿದೆ. ಇದರ ನಡುವೆ ಕ್ಯಾಚಿಗೊಂದು ಅವಕಾಶ ನಿಟ್ಟಲ್ಲಿ ಸುಲಭವಾದ ಕ್ಯಾಚ್. ಈಗ ಹರಿಪ್ರಸಾದ್ ಔಟ್. 4ನೇ ಓವರ್ನಲ್ಲಿ ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಕಿಂಗ್ಸ್ ಕಾರ್ನಾಡ್ನ ತಂಡ ಹರಿಪ್ರಸಾದ್ ಮತ್ತು ಶಿವಪ್ರಸಾದ್ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡಪ್ ಮಾಡಿದ್ರು. ಸಹೋದರ ಜೋಡಿ ಈಗ ಬ್ರೇಕ್ ಥ್ರೂ ಅನ್ನು ತರ್ತಾ ಇದೆ. 25ಕ್ಕೆ ಮತ್ತೊಂದು ವಿಕೆಟ್ನ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಗನರ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ದಿಹಾನ್ ಅಂಗನರ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈಗ ಶಿವಪ್ರಸಾದ್ಗೆ ಹೆಸರುವಾದ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಈ ಓವರ್ನಲ್ಲಿ ಡಬಲ್ಸ್ ಓಟಗಳ ಅತಿಯಾಗಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಿಂದೆ ಶಿವಪ್ರಸಾದ್, ಈಗ ಹರಿಪ್ರಸಾದ್. ದಿಹಾನ್ 2 ಓಟವನ್ನು ದಾಖಲಿಸಿರು. ಈ ರೀತಿಯಾಗಿ ಮತ್ತೆ 2 ಓಟಗಳ ಪಾರ್ಟ್ನರ್ಶಿಪ್ ಆಗ್ತಾ ಇದೆ. ರಿವರ್ಸ್ ಶಾಟ್, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ ಓವರ್ ಕಂಪ್ಲೀಟ್ ಅನ್ನು ಕಂಡುಕೊಳ್ತಾ ಇದೆ. ಫಸ್ಟ್ 4 ಓವರ್ಗಳು ಮುಗಿದ ಬಳಿಕ ತಂಡದ ಮೊತ್ತ 27ಕ್ಕೆ ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕಿಂಗ್ಸ್ ಕಾರ್ನಾಡ್ನ ತಂಡ. ಏಲಿಂಜ 11 ಮೊದಲ ಲೀಗ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಪಂದ್ಯ ತರುವ ಆದಿಚರಾರ್ಧರ ಸೀಮಂತೂರು ಮನಪ್ಪಾಡಿ ಮಾರ್ವೆಲ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಶಿವಪ್ರಸಾದ್ 1 ಓಟವನ್ನು ದಾಖಲಿಸಿದ್ರು. ಹೊಸ ದಾಂಡಿಗ ಸಾಗರ್. ಬೌಲರ್ ವೈಭವ್ 5ನೇ ಓವರ್ಗಾಗಿ ಸಾಗರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸುತ್ತಮುತ್ತಲಿಂದ ಎಸೆತ, ಸುತ್ತಮುತ್ತಲಿಂದ ಆಟ. ಸಾಗರ್ ಆಡ್ತಾ ಇದೆ ಶಾರ್ಟ್ ಮಿಡ್ ವಿಕೆಟ್ ಭಾಗದ ಮತ್ತೆ ವೈಫಲ್ಯತೆ ಕ್ಷೇತ್ರಾಕ್ಷಣೆಯಲ್ಲಿ ಮತ್ತೆ 2 ಓಟಗಳ ಪೂರೈಕೆಯನ್ನು ಈಗ ಸಾಗರ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಮತ್ತೆ 2 ಓಟಗಳ ಹೆಚ್ಚುವರಿ ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 30 ಓಟಗಳಿಗೆ ತಲುಪ್ತಾ ಇದ್ದಾರೆ. ವೈಭವ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಾಗರ್ಗೆ ಸರ್ವತ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಮೊದಲ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಇದು ಕೂಡ 3 ಚೆಂಡುಗಳ ಪಂದ್ಯಾಟ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ವೈಭವ್ ಅಂತಿಮ 3 ಚೆಂಡುಗಳಲ್ಲಿ ಅದೇ ಸೋಟವನ್ನು ನಿಲ್ಲಿಸ್ತಾರೆ ನೋಡಬೇಕಾಗಿದೆ. ಫುಲ್ ಟಾಸ್ ಚೆಂಡು, ತನ್ಮೂಲಕವಾಗಿ ಸಾಗರ್ ಕ್ಲೀನ್ ಬೌಲ್ಡ್. ಸಾಗರ್ ಬ್ಯಾಕ್ ಟು ಪೆವಿಲಿಯನ್. ಕಿಂಗ್ಸ್ ಕಾರ್ನಾಡ್ನ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ.
ಹೆಂದಾರಿ ಪ್ರಸಾದ್ ಇವಾಗ ಸಾಗರ್ನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಇವಾಗ ಅಂಗಣದ ಭಾಗದಲ್ಲಿ ಹೊಸ ದಾಂಡಿಗ ದಿಹಾನ್ 5ನೇ ಕ್ರಮಾಂಕದಲ್ಲಿ ಅಂಗಣದ ಭಾಗವನ್ನು ಕಳ್ಕೊಳ್ತಾ ಇದ್ದಾರೆ. ಲೀಗ್ನ ಮೊದಲ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ದಿಹಾನ್ ಪಡ್ಕೊಂಡಿದ್ರು. ಆ ಪಂದ್ಯದಲ್ಲಿ ಬಹಳ ಮರಿತೊಂದು ಬೌಲಿಂಗ್ ಅನ್ನು ಕೂಡ ಸಂಘಟಿಸಿದ್ರು. ಇವಾಗ ಅಂಗಣದ ಭಾಗದಲ್ಲಿ ದಾಂಡಿಗತನಕ್ಕೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತದೆ ನೋಡಬೇಕಾಗಿದೆ ದಿಹಾನ್ ಸ್ಟ್ರೈಕರಿಗೆ. ಬಹಳ ಮರಿತೊಂದು ಎಸೆತ ಬಹಳ ವೇಗವನ್ನು ಕಂಡುಕೊಳ್ತಾ ಇದೆ. ಓಟುಗಳಿಗೆ ಅವಕಾಶಗಳಿಲ್ಲ. ಇನ್ ಸ್ವಿಂಗ್ ಅಟ್ ಅಲವರಿ ಡಾಟ್ ಬಾಲ್. 5ನೇ ಓವರ್ನಲ್ಲಿ ವೈಭವ್ನ ಓವರ್ನಲ್ಲಿ ಓಟಗಳನ್ನು ನಿಲ್ಲಿಸುವಂತ ಎಲ್ಲ ಪ್ರಯತ್ನವನ್ನು ಈಗ ಏಲಿಂಜ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಹಳ ಸುತ್ತಮುತ್ತ ಬೌಲಿಂಗ್ ಕೂಡ ಸಂಘಟಿಸ್ತಾ ಇದೆ ವೈಭವ್. ಫುಲ್ ಟಚ್ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ದಿಹಾನ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ದಿಹಾನ್ ಎದುರಿಸಿದ ಮೊದಲ 2 ಚೆಂಡುಗಳು ಕೂಡ ಡಾಟಾ ಡೆಲಿವರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಓವರ್ ಮುಗೀತಾ ಇದೆ. 5ನೇ ಓವರ್ ಮುಗೀತಾ ಇದೆ. ತಂಡದ ಮೊತ್ತ ಕಿಂಗ್ಸ್ ಕಾರ್ನಾಡ್ನ ತಂಡ 30 ಓಟವನ್ನು ದಾಖಲಿಸ್ತಾ ಇದೆ. 4 ವಿಕೆಟ್ಸ್ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳ ಪಂದ್ಯಾಟ ಬಾಳ್ಕೊಳ್ತಾ ಇದೆ. ಅದೇ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಏಲೆಂಜ್ ಬಹಳ ಸುತ್ತಮುತ್ತ ಬೌಲಿಂಗ್ ಅನ್ನು ಸಂಘಟಿಸ್ತಾ ಇದೆ. 30 ಓಟವನ್ನು ಮಾತ್ರ ನೀಡ್ತಾ ಇದ್ದಾರೆ ಮೊದಲ 5 ಓವರ್ಗಳಲ್ಲಿ. ಅಂತಿಮ 6 ಚೆಂಡುಗಳಲ್ಲಿ ಅದೆಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ. ದಿಹಾನ್ ಮತ್ತು ಶಿವಪ್ರಸಾದ್ ಆದಷ್ಟು ಕೊನೆಯಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ. ಶಿವಪ್ರಸಾದ್ 1 ಓಟದ ಪೂರೈಕೆಯನ್ನು ಕೂಡ ಮಾಡಿದ್ರು. ಪಾಯಿಂಟ್ ಮೇಲೆ 1 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಓವರ್ಗಾಗಿ ಸನಾತ್ ದೇಹರಿಗೆ ಸೇರುವಂತ ಚೆಂಡು ಗ್ಯಾಪ್ ಶಾಟ್ ಇದೆ. ಯಕ್ಷಕಾವಾಸ್ ವಿಭಾಗದಲ್ಲಿ ಮೊದಲ ಓಟ ಪೂರ 2ನೇ ಓಟ ಈ ಹಂತದಲ್ಲಿ ಪೂರೈಕೆಯೂ ಕೂಡ ಬಾಸ್ ಒಂದು ಉತ್ತಮ ರನ್ ಬಿಟ್ವೀನ್ ವಿಕೆಟ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಶಿವಪ್ರಸಾದ್ ಮತ್ತು ದಿಹಾನ್ ಮೊದಲ ಚೆಂಡಲ್ಲಿ ಶಿವಪ್ರಸಾದ್ 1 ಓಟವನ್ನು ದಾಖಲಿಸಿದ್ರು. 2ನೇ ಚೆಂಡಲ್ಲಿ ದಿಹಾನ್ 2 ಓಟವನ್ನು ಸುಲಭ ಸಾಧ್ಯವಾಗಿ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ತಂಡದ ಮೊತ್ತ ಕೂಡ 33 ಓಟವನ್ನು ತಲುಪ್ತಾ ಇದೆ. ಕೊನೆಯ 4 ಚೆಂಡುಗಳು ಬಾಳ್ಕೊಳ್ತಾ ಇದೆ. ಸನಾತ್ 3ನೇ ಚೆಂಡು ಅಕ್ರಾಸ್ ಲೈನ್ಗೆ ಬರ್ತಾ ಇದ್ರು. ಬಾಯಿ ಮೂಲಕವಾಗಿ 1 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ಸ್ಗೂ ಶೆಟ್ಟಿ ಕೆಮ್ರಾಲ್, ಮೊಂಡ ಶೆಟ್ಟಿ ಉಳೆಪಾಡಿ, ಲವ ಶೆಟ್ಟಿ ಕೆಮ್ರಾಲ್ 34. ಆದಿತ್ಯನಾರ್ದನ ಸಿಮಂತವರು ತಪ್ಪೆ ಜಾಗಿರೋದು ಚೆಂಡು ರಿಟರ್ನ್ ಕ್ಯಾಚ್ ಇಲ್ಲ. ಸೆಲೆಬ್ರಿಟಿ ವಿಭಾಗದಲ್ಲಿ 1 ಹ್ಯಾಂಡೆಡ್ ಕ್ಯಾಚ್. ಈಗ ಬಾಸ್ ಒಂದು ಉತ್ತಮ ಚೆಂಡು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಶಿವಪ್ರಸಾದ್ ಕ್ಯಾಚ್ ಔಟ್ ಬ್ಯಾಕ್ ಟು ಪೆವಿಲಿಯನ್. ಕ್ಯಾಪ್ಟನ್ ಕ್ಲೀನ್ ಕಮ್ ಫಾರ್ ದ ಟಾಪ್. ಕೊನೆಯ ಓವರ್ನಲ್ಲಿ ಈಗ ಶಿವಪ್ರಸಾದ್ನ ವಿಕೆಟ್ ಉರುಳುತ್ತಾ ಇದೆ. ಆ ನಿಟ್ಟಲ್ಲಿ 34ಕ್ಕೆ ಮತ್ತೊಂದು ವಿಕೆಟ್ನ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ಕಿಂಗ್ಸ್ ಕಾರ್ನಾಡಿನ ತಂಡ. ಏಲೆಂಜ್ 11 ಹೋದ ಬಾಲ್ ಸುತ್ತಮುತ್ತ ಬೌಲಿಂಗ್ ಅನ್ನು ಸಂಘಟಿಸ್ತಾ ಇದೆ. ಬಾಲ್ ಸುತ್ತಮುತ್ತ ಒಂದು ಕ್ಷೇತ್ರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಅಂತಿಮ ಓವರ್ನಲ್ಲಿ ಈಗ ಸನಾತ್ ಮತ್ತು ಸ್ಕಾರ್ಕಿ ಭಾಗದಲ್ಲಿ ದಿಹಾನ್ಗೆ ಹೆಸರುವಾದ ಚೆಂಡು ಮತ್ತೊಂದು ಕ್ಯಾಚ್. ಈಗ ಲಾಂಗ್ ಆಫ್ ಸೀಮರೆ ಕ್ಯಾಚಿನಲ್ಲಿ ದಿಹಾನ್ ಔಟ್. ಬ್ಯಾಕ್ ಟು ಬ್ಯಾಕ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಉಳಿಸ್ತಾ ಇದ್ದಾನೆ ಸನಾತ್ ಕೊನೆಯ ಓವರ್ನಲ್ಲಿ. ಅಂಗನ ಒಳಭಾಗದಲ್ಲಿ ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಅಂಗನ ದಿನೇಶ್ ಈಗ ಹೊಸ ದಾಂಡಿಗರು
ಸ್ಟ್ರೈಕರ್ಗೆ ಸಂತೋಷ್ ಸ್ಟ್ರೈಕರಿಗೆ ದಿನೇಶ್ ಸ್ಟ್ರೈಕರ್ಗೆ ಬರ್ತಾ ಇದ್ದಾರೆ. ಸಂತು ನಾನ್ ಸ್ಟ್ರೈಕರ್ಗೆ. ಸನಾತನ ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಹ್ಯಾಟ್ರಿಕ್ ಅವಕಾಶ ಇದೆ. ಅನಿಟ ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಲೆಗ್ ಬಾಯ್ ರೂಪದಲ್ಲಿ ಮೊದಲ ಓಟ ಪೂರೈಕೆ. ಎರಡನೇ ಓಟ ಈ ಹಂತದಲ್ಲಿ ಅಂಪೈರ್ ಅಂಪೈರ್ಸ್ ಟೂ ರನ್ಸ್ ಕಂಪ್ಲೀಟ್ ಅಲ್ಲ. ಎರಡು ಓಟಗಳು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 36 ಓಟವನ್ನು ದಾಖಲಿಸ್ತಾ ಇದ್ದಾರೆ. 37 ಓಟಗಳ ಒಂದು ಟಾರ್ಗೆಟ್ ಅನ್ನು ಈಗ ಕಿಂಗ್ಸ್ ಕಾರ್ನಾಡಿನ ತಂಡ 7-11 ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. ಪಂದ್ಯ ತರುವಾಯ ಆದಿ ಜನಾರ್ದನ ಸಿಮಂತೂರು ಮನಂಪಾಡಿ ಮಾರ್ವೆಸ್ ಅನ್ನು ಎದುರಿಸ್ತಾ ಇದ್ದಾರೆ. ಆ ನಂತರ ಅಧಿಕಾರಿ ಬೆಟ್ಟ ಅವೆಂಜರ್ಸ್ ಸೂರಗಿರಿ ಸ್ಟ್ರೈಕರ್ಸ್ ಅನ್ನು ಎದುರಿಸ್ತಾರೆ. ಕೊಳತ್ತೂರು ವಾರಿಯರ್ಸ್ ಶೆಟ್ಟಿ ಫೈಟರ್ಸ್ ಪುನರೂರನ್ನು ಈ ದಿನದ ಲೀಗ್ನ ಕೊನೆ ಪಂದ್ಯಾಟವಾಗಿ ಆಡ್ತಾರೆ. ಬಂದ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ 2 ದಿನಗಳ ಕಾಲ ನಡೆಯುವಂತ ಬಾಸ್ ಒಂದು ಉತ್ತಮ ರೀತಿಯೊಂದು ಕ್ರಿಕೆಟ್ ಟೂರ್ನಮೆಂಟ್ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣ ಮುಲ್ಕಿಯಲ್ಲಿ ನಡೀತಾ ಇದೆ. ದಿವಂಗತ ಕೀರ್ತಿಶೇಷ ಅಮರ ಶೆಟ್ಟಿ ಅವರೊಂದು ಸ್ಮರಣಾರ್ಥ ಸವಿ ನೆನಪಿಗಾಗಿ ಅವರು ಗತಿಸಿದ 2 ವರ್ಷಗಳ ಬಳಿಕ ಬಾಸ್ ಒಂದು ಉತ್ತಮ ರೀತಿಯೊಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾ ಇದೆ. ಕೀರ್ತಿರೇಶ್ ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಇವರ ಆಶ್ರಯದಲ್ಲಿ ಮತ್ತು ಇವಾಗ ಮಹಿಳಾ ವಿಭಾಗ ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುವಂತಹ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗ್ತಾ ಇದೆ. ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಟ್ರೋಫಿ 2 ದಿನಗಳ ಕಾಲ ಬಂಟ್ಸ್ ಸಮಾಜ ಬಾಂಧವ ಪ್ರತಿಷ್ಠಿತ ಪಂದ್ಯಾಟವಾಗಿ ಜರುಗ್ತದೆ. 32 ಗ್ರಾಮಗಳು ಒಟ್ಟಾಗಿ ಮುಲ್ಕಿ ವಲಯ ಮಟ್ಟದ ಮತ್ತೊಂದು ವ್ಯವಸ್ಥಿತ ಪಂದ್ಯಾಟವನ್ನು ಆಯೋಜಿಸ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಜರುಗ್ತಾ ಇದೆ. 37 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ. 37 ಟಾರ್ಗೆಟ್, 36 ಎಸೆತಗಳಲ್ಲಿ ಕಿಂಗ್ಸ್ ಕಾರ್ನಾಡ್ನ ತಂಡ 7-11 ತಂಡಕ್ಕೆ ನೀಡ್ತಾ ಇದೆ. ತರುವಾಯ ಆದಿ ಜನಾರ್ದನ ಸಿಮಂತೂರು ಮನಂಪಾಡಿ ಮಾರ್ವೆಲ್ಸ್ ಅನ್ನು ಎದುರಿಸ್ತಾರೆ. ಟಾಸ್ ಜಯಿಸಿದ ತಂಡ ಆದಿ ಜನಾರ್ದನ ಸಿಮಂತೂರು ಈಗಾಗಲೇ ಕ್ಷೇತ್ರಾಕ್ಷಣೆ ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಆ ನಿಟ್ಟಲ್ಲಿ 36 ಚೆಂಡು 37 ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಮೊದಲ ಓವರ್ಗಾಗಿ ಕಿಂಗ್ಸ್ ಕಾರ್ನಾಡ್ ಶಿವಪ್ರಸಾದ್ ಅನ್ನು ಪರಿಚಯಿಸ್ತಾ ಇದೆ. ಬಹಳ ಸುತ್ತಮುತ್ತ ಚೆಂಡು ಬೌಲಿಂಗ್ ಸಂಘಟಿಸಬಲ್ಲಂತ ಅತ್ಯುತ್ತಮ ಬೌಲರ್ ಕೂಡ ಶಿವ ಈಗ ಮೊದಲ ಓವರ್ಗಾಗಿ ಬರ್ತಾ ಇದ್ದಾರೆ. ಮೊದಲ ಚೆಂಡು ಟಾಪೇಜ್ ಆಗ್ತಾ ಇದೆ. ಸಿಲಿಬಿಡ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಮೊದಲ ಹಂತದಲ್ಲಿ ಕೈ ಜಾರಿದ್ರು ಕೂಡ ಅಂತಿಮ ಹಂತದಲ್ಲಿ ಮತ್ತೋರ್ವ ಕ್ಷೇತ್ರಾಕ್ಷ ಈಗ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಪತನ 0-1. ಈಗ 7-11 ತಂಡ 37 ಓಟಗಳ ಸುಲಭದ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. 0ಕ್ಕೆ ಮೊದಲ ವಿಕೆಟ್ ಡಕ್ಔಟ್ ಅನ್ನು ಕಂಡುಕೊಳ್ತಾ ಇದ್ದಾರೆ. 7 ನಾಯಕರು 12th ಪ್ಲೇಯರ್ ಅನ್ನ ಕಳಿಸ್ಕೊಡಿ. ಮೊದಲೇ ಹೇಳಿದ ಹಾಗೆ ಶಿವಪ್ರಸಾದ್ ಯಾವುದೇ ಹಂತದಲ್ಲಿ ವಿಕೆಟ್ಸ್ಗಾರ ಉಳಿಸಬಲ್ಲದ ಸಮರ್ಥ ಎಸೆಗಾರ ಕೂಡ. ಆ ನಿಟ್ಟಿನ ಮೊದಲ ಓವರ್ನ ಮೊದಲ ಚೆಂಡಲ್ಲಿ ಈಗ 7-11 ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ.
ಎರಡನೇ ಚೆಂಡು ಸುತ್ತಮರ ಚೆಂಡು ಆಟ ತಟ್ಟಿಬಿಟ್ಟು ಒಂದೂರದ ಪೂರೈಕೆ ಸೆಲಿಮಿಟ್ ಆಫ್ ವಿಭಾಗದಲ್ಲಿ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ ಏಲಿಂಜ 11 1-1. ಶಿವಪ್ರಸಾದ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ ಯಾಕ್ಷ ಕವರ್ ವಿಭಾಗದಲ್ಲಿ ಸುಂದರತೆ ಒಂದು ಹೊಡೆತ ರಿತೇಶ್ ಮತ್ತು ಸನತ್ ಅದೇ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಸನತ್ 2 ಓಟದ ಒಂದು ಪೂರೈಕೆಯನ್ನು ಕೂಡ ಮಾಡಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಫುಲ್ ಟಚ್ ಚೆಂಡು ಗ್ಯಾಪ್ ಶಾಟ್ ಇದ್ದಾರೆ ಮಿಡಲ್ ವಿಭಾಗದಲ್ಲಿ ಅವನ ಕ್ಷೇತ್ರರಕ್ಷಕರು ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಚೆಂಡನ ತಳಿತಾ ಇದ್ದಾರೆ. ಮತ್ತೆ ಓಟಗಳು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 3 ಓಟಗಳ ಪೂರೈಕೆ ಆಗ್ತಾ ಇದೆ. ಸನತ್ 3 ಓಟವನ್ನು ಪೂರೈಸಿದ್ರು. ಸ್ಟ್ರೈಕರ್ಗೆ ಈಗ ರಿತೇಶ್ ಬರ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇನ್ಸೈಡ್ ಎಡ್ಜ್ ಆಗಿರುವಂತಹ ಚೆಂಡು ಓಟಗಳಿಗೆ ಅವಕಾಶಗಳಿಲ್ಲ. ಬ್ಯಾಕ್ವರ್ಡ್ ಲೆಗ್ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಶಿವಪ್ರಸಾದ್ ಮಾಡಿಕೊಡ್ತಾ ಇಲ್ಲ. ರಿತೇಶ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಮತ್ತೆ ಡಾಟ್ ಬಾಲ್. ಮೊದಲ ಓವರ್ ಮುಕ್ತಾಯ 6-1. ಏಲಿಂಜ 11 37 ಓಟಗಳ ಒಂದು ಟಾರ್ಗೆಟ್ಗಾಗಿ ಮೊದಲ 6 ಚೆಂಡುಗಳನ್ನು ಎದುರಿಸಿದ ತಂಡ 6 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಕುಡತೂರು ವಾರಿಯರ್ಸ್ ಮತ್ತು ಫೈಟರ್ ಸಿಟಿ ಪುನರೂರು ತಂಡದ ನಾಯಕರು ವೇದಿಕೆಗೆ ಬರಬೇಕು. ಕುಡತೂರು ವಾರಿಯರ್ಸ್ ಮತ್ತು ಫೈಟರ್ ಸಿಟಿ ಪುನರೂರು 9ನೇ ಪಂದ್ಯದ ನಾಯಕರು ವೇದಿಕೆಗೆ ಬರಬೇಕು ದಯಮಾಡಿ. ಕುಡತೂರು ವಾರಿಯರ್ಸ್ ಮತ್ತು ಫೈಟರ್ ಸಿಟಿ ಪುನರೂರು. ಕಿಂಗ್ಸ್ ಕಾರ್ನಾಡಿಗೆ ಸಹೋದರ ಆಟ ಒಂದು ಹಂತದಲ್ಲಿ ಧನಾತ್ಮಕ ಮೊತ್ತವಾಗಿ ಸಾಗ್ತಾ ಇದೆ. ಹಿಂದೆ ಬ್ಯಾಟಿಂಗ್ ವಿಭಾಗದ ಶಿವಪ್ರಸಾದ್ ಹರಿಪ್ರಸಾದ್, ಇವಾಗ ಬೌಲಿಂಗ್ ವಿಭಾಗದಲ್ಲಿ ಮತ್ತೆ ಸಹೋದರರು ಕಾಣಿಕೊಳ್ತಾ ಇದ್ದಾರೆ. ಹಿಂದೆ ಶಿವಪ್ರಸಾದ್ ಬೌಲಿಂಗ್ ಅನ್ನು ಮಾಡಿದ್ರು. 6 ಓಟಗಳಿಗೆ ಅವಕಾಶ ಮಾಡಿಕೊಂಡು ಪ್ರಮುಖ ವಿಕೆಟ್ ಅನ್ನು ಕೂಡ ಉರುಳಿಸಿದ್ರು. ಇವಾಗ ಹರಿಪ್ರಸಾದ್ ಎಸ್ಕಾರ್ಕಿ ಭಾಗದಲ್ಲಿ ಬರ್ತಾ ಇದ್ದಾರೆ. ಸನತ್ ಸ್ಟ್ರೈಕರ್ಗೆ ಮೊದಲ ಚೆಂಡು ನೋಬಾಲ್ ಅನ್ನುವಂತ ತೀರ್ಮಾನ ಬರ್ತಾ ಇದೆ. ನಿರ್ಣಾಯಕರ ಪೀಠದಲ್ಲಿ ನೋಬಾಲ್ ಅನ್ನುವಂತ ಒಂದು ತೀರ್ಮಾನ. ದೀಕ್ಷಿತ್ ಮ್ಯಾಂಗ್ಳೂರ್ ಈಗಾಗಲೇ ನೋಬಾಲ್ ಅನ್ನುವಂತ ಒಂದು ತೀರ್ಮಾನವನ್ನು ನೀಡ್ತಾ ಇದ್ದಾರೆ. ಫಟ್ ನೋಬಾಲ್ ಇದೆ. ಆ ನಿಟ್ಟ ಓವರ್ ಸ್ಟೆಪ್ ಅನ್ನ ಕಂಡುಕೊಂಡ್ರು. ಆ ನಿಟ್ಟ ಫ್ರೀ ಅವಕಾಶ ಮುಂದುವರಿತಾ ಇದೆ. 1+1 ಸ್ಕೋರ್ 8 ಲಾಸ್ ಆಫ್ 1. ಫ್ರೀ ಅವಕಾಶ ಇದೆ. ಉಚಿತ ಚೆಂಡು ಈಗ ಎಸ್ಕಾರ್ಕಿ ಭಾಗದಲ್ಲಿ ಹರಿಪ್ರಸಾದ್. ಸುತ್ತಮರಿತ ಆಟ ಕೊನೆಯ ಹಂತದಲ್ಲಿ ಸುತ್ತಮರಿತ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಫ್ರೀಟ್ ನಲ್ಲಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ ಏಲಿಂಜ 11 ತಂಡ. ರಿತೇಶ್ 2 ಓಟದ ಒಂದು ಪೂರೈಕೆಯನ್ನು ಕೂಡ ಮಾಡಿದ್ರು. ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. 37 ಓಟಗಳೊಂದು ಸುಲಭದ ಟಾರ್ಗೆಟ್ ಇದೆ. ಆದ್ರೆ ಫಲಿತಾಂಶ ಅದ್ಯಾವ ರೀತಿಯಲ್ಲಿ ಬರ್ತದೆ ನೋಡಬೇಕಾಗಿದೆ. ಡಾಟ್ ಬಾಲ್ ಚೆಂಡಿನ ಗತಿ ಪರಿವರ್ತನೆಯನ್ನು ಮಾಡಿದ್ರು ಹರಿಪ್ರಸಾದ್. ಹಿಂದೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಿಂದೆ ನೋ ಬಾಲ್ ಅನ್ನು ಎಸೆದ್ರು. ಆದ್ರೆ ಇವಾಗ ಡಾಟ್ ಬಾಲ್ ಅನ್ನು ಮಾಡ್ತಾ ಇದ್ದಾರೆ ಹರಿಪ್ರಸಾದ್. ರಿತೇಶ್ ಮತ್ತೆ 1 ಓಟಗಳ ಪೂರೈಕೆ ಆಗ್ತಾ ಇದೆ. ದುರ್ಬಲ ಕ್ಷೇತ್ರರಕ್ಷಣೆ ಮತ್ತೆ ಕಳಪೆ ಫೀಲ್ಡಿಂಗ್. ಈಗ ಕ್ಷೇತ್ರರಕ್ಷಣೆ ಎಡವಿಕೆಯನ್ನ ಮಾಡಿದ್ರು. ಮತ್ತೆ 2 ಓಟಗಳ ಒಂದು ಸೇರ್ಪಡೆಯನ್ನ ಕಂಡುಕೊಳ್ತಾ ಇದ್ದಾರೆ. 2 ಓಟಗಳ ಹೆಚ್ಚುವರಿ ಓಟಗಳನ್ನ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. 1ರ ಬದಲಿಗೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕ್ಷೇತ್ರರಕ್ಷಕರು. ರಿತೇಶ್ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಚೆಂಡು ಹಾದು ಹೋಗ್ತಾ ಇದೆ. ಮೊದಲ ಓಟ ಪೂರೈಕೆ. 2ನೇ ಓಟ ಸನತ್ ಬಾಸ್ ಒಂದು ಮುಂದೆ ಬಂದು ಕ್ರಮಿಸಿದ್ರು. ರಿತೇಶ್ಗೆ ಕರೆಯನ್ನು ನೀಡಿದ್ರು. ನಾಯಕರು ವೇದಿಕೆಗೆ ಬರಬೇಕು. ಲಾಸ್ಟ್ ಕಾಲ್. ರಿತೇಶ್ ಹಿಂದೆ ಸರಿತಾ ಇದ್ದಾರೆ.
ಕೇವಲ ಒಂದು ಓಟಕ್ಕೆ ಅವಕಾಶ ಮಾತ್ರ ಮಾಡಿಕೊಡ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ಸ್ಮನ್. ಔಟರ್ ಏಜ್ ಆಗಿರುವಂತ ಚೆಂಡು, ಶಾರ್ಟ್ ಮ್ಯಾನ್. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ ಒಂದೇ ಸೆತ 2ನೇ ಓವರ್ನಲ್ಲಿ ಬಾಕಿ ಉಳಿಸ್ತಾ ಇದ್ದಾರೆ ಹರಿಪ್ರಸಾದ್. ಫುಲ್ ಟಚ್ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ. ಈ ಬಾರಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬಿಪಿಎಲ್ ಬೌಂಡ್ರಿ. ರಿತೇಶ್ ಕೊನೆ ಚೆಂಡಲ್ಲಿ ಸುಂದರತೆ ಒಂದು ಗ್ಯಾಪ್ ಶಾಟ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಈ ರೀತಿಯಾಗಿ ಮೊದಲ 2 ಓವರ್ಗಳು ಮುಗಿತಾ ಇದೆ. ಮುಗಿದ 2 ಓವರ್ಗಳಲ್ಲಿ ಈಗ ತಂಡದ ಮೊತ್ತ 18 ಓಟಗಳಿಗೆ ತಲುಪ್ತಾ ಇದ್ದಾರೆ. ಮೊದಲ ಚೆಂಡಲ್ಲಿಯೇ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ 18 ಓಟಗಳು ಒಂದು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡಪ್ ಮಾಡ್ತಾ ಇದೆ. ಸನತ್ ಮತ್ತು ರಿತೇಶ್ ಬಹಳ ಸುತ್ತಮುತ್ತ ಒಂದು ಜೊತೆಟವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ 2 ಓವರ್ಗಳು ಮುಗಿದ ಬಳಿಕ 18ಕ್ಕೆ 1 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಇಪ್ಪತ್ತ 19 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಫುಲ್ ಟಾಸ್ ಚೆಂಡು ಬಾಯಿ ಮೂಲಕ ಒಂದೆರಡು ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ದಿಹಾನ್ ಮೊದಲ ಲೀಗ್ನ ಪಂದ್ಯಾವಳಿಯಲ್ಲಿ ಮ್ಯಾಜಿಕ್ ಬೌಲಿಂಗ್ ಅನ್ನು ಮಾಡಿದ್ರು. ಈ ಪಂದ್ಯ ಅದೇ ರೀತಿಯ ಮ್ಯಾಜಿಕ್ ಮಾಡ್ತಾರೆ, ನೋಡ್ಬೇಕಾಗಿದೆ. ಆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಈತ ನಡುವೆ ಶಾರ್ಟ್ ಬಿಟ್ ವಿಕೆಟ್ ಭಾಗದ ಕ್ಷೇತ್ರರಕ್ಷಕರಿಲ್ಲ, ಗ್ಯಾಪ್ ಶಾಟ್ ಇದೆ. ಆ ನಿಟ್ಟಿನಲ್ಲಿ ದಿನೇಶ್ ಈಗ ಕ್ಷೇತ್ರಕ್ಷಣೆ ಬರ್ತಾ ಇದ್ರು. ತನ್ಮೂಲಕವಾಗಿ ಮತ್ತೆ ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 3 ಓಟಗಳ ಪೂರೈಕೆ. ರಿತೇಶ್ ಪಾಸ್ ಸುತ್ತಮುತ್ತ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸನತ್ ಕೂಡ ಅವರಿಗೆ ಬಹಳ ಸುತ್ತಮುತ್ತ ಒಂದು ಸಾಥನ್ನು ನೀಡ್ತಾ ಇದ್ದಾರೆ. 37 ಓಟಗಳೊಂದು ಸುಲಭದ ಟಾರ್ಗೆಟ್ ಇದ್ರೂ ಕೂಡ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಕಳಕೊಂಡು ಒತ್ತಡಕ್ಕೆ ಸಿಲುಕಿದ ತಂಡ ಏಲಿಂಜ 11 ಅವರಂತ ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡಪ್ ಮಾಡ್ತಾ ಇದ್ದಾರೆ. ನೋ ಬಾಲ್ ಪ್ಲಸ್ 5 ಲೆಗ್ ಲಾಂಗ್ ಲೆಗ್ ಚೆಂಡು ಹಾದು ಹೋಗ್ತಾ ಇದೆ. ಮತ್ತೆ 1+2 3 ಓಟಗಳು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ದಿಹಾನ್ ಓವರ್ ಕೈ ಕೊಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಈಗ 25ಕ್ಕೆ ತಲುಪ್ತಾ ಇದೆ. ಫುಲ್ ಟಾಸ್ ಚೆಂಡು ಸ್ಕಾರ್ಲಾಗಿ ಭಾಗದ ಒಂದೆರಡು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಫೀಟ್ನ ಅವಕಾಶಗಳಿತ್ತು, ಆದರೆ 1 ಓಟವನ್ನು ಈಗ ಸನ ದಾಖಲಿಸ್ತಾ ಇದ್ದಾರೆ. 26 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ ಕೇವಲ 11 ಓಟಗಳ ಅವಶ್ಯಕತೆ ಮಾತ್ರ ಇದೆ ಏಲಿಂಜ 11 ತಂಡಕ್ಕೆ. ಸುತ್ತಮುತ್ತ ಹೊಡೆತ ಕೊನೆ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ರಿತೇಶ್ ಔಟ್. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ದಿಹಾನಿ ಹಂತದಲ್ಲಿ ವಿಕೆಟ್ ಅನ್ನು ಉಳಿಸಿದ್ರು. ಈ ಓವರ್ನ ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಜಯಕ್ಕಾಗಿ ಕೇವಲ 11 ಓಟಗಳು ಮಾತ್ರ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ರಿತೇಶ್ ಮತ್ತು ಸನತ್ ಬಾಸ್ ಒಂದು ಉತ್ತಮ ಒಂದು ಪಾರ್ಟ್ನರ್ಶಿಪ್ ಅನ್ನು ಬೆಳೆಸಿದ್ರು. ಈಗ ಪಾರ್ಟ್ನರ್ಶಿಪ್ ಬ್ರೇಕಪ್ ಆಗ್ತಾ ಇದೆ. ದಿಹಾನ್ ರಿತೇಶ್ ವಿಕೆಟ್ ಉಳಿಸಿದ್ರು. ಆಂಗಣ ಭಾಗದಲ್ಲಿ ಹೊಸ ದಾಂಡಿಗ ಭರತನ ಎಂಟ್ರಿ ಆಗ್ತಾ ಇದೆ. ಮತ್ತೆ ದಿಹಾನ್ ಟು ಭರತ್. ಫುಲ್ ಟಚ್ ಚೆಂಡು ಮಿಡ್ ಆಫ್ ವಿಭಾಗದ ಒಂದೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓಟ ಈ ಹಂತದಲ್ಲಿ ಮತ್ತೆ ಪೂರೈಕೆಯೂ ಕೂಡ ಬಹಳ ಸುತ್ತಮುತ್ತ ಒಂದು ಗ್ಯಾಪ್ ಶಾಟ್ ಇದೆ. ಕೊನೆ ಹಂತದಲ್ಲಿ 2 ಓಟಗಳಿಗೆ ಸನತ್ ಕರೆಯನ್ನು ಕೊಟ್ಟಿದ್ರು, ಆದರೆ ಭರತ್ ಕೂಡ ಬಹಳ ಸುತ್ತಮುತ್ತ ಒಂದು ರನ್ನಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ಮತ್ತೆ 28 9 ಓಟಗಳು
ಜಯಕ್ಕಾಗಿ ಬರಬೇಕಾಗಿದೆ. 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾಟ ಬಿದ್ದಿರುವಂತ ಚೆಂಡು ಸ್ಕರ್ಲಾಗಿ ಭಾಗದಲ್ಲಿ 1 ಓವರ್ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕೋರ್ 29. ಜಯಕ್ಕಾಗಿ 18 ಎಸೆತ 8 ಓಟಗಳು ಬರಬೇಕಾಗಿದೆ. ಸುಲಭವಾಗಿ ಜಯದತ್ತ ಮುನ್ನೋಗ್ತಾ ಇರುವಂತಹ ತಂಡ ಏಲಿಂಜೆ 11. ಈ ಪದರ್ ತರುವಾಯ ಆದಿ ಜನಾರ್ದನ ಸೀಮಂತೂರು ಮನಂಪಾಡಿ ಮಾರ್ವೆಲ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಟಾಸ್ ಜಯವನ್ನು ದಾಖಲಿಸಿದ ಆದಿ ಜನಾರ್ದನ ಸೀಮಂತೂರು ಈಗಾಗಲೇ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾರೆ ಅನ್ನುವಂಥ ತೀರ್ಮಾನವನ್ನು ಕೂಡ ತಿಳಿಸ್ತಾ ಇದ್ದಾರೆ. 18 ಎಸೆತ 8 ಓಟಗಳ ಅವಶ್ಯಕತೆ. ಬೌಲಿಂಗ್ ವಿಭಾಗದಲ್ಲಿ ಸಂತು ತೀರಾ ಶಾಟ್ ಆಗಿ ಬಿದ್ದ ಚೆಂಡು ರಿವರ್ಸ್ ಶಾಟ್. ಈ ಬಾರಿ ಭರತ್ ಔಟ್. ಭಾರತನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 3ನೇ ವಿಕೆಟ್ ಈಗ ಏಲಿಂಜೆ 11 ಕಳ್ಕೊಳ್ತಾ ಇದೆ. 17 ಎಸೆತ ಜಯಕ್ಕಾಗಿ 8 ಓಟಗಳ ಅವಶ್ಯಕತೆ ಇದೆ. ಸುಲಭವಾಗಿ ಜಯದತ್ತ ಮುನ್ನೋಗ್ತಾ ಇರುವಂತ ಏಲಿಂಜೆ 11 ಈ ಹಂತದಲ್ಲಿ ಕೂಡ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆಂಗಣದ ಭಾಗದಲ್ಲಿ ಹೊಸ ದಾಂಡಿಗನೇ ಎಂಟ್ರಿ ಆಗ್ತಾ ಇದೆ. 5ನೇ ಕ್ರಮಾಂಕದಲ್ಲಿ ಅಭಿಷೇಕ್. ಸನತ್ ನಾನ್ ಸ್ಟ್ರೈಕರಿಗೆ ಸಂತು ಮತ್ತೆ ಸ್ಕಾರ್ಕೆ ಭಾಗದಲ್ಲಿ. ಸಂತೂರ ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಪಡ್ಕೊಂಡಿದ್ರು. ಈಗ ಲಾಂಗ್ ಆಫ್ ವಿಭಾಗ 1 ಓವರ್ ಪೂರೈಕೆಯನ್ನು ಅಭಿಷೇಕ್ ಮಾಡಿದ್ರು. ಸ್ಕೋರ್ 30ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಮೊದಲ 2 ಚೆಂಡುಗಳಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುತ್ತಮುತ್ತಲಿನ ಆಟ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 1 ಓವರ್ದ ಅವಶ್ಯಕತೆ ಕೂಡ ಇದೆ. ಸಿಂಗಲ್ಸ್ ಆಟವನ್ನು ಆಡಿಕೊಂಡು ಬಂದರೂ ಕೂಡ ಸುಲಭದ ಒಂದು ಜಯವನ್ನು ದಾಖಲಿಸಿದೆ ಏಲಿಂಜೆ 11. ಆ ನಿಟ್ಟಿನಲ್ಲಿ ಆ ರೀತಿಯ ಒಂದು ಲೆಕ್ಕಾಚಾರದ ಆಟ, ಕ್ಯಾಲ್ಕುಲೇಟ್ ಮೈಂಡ್ ಆಟವನ್ನು ಆಡ್ತಾ ಇದೆ. ಮಿಡನ್ ವಿಭಾಗದಲ್ಲಿ ಮತ್ತೆ 1 ಓವರ್ದ ಪೂರೈಕೆಯನ್ನು ಈಗ ಅಭಿಷೇಕ್ ಮಾಡಿದ್ರು. ಸನತ್ಗೆ ಸ್ಟ್ರೈಕ್ ಮತ್ತೆ ಸಂತೋಷ್ ಸ್ಕಾರ್ಕ್ ಭಾಗದಲ್ಲಿ. ಲೇಟ್ ಕಟ್ ಮಾಡ್ತಾ ಇದ್ದಾರೆ. ಗಲ್ಲು ವಿಭಾಗದಲ್ಲಿ 1 ಓವರ್ದ ಪೂರೈಕೆಯೂ ಕೂಡ ಸಿಂಗಲ್ಸ್ ಆಟವನ್ನು ಆಡಿಕೊಂಡು ಬರ್ತಾ ಇದ್ದಾರೆ ಸನತ್ ಮತ್ತು ಅಭಿಷೇಕ್. 4ನೇ ಓವರ್ನಲ್ಲಿ ಪಂದ್ಯ ಜರುಗ್ತಾ ಇದೆ. ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ ಕೇವಲ 4 ಓಟಗಳ ಅವಶ್ಯಕತೆ. ಅರ್ಥಾತ್ 1 ಬೌಂಡ್ರಿ ಬಂದ್ರೆ ಏಲಿಂಜೆ 11 ಜಯವನ್ನು ದಾಖಲಿಸುತ್ತಾರೆ. ಮತ್ತೆ 1 ಓವರ್ದ ಪೂರೈಕೆ ಯಕ್ಷ ಕವರ್ ವಿಭಾಗದಲ್ಲಿ ಯಕ್ಷ ಕವರ್ ವಿಭಾಗದ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದೆ. 34 ಓಟವನ್ನು ತಲುಪ್ತಾ ಇದೆ. ಆ ನಿಟ್ಟಲ್ಲಿ ಕೇವಲ 3 ಓಟಗಳ ಒಂದು ಅವಶ್ಯಕತೆ ಇದೆ ಜಯಕ್ಕಾಗಿ. ಅಂತಿಮ 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 3 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ನೆಗೆತ ಕಂಡ ಚೆಂಡು ಬೌನ್ಸರ್ ಎಸೆತ 1+1 ವೈಟ್ ಬಾಲ್. ಸ್ಕೋರ್ ಲೆವೆಲ್ ಸಮಬಲ ಟೈ ಆಗ್ತಾ ಇದೆ. ಈ ಪಂದ್ಯ ಮುಗಿದ ತಕ್ಷಣವೇ ಆದಿ ಜನಾರ್ದನ ಸೀಮಂತೂರು ನಾಯಕರು ಆಟಗಾರರ ಅಂಗಣಕ್ಕೆ ಇಳಿಬೇಕು. ಈಗಾಗಲೇ ಸಮಯದ ಅಭಾವ ಕೂಡ ಬಹಳಷ್ಟು ಪಂದ್ಯಾಟಗಳು ವಿಳಂಬವಾಗಿ ಸಾಗ್ತಾ ಇದೆ. ಇನ್ನೂ ಕೂಡ 3 ಪಂದ್ಯಾಟಗಳು ಈ ದಿನದಲ್ಲೇ ಬಾಕಿ ಉಳಿದ್ರಿಂದ 3 ಪಂದ್ಯಾಟ ಮುಗಿಸುವಂತ ಎಲ್ಲ ಲೆಕ್ಕಾಚಾರದೊಂದಿಗೆ ನೀವು ಆದಷ್ಟು ಬೇಗ ಅಂಗಣಕ್ಕೆ ಕ್ಷೇತ್ರರಕ್ಷಣೆ ಇಳಿಬೇಕು ಅನ್ನೋದಾಗಿ ಆದಿ ಜನರ ಸೀಮಂತೂರು ತಂಡವನ್ನು ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಜಯವನ್ನು ದಾಖಲಿಸಿದ ಏಲಿಂಜೆ 11 ತಂಡಕ್ಕೆ ಅಭಿನಂದನೆ ಸಮರ್ಪಿಸಿ ಕಿಂಗ್ಸ್ ಕಾರ್ನಾಡು ತಂಡಕ್ಕೆ ಕೃತಜ್ಞತೆಯನ್ನು ಹೇಳಿಕೊಂಡು ಆದಷ್ಟು ಬೇಗ ಆದಿ ಜನರ ಸೀಮಂತೂರು ತನ್ನ ನಾಯಕರ ಜೊತೆ ಉಳಿದ ಎಲ್ಲ ಆಟಗಾರ ಅಂಗಣಕ್ಕೆ ಇಳಿಬೇಕು ಅನ್ನೋದೇ ಕೇಳ್ಕೊಳ್ತಾ ಇದ್ದೇವೆ. ಮನಪಾಡಿ ಮಾರ್ವೆಲ್ಸ್ನ ಓಪನರ್ಸ್ ಕೂಡ ರೆಡಿ ಆಗಿರಬೇಕು. ಇನ್ನು ಕೂಡ 3 ಪಂದ್ಯಾಟಗಳು ಮೊದಲ ದಿನದಲ್ಲಿ ಬಾಕಿ ಉಳಿದ್ರಿಂದ ಮುಗಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಈಗ ವಿತರಿಸ್ತಾ ಇದ್ದಾವೆ. ಕಿಂಗ್ಸ್ ಕಾರ್ನಾಡ್ ವಿರುದ್ಧ ಬಹಳ ಉತ್ತಮ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತೋರ್ಪಡಿಸಿದಂತ ಕೊನೆಯವರೆಗೆ ನಾಟ್ ಔಟ್ ಆಟವನ್ನು ಆಡಿದಂತ ಆಟಗಾರ ಕೂಡ ಬಹಳ ಉತ್ತಮ ಆಟವನ್ನು ಆಡಿ ತೋರ್ಪಡಿಸಿದಂತ ಏಲಿಂಜೆ 11 ಸನತ್
ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. 7-11 ಸನತ್ಗೆ ಪಂದ್ಯಶ್ರೇಷ್ಠ ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಲ್ಲಿ ನೀಡಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. 7-11 ಸನತ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಈಗ ಮುಖ್ಯ ವೇದಿಕೆಯಲ್ಲಿ ನೀಡಲಾಗ್ತದೆ. ಮುಖ್ಯ ವೇದಿಕೆಗೆ ಬರಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಸೀಮಂತೂರು ಆದಿ ಜನಾರ್ದನ ಈಗಾಗಲೇ ಕ್ಷೇತ್ರ ರಕ್ಷಣೆಗಾಗಿ ಅಂಗಣಕ್ಕಿಳಿತಾ ಇದ್ದಾರೆ. ಸನತ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಆಗಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನು ಕೂಡ ದಿನದ 3 ಪಂದ್ಯಗಳು ಬಾಕಿ ಉಳ್ಕೊಳ್ತಾ ಇದೆ. ಈಗ ಆದಿ ಜನಾರ್ದನ ಸೀಮಂತೂರು ಕ್ಯಾಪ್ಟನ್ ಒಂದು ಟಾಸ್ ಅನ್ನು ಇಲೆಕ್ಟೆಡ್ ಟು ಫೀಲ್ಡ್ ಪಾಸ್. ಆರಂಭಿಕ ಆಟಗಾರರು ಅಂಗಣಕ್ಕೆ ಇಳಿಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮನಂಪಾಡಿ ಮಾರ್ವೆಲ್ಸ್ ತಂಡದ ನಾಯಕರಲ್ಲಿ ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾಯಿಸ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಮತ್ತೆ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್ ಫ್ರಮ್ ಮುಲ್ಕಿ ಮುಂದಿನ ಹಂತಕ್ಕಾಗಿ. Thank you, Satish. So, next match will be played between Adi Janardana Srimanturu versus Manampadi Marvels. So, the news from the center is Adi Janardana Srimanturu have won the toss and they have decided to field first. So, Rupesh Shetty, very popular cricketer, he is the key player for Adi Janardana Srimanturu and he is doing his job as the wicket keeper there, standing well behind the wickets. So we need the 12th man of both teams in the commentary box. So both teams, please send your 12th man to the commentators box. So Vaishak will be the opener bowler for Shimanturu team and he will be operating his over from the far range. And the two openers for Manampadi Marbles are Abhishek So here is the first delivery. Batsman gets it down to third man region, angling the pace of the bat. He just realized that there is no slips there. They come back for second and completed 2 runs comfortably here. Ranjit and Abhishek are the two openers. Ranjit, the left-hander, is on strike. He has already opened his account with 2 runs. Vaishak bowls this one to Ranjit. That's a very fine delivery. That ball keeping very low. Surprised the batsman. The batsman doesn't know much about delivery. He doesn't have any clue about that ball. Misses it completely. And wicket-keeper Rupesh Shetty to correct the ball behind the stumps. And the rest of the job is done by the wicket-keeper. He returns the ball back to the bowler. Once again, the ball is in the hands of the bowler Vaishak. And he's ready to bowl the bowler. Again, similar delivery and similar result. The bowler Vaishak is bowling with such a good line and length that Ranjit is finding some difficulty in facing his deliveries. He has to improvise his bowling now. We come back to Vaishak as the next delivery from the SVT end. Boss this one, right arm over there past the umpire. Punch the ball onto the onside, played elegantly to the mid-on region. They come back for the second. There could be a chance of run out. Fielder fumbles and as a result, they get the second run. Again, some sort of misfielding there. Very poor piece of fielding there by Adi Janardana Srimanturu team players. So 3 runs have been scored here. Good running between the wicket, aggressive running between the wicket, good understanding between these two batsmen. With the help of those 3 runs, their score now moves on to 6. Adi Janardana Srimanturu, after winning the toss, they had decided to field first. And Manampadi Marvels are batting now. Ball chipped up in the air and simple lollipop catch to the fielder at cover point region. The ball takes the leading edge of the bat and the fielder made no mistake, caught it beautifully. So first wicket goes down for Manampadi Marvels. A big blow for the team in the first over of the innings.
So 5 for the loss of 1 wicket here. This is the BPL Bunts Premier League 2022 Limited 6 overs tennis ball cricket tournament is being conducted by Bunts Association of Mulki. 12 different teams are participating in this particular tournament, and the winners of this tournament will fetch a cash prize of 30,000 with the attractive trophy, and at the same time the runners-up team will also get 20,000 as a cash prize with the runner-up trophy. And not only this, along with this there will be some individual prizes like best batsman, best bowler, man of the series and man of the match. So 7th match of the day, number 1 is going on here between Aditya Nardana Shimanturu team versus Manampadi Marvels. So first over is completed. After the completion of first over, runs on the scoreboard is 6 for the loss of 1 wicket. The man out is Abhishek for duck, and the 2 batsmen in the middle are Ranjit and Neetu. Ranjit is batting on 5, Neetu is on 1. Very cool atmosphere here today at Government Junior College ground. Crowd is more than expected. We are thankful to all the donors and sponsors who made this tournament a grand success. We hope your cooperation will continue throughout the tournament and throughout the future also. So changing the bowling position here. Who is the new bowler? Ritesh is the new bowler to bowl the second over of the innings, and he is ready to operate his over from the far range. Crashing drive to the offside. Some sort of misunderstanding between the 2 batsmen. Good piece of fielding by the fielder at point region. He was very quick, collects the ball and threw it very quickly to the wicketkeeper, and wicketkeeper Rupesh Shetty makes no mistake. So second wicket goes down for Manampadi Marvels. A big blow for the team, and they are in trouble now. Manampadi Marvels have lost their second wicket here at the score of 6 runs. So very hot sunshine here now at Government Junior College ground. The final match of this BPL 2022 will be played tomorrow evening. We can expect a huge crowd tomorrow being Sunday, and after the final match we have got grand presentation ceremony over here. So some of the chief guests will be presiding over the function tomorrow. So we'll have to wait and see which team is going to become the champions of this Bunts Premier League 2022, which is being well organized by Bunts Association of Mulki in the sweet memory of late K. Amarnath Shetty, a very popular politician from Mulki, Mudbidri region, who was a MLA, and we are proudly presenting this BPL tournament. Once again the ball is in the hands of the bowler Ritesh now with a long run up in the right arm round the wicket fashion to the left-handed batsman. Just glides the ball to the third man region. There is a fielder, but before the fielder picks up the ball, there is ample time for both these 2 batsmen to go for an easy single. So one more run has been added to the total of Manampadi Marvels, which takes their full score to 7 now. 7 with 2 wickets down. The last man out was Neetu for 1. Ranjit and Krishna are the 2 batsmen in the middle there. Ball chipped up in the air. Once again the ball is in the air. It could be out. My goodness, he has put it down. The fielder has put down that lollipop catch. It was a simple catch, but unfortunately the ball slipped away from his hand. A big reprieve for the batsman. He has got a good life here. So let us see what is going to happen, what the batsman will do now. 8 runs on the scoreboard for Manampadi Marvels. We are in the second over of the innings. 2 more balls to go of the second over now. Almost a Yorker delivery there. Batsman played a forward defensive stroke, gently pushes the ball,
just giving the touch and going for a cheeky single, and he gets a single. So the left-hander gets a single. His individual score now moves on to 7. That single will bring Krishna back on strike now. Krishna is batting on 2. Krishna is also a left-hander. So some change in the field placement is going on here. So Krishna is taking guard from umpire and he is ready to face the bowler now. The 2 umpires officiating for this match are Dikshit Mangalore and Dinesh Kulai. Dinesh Kulai is the main umpire there, and Dikshit Mangalore is standing at the square leg region as a square leg umpire. Very experienced, recognized umpires from Mangalore. So end of the over number 2 after 2 overs. Runs on the scoreboard is 10 with 2 wickets down. So 4 more overs to go now. Let us see how many more runs they will be able to score in the remaining 4 overs. So Adi Janardana Shrimanturi is playing under the leadership of Rupesh Shetty, very popular cricketer from Mulki region, who has played plenty of matches for JCT Redhill, Padubidri Friends, Nash Bangalore, AK Sports Udupi. He has gained a lot of popularity for his outstanding performance. He excels not only in the batting but also in the bowling department, and he is a brilliant wicket keeper too. So he is now doing his job as the wicket keeper there, standing well behind the wickets. So Vaishak has been brought back into attack. This is the second over of his coacher, and he will bowl from the far edge. Batsman played it elegantly to the mid-on region. He finds the gap there. There is a long gap before the fielder from the deep mid-wicket region comes across and collects the ball. There is ample time for both these 2 batsmen to go for 2 runs. So 2 more runs have been added to their total. With those 2 runs, their scorecard now slowly moves on to 12. 12 for the loss of 2 wickets. Over number 3 is in progress. Almost all the fielders are standing very close to the boundary ropes here in the long on region. 3 fielders are there. Three fielders are standing in the on side, very close to the boundary ropes, because left-hander is a good hard hitter of the ball. He's a good timer of the ball. At any time, he can go for a big hit. Once again, Vaishak is on his way to the left-hander now. Played that shot to the offside. There is a fielder at mid-off region. The fielder comes across and corrects the ball, but he cannot prevent the batsman from picking up a comfortable single here. These 2 batsmen are concentrating more on singles. What they are doing is working the balls into gap, pick up single to keep the scoreboard moving, and that's a sensible cricket. Punch the ball onto the onside, turned away nicely onto the mid-wicket. There is a fielder. The fielder at long on comes across and corrects the ball. So only single resulted. With the help of that single, their scorecard now slowly moves on to 16. 16 for the loss of 2 wickets, 15 runs on the scoreboard. Again, a sensible cricket there, good and intelligent cricket there by the left-hander. Only single resulted. Score now moves on to 16. So last ball to go of Vaishak's over. That's a very fine delivery which beats the batsman. The ball went straight to the hands of the wicket keeper. So no possibility of the run there. The ball pitching onto the off stump and batsman not getting the line of the ball. On that occasion, wicket keeper Rupesh Shetty corrects the ball behind the stumps. So dot delivery there by Vaishak. Pretty good over from Vaishak has come to an end now. So after the completion of 3 overs, runs on the scoreboard is 16 for the loss of 2 wickets. So 3 more overs to go now. We'll have to wait and see how many more runs they will be able to score in the remaining 3 overs. So changing the bowling position here, and meantime changing the commentary position also. For further commentary, I would like to call Shrisha Aikala to continue. ವಂದನೆಗಳು ಶ್ರೀಯುತ ಸುರೇಶ್ ಭಟ್ ಅವರೇ. ನಾಲ್ಕನೇ ಓವರ್ ಎಸೆತಗಾರಿಕೆಯಲ್ಲಿ
ಪ್ರಕಾಶ್ ಹಿರಿಯ ಅನುಭವಿ ಈ ಮಧ್ಯೆ ಒಳ ತಿರುವನ್ನ ಕಾಣ್ತಂತ ಚೆಂಡು ಹುದ್ದೆಗಳ ಆಗತವನ್ನ ಕಾಣ್ತಾ ಇದೆ. ತನ್ಮೂಲಕವಾಗಿ ಮಾನಂಬಾಡಿ ಮಾರ್ವೆಲ್ಸ್ ಮತ್ತೊಂದು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಬಲಿಷ್ಠ ಬಲಾಢ್ಯ ತಂಡನ ಹೊಂದಿದಂತ ಮಾನಂಬಾಡಿ ಬಹುಶಃ ಈ ಒಂದು ಪಂದ್ಯಕೂಟದಲ್ಲಿ ಮುಗ್ಗರಿಸ್ತಾ ಇದೆ. ಅಗ್ರ ಕ್ರಮಾಂಕದ 3 ದಾಂಡಿಗರು ಕೂಡ ಈಗಾಗಲೇ ಪೆವಿಲಿಯನ್ ಗ್ಯಾಲರಿಯಲ್ಲಿ. ಮೊದಲ ಹಂತದಲ್ಲೇ ಅಭಿಷೇಕ್, ತದನಂತರ ನೀತು, ತದನಂತರ ರಂಜಿತ್ ಹುದ್ದೆಗಳಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ವಿಕೆಟ್ಸ್ ಆರ್ ಫಾಲಿಂಗ್ ಲೈಕ್ ಎ ಸೈಕಲ್ ಸ್ಟ್ಯಾಂಡಿಯಾ. ಬೆಳಗಿನ ಶುಭ ಗಳಿಗೆಯಲ್ಲಿ ಆರಂಭಗೊಂಡ ಪಂದ್ಯಾಟ ಬನ್ಸ್ ಪ್ರೀಮಿಯರ್ ಲೀಗ್ 2022ರ ಪ್ರಮುಖ 5 ಪಂದ್ಯಗಳು ಮುಕ್ತಾಯಗೊಂಡ 6ನೇ ಪಂದ್ಯಕ್ಕಾಗಿ ಈಗಾಗಲೇ ಮಾನಂಬಾಡಿ ಮಾರ್ವೆಲ್ಸ್ ವಿರುದ್ಧವಾಗಿ ಆದಿಜನಾರ್ದನ ಚಿಮ್ಮಂತೂರು, ನಿತಿನ್ ವರ್ಸಸ್ ರಾಜೇಶ್ ಶೆಟ್ಟಿ ಮಾಲಕತ್ವದ 2 ತಂಡಗಳ ಮಧ್ಯೆ ಜಿದ್ದಿನ ಹೋರಾಟ. ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ, ಗೆದ್ದವರಿಗೆ 2 ಅಂಕ. ಲೀಗ್ ಮಾದರಿಯ ಪಂದ್ಯಾಟ. ತನ್ಮೂಲಕವಾಗಿ ಮತ್ತೆ ಒಳಚುವನ್ನ ಕಣ್ಣತ್ತ ತಂಡ ಬಹಳಷ್ಟು ಹಿರಿಯ ಅನುಭವ ಎಸೆತಗಾರ. ನೋ ಬಾಲ್, ಅಕ್ರಮ ಎಸೆತ, ರಾಡಿ ಎಸೆತದ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ನ ಲಾಭ ದಾಂಡಿಗರಿಗೆ ಲಭಿಸ್ತಾ ಇದೆ. ಐಸಿಸಿಯ ಬಹಳಷ್ಟು ನಿಯಮಗಳು ಇತಿ ಕ್ರಿಕೆಟ್ನ ಪಿತಾಮಹ WT ಗ್ರೇಸ್. ಕ್ರಿಕೆಟ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು, ಕ್ರಿಕೆಟ್ ಅನ್ನು ಉಳಿಸುವ ನಿಟ್ಟಿನಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ. ತೇಜಸ್ ಶೆಟ್ಟಿ ಹೊಸ ಕ್ರಮಾಂಕದ ಎಸೆತಗಾರ. ಎಳೆಯ ಅನುಭವಿ ಶಿಮಂತರು ಬಾಳದ ಹುಡುಗ, ಇವತ್ತಿನ ದಿನ PBL ನಲ್ಲಿ ಮತ್ತೆ ಫುಲ್ ಟಾಸ್ ಆಗಿ ಚೆಂಡು ಬಹುಶಃ ಬಹಳಷ್ಟು ಭಗೀರಥ ಪ್ರಯತ್ನವನ್ನ ಮಾಡಿದ್ರು ಕ್ಯಾಚ್ಗಾಗಿ. ಡೀಪ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ, ಡೀಪ್ ಸ್ಟಾರ್ ಲೆಗ್ ಮೇಲ್ಭಾಗದಲ್ಲಿ ಬಹಳಷ್ಟು ಘನತೆ ಗೌರವದ ಪ್ರಯತ್ನವನ್ನ ಮಾಡಿದ್ರು ಕೂಡ ಕ್ಯಾಚ್ ಪಡೆಯಲು ವೈಫಲ್ಯ. ಒಂಟಿ ಹೊಡೆದು ಸೇರ್ಬೇಡ. ತಂಡದ ಒಟ್ಟು ಮೊತ್ತ 19 ಕಾಣ್ತಾ ಇದೆ. ಮಹಿಳಾ ವಿಭಾಗದ ಸಂಚಾಲಕಿ ಚಂದ್ರಕಲಾ ಶೆಟ್ಟಿ ಮತ್ತೆ ತೇಜಸ್ ಮತ್ತೆ ಸುಂದರತೆ ಎಸೆತ, ಅಡ್ಡ ಚೆಂಡು ಆಗಲೇ ಎಸೆತ, ಇತರ ಓಟಗಳ ಕಾಣಿಕೆ ರೂಪದ ಓಟಗಳು ಬರ್ತಾ ಇದೆ. ದಾಂಡಿಗರು ಮಾಡುವ ಕೆಲಸವನ್ನು ಎಸೆತಗಾರ ಮಾಡಿಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಇತರ ಓಟಗಳು ಸೇರಿಬಿಟ್ಟಿದೆ. ತಂಡ ಒಟ್ಟು ಮೊತ್ತ 2-0 20 ಕಾಣ್ತಾ ಇದೆ. 2 ದಶಕವನ್ನು ಕಾಣ್ತಾ. ಈ ಮಧ್ಯೆ ಲಾಫ್ಟ್ ಡ್ರೈವ್, 1 ಬೌನ್ಸ್, ಬೌಂಡರಿ ರೇಖೆಯಲ್ಲಿ ಬಹಳ ಸೂಕ್ತವಾದ ತಡೆಗೋಡೆ. ಚೀನಾದ ಮಹಾಗೋಡೆ, ವಾಲ್ ಆಫ್ ಚೈನಾ ಇದು ವಾಕಿಂಗ್. ಬಹಳಷ್ಟು ಸುಂದರತೆ ಕ್ಷೇತ್ರ ರಕ್ಷಣೆ ರಿತೇಶ್ ಶೆಟ್ಟಿ ಅವರನ್ನು ಮಾಡ್ಕೊಳ್ತಾ ಇದೆ. ಕೇವಲ ಅವಳಿ ಓಟಗಳು ಮಾತ್ರ ಜಮೆ ಆಗ್ತದೆ. ತಂಡ ಒಟ್ಟು ಮೊತ್ತ 2-2. ಮತ್ತೆ ತೇಜಸ್ ಮತ್ತೆ ಲಾಫ್ಟ್ ಡ್ರೈವ್, ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಸಪೋರ್ಟ್ ಮಾಡೋ ಪ್ರಯತ್ನ, ಕೇವಲ ಒಂಟಿ ಓಟಗಳು. ಅವಳಿ ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು, ಸುಲಭ ಸಾಧ್ಯ ಅವಳಿ ಓಟಗಳು. ತನ್ಮೂಲಕವಾಗಿ ಕೃಷ್ಣ ಖಾತೆಗೆ 2ನೇ ಓಟಗಳು ಸೇರಿಕೊಂಡ್ರೆ ತಂಡದ ಒಟ್ಟು ಮೊತ್ತ ಕಾಲು ಶತಕಕ್ಕೆ 1 ಕೊರತೆ. 24 ಇನ್ ದ ಬೋಟ್. ಮುಕ್ತಾಯ ಕಂಡ 24, ಕೊನೆ 1 ಎಸೆತ ಬಾಕಿದೆ. ಲಾಸ್ಟ್ ಬಾಲ್ ಟು ಗೋ, ಲಾಸ್ಟ್ 1 more. Single wicket, single, double. This is the equation here. Single wicket, double. Huh? Third ball? Second wicket. Next no ball partner. Okay, single. Wide. Double. Third ball no ball. I don't move ball. I don't wait partner. Last ball to go. 1 more to go in the over. Last 1 more. ತೂಗುಗಾರರಾಗಿ ಒಂದೆಡೆ ಶರಣ್ ಮಣಿಪಾಲ, ಮತ್ತೊಂದೆಡೆ
ದೀಕ್ಷಿತ್ ಅಂಕಿಅಂಶ ಬೇಟೆಯಲ್ಲಿ 1000 ನಮ್ಮೊಂದಿಗೆ. ಕಾಲು ಶತಕ್ಕೆ 1 ಕೊಡದೆ 24 ತಂಡದ ಒಟ್ಟು ಮೊತ್ತ. ಕೊನೆಯ ಶತಕ್ಕಾಗಿ ತೇಜು ಮತ್ತೆ ಮುನ್ನುಗ್ಗಿ ಬಾರಿಸುವ ಈ ಮಧ್ಯೆ ಔಟ್. ಈ ಮಧ್ಯೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಮಾಡಿದ್ರು. ದಾಂಡಿನ ಹೊರಾಂಚಲ ಕಣ್ಣದ ಚೆಂಡು ನೇರವಾಗಿ ರೂಪೇಶ್ ಶೆಟ್ಟಿ ಮಾತ್ರ ಬಗೆಸೇನ ಕಾಣ್ತಾ ಇದೆ. ತನ್ಮೂಲಕ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕೆಬಿ ಮೂಲಕವಾಗಿ ಕೃಷ್ಣ ಪ್ರಸಾದ್ ಬ್ಯಾಕ್ ಟು ದ ಪವೆಲಿಯನ್. ವೈಯಕ್ತಿಕವಾಗಿ 9 ಓಟವನ್ನು ದಾಖಲಿಸಿಕೊಂಡ್ರು. ಆರಂಭಿಕ ಹಂತದಲ್ಲಿ ರಂಜಿತ್ 10 ಓಟವನ್ನು ದಾಖಲಿಸಿಕೊಂಡ್ರು. ಇಪ್ಪತ್ನಾಲ್ಕು ಎಸೆತಗಳ ಮುಂದೆ 24 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮಾನಂಪಾಡಿ ಮಾರ್ವೆಲ್ಸ್. ರಾಜೇಶ್ ಶೆಟ್ಟಿ ಮಾಲಕತ್ವದ ಚಿತ್ತರಂಜನ್ ಶೆಟ್ಟಿ ಮಾಲಕತ್ವದ ಮಾನಂಪಾಡಿ ಮಾರ್ವೆಲ್ಸ್ ವಿರುದ್ಧವಾಗಿ ನಿತಿನ್ ಶೆಟ್ಟಿ ಮಾಲಕತ್ವದ ಆದಿಜನಾರ್ದನ ಸಿಮ್ಮಂತೂರು. ರಾಜೇಶ್ ಶೆಟ್ಟಿ ಅವರ ಧರ್ಮವತಿ ಸರಿತಾ ಶೆಟ್ಟಿ, ನಿತಿನ್ ಶೆಟ್ಟಿ ಅವರ ಧರ್ಮವತಿ ರೇಖಾ ಶೆಟ್ಟಿ ಪಂದ್ಯದ ವೀಕ್ಷಣೆಯಲ್ಲಿ. ಜರ್ಸಿ ನಂಬರ್ 9ರಲ್ಲಿ ಹೊಸ ದಾಂಡಿಗ, ಜರ್ಸಿ ನಂಬರ್ 99ರಲ್ಲಿ ನೀಳಕಾಯದ ಹೊಡಿಬಡಿ ಆಟಗಾರ ಸುಜನ್ ಕಂಡ್ರೆ ಹೊಸ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 9ರಲ್ಲಿ ಅಭಿಷೇಕ್. ಎಸೆತಗಾರಿಕೆ ವಿಭಾಗದಲ್ಲಿ ಬೌಲರ್ ಸಂದೀಪ್, ಸುಜಾನ್ ಶೇಖರ್ ವಿಭಾಗ ನೀಳಕಾದ ಹೊಡಿಬಡಿ ಆಟಗಾರ ಪಂದ್ಯದ ಗತಿ ಪರಿವರ್ತನೆ ಆಟಗಾರ. ಬಹಳಷ್ಟು ಹೊರ ತಿರುವನ್ನ ಕಾಣ್ತಾ ಚೆಂಡು ಔಟ್ ಸ್ವಿಂಗಿಂಗ್. ದಾಂಡು ಚೆಂಡಿನ ಮಧ್ಯೆ ನೇರ ಸಂಪರ್ಕ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್ ವಿತ್ ಬ್ಯಾಟ್ ಅಂಡ್ ಟಿಂಬರ್ ಅಂಡ್ ಬಾಲ್. ಸೊ no damage and no excess scoreboard. Scoreboard still remains at 24 now. We are in over number 5. 5th over in progress. ಈ ಮತ್ತೆ ಔಟ್ ರಜೆ ಆಗ್ತದೆ. ಮತ್ತೆ ಗಲ್ಲಿ ವಿಭಾಗದಲ್ಲಿ ಪ್ರಥಮ ದಾರಿ ವಿಭಾಗದಲ್ಲಿ 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ತನ್ಮೂಲಕವಾಗಿ 8 ಓಟದ ಮುಖ್ಯವಾಗಿ ಕಾಲು ಶತಕವನ್ನು ಸಮೀಪಿಸ್ತಾ ಇದೆ. ಕಾಲು ಶತಕ 25 ಕಾಣ್ತಾ ಇದೆ. 25 in the boot. ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡಿಕೊಳ್ತದೆ M9 ಸ್ಪೋರ್ಟ್ಸ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಮುಖ ಪಂದ್ಯಾಟಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ವಿಶೇಷವಾಗಿ ನೇರ ಪ್ರಸಾರದನ್ನ ಹಕ್ಕನ್ನು ಕಾಯ್ದಿರಿಸಿಕೊಂಡಂತ ಬಹಳಷ್ಟು ಅತ್ಯುತ್ತಮವಾದಂಥ ಕ್ವಾಲಿಟಿ ಮಟ್ಟದ ಗುಣಮಟ್ಟದ ನೇರ ಪ್ರಸಾರದ ಹೊಣೆಗಾರಿಕೆಯಲ್ಲಿ M9 ಸ್ಪೋರ್ಟ್ಸ್ ಮೂಡಬಿದ್ರಿ. ಮತ್ತೆ ಸಂದೀಪ್ ಮತ್ತೆ ಲೆಫ್ಟ್ ಡ್ರೈವ್, ಬೌಲರ್ಸ್ ಬ್ಯಾಕ್ ಡ್ರೈವ್, ಲಾಂಗ್ ಆನ್ ಮಧ್ಯ ಭಾಗದಲ್ಲಿ 1 ಓಟಗಳು ಬರ್ತಾ ಇದೆ. ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳು ಸೇರ್ಪಡೆಗೆ ತಂಡದ ಒಟ್ಟು ಮೊತ್ತ 28. ಕಾಣ್ತಾ ಇದೆ. 28 in the boot. ಮತ್ತೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಮತ್ತೆ ರೀಪ್ಲೇ. ಈ ಬಾರಿ ನಡಕತ್ತಿದ ಚೆಂಡು 1 ಅವಳಿ ಓಟ, ಮತ್ತೆ ಸ್ವಲ್ಪನಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯ. ಎಡವಟ್ಟಿನ ಲಾಭಗಳು ಅವಳಿ ಓಟಗಳ ಸೇರ್ಪಡೆ ಮಾಡಿಕೊಡ್ತಾ ಇದೆ. ಮಾನಂಪಾಡಿ ಮಾರ್ವೆಲ್ಸ್ಗೆ ಆಸರೆ ಓಟಗಳು ಬರ್ತಾ ಇದೆ. ಅವಳಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 30 ಕಾಣ್ತಾ ಇದೆ. 3-0 ಫಾರ್ ದ ಲಾಸ್ ಆಫ್ 4 ವಿಕೆಟ್. ಮತ್ತೆ ಸಂದೀಪ್ ಈ ಮಧ್ಯೆ ಮತ್ತೆ ಸೇಮ್ ಶಾಟ್, ಮತ್ತೆ ಅವಳಿ ಓಟಗಳು ಬರ್ತಾ ಇದೆ. ಚಿರತೆ ಮಾದರಿ ಓಟ, ಜಿಂಕೆ ಮಾದರಿ ಓಟ, ಯುವ ಕಾಲುಗಳು ವಾಸು ವೇಗವಾಗಿ ಫಾರ್ಮಿಂಗ್ ಕ್ರೀಸ್ ಅನ್ನು ತಲುಪ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 32. ಮುಕ್ತಾಯ ಕಂಡ 30 ಎಸೆತ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನುಳಿದ 6 ಎಸೆತ ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಅಂದ್ರೆಲ್ಲ ಹಾಗೆ. ಕ್ರಿಕೆಟ್ ಅನ್ನೋದು ಅದೃಷ್ಟದ ಆಟ, ಪವಾಡದ ಆಟ, ಅನಿರೀಕ್ಷಿತ ತಿರುವನ್ನ ನೀಡುವಲ್ಲ ಆಟ. ಯಾವ ಹೊತ್ತಿನಲ್ಲೂ ಕೂಡ ವಿಜಯಲಕ್ಷ್ಮಿ ಯಾರ ಕೋಲಿ ಹಿಮಾಲಯನ ಆಗ್ತಾಳೆ, ಕಾದು ನೋಡಬೇಕಾಗಿದೆ. ಕ್ರಿಕೆಟ್ನಲ್ಲಿ ಭವಿಷ್ಯ ಹೇಳಿದವರು ಯಾರೂ ಇಲ್ಲ. ಎಸೆತಗಾರಿಗೆ ರೂಪೇಶ್ ಶೆಟ್ಟಿ ಬಹಳಷ್ಟು ಅನುಭವಿ ಎಸೆತಗಾರ, ಬಹಳಷ್ಟು ಅನುಭವಿ ಆಟಗಾರ. ಮಾನಂಪಾಡಿ ಪರಿಸರದಲ್ಲಿ ಬೆಳೆದಂತ ಹುಡುಗ, ಬಹುಶಃ ನ್ಯಾಶ್ ಬೆಂಗಳೂರು ಪಡಬಿದ್ರಿ ಫ್ರಾನ್ಸ್ ಪರವಾಗಿ ಆಡಿದಂತ ಅನುಭವಿ. ಆರು ಎಸೆತಗಳು ಬಾಕಿ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಭಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸುಜನ್. ವೈಯಕ್ತಿಕ 8 ಓಟವನ್ನು ದಾಖಲಿಸಿದಂತ ಸುಜನ್ ಒಂದೆಡೆ ಇದ್ರೆ 1 ಓಟವನ್ನು ದಾಖಲಿಸಿದಂತ ಅಭಿ ಮತ್ತೊಂದೆಡೆ.
ಮಧ್ಯಾಹ್ನದ ಉರಿ ಬಿಸಿಲಿನ ತೀವ್ರತೆ ಇಲ್ಲ, ರಣ ಬಿಸಿಲಿನ ಕೇಕೆ ಇಲ್ಲ, ಸಂಜೆ ಇಳಿ ಬಿಸಿಲಿನಲ್ಲಿ ಗಾಳಿಯ ಸಹಾಯದೊಂದಿಗೆ ಆಡ್ತಾ ಇದೆ ಪಂದ್ಯಾಟ. ಬಹಳಷ್ಟು ಕ್ರಿಕೆಟ್ಗೆ ಪೂರಕವಾದಂಥ ಕ್ರಿಕೆಟ್ಗೆ ಹೇಳಿ ಮಾಡಿಸುವಂಥ ವಾತಾವರಣದಲ್ಲಿ ಈ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಮಾನಂಬಾಡಿ ಮಾರ್ವಲ್ಸ್ ವಿರುದ್ಧವಾಗಿ ಶಿಮಂತೂರು ಆದಿಜಾನವರು ಹೈ ವೋಲ್ಟೇಜ್ ಮ್ಯಾಚ್. ಬಹಳಷ್ಟು ಮಹಿಳಾ ಪ್ರೇಕ್ಷಕರು ಕೂಡ ಕ್ರಿಕೆಟ್ನ ವೀಕ್ಷಣೆಯಲ್ಲಿದ್ದಾರೆ. ಬಂಟರ ಸಂಘ ಮುಲ್ಕಿ ಇವರ ಆಶ್ರಯದಲ್ಲಿ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಶ್ರಯದಲ್ಲಿ ಸಾಗಿ ಬರ್ತಾ ಇದೆ ಪ್ರತಿಷ್ಠಿತ ಪಂದ್ಯಾಟ. ದಿವಂಗತ ಶ್ರೀ ಕೆ ಅಮರನಾಥ್ ಶೆಟ್ಟಿ ಸ್ಮರಣಾರ್ಥವಾಗಿ ಪಂಟ ಬಾಂಧವರನ್ನು ಒಗ್ಗೂಡಿಸಿಕೊಂಡು 32 ಗ್ರಾಮದ ಸರಿಸುಮಾರು 170ಕ್ಕಿಂತ ಮಿಗಿಲಾದಂಥ ಯುವ ಆಟಗಾರರನ್ನು ನೆಚ್ಚಿಕೊಂಡು 12 ತಂಡಗಳು, 12 ಮಾಲಕರು, 12 ನಾಯಕರು, ಸರಿಸುಮಾರು 180 ಆಟಗಾರರು. ಈ ಮಧ್ಯೆ ಅಡ್ಡ ಚೆಂಡು ಅಗಲೇ ಸೆತ ಇತರ ಓಟಗಳ ಕಾರ್ಯಕ್ರಮದ ಓಟಗಳು ಸ್ಲೋ ಡೆಲಿವರಿ ಎಡಗೂಟದ ಹೊರ ತಿರುವನ್ನು ಕಾಣ್ತಾ ಇದೆ. ಲೆಗ್ ಸ್ಪಿನ್ ತಂಡ ಔಟವಾದ 35. ಮತ್ತೆ ರಮೇಶ್ ಈ ಮಧ್ಯೆ ಕ್ಲೀನ್ ಬೌಲ್ ಆಗ್ತಾ ಇದ್ದಾರೆ. ಅಭಿಷೇಕ್ ಒಳ ತಿರುವನ್ನು ಕಾಣ್ತಾ ಇದೆ. ತಿಂಡಿನ ಮರ್ಮ ಅರ್ಥ ಆಗ್ತಾ ಇಲ್ಲ ದಾಂಡಿಗರಿಗೆ. ಹೊಸ ಕ್ರಮಾಂಕದ ಆಟಗಾರ ಪ್ರೀತಮ್, ಹೊಸ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 8ರಲ್ಲಿ ಪ್ರೀತಮ್ ವಿಜೇತ ತಂಡಕ್ಕೆ ನಗದು ಪುರಸ್ಕಾರ ಜೊತೆಯಲ್ಲಿ ಕನಕವರ್ಣದ ಟ್ರೋಫಿ ನಾಳೆ ದಿನ ಸಮಾರಂಭದಲ್ಲಿ ವರ್ಣರಂಜಿತ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ. ಈ ಮಧ್ಯೆ ಡಾಟ್ ಬಾಲ್ ಚುಕ್ಕಿ ಎಸೆತ ಓಟಗಳಿಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ ಶಿಮಂತೂರು ಎಸೆತಗಾರರು. ಮೊದಲ ಆಯ್ಕೆಯಾಗಿ ದಾಂಡಕತನವನ್ನು ಎದುರಾಳಿಗಳಿಗೆ ಬಿಟ್ಟುಕೊಟ್ಟಂತ ತಂಡ ತನ್ನ ನಿರ್ಧಾರದಲ್ಲಿ ಸಮರ್ಥಿಸಿಕೊಳ್ತಾ ಇದೆ. ನಿತಿನ್ ಶೆಟ್ಟಿ ಮಾಲಕತ್ವದ ಆದಿತ್ಯನಾರಾಯಣ. ಬಹುಶಃ ಈ ಒಂದು ಪಂದ್ಯ ಕೊಟ್ಟಿದ್ದ ಕರಿಗುದುರೆಗಳು ಬ್ಲ್ಯಾಕ್ ಹಾರ್ಸ್ ಮುನ್ಕೂರ ಬಿಟ್ಟಿದೆ. ಮಾನಂಬಾಡಿ ಮಾರ್ವಲ್ಸ್ ಆದಿಜಾನದ ಶಿಮಂತೂರು. ಈ ಮಧ್ಯೆ ಒಂಟಿ ಓಟ ಚುರುಕಿನ ಗತಿಯ ಓಟ ತಂಡ ಒಟ್ಟು ಮತ್ತೆ 36 ರನ್ ಕಾಣ್ತಾ ಇದೆ. ಇನ್ನುಳಿದ ಕೊನೆಯ ಒಂದೇ ಸತ ಎಷ್ಟು ಓಟವನ್ನು ಕಲಾಗ್ತಾರೆ ಕಾದು ನೋಡಬೇಕಾಗಿದೆ. ಆದಿ ಜನಾರ್ದನ ಸೀಮಂತೂರು ತಂಡದ 6ನೇ ಓವರ್ನ ಅಂತಿಮ ಎಸೆತ, ಕೊನೆಯ ಓವರ್ನ ಕೊನೆಯ ಚೆಂಡು. ಮತ್ತೆ ಗಾಳಿ ಬಹುಶಃ ಖಾಲಿ ಜಾಗದಲ್ಲಿ ಬಿಡ್ತಾ ಇದೆ. ನೋವಾಸ್ ಲ್ಯಾಂಡ್ ವೇಕೆಂಟ್ ಏರಿಯಾ ಅವಳಿ ಓಟಗಳು ಸೇರ್ಪಡೆಗೊಳ್ತಾ ಇದೆ. 38ಕ್ಕೆ ನಗುತ್ತಾ ಇದೆ. ಮುಕ್ತಾಯಗೊಂಡ 36 ಎಸೆತ 38 ಓಟವನ್ನು ಕಲೆ ಹಾಕ್ತಾ ಇದೆ ಮಾನಂಬಾಡಿ ಮಾರ್ವಲ್ಸ್. ಎದುರಾಳಿಗಳಿಗೆ 39 ಗುರಿಯನ್ನು ನೀಡ್ತಾ ಇದೆ. 36 ಎಸೆತ 39 ಗುರಿ ಸುಲಭ ಸಾಧ್ಯ ಗುರಿ. ಆದರೆ ಕ್ರಿಕೆಟ್ನಲ್ಲೊಂದು ಮಾತಿದೆ, ಕಿರುಸವಾಲ ಪಂದ್ಯಗಳು ಕೂಡ ಗರಿಷ್ಠ ಒತ್ತಡವನ್ನು ತರುವಂಥ ಬಹಳಷ್ಟು ಉದಾಹರಣೆಗಳು ನಮ್ಮ ಮುಂದಿದೆ. ಆ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇನ್ನುಳಿದ ವಿದ್ಯಮಾನದಲ್ಲಿ ನಮ್ಮ ಜೊತೆ ಮತ್ತೆ ಶ್ರೀಯುತ ಸತೀಶ್ ಮಣಿಪಾಲ್. ಧನ್ಯವಾದಗಳು ಶಿವಶಾಯಿ ಕಲವರೇ. 39 ಓಟಗಳು ಒಂದು ಸುಲಭದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಆದಿ ಜನಾರ್ದನ ಸೀಮಂತೂರು ತಂಡಕ್ಕೆ. ಆ ನಿಟ್ಟಿನಲ್ಲಿ ಲೋ ಸ್ಕೋರ್ ಅದಾವ ರೀತಿಯ ಪ್ರೆಷರ್ ಅನ್ನು ತರ್ತದೆ ನೋಡಬೇಕಾಗಿದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಇವರ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುತ್ತೆ 2 ದಿನಗಳ ಕಾಲದ
ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೀರ್ತಿಶೇಷ ದಿವಂಗತ ಅಮರ ಶೆಟ್ಟಿ ಅವರೊಂದು ಟೂರ್ನಮೆಂಟ್ ಕೂಡ ಈಗ ಮುಲ್ಕಿ ಅಂಗಣವನ್ನ ಕಂಡುಕೊಳ್ತಾ ಇದೆ. ಅಧಿಕಾರಿ ರೇಂಜರ್ಸ್ ಮತ್ತು ಸುರಗಿರಿ ಸ್ಟೇಟಸ್ ವಿರುದ್ಧವಾಗಿ ದಿನದ 8ನೇ ಪಂದ್ಯ ಸಾಗಿರಲಿದೆ. ದಯವಿಟ್ಟು ಇತ್ತಂಡಗಳ ನಾಯಕರು ನಾಣಸಿಂಗೇವನ್ನೇ, ಅಧಿಕಾರಿ ರೇಂಜರ್ಸ್ ತಂಡದ ನಾಯಕ ಸುರಗಿರಿ ಸ್ಟೇಟಸ್ ತಂಡದ ನಾಯಕ, ಜೊತೆಯಲ್ಲಿ ವೇದಿಕೆಯಲ್ಲಿ ಆಹ್ವಾನಿಸಲ್ಪಟ್ಟಿದೆ ಶ್ರೀಮತಿ ರೋಹಿಣಿ ಶೆಟ್ಟಿ ಬೆಳ್ಳೆಯರು, ಸುಧಾಕರ್ ಶೆಟ್ಟಿ ಕರ್ತ, ಪ್ರಕಾಶ್ ಶೆಟ್ಟಿ ಚಂದ್ರಾಲ್. ದಯವಿಟ್ಟು ಪ್ರಧಾನ ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಶ್ರೀಮತಿ ರೋಹಿಣಿ ಶೆಟ್ಟಿ, ಸತೀಶ್. ಸರ್, ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸೀಮಂತೂರಿನ ಓಪನರ್ ಸಂಘಕ್ಕೆ ಇಳಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮೊದಲ ಪಂದ್ಯದಲ್ಲಿ ವಿರೋಚಿತ ರೋಮಾಂಚನಕಾರಿ ಪಂದ್ಯದಲ್ಲಿ ವಿರೋಚಿತ ಜಯವನ್ನು ದಾಖಲಿಸಿದ ತಂಡ ಕೂಡ ಆದಿಜನಾರ್ದನ ಸೀಮಂತೂರು. ಉಲೆಪಾಡಿ ಯುನೈಟೆಡ್ ಕೈಯಲ್ಲಿದ್ದ ಪಂದ್ಯವನ್ನು ಕೈ ಚೆಲ್ಲಿ ಬಿಟ್ರು. ಒಂದು ಹಂತ ಸುಲಭದ ಜಯವನ್ನು ಮುನ್ನುಗ್ಗಿದ ಉಲೆಪಾಡಿ ಯುನೈಟೆಡ್ ಕೊನೆಯ ಹಂತದಲ್ಲಿ ಅಶೋಕ್ ಅವರ ಓವರೇ ಒಂದು ಹಂತದಲ್ಲಿ ಪಂದ್ಯಾಟದ ಮೇನ್ ಟರ್ನಿಂಗ್ ಪಾಯಿಂಟ್ ಆಯಿತು. ಅದೇ ಪಂದ್ಯದಲ್ಲಿ ಈಗ ಆದಿಜನಾರ್ದನ ಮೊದಲ ಲೀಗಿನ ಪಂದ್ಯ ಜಯವನ್ನು ದಾಖಲಿಸಿದ್ರು. ಈಗ ಎರಡನೇ ಜಯಕ್ಕಾಗಿ ಮತ್ತೆ ಹೋರಾಟವನ್ನ ಮಾಡ್ತಾ ಇದೆ. ಮೂವತ್ತಾರು ಎಸೆತ 39 ಓಟಗಳ ಟಾರ್ಗೆಟ್. ಈಗ ಮುಲ್ಕಿ ರೂಪೇಶ್ ಶೆಟ್ಟಿ ಮತ್ತು ಅಕ್ಷಯ್ ಮೊದಲ ಆರಂಭಿಕ ಅಗ್ರಸರದ ಪ್ರಮುಖ ಆಟಗಾರರು. ಎಸ್ಕಾರ್ಕಿ ಭಾಗದಲ್ಲಿ ಕೃಷ್ಣ. ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆ. 39 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ರೈಟಿ ರೂಪೇಶ್ ಶೆಟ್ಟಿ, ಲೆಫ್ಟಿ ಅಕ್ಷಯ್ ಶೆಟ್ಟಿ. ಸೀಮಂತೂರು ಆದಿ ಜನಾರ್ದನಗಳ ಪರವಾಗಿ ಕೃಷ್ಣ ಏಳನೇ ಬಾರಿ ಹೆಸರಾದ ಚೆಂಡು ಕವರ್ ಪಾಯಿಸಿ ಕೆರೆ ಕ್ರಮಿಸದೆ ಸುಂದರತೆ ಒಂದು ಬೌಂಡ್ರಿ ಈಗ ರೂಪೇಶ್ ಶೆಟ್ಟಿ ದಾಖಲಿಸಿದ್ರು. ಬಿಪಿಎಲ್ ಬೌಂಡ್ರಿ ಬಾಸ್ ಒಂದು ಬೌಂಡ್ರಿ ಈಗ ಬರ್ತಾ ಇದೆ. ಕಾರ್ಪೊರೇಟ್ ಸುಂದರತೆ ಒಂದು ಬೌಂಡ್ರಿಯನ್ನು ರಿವರ್ಸ್ ಶಾಟ್ ರೂಪದಲ್ಲಿ ರೂಪೇಶ್ ಶೆಟ್ಟಿ ದಾಖಲಿಸಿದ್ರು. ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ರೂಪೇಶ್ ಶೆಟ್ಟಿಯ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಆದಿ ಜನಾರ್ದನ 4 ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಬಾಸ್ ಸುತ್ತ ಬರ್ತದೆ, ಹೊಡೆತ ಲಾಂಗ್ ಆಫ್ ಸಿಬಾರೆ ಕ್ಯಾನ್ಚಿನಲ್ಲಿ ಸೆಕೆಂಡ್ ಬೌಂಡ್ರಿ ಬರೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ರೂಪೇಶ್ ಶೆಟ್ಟಿ ದಾಖಲಿಸಿದ್ರು. ಕ್ರಿಕೆಟ್ನ ಮಹಾಸಾರಥಿ, ಬಾಸ್ ಅನುಭವಿ ಕ್ರಿಕೆಟಿಗರು ಕೂಡ ಮುಲ್ಕಿ ಅಂಗಣದಲ್ಲಿ ಬಾಂಟ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ. ಈತ ನಡೆಯ ಕೂಡ ಮಿಲರ್ ಸಿಬಾರೆ ಕ್ಯಾಚಿನಲ್ಲಿ ಹ್ಯಾಟ್ರಿಕ್ ಬೌಂಡ್ರಿ. ಬಾಸ್ ವರ್ಷಗಳ ಕಾಲ ಪಡುಬಿದ್ರೆ ಫ್ರೆಂಡ್ಸ್ಗಳ ಪರವಾಗಿ ಆಡಿದ ಆಟಗಾರರು. ಎಕೆ ಸ್ಪೋರ್ಟ್ಸ್, ಬಿಬಿಸಿ ಅಗ್ರಹಾರ, ಎಂಎಸ್ ನ್ಯಾಶ್ ಬ್ಯಾಂಗ್ಳೂರ್, ಫ್ರಾನ್ಸ್ ಬೆಂಗಳೂರು ಅಗ್ರಮಾನ್ಯ ತಂಡದಲ್ಲಿ ಕೂಡ ಅತಿಥಿಯಾಗಿ ಭಾಗವಹಿಸಿದ ಆಟಗಾರ ಕೂಡ ಮುಲ್ಕಿ ರೂಪೇಶ್ ಶೆಟ್ಟಿ. ಅದಷ್ಟು ಪಂದ್ಯದಲ್ಲಿ ಬಂಟ್ಸ್ ಕ್ರಿಕೆಟ್ ಪಂದ್ಯ ಆಡಿದ ಆಟಗಾರ ಕೂಡ ಈಗ ಕಾಟ್ಮಿ ಹ್ಯಾಂಡ್ ರೂಪದಲ್ಲಿ ವಿಕೆಟ್ ಅನ್ನು ಉಳಿಸಿದ್ರು. ಮುಲ್ಕಿ ರೂಪೇಶ್ ಶೆಟ್ಟಿ ಔಟ್. ಮೊದಲ ಓವರ್ನ ಚಾಲ್ತಿಯಲ್ಲಿ 12ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 39 ಓಟಗಳ ಒಂದು ಟಾರ್ಗೆಟ್ ಇದೆ. 3 ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿದೆ. ಮುಲ್ಕಿ ರೂಪೇಶ್ ಶೆಟ್ಟಿ ಈಗ ವಾಪಸ್ ಆಟೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂಗಣದ ಭಾಗದಲ್ಲಿ ಹೊಸ ದಾಂಡಿಗನಾಗಿ ಪುನೀತ್ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಪಂದ್ಯದ ತರುವಾಯ ಅಧಿಕಾರಿ ಬೆಟ್ಟ ಅವೆಂಜರ್ಸ್ ತಂಡ ಸೂರಗಿರಿ ಸ್ಟ್ರೈಕರ್ಸ್ ಅನ್ನು ಎದುರಿಸ್ತಾರೆ. ಅನಂತರ ಕೊಳತ್ತೂರು ವಾರಿಯರ್ಸ್ ಶೆಟ್ಟಿ ಫೈಟರ್ಸ್ ಪುನರೂರನ್ನು ಎದುರಿಸ್ತಾರೆ. ಈ ರೀತಿಯಾಗಿ ಮೊದಲ ಪಂದ್ಯಾಟಗಳು ಜರುಗುತ್ತದೆ ಕೂಡ.
ಪುನೀತ್ ಹೊಸ ದಾಂಡಿಗ. ಕೃಷ್ಣ ಈ ಬಾರಿ ಎಸೆರುವಂತ ಚೆಂಡಿನ ಗತಿ ಬಲವನ್ನು ತಾಡ್ತಾ ಇದೆ. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 12 ಲಾಸ್ ಆಫ್ 1. 12ಕ್ಕೆ 1. ರೂಪೇಶ್ ಶೆಟ್ಟಿಯ ವಿಕೆಟ್ ಅನ್ನು ಕಳಕೊಂಡು ಆದಿ ಜನಾರ್ದನ ಸೀಮಂತೂರಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಲೀಗಿನ 2ನೇ ಜಯಕ್ಕಾಗಿ ಬಾಸ್ ಹೋರಾಟವನ್ನು ಮಾಡ್ತಾ ಇದೆ ಆದಿ ಜನಾರ್ದನ ಸೀಮಂತೂರಿನ ತಂಡ. ಆ ನಿಟ್ಟಿನಲ್ಲಿ ಮರಪಾಡಿ ಮಾರ್ವೇಸ್ ಲೀಗ್ನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದಾವ ರೀತಿಯ ಜಯವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಕೃಷ್ಣನ ಮೊದಲ ಓವರ್ನಲ್ಲಿ 12 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಪ್ರಮುಖ ರೂಪೇಶ್ ಶೆಟ್ಟಿ ವಿಕೆಟ್ ಅನ್ನು ಕೂಡ ಕೃಷ್ಣ ಪಡ್ಕೊಂಡು ಕಾಟ್ ಬೈ ಹ್ಯಾಂಡ್ ರೂಪದಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಅನ್ನು ನೀಡಿದರು ರೂಪೇಶ್ ಶೆಟ್ಟಿ. ಆ ನಿಟ್ಟಿನಲ್ಲಿ ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 12 ಲಾಸ್ ಆಫ್ 1. ಹೊಸ ಬೌಲರ್ ಅಭಿಷೇಕ್ ಮರಂಪಾಡಿ ಮಾರ್ವೆಲ್ಸ್ಗಳ ಪರವಾಗಿ. ಲೆಫ್ಟಿ ಅಕ್ಷಯ್ ಸ್ಟ್ರೈಕರಿಗೆ. ಓ ಸ್ಲೋವರ್ ಚೆಂಡು ನೆಗೆತವನ್ನ ಕಂಡುಕೊಳ್ತಾ ಇದೆ. ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೊದಲ ಚೆಂಡು ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಭಿಷೇಕ್ನ ಮೊದಲ ಚೆಂಡಲ್ಲಿ ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ನ ಸೇರ್ಪಡೆಯೂ ಕೂಡ. 2ನೇ ಚೆಂಡು ಕಾರ್ಪಾಂಟಿ ಭಾಗದ ಸುಂದರತೆ ಒಂದು ಲೇಟ್ ಕಟ್ ಅನ್ನು ಮಾಡಿದ್ರು. ಮೊದಲ ಓಟ ಪೂರ 2ನೇ ಓಟ ಈ ಹಂತದಲ್ಲಿ ಪೂರೈಸ್ತಾ ಇದ್ದಾರೆ. 2 ಓಟಗಳು ಸುಲಭ ಸಾಧ್ಯವಾಗಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಲ್ಲಿ ಅಭಿ ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಚೆಂಡ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತನ್ಮೂಲಕ ಕ್ಲೀನ್ ಬೌಲ್ಡ್ ಅಕ್ಷಯ್ ಔಟ್. ಮೊದಲ ಓವರ್ನಲ್ಲಿ ದಾಖಲಿಸಿದ 12 ಓಟಗಳೇ ರೂಪೇಶ್ ಶೆಟ್ಟಿ 3 ಬೌಂಡ್ರಿಗಳು ಒಂದು ಹಂತದಲ್ಲಿ ಬಹಳ ಶುದ್ಧ ಭರ್ತಿ ಆರಂಭವನ್ನು ಕಂಡಿತ್ತು. ಆದರೆ ರೂಪೇಶ್ ಶೆಟ್ಟಿ ಔಟ್ ಆದ ಬಳಿಕ ಈಗ ಲೆಫ್ಟಿ ಅಕ್ಷಯ್ ಶೆಟ್ಟಿನ ವಿಕೆಟ್ ಕೂಡ ನೆಲ ಕೊಡ್ತಾ ಇದೆ. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 14ಕ್ಕೆ 2. ಅಕ್ಷಯ್ ಬ್ಯಾಕ್ ಟು ಪೆವಿಲಿಯನ್. ಅಂಗನಾಳ ಭಾಗದಲ್ಲಿ ಹೊಸ ದಾಂಡಿಗ ಪ್ರಕಾಶ್ ಶೆಟ್ಟಿ ಬಾಸ್ ಅನುಭವಿ ಆಟಗಾರ, ಹಿರಿಯ ಆಟಗಾರ ಕೂಡ ಬನ್ಸ್ ಪ್ರೀಮಿಯರ್ ಲೀಗ್ ಅನ್ನು ಆಡ್ತಾ ಇದ್ದಾರೆ. ಬನ್ಸ್ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಹಿರಿಯ ಆಟಗಾರನಾಗಿ ಈಗ ಆದಿ ಜನಾರ್ದನ ಸೀಮಂತೂರಿನ 4ನೇ ಕ್ರಮಾಂಕಕ್ಕೆ ಅಂಗಣಕ್ಕೆ ಬರ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಅತಿ ಹಿರಿಯ ಆಟಗಾರ ಕೂಡ ಪ್ರಕಾಶ್ ಶೆಟ್ಟಿ ಈಗ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸಮಾಜ ಬಾಂಧವ ಕ್ರಿಕೆಟ್ ಪಂದ್ಯಾಟ ಆದ ಕಾರಣ ಪ್ರಕಾಶ್ ಶೆಟ್ಟಿ ಕೂಡ ಒಂದಷ್ಟು ಹುಮ್ಮಸ್ಸಿನಿಂದ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಬೌಲಿಂಗ್ ಅನ್ನು ಅಭಿ ತೋರ್ಪಡಿಸ್ತಾ ಇದ್ದಾರೆ. ಓ ಲೇಟ್ ಕಟ್ ಆಗ್ತಾ ಇದೆ. ಅನುಭವಿ ಆಟಗಾರ ಅನುಭವವನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಫಸ್ಟ್ ಪಾಯಿಂಟ್ ವಿಭಾಗದಲ್ಲಿ ಫಸ್ಟ್ ಲೆಗ್ ವಿಭಾಗದ ಒಂದು ಹೊಡೆದ ಪೂರೈಕೆಯನ್ನು ಕೂಡ ಪ್ರಕಾಶ್ ಶೆಟ್ಟಿ ಮಾಡಿದ್ರು. ಸ್ಕೋರ್ 15ಕ್ಕೆ ತಲುಪ್ತಾ ಇದೆ. ಟಾರ್ಗೆಟ್ 39. ಸೆಕೆಂಡ್ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪುನೀತ್ಗೆ ಸೇರ್ಬಾತ ಚೆಂಡು ಓಟಗಳಿಗೆ ಅವಕಾಶಗಳಿಲ್ಲ. ಔಟ್ ಸ್ವಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಕೊನೆ ಒಂದೇ ಸತ ಬಾಕಿ ಉಳ್ಕೊಳ್ತಾ ಇದೆ. ಈ ಓವರ್ನಲ್ಲಿ ಬಹಳ ಸುತ್ತಮುತ್ತ ಒಂದು ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ ಅಭಿ. ಕೇವಲ 3 ಓಟವನ್ನ ನೀಡಿ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಔಟರ್ ಎಡ್ಜ್ ಆಗಿರುವಂತಹ ಚೆಂಡು ಪುನೀತ್ ತಟ್ಟಿ ಮುಟ್ಟಿ ಒಂದೊಂದು ಪೂರೈಕೆಯನ್ನು ಮಾಡಿದೆ. ಫಸ್ಟ್ 2 ಓವರ್ಸ್ ಕಂಪ್ಲೀಟ್. ಸ್ಕೋರ್ 16 ಲಾಸ್ ಆಫ್ 2. 39 ಓಟಗಳ ಒಂದು ಟಾರ್ಗೆಟ್ ಇದೆ. ಮೊದಲ 2 ಓವರ್ಗಳಲ್ಲಿ 16 ಓಟವನ್ನು ದಾಖಲಿಸಿದ ತಂಡ ಪ್ರಮುಖ 2 ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ರೂಪೇಶ್ ಶೆಟ್ಟಿ ವಿಕೆಟ್ ಅನ್ನು ಉರುಳಿಸಿದ್ರು. ಅಕ್ಷಯ್ ಶೆಟ್ಟಿ ಔಟ್ ಆದ್ರು. ಈಗ ಪುನೀತ್ ಮತ್ತು ಅನುಭವಿ ಆಟಗಾರ
ಪ್ರಕಾಶ್ ಶೆಟ್ಟಿ ಆದಷ್ಟು ಓಟಗಳನ್ನು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡಪ್ ಮಾಡ್ತಾರೆ ನೋಡಬೇಕಾಗಿದೆ. ಆದಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅದ್ಯಾವ ರೀತಿಯ ಜೊತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತದೆ ನೋಡಬೇಕಾಗಿದೆ. 39 ಓಟಗಳ ಟಾರ್ಗೆಟ್ ಇದೆ. ಈಗಾಗಲೇ 2 ಓವರ್ಗಳು ಮುಗಿದ ನಂತರ ಸ್ಕೋರು 16 ಓಟವನ್ನು ತಲುಪ್ತಾ ಇದೆ. 24 ಎಸೆತ 23 ಓಟಗಳು ಬರಬೇಕಾಗಿದೆ ಆದಿ ಜನಾರ್ದನ ಸೀಮಂತೂರಿನ ಜಯಕ್ಕಾಗಿ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಇವರ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುವಂತ 2 ದಿನಗಳ ಕಾಲದ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಕೂಟ ಇದಾಗ್ತಾ ಇದೆ. BPL 2022 ದಾಂಡುಚನೆ ಪ್ರತಿಷ್ಠಿತ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿವಂಗತ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಅವರೊಂದು ಸವಿನಯ ಪೋಸ್ಟ್ ಮಾರನಾರ್ದ ಮತ್ತು ಅವರು ಗತಿಸಿದ 2 ವರ್ಷಗಳ ಬಳಿಕ ಬಂಟ್ಸ್ ಸಮಾಜ ಬಾಂಧವರು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಈ ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಕಳೆದ 2 ವರ್ಷಗಳಿಂದ ಅತ್ಯಂತ ಜನಪ್ರಿಯತೆಯನ್ನು ಕಂಡ ನೇರ ಪ್ರಸಾರದ ಒಂದು ತಂಡ ಕೂಡ M9 ಸ್ಪೋರ್ಟ್ಸ್. ಉಡುಪಿ, ದಕ್ಷಿಣ ಕನ್ನಡ, ಹೊರ ರಾಜ್ಯ, ಹೊರ ಜಿಲ್ಲೆ ಮತ್ತು ಬಹಳ ಸುತ್ತಮುತ್ತ ಒಂದು ನೇರ ಪ್ರಸಾರದ ಒಂದು ಅಪ್ಡೇಷನ್ ಅನ್ನು ಕೊಡ್ತಾ ಇರುವಂತ M9 ಸ್ಪೋರ್ಟ್ಸ್ ತಂಡ ಈ ಪಂದ್ಯ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಸೆಕೆಂಡ್ ವೈಟ್ ಬಾಲ್. ಈ ಓವರ್ನಲ್ಲಿ ಅತಿ ಕ್ರಮಾಂಕದ ಓಟಗಳು ಬರ್ತಾ ಇದೆ. ಸುಜಾನ್ ಮತ್ತೆ ಸ್ಕಾರ್ಖಿ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಪುನೀತ್ನ ದಾಂಡಿಗೆ ಯಾವುದೇ ರೀತಿಯ ಸಂಪರ್ಕ ಸ್ಪರ್ಶತೆಯನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್. ಮೊದಲ 2 ಚೆಂಡುಗಳು ವೈಡ್ ಆಗಿ ಬಂದಿತ್ತು, ಅನಂತರ ಈಗ ಡಾಟ್ ಬಾಲ್ ಆಗ್ತಾ ಇದೆ. ಸುಜಾನ್ ಸ್ವಲ್ಪ ಮಟ್ಟಿಗೆ ಚೆಂಡು ಕೂಡ ಗತಿ ಬದಲಾವಣೆ ತರ್ತಾ ಇದೆ. ಪುನೀತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ವೈಟ್ ಬಾಲ್. ದಾಂಡುಗಾರರು ಮಾಡಬೇಕಾಗಿರುವಂತ ಕೆಲಸ ಈಗ ಎಸ್ಗಾರ ಮಾಡಿಕೊಡ್ತಾ ಇದ್ದಾನೆ. ಗಾರಿಗೆ ಅವಕಾಶ ಮಾಡಿಕೊಡ್ತಾರೆ. ಅತಿರಿಕ್ತ ಓಟಗಳು ಬರ್ತಾ ಇದೆ. ಸುಜನ್ ಓವರ್ ಕೈ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ ಈಗ 19ಕ್ಕೆ ತಲುಪ್ತಾ ಇದೆ. ಸುತ್ತಮುತ್ತ ಆಟ ಲಾಂಗ್ ವಿಭಾಗದಲ್ಲಿ ಸಿಬರ ಕ್ಯಾಂಚಿನ ಕ್ಷೇತ್ರಕ್ಷಕರು ಮೊದಲ ಓಟ ಪೂರೈಕೆ, 2ನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 21ಕ್ಕೆ ತಲುಪ್ತಾ ಇದೆ. ಸುತ್ತಮುತ್ತ ಒಂದು ಆಟ. ಯಕ್ಷ ಕವರ್ ಮತ್ತೆ 2 ಓಟಗಳ ಪೂರೈಕೆ. ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ. 39 ಓಟಗಳು ಟಾರ್ಗೆಟ್ ಆಗಿದೆ. 16 ಓಟಗಳು ಬರಬೇಕು. ಈಗ ಮತ್ತೆ ಸಿಂಗಲ್. ಸುತ್ತಮುತ್ತ ಒಂದು ಆಟ ಪುನೀತ್ ದಾಖಲಿಸಿದ್ರು. ಸಿಂಗಲ್ಸ್ ಆಟವನ್ನು ಆಡಿಕೊಂಡು ಬಂದ್ರು ಕೂಡ ಸುಲಭದ ಜಯ ಆದಿ ಜನಾರ್ದನ ಸೀಮಂತೂರು ತಂಡಕ್ಕೆ. ಆ ಲೆಕ್ಕಾಚಾರದ ಆಟಗಳೇ ಒಂದು ಹಂತದಲ್ಲಿ ಕ್ಯಾಲ್ಕುಲೇಟ್ ಮೈಂಡ್ ಆಟವನ್ನು ಆಡ್ತಾ ಇದೆ. ವೈಟ್ ಬಾಲ್. ಈ ಓವರ್ನಲ್ಲಿ ಸರಾಗವಾಗಿ ವೈಟ್ಗಳು ಬರ್ತಾ ಇದೆ. 4ನೇ ಅಕ್ರಮ ಚೆಂಡು. ವೈಟ್ ಬಾಲ್ಗಳೇ ಹತ್ಯೆ ಆಗ್ತಾ ಇದೆ. ಎಕ್ಸಾಸ್ಗಳ ಹತ್ಯೆ ಆಗ್ತಾ ಇದೆ. ಅತಿರಿಕ್ತ ಓಟಗಳು ಬರ್ತಾ ಇದೆ. ಪ್ರಕಾಶ್ಗೆ ಸೇರುವಂತ ಚೆಂಡು ಮತ್ತೆ ಡಿಪ್ಯಾಕ್ಷ ಕವರ್ ವಿಭಾಗದ 1 ಓವರ್ದ ಪೂರೈಕೆ ಆಗ್ತಾ ಇದೆ. ಈ ಓವರ್ನ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸುಜಾನ್ ಎಸ್ಗಾರಿಕೆ ಭಾಗದಲ್ಲಿ ಲಾಸ್ಟ್ 1 ಬಾಲ್ ಟು ಗೋ. ಏತ ನಡುವೆ ಮತ್ತೆ ಬೌಲಿಂಗ್ ಕೈ ಕೊಡ್ತಾ ಇದೆ. ಸುಜಾನ್ ವೈಡ್ ಗಳನ್ನೇ ಹತ್ಯೆಯಾಗಿ ಎಸಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ವೈಟ್ ಬಾಲ್ ಸೇರ್ಪಡೆ. ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಫ್ರೀಟ್ನ ಅವಕಾಶ ಇದೆ. ಈತ ನಡುವೆ ವೈಟ್ ಬಾಲ್. ಫ್ರೀಟ್ ಮುಂದುವರಿತಾ ಇದೆ. ಸ್ಕೋರ್ ಇವಾಗ 28ಕ್ಕೆ ತಲುಪ್ತಾ ಇದೆ. 11 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಈತ ನಡುವೆ ವೈಟ್ ಬಾಲ್.
ಪ್ಲಸ್ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಓಟವನ್ನು ಪೂರೈಸಿದೆ. 1+2 3 ಓಟಗಳ ಹೆಚ್ಚುವರಿ. ಮತ್ತೆ ಫ್ರೀಟ್ ಮುಂದುವರಿತಾ ಇದೆ. ಸ್ಕೋರ್ 31-31. 8 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಫ್ರೀಟ್ ಮುಂದುವರಿತಾ ಇದೆ. ಫ್ರೀಟ್ ಕಂಟಿನ್ಯೂ. ಸುಜಾನ್ ಮತ್ತೆ ಸ್ಕಾರ್ಗೆ ಭಾಗದಲ್ಲಿ. ಪುನೀತ್ ಸ್ಟ್ರೈಕರ್ಗೆ. ಸುತ್ತ ಬರ್ತಿದೆ ಆಟ. ಫ್ರೀಟಿನ ಚೆಂಡು. ಮೊದಲ ಓಟ ಪೂರೈಕೆ. ಎರಡನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಈ ಹಂತದಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ 3 ಓವರ್ಗಳು ಮುಗಿದ ನಂತರ 33 ಓಟವನ್ನು ದಾಖಲಿಸ್ತಾ ಇದೆ. ಉಳಿದಿರುವಂತಹ 18 ಚೆಂಡುಗಳಲ್ಲಿ ಕೇವಲ ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. 18 balls 6 runs to win this match. ಪಂದ್ಯ ಮುಗಿದ ತಕ್ಷಣ ಅಧಿಕಾರಿ ಬೆಟ್ಟೆ ಅವೆಂಜರ್ಸ್ ಸೂರಗಿರಿ ಸ್ಟ್ರೈಕರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಹದಿನೆಂಟು ಎಸೆತ 6 ಓಟಗಳ ಅವಶ್ಯಕತೆ ಇದೆ. ಬೌಲರ್ ಬದಲಾವಣೆ ತರ್ತಾ ಇದ್ದಾರೆ. ರಂಜಿತ್, ಲೆಫ್ಟಿ ರಂಜಿತ್. ತಟ್ಟಿ ಮುಟ್ಟಿ ಒಂದೊಂದು ಪೂರೈಕೆಯನ್ನು ಕೂಡ ಪ್ರಕಾಶ್ ಶೆಟ್ಟಿ ಮಾಡಿದ್ರು. ಜಾನ್ಮೆ ಆಟ ತಾಳ್ಮೆಯಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸುತ್ತಮುತ್ತ ರಕ್ಷಣಾತ್ಮಕ ಆಟ ಬರ್ತಾ ಇದೆ ಪ್ರಕಾಶ್ ಶೆಟ್ಟಿ ದಾನಿನಲ್ಲಿ. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. 34 ಓಟವನ್ನು ದಾಖಲಿಸಿದ್ದಾರೆ. ಸಿಲಿಮಿಟಾರಿ ಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯೂ ಕೂಡ. ಸಿಂಗಲ್ಸ್ ಆಟವನ್ನು ಆಡಿಕೊಂಡು ಬರ್ತಾ ಇದ್ದಾರೆ. ಸಿಂಗಲ್ ಆಟವನ್ನು ಆಡಿಕೊಂಡು ಬಂದು ಕೂಡ ಸುಲಭದ ಒಂದು ಜಯ ಈಗ ಆದಿ ಜನಾರ್ದನ ಸೀಮಂತೂರಿನ ತಂಡಕ್ಕೆ. ಲೀಗ್ನ 2ನೇ ಜಯಕ್ಕಾಗಿ ಈಗ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ತನ್ಮೂಲಕವಾಗಿ ಡಾಟ್ ಬಾಲ್ ಔಟ್ ಅನ್ನೋದೊಂದು ತೀರ್ಮಾನ ಬರ್ತಾ ಇದೆ. ಔಟ್ ಹೆಚ್ಚಾಗಿದೆ. ಪ್ರಕಾಶ್ ಶೆಟ್ಟಿ ಔಟ್. ಬಾಸ್ ಅನುಭವಿ ಕ್ರಿಕೆಟಿಗರು ಪ್ರಕಾಶ್ ಶೆಟ್ಟಿ ಈಗ ಹಿಟ್ ವಿಕೆಟ್ ಆಗಿ ವಾಪಸ್ ಆತನ್ನ ಕಂಡುಕೊಂಡ್ರು. ಆಂಗಣದ ಭಾಗದಲ್ಲಿ ವೈಶಾಖ್ ಉತ್ತಮ ರೀತಿಯಿಂದ ಆಟ. ಮಿಡ್ ಆಫ್ ವಿಭಾಗ ಮೊದಲ ಓಟ ಪೂರೈಕೆಯನ್ನು ಕಂಡುಕೊಂಡ್ರು. ಎರಡನೇ ಓಟ ಈ ಹಂತದಲ್ಲಿ ಮತ್ತೆ ಪೂರೈಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. ಕೇವಲ 2 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 2ನೇ ಜಯ ಈಗ ಆದಿ ಜನಾರ್ದನ ಸೀಮಂತೂರಿನ ತಂಡಕ್ಕೆ ಬರ್ತಾ ಇದೆ. ಸೆಲೆಮಿಡ್ ಆಫ್ ವಿಭಾಗದಲ್ಲಿ ಅವಕಾಶ ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ವೈಶಾಖ್ ರನ್ಔಟ್. ಬಾಸು ಚುರುಕಿನ ಕ್ಷೇತ್ರ ಇದೆ. ಸೆಲೆಮಿಡ್ ಆಫ್ ವಿಭಾಗದಲ್ಲಿ ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ನೇರ ಗುರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ವೈಶಾಖ್ ಔಟ್. ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕೈ ಚೆಲ್ತಾ ಇದ್ದಾರೆ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳಿಲ್ಲ. ಮತ್ತೆ ಡಾಟ್ ಬಾಲ್, ವೈಟ್ ಬಾಲ್ ಅನ್ನುವಂಥ ಒಂದು ತೀರ್ಮಾನ ಬರ್ತಾ ಇದೆ.
ತನ್ಮೂಲಕವಾಗಿ ಕ್ಯಾಚ್ ಆಗುವ ಅವಕಾಶಗಳಿತ್ತು. ತನ್ಮೂಲ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ. ಆದಿಚರೆ ಸಿಮಂತೂರು 2ನೇ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮೊದಲ ಪಂದ್ಯ ಲೀಗ್ನ ಸೋಲನ್ನ ಕಂಡತ ಮನಪಾಡಿ ಮಾರ್ವೆಸ್ಗೆ ಕೃತಜ್ಞತೆಯನ್ನು ಹೇಳಿಕೊಂಡು ಮುಂದಿನ ಪಂದ್ಯದ ಟಾಸ್ ಈಗಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಅಧಿಕಾರಿ ಬೆಟ್ಟ ಅವೆಂಜರ್ಸ್ ಮತ್ತು ಸೂರಗಿರಿ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮುಕ್ತಾಯ ಕಂಡದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದಿ ಜನಾರ್ದನ ಸಿಮಂತೂರಿನ ಪರವಾಗಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸಿದ ಆಟಗಾರ. ಬೌಲಿಂಗ್ ವಿಭಾಗದಲ್ಲಿ ಕೊನೆಯ ಓವರ್ ಮತ್ತು ಬ್ಯಾಟಿಂಗ್ ವಿಭಾಗದಲ್ಲಿ ಓಪನರ್ ಆಗಿ ಬಂದಂತ ಮೊದಲ ಹಂತದಲ್ಲಿ 3 ಬೌಂಡರಿಗಳನ್ನು ದಾಖಲಿಸಿ ಪಂದ್ಯದ ವಿಜಯಕ್ಕೆ ಮೊದಲ ಹಂತದ ಓಟವನ್ನು ದಾಖಲಿಸಿದ ಆಟಗಾರ. ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸಿದ ಮುಲ್ಕಿ ರೂಪೇಶ್ ಶೆಟ್ಟಿ ಮುಕ್ತಾಯ ಕಂಡದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಮುಗಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ರೂಪೇಶ್ ಶೆಟ್ಟಿ ಪಡ್ಕೊಳ್ತಾ ಇದ್ದಾರೆ. ಅವರು ಪ್ರಶಸ್ತಿಗಾಗಿ ವೇದಿಕೆ ಬರಬೇಕನ್ನೋದೇ ಕೇಳ್ಕೊಳ್ತಾ ಇದ್ದಾವೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆಯನ್ನು ತರ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್ ಫ್ರಮ್ ಮುಲ್ಕಿ. So thank you, Satish. So Atikarbettu Avengers is playing against Suragiri Tigers. I request the 12th man of both teams to come to the commentators box immediately. It's a 6 overs match. The first match will be, first over will be a compulsory power play over. That means only 2 fielders are allowed to stand outside the 30-yard circles. Atikarbettu Avengers were defeated by Munkuru Mutiny Bunts in the first round match. That was the first inaugural match.
Now Suragiri strikers will be facing Adhikarabettu Avengers. Sunal and Prabha are the two openers for Adhikarabettu Avengers. Bowler. Bowler. No, Adhikarabettu Avengers are fielding side. Sunal and Prabha are the two openers for Suragiri strikers. So everything seems to be ready here. We have the green signal there by the umpire. And here is the first delivery of the first over. ಲೈನ್ ಅಂಪೈರ್ಗಳು ದಯವಿಟ್ಟು ಸಹಕರಿಸಬೇಕು. So last match of the day, number 1 is going on here. So everything seems to be ready here. We have the green signal there by umpire. And here is the first delivery of the first over from the bowler, Prakyat. Prakyat to Sunal. He goes for a big one. He punched the ball on his onside. There is a fielder. One bounce to the fielder at long off region. But before the fielder picks up the ball, there is ample time for Sunal to pick up a single. With that single, he's off the mark. He opened his account, and Prabha will take the strike now. Prabha will be facing Prakyat. Played nicely through the covers, played the shot to the gully region elegantly. They come back for the second, there could be a chance of run out. He has to be hurry, and a very good running between the wicket here. Overthrow, there is no backup. Poor piece of fielding there by Suragiri strikers. As a result, they have completed 4 runs here. Good understanding between the two batsmen, Sunal and Prabha. 4 more runs have been added to their total. So poor piece of fielding there by the fielders of Adhikarabettu Avengers. They have to be very smart now. They have lost their first game today against Munkuru Mutiri Bunts in the first inaugural match. And that's a low ball has been signalled here. That should be a no doubt about the delivery. No problem for umpire whatsoever in giving a wide signal, and free hit signal there by the umpire now. Charan is the main umpire there. Once again, Prabha bowls this one to the right-handed batter. That's a clever bowling there. Good improvisation in the bowling. Good comeback. That was a very fine delivery which beats the batsman. The ball went straight to the hands of the wicketkeeper. So no possibility of any run. So that's a dot ball there by Prakyat. He has to maintain the same line and length throughout his scorcher now. Almost a Yorker length delivery this time. There could be a chance of run out. Very good piece of fielding there by the fielder at mid-off region. He corrects the ball, so there is no possibility of any run. Score remains on 6. I beg your pardon, 7 runs on the scoreboard. Ball is in the air. Long chase for the fielder. He finds the gap there, and good piece of fielding. Meanwhile, they come back for the 3rd run. Again, some sort of misunderstanding there between the two batsmen. As a result, Suragiri strikers have lost their first wicket here. So only 2 runs will be added to the total here. With those 2 runs, score now moves on to 9 for the loss of 1 wicket. Prabha is out in the form of run out, and he is now moving back to the pavilion after making 6 runs in his individual account with the help of 1 boundary. So Viraj is the newcomer. Viraj is taking guard from the umpire Charan, and he is now watching the field placement carefully, properly, and he will be facing the bowler Prakyat. Prakyat is making some change in the field placement here. 5 men on the offside, 4 on the onside for Viraj. That ball was going down the leg side. No doubt about the delivery. That should be a wide. Have a look at the typical umpiring skill there by Charan Manipal. Dikshit is the umpire. I beg your pardon. So wide has been signaled because the ball was going far away from the leg stump. Straight down the ground he played, straight to the fielder. No runs resulted. Good over there by Prakyat. So after the completion of first over,
It is 10 on the scoreboard. But So Bunts Association of Mulki is organizing this most prestigious cricket tournament, Bunts Premier League 2022, in the sweet memory of K. Amarnath Shetty. 12 different teams are participating in this particular tournament, and winners of this tournament will fetch a cash prize of 30,000 with the attractive trophy, and at the same time the runners-up team will also get 20,000 as a cash prize with another trophy. And not only this, along with this there will be some individual prizes like best batsman, best bowler, man of the series and man of the match. So changing the bowling position here, Virendra has taken over from Prakyat, and Virendra is ready to bowl the second over of the innings now from the far range. strike here. Sunal is on strike. Viraj at the non-striker bench. Sunal is batting on 1. Viraj is a newcomer yet to open his account. 10 with 1 wicket down. Prabha is the man out for 6. So power play is completed. Field has been spread out. Virendra for the second time. No ball has been signaled by the square leg umpire. It's a no ball because of the field restriction here, and here is a chance of free hit for the batsman now. Can he go for a big hit now? Can he take the advantage of that free hit delivery? Very, very hot sunshine here today at Government Junior College ground. The final match of the tournament will be played tomorrow evening, and after the final match we have got grand presentation ceremony over here. We'll have to wait and see which team is going to become the champions of this tournament to lift this attractive BPL trophy 2022. We are thankful to all the donors, sponsors in making this tournament a grand success, and we will have to really appreciate the organizers for organizing such a wonderful cricket tournament. 2 days of cricket festival, cricket carnival, mega cricket extravaganza. So wide has been signaled, the ball was going far away from the off stump, so free hit continues here. Ball is in the hands of the bowler. This time the ball takes the leading edge of the bat. Loud appeal there, loud appeal for caught behind. Because of free hit delivery, the batsman is safe, so no damage done. So no danger at all for the batsman, he is safe. Viraj bows this one to the right-handed batter. Punch the ball on the onside. There is a fielder. Venu collects the ball. Meanwhile, these two batsmen did not get any chance to go for a single. So without any runs, scoreboard remains on 12. Ball takes the leading edge of the bat once again. Again misunderstanding there. Misunderstanding between the two batsmen. Huge mix up there. Both the batsmen were in the same end. And unfortunately, Viraj is out. He has to sacrifice his wicket without making any score. He has gone for duck and now moving back to the pavilion here. Second blow for Suragiri strikers. A big blow for the team. They lost the vital wicket here at the score of 11 runs. Over number 2 is in progress. They are having a good run rate. Only thing is they are losing wickets here unnecessarily in the regular intervals. So after the dismissal of
Prabha, the things are slowly down. Runs are really dried up for Suragiri strikers. Three more balls to go of the second over now. For the fourth time, Virendra is ready to bowl from the far range. Punch the ball on the onside. He finds the gap there. Long chase for the fielder at long on region. But good piece of fielding there. Very good piece of fielding there by the fielder. He has saved a couple of runs for his team. Otherwise, the ball would have been crossed the boundary ropes here. He was very quick. So only 2 runs have been added to the total here. Attempted for a reverse shot, but misses the line of the ball. There is no connection with the bat and ball. Ball went straight to the wicketkeeper's hand, and wicketkeeper does the rest of the job. He returns the ball back to the bowler. Virendra is back to his bowling mark now, and he is on his way to the right-handed batter. Goes for a big one. It could be 6, and that's a mighty 6. That one just went like a tracer bullet. So he has given complete punishment for the bowler here, charging the bowler on that occasion. He goes for a switch hit and a perfect hitting shot there. Fully controlled stroke, and it's a 6 valuable runs from the bat of Sunal. With those 6 valuable runs, their score now jumps up to 20 runs. 20 for the loss of 2 wickets after the completion of 2 overs. They're having a run rate of exactly 10 per over. 4 more overs to go now. Let us see how many more runs they will be able to score in the remaining 4 overs. So Prakyat has been brought back into attack. This is the second over of his coacher. In the first over, he had considered 8 runs, and he will be bowling the third over of the innings, and the left-handed batter Shiva is on strike. Shiva Prasad is ready to face the bowler Prakyat with a short run up, right arm round the wicket. That's a very fine delivery. Batsman played defensively forward, giving full respect to that delivery, not for runs. He played almost a test cricket forward defensive stroke there. Ball went straight to the bowler. This time ball pitching right into the block hole, and batsman played the shot elegantly to the silly mid-off region. There is a fielder, but he cannot prevent the batsman from picking up a comfortable single. One more single has been added. With that single, Shiva Prasad has opened his account. He is off the mark, and that single will bring the opener batsman Sunal on strike now. Sunal is already hit 1 sixer in his innings, batting on 9 runs. Converted that into full toss. Played that shot elegantly, nicely at long off. There is a fielder, long chase for the fielder there. But before the fielder can pick it up and throws back to the bowler, there is ample time for both these 2 batsmen to go for 2 more runs. So 2 runs have been added to Sunal's account, and with those 2 runs, the scorecard of Suragiri strikers now slowly moves on to 23 for the loss of 2 wickets. Again, punch the ball onto the offside. He finds the gap there, and 1 bounce over the boundary ropes for 4 runs. No chance for any fielders to stop that ball. Treated the ball on merits, no risk taken, no need of running for that, because the timing is good and the placement is perfect. Excellent cricketing shot there by Sunal. Sunal is in a very good rhythm here. He's in a good touch, very good form, and he is in an aggressive mode, looking very dangerous. Already he is batting on 15 runs with the help of 1 sixer and 1 boundary in his innings. So Sunal is on fire now. Prakyat is making some change in the field placement for Sunal. Prakyat once again from the far end to the right-handed batter Sunal. This time just taps the ball. He finds the gap there. Will they get 2 runs? They come back for the second. And they completed 2 runs comfortably here. Very good running between the wicket here. Aggressive running between the wicket. And
This is the kind of running between the wicket we need in the limited overs matches to put the pressures on the fielders as well as on the bowlers. So 2 more runs have been added to Sunal's account, and that takes their full score to 29 now. 29 for the loss of 2 wickets. In fact, over number 3 is in progress. It's a 6 overs match. Again, this time the ball pitching into the right spot here. Batsman wanted to tap the ball to the offside, but ball and bat and ball are not properly connected. So end of the over number 3. After 3 overs, runs on the scoreboard is 29 for the loss of 2 wickets. The 2 batsmen in the middle are Sunal and Shiv Prasad. Shiv Prasad is batting on 1 and Sunal is batting on 15. Let us see how many more runs they will be able to score in the remaining 3 overs. So changing the bowling position here, and meantime changing the commentary position also. And for further commentary, I'm going to hand over the microphone to Mr. Satish Manipal to continue in Kannada language. ಧನ್ಯವಾದಗಳು ಸುರೇಶ್ ಭಟ್ರೆ. 30 ಓಟವನ್ನು ದಾಖಲಿಸ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಫುಲ್ ಟಚ್ ಚೆಂಡು, ವೈಟ್ ಬಾಲ್, ಅಕ್ರಮ ಎಸೆತ, ಅತಿರಿಕ್ತ ಓಟಗಳು ಬರ್ತಾ ಇದೆ. 31 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸುರಗಿರಿ ಸ್ಟ್ರೈಕರ್ಸ್ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. ಸುನಾಲ್ ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಸುನಾಲ್ ಮತ್ತು ಶಿವಪ್ರಸಾದ್ ಬಹಳ ಸುತ್ತಮುತ್ತೊಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ತಂಡ ಮತ್ತೆ 31 ಓಟವನ್ನು ತಲುಪ್ತಾರೆ. ರಿವರ್ಸ್ ಶಾಟ್, ಕ್ಯಾಪ್ ಶಾಟ್ ಇದೆ. ಆ ನಿಟ್ಟಿನಲ್ಲಿ ಮಿಡ್ ಆಫ್ ವಿಭಾಗದ ಮೊದಲ ಓಟ ಪೂರೈಕೆ, 2ನೇ ಓಟ ಈ ಹಂತದಲ್ಲಿ ಸುನಾಲ್ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 33 ಓಟವನ್ನು ದಾಖಲಿಸ್ತಾ ಇದ್ದಾರೆ. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಜರುಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಹಳ ಸುತ್ತಮುತ್ತ ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಸುನಾಲ್ ಈಗಾಗಲೇ ಬಹಳ ಸುತ್ತಮುತ್ತ ಆಟವನ್ನು ಆಡಿ ತೋರ್ಪಡಿಸ್ತಾರೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ ಸಮೇತ ಬಹಳ ಸುತ್ತಮುತ್ತ ಆಟ ಬರ್ತಾ ಇದೆ. ಈತ ನಡುವೆ ಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು ಅಂತಿಮ ಹಂತ, ಬಹಳ ಸುತ್ತಮುತ್ತ ಕ್ಷೇತ್ರಾಕ್ಷಣೆ, ಮತ್ತೆ 2 ಓಟಗಳ ಪೂರೈಕೆ. ಒಂದು ರಿವರ್ಸ್ ಸಿಕ್ಸರ್ ಅನ್ನು ದಾಖಲಿಸೋದು ಮಿಡ್ ಆಫ್ ಸೀಮೆ ರೇಖೆ ಅಂಚಿನಲ್ಲಿ ಸುಂದರತ ಬೌಂಡ್ರಿ ದಾಖಲಿಸಿದ್ರು. ಇವಾಗ 2 ಓಟವನ್ನು ಸುನಾಲ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 35 ಓಟವನ್ನು ತಲುಪ್ತಾ ಇದೆ. ರಿವರ್ಸ್ ಶಾಟ್, ಆಫ್ ಸೈಡ್ ವಿಭಾಗದಲ್ಲಿ ದುರ್ಬಲ ಕ್ಷೇತ್ರಾಕ್ಷಣೆ, ಮತ್ತೆ 2 ಓಟಗಳು ಬರ್ತಾ ಇದೆ. ಸುನಾಲ್ ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನ 4ನೇ ಓವರ್ನಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 37ಕ್ಕೆ ತಲುಪ್ತಾ ಇದೆ. 5ನೇ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳು ಮುಗಿದ ನಂತರ ಈಗಾಗಲೇ ಸೂರಗಿರಿ ಸ್ಟ್ರೈಕರ್ಸ್ ತಂಡ 37 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಮುಖ 2 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 12 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. 50+ ಓಟಗಳು ಘನತೆ ಗೌರವಾನ್ವಿತ ಮೊತ್ತ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಬೌಲರ್ ಬದಲಾವಣೆ ತರ್ತಾ ಇದೆ. ಮೊದಲ ಚೆಂಡು ತನ್ಮೂಲಕವಾಗಿ ಬಹಳ ಸುತ್ತಮುತ್ತದ ಹೊಡೆತ. ನಿರ್ಣಾಯಕರ ತೀರ್ಮಾನ ಬರಬೇಕಾಗಿದೆ. ಸಂಘಟಕರು ಅದೇನು ಅಲ್ಲಿ ತಿಳಿಸ್ತಾರೆ ನೋಡಬೇಕಾಗಿದೆ.
ಚೆಂಡು ಸಿಮರೆಗಾರರನ್ನು ಕಟ್ಕೊಳ್ತಾ ಇದೆ ಆರೋಟಿಗಳು. ಸಿಕ್ಸರ್ ಇವಾಗ ಶಿವ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಂಡದ ಮೊತ್ತ 43ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ನೋ ಬಾಲ್, ಫ್ರೀ ಹಿಟ್ ನ ಅವಕಾಶ ಇದೆ. ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನಲವತ್ತ ತಂಡದ ಮೊತ್ತ. ಕೀರ್ತಿ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಸುಂದರದ ರಿವರ್ಸ್ ಶಾಟ್, ಸಿಕ್ಸರ್ ಇದ್ದಾರೆ. ಈ ಓವರಲ್ಲಿ ಸೆಕೆಂಡ್ ಸಿಕ್ಸರ್ ಅನ್ನು ಈಗ ದಾಖಲಿಸ್ತಾ ಇದ್ದಾರೆ. ಬಾಸ್ ಅನ್ನುತ್ತಾ ಬರುತ್ತೆ ಎಂದು ಹೊಡೆತ ಈ ಬಾರಿ ಶಿವ ದಾಖಲಿಸಿದ್ರು. ತಂಡದ ಮೊತ್ತ ಕೂಡ 50ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕ 50 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಓವರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಈಗ ಶಿವ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಬಾಸ್ ಒಂದು ಉತ್ತಮ ರೀತಿಯಿಂದ ಆಟ ಮಾಡ್ತಾ ಇದೆ. ತಂಡದ ಮೊತ್ತ 50, ಅರ್ಧ ಶತಕ. ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಓ ದನ್ ಬಿಟ್ಟು ಬ್ಯಾಟ್ ಮೇಲೆ ಬರ್ತಾ ಇದೆ. ತನ್ಮೂಲಕವಾಗಿ LBW ಲೆಗ್ ಫ್ರೀ ಫಾರ್ ದ ವಿಕೆಟ್ ಅನ್ನುವಂತ ಒಂದು ಔಟ್ ಅನ್ನು ನೀಡಿದ್ರು. LBW ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅಂಗನವಾಡಿ ಭಾಗದಲ್ಲಿ ಹೊಸ ದಾಂಡಿಗ ದೇವಿ ಪ್ರಸಾದ್, ಸೂರಗಿರಿ ಸ್ಟ್ರೈಕರ್ಸ್ ಬಹಳ ಸುತ್ತಮುತ್ತ ಆರಂಭವನ್ನು ಕಂಡುಕೊಂಡಿದ್ದಾರೆ. ಮೊದಲ ಲೀಗ್ನ ಪಂದ್ಯಾಟವನ್ನು ಕೂಡ ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಸುನಲ್ ಮತ್ತೆ ಶಿವ ಬಹಳ ಸುತ್ತಮುತ್ತ ಜೊತೆ ಆಟ ಪಾರ್ಟ್ನರ್ಶಿಪ್ ಅನ್ನು ಬೆಳೆಸಿದ್ರು. ಈ ಓವರ್ನಲ್ಲಿ 2 ಸಿಕ್ಸರ್ ಅನ್ನು ಶಿವ ದಾಖಲಿಸಿದ್ರು. ಈಗ LBW ವಿಕೆಟ್ ಆಗಿ ವಾಪಸ್ ಆತನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಲೆಗ್ ಬಾಯ್ಸ್ ಒಂದೆರಡು ಹೆಚ್ಚುವರಿ ಓಟುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಲೆಗ್ ಬಾಯ್ಸ್ ರೂಪಾಯಿ ಒಂದೋಟ ಬರ್ತಾ ಇದೆ. ತಂಡದ ಮೊತ್ತ 51ಕ್ಕೆ ತಲುಪ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಫುಲ್ ಟಾಸ್ ಚೆಂಡು ಸುನಾಲಿ ಬರೆಗ್ ಅಂತಿಮ ಹಂತ ಸುತ್ತಮುತ್ತ ಕ್ಷೇತ್ರ ಕ್ಷಣೆ ಮತ್ತೆ 2 ಓಟಗಳ ಪೂರೈಕೆ 53 ಓಟವನ್ನು ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಬಾಸ್ ಸುತ್ತಮುತ್ತ ಆರಂಭವನ್ನು ಕಂಡ ತಂಡ ಸೂರಗಿರಿ ಸ್ಟ್ರೈಕರ್ಸ್. ಅಧಿಕಾರಿ ಬಿಟ್ಟು ಎವೆಂಜರ್ಸ್ ಲೀಗಿನ 2ನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓ ಬಾಸ್ ಸುತ್ತಮುತ್ತ ಎಸೆತ ಲೆಗ್ ಬಾಯ್ಸ್ ದಾಳಿ ಬಿಟ್ಟು ಪ್ಯಾಡ್ ಮೇಲೆ ಬಿದ್ದ ಚೆಂಡು ರಿವರ್ಸ್ ಶಾಟ್ ಅನ್ನ ಮಾಡಿದ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. ಲೆಗ್ ಬಾಯ್ಸ್ ರೂಪದಲ್ಲಿ ಬರ್ತಾ ಇದೆ. 5 ಓವರ್ಗಳ ಮುಕ್ತಾಯದಲ್ಲಿ 54 ಓಟವನ್ನು ದಾಖಲಿಸ್ತಾ ಇದ್ದಾರೆ. 54 ಓಟಗಳು ಈಗಾಗಲೇ 5 ಓವರ್ಗಳಲ್ಲಿ ಬರ್ತಾ ಇದೆ. ಕೊನೆ 6 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 24 ಓಟಗಳನ್ನು ನಾಟ್ ಔಟ್ ಆಟವನ್ನು ಈಗಾಗಲೇ ಸುನಲ್ ಆಡ್ತಾ ಇದ್ರು. ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೌಲರ್ ಹೊಸ ಬೌಲರ್ ಬರ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮತ್ತೆ ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಮತ್ತೆ ಚೆಂಡು.
ಒಂದು ಓಟದ ಪೂರೈಕೆ 55 ಓಟವನ್ನು ತಲುಪ್ತಾ ಇದೆ. ಕೊನೆಯ ಓವರ್ ಜರುಗ್ತಾ ಇದೆ. ವೇಣು ದೇವಿ ಪ್ರಸಾದ್ಗೆ ಶುರುವಾತ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ದಿನದ ಕೊನೆ ಪಂದ್ಯ ಲೀಗ್ನಲ್ಲಿ ಜರುಗ್ತಾ ಇದೆ. ಅಂಗಣದ ಭಾಗದಲ್ಲಿ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 4 ಚೆಂಡುಗಳ ಫಸ್ಟ್ ಸೆಷನ್ ಬಾಕಿ ಉಳ್ಕೊಳ್ತಾ ಇದೆ. ಹೊಡೆತ ಮಿಡಪ್ಸಿ ಮರ ಕ್ಯಾಚಿನಲ್ಲಿ ಕ್ಷೇತ್ರಕ್ಷಕ ಸೇರ್ತದೆ. ದೇವಿ ಪ್ರಸಾದ್ ಕ್ಯಾಚ್ ಔಟ್. ಅಂತಿಮ ಓವರ್ನ 3ನೇ ಚೆಂಡಲ್ಲಿ ಈಗ ದೇವಿ ಪ್ರಸಾದ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಂಗಣದ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಹರಿಪ್ರಸಾದ್. ತಂಡದ ಮೊತ್ತ 55 ಓಟವನ್ನು ತಲುಪ್ತಾ ಇದೆ. 55ಕ್ಕೆ ಈಗ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಅಂಗಣದ ಭಾಗದಲ್ಲಿ ಹರಿಪ್ರಸಾದ್ 24 ಓಟಗಳ ಅಜೇಯ ಆಟ. ಸುನಾಲ್ ನಾನ್ ಸ್ಟ್ರೈಕರಿಗೆ ಔಟರ್ ಎಡ್ಜ್ ಆಗಿರುವಂತ ಚೆಂಡು ಗಾಲಿಬಾಗಿ ಒಂದೂರದ ಪೂರೈಕೆ ಆಗ್ತಾ ಇದೆ. 56. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಸುನಾಲ್ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಬಹಳ ಸುತ್ತಮುತ್ತ ಆಟವನ್ನು ಆಡಿ ತೋರ್ಪಡಿಸಿದ ಆಟಗಾರ ಕೂಡ ಸುನಾಲ್. ರಿವರ್ಸ್ ಶಾಟ್ ಕೈ ಕೊಡ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಶರಬಿದ ಚೆಂಡು ಶಾರ್ಟ್ ಬಿಟ್ ವಿಕೆಟ್ ಭಾಗದಲ್ಲಿ ಮೊದಲ ಓಟ ಪೂರೈಕೆ. 2ನೇ ಓಟ ಈ ಹಂತದಲ್ಲಿ ಪೂರೈಸಿದ್ರು. 3ನೇ ಓಟವನ್ನು ಕಾಣುವಂತ ಪ್ರಯತ್ನ. ಸುನಾಲ್ ರನ್ ಔಟ್ ಆಗ್ತಾ ಇದ್ದಾರೆ. 58 ಓಟವನ್ನು ದಾಖಲಿಸ್ತಾ ಇದೆ. 59 ಓಟಗಳೊಂದು ಬ್ರಾಡ್ ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ. ಸೂರ್ಯಗಿರಿ ಸ್ಟ್ರೈಕರ್ಸ್ ಬಾಸ್ ಸುತ್ತ ಬರ್ತೊಂದು ರನ್ ರೇಟ್ ಅನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡಿದ್ರು. ಆ ನಿಟ್ಟಿನಲ್ಲಿ ಅಧಿಕಾರಿ ಬೆಟ್ಟು ಅವೆಂಜರ್ಸ್ ತಂಡ ಜಯಕ್ಕಾಗಿ 36 ಎಸೆತ 59 ಓಟಗಳು ಬರಬೇಕಾಗಿದೆ. ಘನತೆ ಗೌರವಾನ್ವಿತ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸ್ತಾ ಇದೆ. 59 ಓಟಗಳು ಟಾರ್ಗೆಟ್ ಆಗಿ ಅಧಿಕಾರಿ ಬೆಟ್ಟು ಅವೆಂಜರ್ಸ್ ತಂಡಕ್ಕೆ ನೀಡ್ತಾ ಇದ್ದಾರೆ. 32 ಎಸೆತ 59ರ ಗುರಿ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಬಾಸ್ ಅನುಭವಿ ವೀಕ್ಷಕ ವೀಣೆದಾರರು ಕೂಡ ಈ ಭಾಗದ ಅತ್ಯುತ್ತಮ ಜನಪ್ರಿಯತೆಯನ್ನು ಕಾಣದ ವೀಕ್ಷಕ ವೀಣೆದಾರರು ಶಿವಶ ಐಕಳ ಮುಂದಿನ ಹಂತಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ. ವಂದನೆಗಳು ಶ್ರೀಯುತ ಸತೀಶ್ ಅವರೇ. ದಿನದ ಉದ್ದಗಲಕ್ಕೂ ಬಹಳಷ್ಟು ಉತ್ತಮವಾದ ವೀಕ್ಷಕರನ್ನ ರಂಜಿಸಿದಂತ ತಮಗೆ ಶುಭ ವಿಧಾನ ಕುರಿತ ನಾಳೆ ಬೆಳಿಗ್ಗೆ ಮತ್ತೆ ಜೊತೆಯಾಗೋಣ ಎನ್ನುವಂತ ಮಾತನ್ನು ಹೇಳ್ತಾ, ಇದೀಗ ಸೂರ್ಯಗಿರಿ ಸ್ಟ್ರೈಕರ್ಸ್ ಈ ಒಂದು ಪಂದ್ಯಕೂಟದ ದಾಖಲೆಯ ಮೊತ್ತವನ್ನು ದಾಖಲಿಸಿಕೊಂಡು ಎದುರಾಳಿಗಳಿಗೆ ಸ್ವಲ್ಪ ಮಟ್ಟಿಗೆ 59ರ ವಿಶಾಲ ಲಕ್ಷ್ಯವನ್ನು ನೀಡ್ತಾ ಇದೆ. ತನ್ಮೂಲಕವಾಗಿ ಅಧಿಕಾರಿ ಬಿಟ್ಟು ಅವೆಂಜರ್ಸ್, ಪ್ರಕಾಶ್ ಶೆಟ್ಟಿ ಮಾಲಕತ್ವದ ಅಧಿಕಾರಿ ಬಿಟ್ಟು ಅವೆಂಜರ್ಸ್ ಐವತ್ತ 59ರ ವಿಶಾಲ ಲಕ್ಷ್ಯವನ್ನು ಬೆಂಬಲಿಸಬೇಕಾಗಿದೆ.
ಆ ನಿಟ್ಟಿನಲ್ಲಿ ಬಹಳಷ್ಟು ಸಮಾಲೋಚನೆ, ತುರ್ತು ಸಭೆ, ರಹಸ್ಯ ಸಭೆ ಸುರಗಿರಿ ಸ್ಟ್ರೈಕರ್ಸ್ ಪಾಳ್ಯದಲ್ಲಿ ಆರಂಭಿಕಗೊಂಡು ಈಗಲೂ ಒಂದೆಡೆ ಜೆರ್ಸಿ ನಂಬರ್ 33, ಮತ್ತೊಂದೆಡೆ ಜೆರ್ಸಿ ನಂಬರ್ 9 ಅಧಿಕಾರಿ ಭಟ್ ಅವೆಂಜರ್ಸ್ ಪರವಾಗಿ. ಬಂಟರ ಸಂಘದ ಕಾರ್ಯದರ್ಶಿ ಗಂಗಾಧರ್ ಶೆಟ್ಟಿ ಅವರ ಮಾಲಕತ್ವದ ತಂಡ ಅಧಿಕಾರಿ ಭಟ್ ಅವೆಂಜರ್ಸ್ ಪ್ರಖ್ಯಾತ್ ಶೆಟ್ಟಿ ನಾಯಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಅದೇ ರೀತಿ ಧೀರಜ್ ಶೆಟ್ಟಿ ಇವರ ಮಾಲಕತ್ವದ ತಂಡ ಸುರಗಿರಿ ಸ್ಟ್ರೈಕರ್ಸ್. ಅಧಿಕಾರಿ ಭೇಟಿ ತಂಡದ 12 ಆಟಗಾರರು. ವಿ ರಿಕ್ವೆಸ್ಟ್ 12th ಒನ್ ಅಧಿಕಾರಿ ಭೇಟಿ ಅವೆಂಜರ್ಸ್. ಕೀರ್ತಿ ಅದೇ ರೀತಿ ವೀರೇಂದ್ರ. ಆರಂಭಿಕಗೊಂಡ ಹಸಿರು ನಿಶಾನ ಗ್ರೀನ್ ಸಿಗ್ನಲ್. ಮುಖ್ಯ ತೀರ್ಪುಗಾರ ಪೀಠದಲ್ಲಿ ತೀರ್ಪುಗಾರ ಸೂಚನೆ ಬರ್ತಾ ಇದೆ. ದೀಕ್ಷಿತ್ ಅದೇ ರೀತಿ ಸಚಿನ್. ಹರಿ ಎಸೆತಗಾರಿಕೆ ಹರಿ ದೇವಿ ಪ್ರಸಾದ್. ದೇವಿ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಚೆಂಡಿಗೆ ತಿರುವು ನೀಡುವ ಎಸೆತಗಾರ ದೇವಿ ಪ್ರಸಾದ್. ಈ ಮಧ್ಯ ಅಡ್ಡ ಚೆಂಡು ಅಗಲಿಸಿದೆ. ಸ್ವಲ್ಪ ಮಟ್ಟಿಗೆ 2 ಕೈಗಳನ್ನು ಸಮಾನಾಂತರವಾಗಿ ಭೂಮಧ್ಯ ರೇಖೆ ಚಾಚು ಮುಖ್ಯನ ತೀರ್ಪುಗಾರ ತೀರ್ಮಾನ ಕಂಡು ಬರ್ತಾ ಇದೆ. ಇತರೆ ಓಟಗಳ ಮುಖ್ಯನ ಖಾತೆ ಆರಂಭ. ಅಧಿಕಾರಿ ಬಿಟ್ಟು ಖಾತೆ ಆರಂಭ. 1ಕ್ಕೆ ನೋಡೋಸ್ 59 ವಿಶಾಲ ಲಕ್ಷ್ಯ. ಆದರೆ ಇದು ಕ್ರಿಕೆಟ್ ಅಂದ್ರೆ ಹಾಗೆ ಅತರಸದಾಟ, ಪವಾಡದಾಟ, ಅನಿರೀಕ್ಷಿತ ತಿರುವನ್ನು ನೀಡಬಲ್ಲ ಆಟ. ಈ ಮಧ್ಯೆ ತಟ್ಟಿಬಿಟ್ಟು ಆಡೋ ಪ್ರಯತ್ನ ಔಟರ್ ಆಗ್ತದೆ. ಸ್ವಲ್ಪ ಮಟ್ಟಿಗೆ ದಾಂಡು ಚೆಂಡಿನ ಮತ್ತೆ ನೇರ ಸಂಪರ್ಕ ಬರ್ತಾ ಇಲ್ಲ. ಕೇವಲ ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 2ಕ್ಕೆ ನಗಿದ್ರೆ ಕೀರ್ತಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಬೆಳಗಿನ ಶುಭಗಳಿಗೆಲ್ಲ ಆರಂಭಗೊಂಡಂತ ಪಂದ್ಯಕೂಟ ಬಂಟರ ಸಂಘ ಮುಲ್ಕಿ ಇವರ ಆಶಯದಲ್ಲಿ ಸಾಗಿ ಬರ್ತಾ ಇದೆ. ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ನೇತೃತ್ವದಲ್ಲಿ ಈ ಒಂದು ಪಂದ್ಯಕೂಟ ಕೀರ್ತಿ ಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಸಾಗಿ ಬರ್ತಾ ಇದೆ. ಈ ಮಧ್ಯೆ ತಟ್ಟಿಬಿಟ್ಟು ಆಡೋ ಪ್ರಯತ್ನಗಳು ಬರ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳು ಬರ್ತದೆ. ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅವಳಿ ಓಟದ ಮುಖ್ಯವಾಗಿ ತ್ರಿವಳಿ ಓಟಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಹುಶಃ 4ನೇ ಓಟಕ್ಕೆ ಅವಕಾಶ ಇಲ್ಲ. ಎಡವಟ್ಟಿನ ಕ್ಷೇತ್ರ ರಕ್ಷಣೆ, ಗೊಂದಲದ ಕ್ಷೇತ್ರ ರಕ್ಷಣೆ ಚೀನಾದ ಮಹಾಗೋಡೆಯಲ್ಲಿ ಓಡಕ್ಕೂ ಕಂಡು ಬರ್ತಾ ಇದೆ. ಕ್ರ್ಯಾಕ್ ಇನ್ ದ ವಾಲ್ ಆಫ್ ಚೈನಾ. ತ್ರಿವಳಿ ಓಟದ ಮುಖ್ಯನ ವೀರೇಂದ್ರ ಖಾತೆ ಆರಂಭ. ತಂಡದ ಒಟ್ಟು ಮೊತ್ತ 5ಕ್ಕೆ ನಗೀತಾ ಇದೆ. ಅಂಕೆಯಲ್ಲಿ ಸೌರವ್ ನಮ್ಮೊಂದಿಗೆ ಜೊತೆಯಲ್ಲಿ ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮಂಗಳೂರು. ಮತ್ತೆ ದೇವಿ ಸೌಂದರ್ಯತೆ ಸುತ್ತ ಬಹಳಷ್ಟು ನೆಗೆತವನ್ನು ಕಾಣ್ತಾ ಇದೆ. ಚೆಂಡು ದಾಂಡಿನ ಮತ್ತೆ ನೇರ ಸಂಪರ್ಕ ಇಲ್ಲ. ಚುಕ್ಕೆ ಸುತ್ತ ಡಾಟ್ ಹೆಡ್ ಡೆಲಿವರಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹುಶಃ ಶುಭಗಳಿಗೆ ಇಲ್ಲಿ ಆರಂಭಗೊಂಡ್ರೆ ಪಂದ್ಯಕೂಟ ರಣ ಬಿಸಿಲಿನ ಮಧ್ಯೆ, ಸುಡು ಬಿಸಿಲಿನ ಮಧ್ಯೆ ಬಹಳಷ್ಟು ಕ್ರಿಕೆಟ್ನ ಕೌತುಕಗಳನ್ನು ತೆರೆದಿಟ್ಟು ಸಂಜೆ ಇಳು ಬಿಸಿಲಿನಲ್ಲಿ ಕ್ರಿಕೆಟ್ಗೆ ಹೇಳಿ ಮಾಡಿಸುವ ವಾತಾವರಣದಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಮತ್ತೆ ದೇವಿ ತಟ್ಟಿಬಿಟ್ಟು ಆಡೋ ಪ್ರಯತ್ನ ದಾಂಡು ತಮ್ಮಿ ಕಾಲಿಗೆ ಬರ್ತಾ ಇದೆ. ಒಂಟಿ ಓಟಗಳು ಬರ್ತಾ ಇದೆ. ಚುರುಕಿನ ಗತಿಯ ಓಟ. ಒಂಟಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮತ್ತೆ 6ಕ್ಕೆ ನಗೀತಾ ಇದೆ. ಆರು. ಮೊದಲ ಓವರ್ ಪವರ್ ಪ್ಲೇ. ದಾಂಡಿಗರಿಗೆ ಸ್ವಲ್ಪ ಮಟ್ಟಿಗೆ ರನ್ ಕಸಿಯಲು ಅವಕಾಶ ಮಾಡುವಂತಹ ಅವಕಾಶ ಇದ್ರೆ 30 ಗಜಗಳ ಒಳಭಾಗದ 9 ಕ್ಷೇತ್ರ ರಕ್ಷಕರು. ಈ ಮಧ್ಯೆ ತಟ್ಟಿಬಿಡ ಪ್ರಯತ್ನ ಶಾರ್ಟ್ ಕವರ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳು ಬರ್ತಾ ಇದೆ. ಚುರುಕಿನ ಗತಿಯ ಓಟ. ಮತ್ತೆ ಕೀರ್ತಿ ಮತ್ತೆ ವೀರೇಂದ್ರ ಕೇವಲ ಒಂಟಿ ಓಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಬಲಿಷ್ಠ ಬಲಾಢ್ಯ ಚೀನಾದ ಮಹಾಗೋಡೆಯನ್ನು ಬಲಿತಾ ಇದೆ. ಚಕ್ರವನ್ನು ಬಲಿತಾ ಇದೆ. ಚೀನಾದ ಮಹಾಗೋಡೆ ವಾಲ್ ಆಫ್ ಚೈನಾ ಇಸ್ ವಾಕಿಂಗ್ ಹಿಯರ್ ಫ್ರಮ್ ಸುರಗಿರಿ ಸ್ಟ್ರೈಕರ್ಸ್. ಧೀರಜ್ ಶೆಟ್ಟಿ ಮಾಲಕತ್ವದ ಸುರಗಿರಿ. ಪಂದ್ಯ ವೀಕ್ಷಣೆಯಲ್ಲಿ ಬಹಳಷ್ಟು ಅತಿಥಿ ಅಭ್ಯಾಗತರು. ಬಂಟರ ಸಂಘ ಮುಲ್ಕಿ ಇದರ ಅಧ್ಯಕ್ಷರಾದ ಶ್ರೀಯುತ ಪುರುಷೋತ್ತಮ ಶೆಟ್ಟಿ, ಜೊತೆಯಲ್ಲಿ ಕಾರ್ಯದರ್ಶಿ ಗಂಗಾಧರ್ ಶೆಟ್ಟಿ, ರವೀಂದ್ರ ಶೆಟ್ಟಿ, ರಂಗನಾಥ್ ಶೆಟ್ಟಿ, ಹೀಗೆ ಪ್ರಮುಖರ ಉಪಸ್ಥಿತಿಯಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ.
ಮುಕ್ತಾಯ ಕಂಡ ಪ್ರಥಮ ಓವರಲ್ಲಿ ಕೇವಲ 7 ಓಟಗಳು ಬರ್ತಾ ಇದೆ. ಇನ್ನೂ ಬೇಕಾದ 52 ಓಟಗಳು 30 ಎಸೆತ. 52-30 ಚೆಂಡು. ಬಹುಶಃ 32 ಗ್ರಾಮದ ಸರಿ ಸುಮಾರು 180 ಆಟಗಾರರನ್ನು ಒಗ್ಗೂಡಿಸಿಕೊಂಡು ಯುವ ವಿಭಾಗದ ಸಂಚಾಲಕರಂತ ಶ್ರೀಯುತ ದಾಮೋದರ್ ಶೆಟ್ಟಿ ಅವರ ಭಗೀರಥ ಪ್ರಯತ್ನ ಇವತ್ತು ಯಶೋಗಾಥೆಯನ್ನು ಬರೀತಾ ಇದೆ. ಕಳೆದ 2 ತಿಂಗಳ ಅವಿಶ್ರಾಂತ ಪರಿಶ್ರಮ ಇವತ್ತಿನ ದಿನ ಸಾರ್ಥಕತೆಯನ್ನು ಕಾಣ್ತಾ ಇದೆ, ಧನ್ಯತೆ ಭಾವವನ್ನು ಕಾಣ್ತಾ ಇದೆ. ಸುನಾಲ್ ಎಸೆತಗಾರಿಕೆಯಲ್ಲಿ ದಾಂಡಗರಿ ವಿಭಾಗದಲ್ಲಿ 26 ಓಟವನ್ನು ದಾಖಲಿಸಿಕೊಂಡಂತೆ ಸುನಾಲ್ ಎಸೆತಗಾರಿಕೆಯಲ್ಲಿ ಕೂಡ ತನ್ನ ತಾಕತ್ತನ್ನು ಮರೆತಾ ಇದ್ದಾರೆ. ಸವ್ಯಸಾಚಿ ಆಟಗಾರ ಸುರಗಿರಿ ಪರವಾಗಿ ಮೊನ್ನೆ ತಾನೇ ಮುಕ್ತಾಯಗೊಂಡ ಹರಿಪಾದ ಪ್ರೀಮಿಯರ್ ಲೀಗ್ನ ಸರಣಿ ಶ್ರೇಷ್ಠ ಮತ್ತೆ ಸುನಾಲ್ ಮತ್ತೆ ಫೂಟದಾಗಿ ಬಿದ್ದಂತೆ ಚೆಂಡು ಬಡದಡ್ಡ ಹೋರಾಟಗಳಿಗೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳು ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅವಳಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 10 ಕಾಣ್ತಾ ಇದೆ, ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. ಮುನ್ನುಗ್ಗಿ ಬರೆಸುವ ಪ್ರಯತ್ನ ವೀರೇಂದ್ರ ಸ್ವಲ್ಪ ಮಟ್ಟಿಗೆ ಮುನ್ನುಗ್ಗಿ ಬಾರಿಸಬೇಕಾಗುತ್ತೆ. ಯಾಕಂದ್ರೆ ಒತ್ತಡದಲ್ಲಿ ಆಡುವಂತ ಅನಿವಾರ್ಯತೆ, ವಿಶಾಲ ಲಕ್ಷ್ಯ ಕಣ್ಣ ಮುಂದಿದೆ. 1-2 ಭರ್ಜರಿ ಸಿಕ್ಸರ್ ಬಿದ್ದರೆ ಬಂದದ ಗತಿ ಬೇರೆ ಆಗ್ತದೆ, ಒತ್ತಡ ನಿರಾಳತೆ ಬರ್ತದೆ. ಈ ಮಧ್ಯೆ ಬಾಲನ್ಸಿಗೆ ಸೇರಿದಂತೆ ಚೆಂಡು ಬಹುಶಃ ಮುಕ್ತಿ ತನ್ಮೂಲಕವಾಗಿ ವೀರೇಂದ್ರ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಅಧಿಕಾರಿ ಬಿಟ್ಟು ಅವೆಂಜರ್ಸ್ ನ ಮೊದಲ ಹುದ್ದರಿ ನೆಲಕ್ಕೂಡ್ತಾ ಇದೆ. ವೀರೇಂದ್ರ ರೂಪದಲ್ಲಿ ಚಮಸಿ ಕೀರ್ತಿ ರೂಪದಲ್ಲಿ ಹೊಸ ಕ್ರಮಾಂಕದ ಆಟಗಾರ ಮಿಥುನ್ ಪರಿಚಯವನ್ನು ಕಾಣ್ತಾ ಇದ್ದೇವೆ. ನಂಬರ್ 3ನೇ ಕ್ರಮಾಂಕದಲ್ಲಿ ಮಿಥುನ್. ಬಹುಶಃ ಭಾರತ ಬಳಗದಲ್ಲಿ ರಾಹುಲ್ ದ್ರಾವಿಡ್, ಆಸ್ಟ್ರೇಲಿಯಾ ಬಳಗದಲ್ಲಿ ರಿಕ್ಕಿ ಪಾಂಟಿಂಗ್, ಶ್ರೀಲಂಕಾ ಬಳಗದಲ್ಲಿ ಕುಮಾರ್ ಸಂಗಕರ್ ನಂಬರ್ 3ನೇ ಕ್ರಮಾಂಕದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತ ಆಟಗಾರರು. ಜರ್ಸಿ ನಂಬರ್ 08 ಕಳೆದ ಪಂದ್ಯದಲ್ಲಿ ಆರಂಭಿಕ ಕೊಂಡಿಯಾಗಿದ್ದಂತ ಮಿಥುನ್ ಈ ಬಾರಿ ಕೆಳ ಕ್ರಮಾಂಕದಲ್ಲಿ ನಮಗೆ ನಂಬರ್ 3ನೇ ಕ್ರಮಾಂಕದಲ್ಲಿ. ಈ ಬಾರಿ ಕೂಡ ಮುಖ್ಯವಾಗುವ ಸಾಧ್ಯತೆ. ಈ ಮಧ್ಯೆ ಔಟ್. ಮಿಥುನ್ ಹುದ್ದರಿಯಿಂದ ಕೊಡ್ತಾ ಇದೆ. ಹ್ಯಾಟ್ರಿಕ್ ಚೆಂಡು ಕೈಯಲ್ಲಿ. ಸುನಾಲ್ ಬ್ಯಾಟಿಂಗ್ ವಿಭಾಗದಲ್ಲಿ ಭರ್ಜರಿ ಆಟವನ್ನು ಆಡಿ ಅಜಯ್ 26 ಓಟವನ್ನು ದಾಖಲಿಸಿದೆ. ಈಗಾಗಲೇ 2 ಹುದ್ದರಿಯನ್ನು ಸತತವಾಗಿ ಪಡ್ಕೊಂಡು ಹ್ಯಾಟ್ರಿಕ್ ಚೆಂಡು ಕೈಯಲ್ಲಿ. ಹ್ಯಾಟ್ರಿಕ್ ಚೆಂಡು ಕೈಯಲ್ಲಿ. ಕೊನೆ ಎಸೆತ ಸುನಾಲ್. ಸುಂದರತೆ ಎಸೆತ ಓವರ್ ಮುಕ್ತಾಯ. ತನ್ಮೂಲಕವಾಗಿ ಮುಕ್ತಾಯ ತಂಡ 12 ಎಸೆತಗಳಲ್ಲಿ ಈಗಾಗಲೇ ಕೇವಲ 10 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ ಅಧಿಕಾರಿ ಬಿಟ್ಟು.
ಈ ಪಂದ್ಯಕೂಟದಲ್ಲಿ ಈಗಾಗಲೇ 2 ಪಂದ್ಯವನ್ನು ಅಧಿಕಾರಯುತವಾಗಿ ಗೆದ್ದುಕೊಂಡಂತ ಆದಿ ಜನಾರ್ದನ ಸಿಂಹಂತೂರು ಕ್ವಾಲಿಫೈಯರ್ನಲ್ಲಿದೆ. ಈ ಮಧ್ಯೆ ಅಡ್ಡ ಚೆಂಡು ಮತ್ತೆ ತೀರ್ಪುಗಾರರ ರೆಕ್ಕೆ ಆಗಲಾಗ್ತಾ ಇದೆ. ನಿತಿನ್ ಶೆಟ್ಟಿ ಮಾಲಕತ್ವದ ಆದಿ ಜನಾರ್ದನ. ಈ ಮಧ್ಯೆ ಮತ್ತೆ ಅಡ್ಡ ಚೆಂಡು ಮತ್ತೆ ತೀರ್ಪುಗಾರ ದೀಕ್ಷಿತ್. ತಂಡ ಒಟ್ಟು ಮತ್ತೆ 12. ಎಚ್ಚುತಗಾರಿಕೆಯಲ್ಲೇ ಶಿವಪ್ರಸಾದ್ ದಾಂಡು ತವ್ವಿ ಕಾಲಿಗೆ ಬಿಡ್ತಾ ಇದೆ. ಒಂಟಿ ಒಡಗಳು ಲಗ್ಬೈ ರೂಪದಲ್ಲಿ ಬರ್ತಾ ಇದೆ. ತನ್ಮೂಲಕ ತಂಡದ ಒಟ್ಟು ಮೊತ್ತ 13 ಕಾಣ್ತಾ ಇದೆ. ಕ್ರಿಕೆಟ್ ಜಗತ್ತು ಕಂಡಂತ ದುರದೃಷ್ಟದ ಸಂಖ್ಯೆ 13. ಅಲ್ಲಕ್ಕಿ ಫಿಗರ್. ಈ 13 ಯಾರಿಗೆ ಮಾರಕ, ಯಾರಿಗೆ ಪೂರಕ ನೋಡಬೇಕಾಗಿದೆ. ಸ್ಟ್ರೈಕರ್ ವೇಲ್ ಪ್ರಕಾಶ್ ಶೆಟ್ಟಿ ತಂಡದ ನಾಯಕ. ಈ ಮಧ್ಯೆ ಸ್ಕೂಪ್ ಮಾಡೋ ಪ್ರಯತ್ನಗಳು ಬರ್ತಾ ಇದೆ. ಸೋಲ್ವನಿಗೆ ಡಿಫೆಂಡ್ ಆಗಿ ಎಂಟು ಓಟಗಳು ಬರ್ತಾ ಇದೆ. ಅವಳಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 15 ಕಾಣ್ತಾ ಇದೆ. ನೀರಸ ಬೌಲಿಂಗ್ ಪ್ರದರ್ಶನ, ವಿಶೇಷವಾಗಿ ಸುನಾಲ್ ಶೆಟ್ಟಿ ಹಾಗೂ ಶಿವಪ್ರಸಾದ್ ಅವರ ಭರ್ಜರಿ ದಾಂಡಿಗತನದಿಂದ ಸುರಗಿರಿ ಸ್ಟ್ರೈಕರ್ಸ್ 58 ಓಟವನ್ನು ಕಲೆ ಹಾಕಿದೆ. ಈ ಪಂದ್ಯಗಳ ದಾಖಲೆಯ ಮೊತ್ತ. ಮತ್ತೆ ಸುಂದರತೆ ಹೊರತ ಮಿಡಾನ್ ಮೇಲ್ಭಾಗದಲ್ಲಿ 8 ಓಟಗಳು ಬರ್ತಾ ಇದೆ. 1 ಓಟದ ಮುಖೇನವಾಗಿ ತಂಡದ ಒಟ್ಟು ಮೊತ್ತ 16 ಕಾಣ್ತಾ ಇದೆ. ಮತ್ತೆ ಶಿವಪ್ರಸಾದ್ ಸುಂದರತೆ ಹೊರತ ಮತ್ತೆ ಈ ಬಾರಿ ಬೌಲರ್ಸ್ ಬ್ಯಾಟರ್ ಆಡಿರೋದ್ನ ಲಾಂಗ್ ಆನ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 17 ಸತ್ರೆ ಬೇಕತ್ರೆ. ಈ 17 ಯಾರಿಗೆ ಮಾರಕ, ಯಾರಿಗೆ ಪೂರಕ ನೋಡಬೇಕಾಗಿದೆ. 1857 ಆದಿಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟುಕೊಂಡಂತ ಕ್ರೀಡಾ ಕ್ರಿಕೆಟ್ ಜನಗಣ ನಾಡು ಇಂಗ್ಲೆಂಡ್ ಆದ್ರೆ ಕ್ರಿಕೆಟ್ ದೇವರು ಹುಟ್ಟಿದ ಭಾರತದಲ್ಲಿ ಸಚಿನ್ ತೆಂಡೂಲ್ಕರ್. ಸುಂದರತೆ ಎಸೆತ ಡಾಟ್ ಬಾಲ್ ಚುಕ್ಕೆ ಎಸೆತಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆಯ ಎಸೆತಕ್ಕಾಗಿ ಶಿವ. ಕ್ರಿಕೆಟ್ ಅನ್ನು ಉಳಿಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಗ್ರಾಮೀಣ ಪರಿಸರದಲ್ಲಿ ಈ ರೀತಿಯ IPL ಮಾದರಿ ಪಂದ್ಯಾಟಗಳು ಸಾಗ್ತವೆ. ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ಇವತ್ತಿನ ದಿನ ಮುಲ್ಕಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವಿಶೇಷವಾಗಿ ಬಂಟ ಬಾಂಧವರನ್ನ ಒಗ್ಗೂಡಿಸಿಕೊಂಡು ಬಂಟ್ಸ್ ಪ್ರೀಮಿಯರ್ ಲೀಗ್ ಜನಮನ್ನಣೆಯ ನಾಯಕ ಸದಾ ಅಮರ ಎನ್ನುವಂಥ ನಾಮಾಂಕಿತವನ್ನ ನಗಲ್ಸೆಯನ್ನು ಹೊಂದಿರುವಂಥ ಅಮರನಾಥ್ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ತಂಡದ ಧೀಮಂತ ನಾಯಕ ಸಜ್ಜನಿಕೆ ರಾಜಕಾರಣಿ. ತನ್ನ ಒಟ್ಟು 19 40 ಬೇಕಾಗಿದೆ. 18 ಎಸೆತ 40 ಬೇಕಾಗಿದೆ. 18 balls remaining, 40 required. Not easy, but we can't say anything in cricket. Cricket is the game of fun, game of magic, game of miracle. There is no word impossible in the history of cricket. Impossible means I am possible. This tournament is well conducted by Bunts Sangha Mulki on account of late C.K. Amarnath Shetty Memorial Trophy. Bunts Premier League 2022. Devi once again coming back to the attack. Second over is scored. 4th of the innings. This time lofted drive by the batsman Prakash Shetty. He wants a second. Aggressive running, very quick running. With a couple of runs, score move up to 21 now. 21 in the boot. 38 required out of 17 deliveries. Once again, Shiva. Ball left in the air. Virat Shetty is the man. He drops the catch. Not easy one. Well tried. But couple of runs added to the total scoreboard. With that couple of runs, scoreboard moves up to 23 now. 23 for the loss of 2 wickets. Basan out, Kirti out for 3 and Mithun out for duck. Desan once again going for the mighty shot, making the step out, but
Luckily, there is no connection with bat and ball. Well gathered by wicket keeper. No damage done. No hits on scoreboard. Score was still steady at 23 for the loss of 2 wickets. Once again, this is the last match of the league match. Today's last match of the day. This is clean ball. Stumps are uploaded. Yorker delivery. Ball hitting right in the block hole. Batsman is unable to read the ball properly, so he lost his wicket. So Athikari with Avengers lost their 3rd wicket in the form of Virendra. (23) for the loss of 3 wickets. Akil is the new man in. Akil, 23 23 for the loss of 3 wickets. Akil. Tomorrow match will be continued sharp at 7:30. And in the evening session, there will be a prize distribution ceremony. We will wait and see who will be the champions of the PVL 2022. Prakyat, ready to face Shiv Prasad. Devi, sorry. Desam, good shot. Desam, he is out. Athikari with Avengers are losing their wicket at regular interval. Wickets are falling like a cycle stand here. All the top order batsmen are already back in the field and are watching the extra drama. What is going on at the middle of the pitch? Kirti, Virendra, Mithun and Prakyat already back in the pavilion. Akil and Wicket. 2 fresh new were out in the middle for Athikari Bettu. Suragiri strikers are in the commanding stage now. They are in driver's seat. Varun Bhandari is a new bowler. Bharat is a new bowler. Bharat is a new bowler. Akil. So, eleven balls remaining, 35 required. Miles to go, but they has to try. 10 ball 35. This time well ball. That was the beauty of the delivery. Low pitching delivery, no damage done. Where is the scoreboard? Suragiri strikers players are putting pressure for the umpires. These are all the parts of the game. Bharat once again, right arm over the wicket, crossing umpire. This time well ball. That was the spectacular delivery. Short bowling run up. Batsman is unable to read the ball properly. So once again, Bharat, right arm over the wicket. Short bowling run up for Bharat. This time beautifully driven. No ball is a call. No ball is a call. Batsman is running for the couple of runs. With that couple of runs, 3 runs added to the total tally. With that 3 runs, score moved up to 27. Last 2 more to win, it's over. Free hit. Batsman is try to make a big score here. This time well balled, very well balled. No runs once again. Athikari with Avengers are throwing their opportunity here.
There's a ball of in there. Drops at the no man's land in front of the fielder. Batsman ready for the couple of runs aggressively. In the meantime, a wheel for run out. Umpire signaled for a third advice. Good throw from the deep. Not out. Disturbing the stumps by the hands by the fielder. And the ಮುಕ್ತಾಯ ಆಗಲ್ಲ. 4 ಓವರ್ಗಳಲ್ಲಿ ಈಗಾಗಲೇ 30ಕ್ಕೆ 1 ಕೊರತೆ. 29 in the wood. ಮೂವತ್ತು ಬೇಕಾಗಿದೆ ಇನ್ನೂ ಕೂಡ. 12 ಎಸೆತಗಳ ಮುಂದೆ 6 ಎಸೆತಗಳ ಮುಂದೆ 5 ಸಿಕ್ಸರ್ ಇನ್ನು ಬರಬೇಕಾಗಿದೆ. ಒಂದು ವೇಳೆ 5 ಸಿಕ್ಸರ್ ಬಾರಿಸಲು 10,000 ನಗದು ಪುರಸ್ಕಾರ ಘೋಷಣೆ ಆಗ್ತಾ ಇದೆ. 10,000 ನಿಮ್ಮ ಜೇಬಲ್ಲಿ ಸುರಕ್ಷಿತ. ಪಂದ್ಯವನ್ನು ಕಳಕೊಳ್ತಾ ಇದೆ ಅಧಿಕಾರಿ ಬಿಟ್ಟು ಅವೆಂಜರ್ಸ್. ಕ್ರಿಕೆಟ್ನ ಸರ್ವಾಂಗೀಣ ಆಟವನ್ನು ಆಡ್ತಾ ಇದೆ ಸುರಗಿರಿ ಸ್ಟ್ರೈಕರ್ಸ್. ಧೀರಜ್ ಶೆಟ್ಟಿ ಮಾಲಕತ್ವದ ತಂಡ ಸುರಗಿರಿ ಸ್ಟ್ರೈಕರ್ಸ್. ಅಶ್ವಿನಿ ಆಳ್ವ ಜೊತೆಯಲ್ಲಿ. ನೆಗೆತವನ್ನು ಕಾಣ್ತದೆ. ಎಕ್ಸ್ಟ್ರಾ ಬೌನ್ಸ್ ವೈಡ್ ಅನ್ನೋ ಸೂಚನೆ. ಮೊದಲ ಪಂದ್ಯ ಕೂಡ ಏಕಪಕ್ಷೀಯವಾಗಿತ್ತು. ಕೊನೆಯ ಪಂದ್ಯ ಕೂಡ ಏಕಪಕ್ಷೀಯವಾಗಿ ಸಾಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ಮುನ್ಕೂರು ಮಠನೆ ಅಧಿಕಾರಯುತವಾಗಿ ಅಧಿಕಾರಿ ಬಿಟ್ಟು ತಂಡವನ್ನು ಮಣಿಸಿದ್ರೆ ಈ ಪಂದ್ಯದಲ್ಲಿ ಸುರಗಿರಿ ಅಧಿಕಾರಿ ಬಿಟ್ಟು ತಂಡವನ್ನು ಸುಲಭವಾಗಿ ಮಣಿಸ್ತಾ ಇದೆ. ಕೊನೆಯ 3 ಎಸೆತ. 3ರ ಮುಂದೆ 27 ಬೇಕಾಗಿದೆ. ಅಡ್ಡ ಚೆಂಡು ಆಗಲೇ ಎಸೆತ. 1+1 34. ಓಕೆ ತುಮೋ $35. ಈ ಮಧ್ಯೆ ಲಾಫ್ಟ್ ಡ್ರೈವ್ ಕ್ಯಾಚ್ ಆಗ್ತಾ ಇದೆ. ತನ್ಮೂಲಕವಾಗಿ ಸುರಗಿರಿ ಸ್ಟ್ರೈಕರ್ಸ್ ಈ ಪಂದ್ಯವನ್ನು ಅಧಿಕಾರಯುತವಾಗಿ ಗೆದ್ಕೊಳ್ತಾ ಇದೆ. ವಂದನೆಗಳು, ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಗೆಲುವು ನಿಮ್ಮದಾಗಲಿ ಅನ್ನೋ ಹಾರೈಕೆಯೊಂದಿಗೆ ಅಧಿಕಾರಿ ಬಿಟ್ಟು ಅವೆಂಜರ್ಸ್ ತಂಡವನ್ನು ಬೀಳ್ಕೊಳ್ತಾ ಇದ್ದಾವೆ. ಅಭಿನಂದನೆಗಳು. ಇವತ್ತಿನ ದಿನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಪಂದ್ಯದ ವಂದ್ಯಶ್ರೇಷ್ಠ ಸುನಾಲ್. ಅನ್ಡೌಟೆಡ್ಲಿ ಸುನಾಲ್ ಅಧಿಕಾರಯುತವಾಗಿ 26 ಓಟವನ್ನು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ದಾಖಲಿಸಿದೆ. ವಿಕೆಟ್ ಕೂಡ ಪಡ್ಕೊಂಡಿರುವ 2. ಸುನಾಲ್ ಈ ಪಂದ್ಯದ ವಂದ್ಯಶ್ರೇಷ್ಠ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದೇ ಮಾತ್ರದಲ್ಲಿ ಇವತ್ತಿನ ದಿನಕ್ಕೆ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ನಾಳೆ ದಿನ ಪಂದ್ಯ 7:30 ಗಂಟೆ ಸರಿಯಾಗಿ ಆರಂಭಗೊಳ್ಳುತ್ತದೆ. ಎಲ್ರಿಗೂ ಶುಭರಾತ್ರಿ.